ಹೆಲೋ ಸ್ಟೂಡೆಂಟ್ಸ್. ಸೊ ನಾವಿವತ್ತು ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ನ ಕಲ್ತ್ಲಿಕ್ಕೆ ಹೋಗ್ತಿದ್ದೀವಿ. ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ದು ಪ್ರಾಪರ್ಟೀಸು, ಟ್ರೆಂಡ್ ಎಲ್ಲ ನೋಡ್ಕೊತ ಹೋದರೆ ಪೀರಿಯಾಡಿಕ್ ಟ್ರೆಂಡ್ಸ್ನೇ ಫಾಲೋ ಮಾಡುತ್ತೆ. ಬಟ್ ಇಲ್ಲಿ ಕೆಲವೊಂದು ಎಕ್ಸೆಪ್ಷನ್ಸ್ ಬರುತ್ತೆ. ಆ ಎಕ್ಸೆಪ್ಷನ್ಸ್ ಯಾವ ಥರ ಇದೆ, ಏನಿದೆ, ಇದನ್ನು ನೀವು ಇಲ್ಲಿ ನೋಡ್ಕೊತಾ ಹೋಗ್ತೀರಾ. ಬಟ್ ನೀವೇನಾದರೂ ಪಿ ಬ್ಲಾಕ್ ಎಲಿಮೆಂಟ್ಸಲ್ಲಿ ಫಸ್ಟ್ ನಾನು ಬೇಸಿಕ್ಸ್ ಹೇಳ್ಕೊಟ್ಟಿರೋದು ನೋಡ್ಕೊಂಡಿಲ್ಲ, ಮ್ಯಾಮ್ ನಮಗೆ ಪಿ ಬ್ಲಾಕ್ ನಾನು ಆಲ್ರೆಡಿ ಓದಿದ್ದೀನಿ ಆ ಥರ ಅನ್ಕೊಂಡಿದ್ರೆ, ಡೋಂಟ್ ವರಿ. ಇಫ್ ಯು ನೋ ಪೀರಿಯಾಡಿಕ್ ಟ್ರೆಂಡ್ಸ್ ಬಿಫೋರ್, ದೆನ್ ಡೋಂಟ್ ವಾಚ್. ಅದನ್ನು ನೋಡಬೇಡಿ. ಇಲ್ಲ ಗೊತ್ತಿಲ್ಲ ಅಂತ ಹೇಳಿದ್ರೆ ಒಂದ್ಸತಿ ಅಟ್ ಲೀಸ್ಟ್ ನೋಡ್ಕೊಂಡು ಬನ್ನಿ. ಅದರ್ವೈಸ್ ನಾನು ಇಲ್ಲೂ ಕೂಡ ಹೇಳ್ತೀನಿ, ಬಟ್ ಸ್ವಲ್ಪ ಫಾಸ್ಟಾಗಿ ಹೇಳ್ತೀನಿ. ಸೊ ಲೆಟ್ ಸ್ಟಾರ್ಟ್. ಸೊ ಪೀರಿಯಾಡಿಕ್ ಟೇಬಲ್ ಎಲ್ಲರೂ ನೋಡಿದ್ದೀರಾ, ರೈಟ್? ಸೊ ಪೀರಿಯಾಡಿಕ್ ಟೇಬಲ್ ಅಲ್ಲಿ ನೋಡಿದಾಗ ನೀವು ಕಾಮನ್ ಆಗಿ ಏನು ಅಬ್ಸರ್ವ್ ಮಾಡಿದ್ದೀರಾ? ದಟ್ ದಿಸ್ ಈಸ್ ಯೋರ್ ಎಸ್ ಬ್ಲಾಕ್, this is your P block, and this one is your D block, and ಇದೆ ನಿಮ್ದು F block. ಇದಂತೂ ಎಲ್ಲರಿಗೂ ಗೊತ್ತೇ ಇದೆ. ಈಗ ಡಿ ಬ್ಲಾಕ್, ಎಫ್ ಬ್ಲಾಕ್, ಪಿ ಬ್ಲಾಕ್, ಎಸ್ ಬ್ಲಾಕ್ ಅಂತ ಏನಕ್ಕೆ ಕರೆದ್ರು ಈಗ ನೋಡ್ತಾ ಹೋಗಿ ಕ್ಲಿಯರ್ ಆಗಿ. ಸೊ ಎನರ್ಜಿ ಲೆವೆಲ್ಸ್ ಆಗಿ ಫಸ್ಟ್ ಡಿವೈಡ್ ಮಾಡ್ತೀವಿ. ಸೊ ನಮ್ದು ಯಾವುದೇ ಒಂದು ಮೆಟಲ್ಸ್ ಎಲಿಮೆಂಟ್ಸ್ದು ನಾವೇನಾದ್ರೂ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀತಾ ಹೋದ್ರೆ ನಾವು ಏನ್ ಹೇಳ್ತೀವಿ? ಎನರ್ಜಿ ಲೆವೆಲ್. ಸೊ ಇದ್ರ ಎನರ್ಜಿ ಲೆವೆಲ್ 1 ಅಲ್ಲಿ ಮಾತ್ರ ಎಲೆಕ್ಟ್ರಾನ್ ಇರುತ್ತೆ. ದಾಟ್ ಮೀನ್ಸ್ ಈ ತರ ಏನಾದ್ರೂ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಥವಾ ಸ್ಟ್ರಕ್ಚರ್, ಅಟಾಮಿಕ್ ಸ್ಟ್ರಕ್ಚರ್ ಬರೀತಾ ಹೋದ್ರೆ ಈ ತರ ಒಂದೇ ಒಂದು ಎನರ್ಜಿ ಲೆವೆಲ್ ಮಾತ್ರ ಇರುತ್ತೆ. ಅಂಡ್ ಇನ್ನ ಎನರ್ಜಿ ಲೆವೆಲ್ಸ್ ಇರ್ತವೆ, ಇರಲ್ಲ ಅಂತಲ್ಲ, ಎಷ್ಟೊಂದು ಇರ್ತವೆ. ಬಟ್ ಎಲೆಕ್ಟ್ರಾನ್ಸ್ ಎಲ್ಲಿ ಪ್ರೆಸೆಂಟ್ ಆಗಿರುತ್ತೆ? ಓನ್ಲಿ ಇನ್ ಫಸ್ಟ್ ಎನರ್ಜಿ ಲೆವೆಲ್ ಅಂತ ಅರ್ಥ. ಅಂಡ್ ಫಸ್ಟ್ ಎನರ್ಜಿ ಲೆವೆಲ್ ನಿಮ್ದು KLMN ಆ ತರ ಕೂಡ ನೀವೇನ್ ಮಾಡ್ತೀರಾ? ರೆಪ್ರೆಸೆಂಟ್ ಮಾಡ್ತೀರಾ. ಅಂಡ್ ಫಸ್ಟ್ ಎನರ್ಜಿ ಲೆವೆಲ್ ಆಗಿರೋದ್ರಿಂದ ಅಲ್ಲಿ 2 ಎಲೆಕ್ಟ್ರಾನ್ ಮಾತ್ರ ಇರುತ್ತೆ ಸಾಧ್ಯ. ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ 2 ಮಾತ್ರ. ಸೊ ಫಸ್ಟ್ ಎನರ್ಜಿ ಲೆವೆಲ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ ಇರಬೇಕು? ಪೀರಿಯಾಡಿಕ್ ಟೇಬಲ್ ಅಲ್ಲಿ 2 ಆಟಮ್ಸ್ ಇರಬೇಕು, 2 ಎಲಿಮೆಂಟ್ಸ್ ಇರಬೇಕು, ರೈಟ್? ಸೊ ಹೈಡ್ರೋಜನ್ ಇದೆ, ಹೀಲಿಯಂ ಇದೆ. ನೆಕ್ಸ್ಟ್ ಎನರ್ಜಿ ಲೆವೆಲ್ ಏನು? ದಿಸ್ ಇಸ್ ಯೋರ್ N is equal to 1 and this is your N is equal to 2. and ಈ N is equal to 2 ಅಲ್ಲಿ ನಿಮ್ದು 8 ಎಲೆಕ್ಟ್ರಾನ್ಸ್ ಮ್ಯಾಕ್ಸಿಮಮ್ ಆಗುತ್ತೆ. 8 ಎಲೆಕ್ಟ್ರಾನ್ಸ್ ಮ್ಯಾಕ್ಸಿಮಮ್. ಸೊ ಏನಾದ್ರೂ 8 ಎಲೆಕ್ಟ್ರಾನ್ಸ್ ಮ್ಯಾಕ್ಸಿಮಮ್ ಆದ್ರೆ ಎಷ್ಟು ನಿಮ್ದು ಎಲಿಮೆಂಟ್ಸ್ ಇರುತ್ತೆ? ಇಲ್ಲಿ 8 ಎಲಿಮೆಂಟ್ಸ್ ಇರುತ್ತೆ, ಸಿಂಪಲ್. ಸೊ ಈ ತರ ನಾನೇನ್ ಮಾಡ್ತೀನಿ? ಎನರ್ಜಿ ಲೆವೆಲ್ಸ್ ನಾನು ಡಿವೈಡ್ ಮಾಡ್ತೀನಿ. 3, N is equal to 4, N is equal to 5, N is equal to 6 and N is equal to 7. ಇದಾಯ್ತಾ? ಸೊ ದೀಸ್ ಆರ್ ದಿ ಪೀರಿಯಡ್ಸ್. ಸೊ ನಂಬರ್ ಆಫ್ ಪೀರಿಯಡ್ಸ್ 7 ಇತ್ತು. ಅಂಡ್ ಗ್ರೂಪ್ಸ್ ಹೋಗ್ತಾ ಹೋದ್ರೆ ಎಷ್ಟು ಗ್ರೂಪ್ಸ್ ಬರುತ್ತೆ? ಸೊ ಟೋಟಲಿ ಯು ಹ್ಯಾವ್ 18 ಗ್ರೂಪ್ಸ್ ಇದಾವೆ, ರೈಟ್? ಸೊ 18 ಗ್ರೂಪ್ಸ್ ಇದ್ಮೇಲೆ ನಾನು ಇದನ್ನ ಎಸ್ ಬ್ಲಾಕ್ ಹೇಳಿದೆ. ಸೊ ಎಸ್ ಸಬ್ಶೆಲ್ ಅಲ್ಲಿ ಎಷ್ಟು ನಂಬರ್ ಆಫ್ ಮ್ಯಾಕ್ಸಿಮಮ್ ಎಲೆಕ್ಟ್ರಾನ್ಸ್ ಇರುತ್ತೆ? 2 ಎಲೆಕ್ಟ್ರಾನ್ಸ್. ಡಿ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ ಮ್ಯಾಕ್ಸಿಮಮ್? 10 ಎಲೆಕ್ಟ್ರಾನ್ಸ್. ಪಿ ಎಲ್ ಎಷ್ಟಿರುತ್ತೆ? 6 ಎಲೆಕ್ಟ್ರಾನ್ಸ್. ಅಂಡ್ ಎಫ್ ಎಲ್ ಎಷ್ಟಿರುತ್ತೆ? 14 ಎಲೆಕ್ಟ್ರಾನ್ಸ್. ಸೊ ನಂಬರ್ ಆಫ್ ಎಲಿಮೆಂಟ್ಸ್ ಎಸ್ ಬ್ಲಾಕ್ ಅಲ್ಲಿ ಎಷ್ಟಿರ್ಬೇಕು? 2 ಇರ್ಬೇಕಾ? ಸೊ 2 ಗ್ರೂಪ್ ಇರುತ್ತೆ. ಅಂಡ್ ಡಿ ಅಲ್ಲಿ 10 ಗ್ರೂಪ್ಸ್ ಇರುತ್ತೆ, ಪಿ ಅಲ್ಲಿ 6 ಗ್ರೂಪ್ಸ್ ಇರುತ್ತೆ, ಅಂಡ್ ಎಫ್ ಅಲ್ಲಿ ಗ್ರೂಪ್ ಒಂದೇ ಇರುತ್ತೆ. 14 ಗ್ರೂಪ್ ಅಂತ ತಿಳ್ಕೊಳಕ್ ಹೋಗ್ಬಿಡಿ. ಸೊ ಎಫ್ ಬ್ಲಾಕ್ ಅಲ್ಲಿ ಯು ಹ್ಯಾವ್ ಟು ರಿಮೆಂಬರ್ ಇಟ್ ಬಿಲಾಂಗ್ಸ್ ಟು ಗ್ರೂಪ್ 3 ಓನ್ಲಿ. ಎಲ್ಲ ಎಲಿಮೆಂಟ್ಸು ಗ್ರೂಪ್ 3 ಅಲ್ಲೇ ಬಿಲಾಂಗ್ ಆಗತ್ತೆ. ದಟ್ ಈಸ್ ಇದಾದ್ಮೇಲೆ. ಸೊ ಇಲ್ಲಿ ಲ್ಯಾಂಥನಮ್, ಆಕ್ಟಿನಿಯಂ ಇರತ್ತಲ್ವಾ, ಇದಾದ್ಮೇಲೆನೆ ಈ ತರನೇ ಇದೇ ಒಂದು ಗ್ರೂಪ್ 3 ಅಲ್ಲಿ ಬಿಲಾಂಗ್ ಆಗಂತ ಎಲಿಮೆಂಟ್ಸ್ಗಳು ಎರಡೂದು ಅಷ್ಟೇ. ಲ್ಯಾಂಥನೈಡ್ಸ್ ಅಷ್ಟೇ, ಆಕ್ಟಿನೈಡ್ಸ್ ಅಷ್ಟೇ. ಕ್ಲಿಯರಾ? ಈಗ ಬರೋಣ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ನಾರ್ಮಲಿ ನೀವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರಿಬೇಕಾದ್ರೆ ನೀವು ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ರೂಲ್ಸ್ ಏನಿತ್ತು ಆ ತರ ಫಾಲೋ ಮಾಡ್ತಿದ್ರಿ. ಬಟ್ ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ನೀವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರಿಬೇಕಾದ್ರೆ ನೀವು ಕೆಲವೊಂದು ಎಕ್ಸೆಪ್ಷನ್ಸ್ ನೋಡ್ತೀರಾ. ದಟ್ ಈಸ್ ಬಿಕಾಸ್ ಇಲ್ಲಿ ಕೆಲವೊಂದ್ಸತಿ ಏನಾಗತ್ತೆ ಅಂತ ಹೇಳಿದ್ರೆ, ಲೆಟ್ಸ್ ಸೇ ನಿಮ್ಮ ಹತ್ರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಲ್ಲಿ ಏನಾಯ್ತು, N D 4 ಇದೆ, N
NS2 ಇದೆ ಅನ್ಕೊಳ್ಳಿ. ಈ ತರ ಯಾವಾಗಿರತ್ತೆ ನಿಮಗೆ ಗೊತ್ತಿದೆ, ದಟ್ ಈಸ್ ಹಾಫ್ ಫಿಲ್ಡ್ ಆರ್ ಸ್ಟೇಬಲ್. ಅಂಡ್ ಈ ಸ್ಟೇಬಲ್ ಇರೋದ್ರಿಂದ whenever energy gap between ND and NS is less, ಇದನ್ನ ಪಾಯಿಂಟ್ ನೋಟ್ ಡೌನ್ ಮಾಡಿ, ಲೆಸ್ ಇದ್ದಾಗ ಮಾತ್ರ ಲೆಸ್ ND4NS2 is converted into ND5NS1 and ND9NS2 will be converted into ND10NS1. ಸೊ ಈ ತರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಲ್ಲಿ ಚೇಂಜಸ್ ಆಗ್ತಾ ಹೋಗುತ್ತೆ. ಯಾಕೆ? ನಿಮ್ದು ND ಮತ್ತೆ NS ಅಲ್ಲಿ ಎನರ್ಜಿ ಗ್ಯಾಪ್ ಏನಿತ್ತು ತುಂಬಾ ಕಡಿಮೆ ಇತ್ತು. ತುಂಬಾ ಕಡಿಮೆ ಇರೋದ್ರಿಂದ ಇಲ್ಲೇನಾಯ್ತು, ಎಲೆಕ್ಟ್ರಾನ್ ಫ್ರಮ್ S subshell jumps to D subshell. ಕ್ಲಿಯರಾ? ಸೊ ಈ ಕಾನ್ಸೆಪ್ಟ್ ಕ್ಲಿಯರ್ ಆದ್ರೆ ಇಲ್ಲಿ ನೀವು ಎಕ್ಸೆಪ್ಷನ್ಸ್ ಹೇಗ್ ಬರುತ್ತೆ ಅಂತ ನಿಮ್ಗೆ ಆರಾಮಾಗಿ ಗೊತ್ತಾಗುತ್ತೆ. ಸೊ ಇಟ್ ವಿಲ್ ಬಿ ND5NS1, ಬಟ್ ಇಲ್ಲಿ ಬರ್ದಿರ್ತೀನಿ ನೋಡಿ, ದಿಸ್ ನಾಟ್ ಆಲ್ವೇಸ್, ಯಾವಾಗ್ಲೂ ಆಗ್ಲಿಕ್ಕಿದು ಸಾಧ್ಯ ಇಲ್ಲ. ಯಾವಾಗ ಆಗಲ್ಲ? ಬಿಕಾಸ್ sometimes energy gap between NS and ND is large. ND ಅಲ್ಲ, ಸಾರಿ, ಇಲ್ಲಿ I made a mistake, N-1D. Okay? N-1D ಎನರ್ಜಿ ಗ್ಯಾಪ್ ಏನಾಗಿರತ್ತೆ? ಜಾಸ್ತಿ ಇರತ್ತೆ. -1D ಓಕೆನಾ? ಸೊ ಇದು ರೂಲ್ ಗೊತ್ತಿದ್ರೆ ನಿಮ್ಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಲ್ಲಂತೂ ಯಾವುದೇ ಒಂದು ಪ್ರಾಬ್ಲಮ್ ಆಗೋದಿಲ್ಲ. ಅಂಡ್ ಇನ್ನೊಂದು ನಾರ್ಮಲಿ ರೂಲ್ ನಿಮ್ಗೆ ಗೊತ್ತೇ ಇದೆ, ದಟ್ ಈಸ್ ನಿಮ್ಮ ಹತ್ರ N is equal to 1 ಎನರ್ಜಿ ಲೆವೆಲ್ 1, ಎನರ್ಜಿ ಲೆವೆಲ್ 2, ಎನರ್ಜಿ ಲೆವೆಲ್ 3, ಎನರ್ಜಿ ಲೆವೆಲ್ 4 ಈ ತರ ಇದೆ ಅಂತ ಹೇಳಿದ್ರೆ ನೀವು ಯಾವ ತರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನ ಬರೀತೀರಾ? ಸೊ ಫಸ್ಟ್ ಒಂದಲ್ಲಿ ಬರೀ 1s ಇರುತ್ತೆ, 2s 2p, 3s 3p 3d, 4s 4p 4d 4f ಇರುತ್ತೆ. ಅಂಡ್ ಡೈರೆಕ್ಷನ್ ಯಾವ ಕಡೆ ಇರುತ್ತೆ ನಿಮ್ದು? ಸೊ ಫಸ್ಟ್ 1s ಬರೀತೀರಾ, ಅಂಡ್ ದೆನ್ 2s, ಆಮೇಲೆ ದೆನ್ 2p 3s, ಆಮೇಲೆ ದೆನ್ 3p 4s, ಈ ತರ ಬರಿತಾ ಹೋಗ್ತೀರಾ. ಸೊ ಈ ಟೈಪಲ್ಲಿ ಅರೇಂಜ್ಮೆಂಟ್ ನಿಮ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ದು ಇರುತ್ತೆ. ಇಟ್ ಈಸ್ ಕ್ಲಿಯರ್? ಸೊ ನೌ ವಿ ಕ್ಯಾನ್ ಮೂವ್ ಬ್ಯಾಕ್ ಟು ಹಿಯರ್. ಇಲ್ಲಿ ನೋಡಿ, ಇವಾಗ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಹೇಳಿದೆ. ಬಟ್ ಡಿ ಬ್ಲಾಕ್ ಎಲಿಮೆಂಟ್ಸ್ ನ ನೀವು ಇನ್ನೊಂದು ನೇಮ್ ಅಲ್ಲೂ ಕೂಡ ಕರೀತೀರಾ. ಸೊ ದಟ್ ಈಸ್ ಯೋರ್ ಔಟರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್. ಅದೇ ಈ ಎಫ್ ಬ್ಲಾಕ್ ನೀವೇನ್ ಕರೀತೀರಾ? ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್. ಬಟ್ ಈ ಡಿ ಅಂಡ್ ಎಫ್ ಬ್ಲಾಕ್ ನ ಜೊತೆಗೆ ಕಂಪೇರ್ ಮಾಡಿದ್ರೆ ಜೊತೆಗೆ ಏನ್ ಕರೀತೀರಾ ನೀವು? ಎರಡನ್ನೂ ಜೋಡಿಸಿ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರೀತೀರಾ. ಸೊ ಈ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಏನಕ್ಕೆ ಕರೆದ್ವಿ? ಔಟರ್ ಟ್ರಾನ್ಸಿಷನ್ ಏನಕ್ಕೆ ಕರೆದ್ವಿ? ಇನ್ನರ್ ಟ್ರಾನ್ಸಿಷನ್ ಏನಕ್ಕೆ ಕರೆದ್ವಿ? ಅದನ್ನ ನಾನು ನೆಕ್ಸ್ಟ್ ಬರ್ದಿರೋದು, ಬಿಕಾಸ್ ಇಟ್ ವಿಲ್ ಬಿ ಆಸ್ಕ್ಡ್ ಇನ್ ಯೋರ್ ಬೋರ್ಡ್ ಎಕ್ಸಾಮಿನೇಷನ್. ಓಕೆನಾ? ಸೊ ಫಸ್ಟ್ ಒನ್ ನೋಡ್ಕೊಳ್ಳೋಣ. ಸೊ ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಆರ್ ಕಾಲ್ಡ್ ಟ್ರಾನ್ಸಿಷನ್ ಎಲಿಮೆಂಟ್ಸ್. ಸೊ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಏನಕ್ಕೆ ಕರೆದ್ವಿ ಅಂತ ಹೇಳಿದ್ರೆ, ಇದ್ರದ್ದು ಪ್ರಾಪರ್ಟೀಸ್ ನ ಯಾವಾಗ ಸೈಂಟಿಸ್ಟ್ ಗಳೆಲ್ಲ ಸ್ಟಡಿ ಮಾಡಿದ್ರು, ಅವ್ರು ಏನ್ ರಿಸಲ್ಟ್ ಸಿಕ್ತು ಅಂತ ಹೇಳಿದ್ರೆ, ಇದ್ರ ಪ್ರಾಪರ್ಟೀಸು
ಎಸ್ ಅಂಡ್ ಪಿ ಬ್ಲಾಕ್ ಎಲಿಮೆಂಟ್ಸ್ಗೆ ಸ್ವಲ್ಪ ಸಿಮಿಲಾರಿಟಿ ಎರಡರದ್ದು ಇತ್ತು. ಇಟ್ ವಾಸ್ ಇನ್ ಬಿಟ್ವೀನ್ ಇಂಟರ್ಮೀಡಿಯೇಟ್ ಅಲ್ಲಿ ಇತ್ತು. ಅಂಡ್ ಇನ್ನೊಂದು ರೀಸನ್ ಏನಂತ ಹೇಳಿದ್ರೆ ಇದು ಎಸ್ ಅಂಡ್ ಪಿ ಬ್ಲಾಕ್ ಮಧ್ಯದಲ್ಲಿ ಒಂದು ಟ್ರಾನ್ಸಿಷನ್ ತರ ಲೈಕ್ ಆಸ್ ಅ ಬ್ರಿಡ್ಜ್ ತರ ಕೆಲಸ ಆಗ್ತಿದೆ. ಸೊ ಫಸ್ಟ್ ಏನ್ ರೀಸನು, ದ ಎಲಿಮೆಂಟ್ಸ್ ಆಫ್ ದಿಸ್ ಬ್ಲಾಕ್ ಹ್ಯಾವ್ ಜನರಲ್ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಇಂಟರ್ಮೀಡಿಯೇಟ್ ಬಿಟ್ವೀನ್ ದ ಎಲಿಮೆಂಟ್ಸ್ ಆಫ್ ಎಸ್ ಅಂಡ್ ಪಿ ಬ್ಲಾಕ್. ಸೊ ಪ್ರಾಪರ್ಟೀಸ್ ಏನಾಗ್ತಿತ್ತು, ಇಂಟರ್ಮೀಡಿಯೇಟ್ ಆಗಿತ್ತು. ನೆಕ್ಸ್ಟ್ ಬರೋಣ, ನಂದು ಡಿ ಬ್ಲಾಕ್ ಎಲಿಮೆಂಟ್ಸ್ ನ ನಾವು ಯಾಕೆ ಔಟರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರೆದ್ವಿ ಅಂತ ಹೇಳಿದ್ರೆ, ಯಾವೊಂದು ಲಾಸ್ಟ್ ಎಲೆಕ್ಟ್ರಾನ್ ಏನ್ ಆಡ್ ಆಗತ್ತಲ್ವಾ, ಆ ಎಲೆಕ್ಟ್ರಾನ್ ಎಲ್ಲಿ ಆಡ್ ಆಗುತ್ತೆ ಆ ಒಂದು ನಾವು ಎನರ್ಜಿ ಲೆವೆಲ್ ನ ನೋಡ್ಕೊಂಡು ಇದನ್ನ ಕರಿತೀವಿ. ಸೊ ಡಿ ಬ್ಲಾಕ್ ನ ಔಟರ್ ಟ್ರಾನ್ಸಿಷನ್, ವೆರಸ್ ಎಫ್ ಬ್ಲಾಕ್ ನ ನಾವು ಇನ್ನರ್ ಟ್ರಾನ್ಸಿಷನ್ ಅಂತ ಕರಿತೀವಿ. ಸೊ ಯಾಕೆ ನೋಡಿ, ಇದ್ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ದು ಲಾಸ್ಟ್ ಎಲೆಕ್ಟ್ರಾನ್ ಏನಿತ್ತು, ಲಾಸ್ಟ್ ಎಲೆಕ್ಟ್ರಾನ್ ಎಲ್ ಆಡ್ ಆಗುತ್ತೆ, ಪೆನಲ್ಟಿಮೇಟ್ ಎನರ್ಜಿ ಲೆವೆಲ್ ಅಲ್ಲಿ ಆಗುತ್ತೆ, ದಟ್ ಈಸ್ n-1d. ದಿಸ್ ಇಸ್ ಕಾಲ್ಡ್ ಪೆನಲ್ಟಿಮೇಟ್. ಅಂಡ್ ಪ್ರೀ ಪೆನಲ್ಟಿಮೇಟ್ ಅಂತ ಹೇಳಿದ್ರೆ n-2. ಲಾಸ್ಟ್ ಎನರ್ಜಿ ಲೆವೆಲ್ ಏನಿತ್ತು, ಎನ್ ಇತ್ತು. ಎನ್ ಕಿಂತ ಮುಂಚೆ ಇರೋದು ಪೆನಲ್ಟಿಮೇಟ್, ಅದಕ್ಕಿಂತ ಮುಂಚೆ ಇರೋ ಎನರ್ಜಿ ಲೆವೆಲ್ ಪ್ರೀ ಪೆನಲ್ಟಿಮೇಟ್. ಓಕೆನಾ? ಸೊ ಇಲ್ಲಿ ನೋಡಿ, ಅಥವಾ ಆಂಟಿ ಪೆನಲ್ಟಿಮೇಟ್ ಅಂತಾನೂ ಕೂಡ ಕರಿತೀರಾ. ಆದ್ರೆ ಎಫ್ ಬ್ಲಾಕ್ ಅಲ್ಲಿ ಏನಾಯ್ತು, ನಿಮ್ದು ಲಾಸ್ಟ್ ಎಲೆಕ್ಟ್ರಾನು ವಿಚ್ ಈಸ್ ಆಡೆಡ್ ಟು ದ ಆಂಟಿ ಪೆನಲ್ಟಿಮೇಟ್ ಆರ್ ಪ್ರೀ ಪೆನಲ್ಟಿಮೇಟ್ ಎನರ್ಜಿ ಶೆಲ್, ಯಾವ್ದದು n-2df. ಸೊ ಇದರಿಂದ ನಾವೇನ್ ಕರಿದ್ವಿ, ಇದನ್ನ ಒಂದ್ಸತಿ ಔಟರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂಡ್ ಇದನ್ನ ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಕ್ಲಿಯರಾ? ಸೊ ಫಸ್ಟ್ ನಾವು ಡಿ ಬ್ಲಾಕ್ ಬಗ್ಗೆ ಓದೋಣ ಅಂಡ್ ದೆನ್ ನಾವು ಶಿಫ್ಟ್ ಆಗೋಣ ಎಫ್ ಬ್ಲಾಕ್ ಬಗ್ಗೆ, ಯಾಕಂದ್ರೆ ಪ್ರಾಪರ್ಟೀಸ್ ವೇರಿ ಆಗ್ತಿದೆ ಇದರಲ್ಲಿ. ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ನೀವು ಓದ್ಬೇಕಾಗಿರೋದು ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಮಾತ್ರ ಜಾಸ್ತಿ, ಅಂಡ್ ದೆನ್ ಡಿಫ್ರೆನ್ಸಸ್ ಅಂಡ್ ಸಿಮಿಲಾರಿಟೀಸ್. ವೆರಾಸ್ ಡಿ ಬ್ಲಾಕ್ ಅಲ್ಲಿ ನೀವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೋಡ್ಕೊಂತೀರಾ, ದೆನ್ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡ್ಕೊಂತೀರಾ, ದೆನ್ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್, ಬಿಕಾಸ್ ಇಂಪಾರ್ಟೆಂಟ್ ಕಂಪೌಂಡ್ಸ್ ನಾವು ಎಲ್ಲಾ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲೂ ಓದಿದ್ವಿ, ಇದರಲ್ಲೂ ಕೂಡ 2 ಓದ್ತೀರಾ, ದಟ್ ಈಸ್ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಅಂಡ್ ಪೊಟ್ಯಾಷಿಯಂ ಡೈಕ್ರೋಮೇಟ್. ಅಂಡ್ ಅದಾದ್ಮೇಲೆ ಇನ್ನ ಕೆಲವೊಂದು ಇಂಪಾರ್ಟೆಂಟ್ ಕಂಪೌಂಡ್ಸ್ದು ಲಿಸ್ಟ್ ನೀವು ಮಾಡ್ಕೊಳ್ಳೋಣ. ಓಕೆನಾ? ಸೊ ಲೆಟ್ ಸ್ಟಾರ್ಟ್. ಸೊ ಫಸ್ಟ್ ಒನ್, ನಾವು ಇದ್ರ ಹೋಗೋಕ್ಕಿಂತ ಮುಂಚೆ ನಾನು ಹೇಳ್ದೆ ಲಾಸ್ಟ್ ಅಲ್ಲಿ, ಹಾಫ್ ಫೀಲ್ಡ್ ಏನಾಗಿರುತ್ತೆ, ಸ್ಟೇಬಲ್ ಇರುತ್ತೆ. ಅಂಡ್ ನಮ್ದು ಯೂನಿವರ್ಸಲ್ ಅಲ್ಲಿ ಏನೇ ಒಂದು ಎಲಿಮೆಂಟ್ಸ್ ಆಗ್ಲಿ ಸ್ಟೇಬಿಲಿಟಿ ಕರೆ ಡೈವರ್ಟ್ ಆಗ್ತಿರತ್ತೆ. ಅಂಡ್ ಆ ಸ್ಟೇಬಿಲಿಟಿ ಏನಕ್ಕೆ ಸಿಗತ್ತೆ ಅದು ಕ್ವಶನ್ ಬರುತ್ತಲ್ವಾ ಮೈಂಡ್ ಅಲ್ಲಿ. ಸೊ ಅದೇ ಕ್ವಶನ್ ನಾನು ಆನ್ಸರ್ ಮಾಡಿದ್ದೀನಿ. ವೈ ದ ಹಾಫ್ ಫೀಲ್ಡ್ ಅಂಡ್ ಫುಲ್ಲಿ ಫಿಲ್ಡ್ electronic configuration or orbitals, subshells or stable. First one is symmetrical distribution of electrons. So ಒಂದು ಶೆಲ್ ಅಲ್ಲಿ ಯಾವ ತರ ನಾವು ಮ್ಯಾಕ್ಸಿಮಮ್ ಎಲೆಕ್ಟ್ರಾನ್ಸ್ ಫೈಂಡ್ ಔಟ್ ಮಾಡಿದೀವಿ ಅಂತ ಹೇಳಿದ್ರೆ ಅಲ್ಲಿ ಸಿಮಿಟ್ರಿ ಇರುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಯೂನಿವರ್ಸಲ್ ಅಲ್ಲಿ ಎಲ್ಲೆಲ್ಲಿ ಸಿಮಿಟ್ರಿ ಇರುತ್ತೆ ದಟ್ ವಿಲ್ ಬಿ ದ ಮೋಸ್ಟ್ ಬ್ಯೂಟಿಫುಲ್ ಅಂಡ್ ಸ್ಟೇಬಲ್ ಥಿಂಗ್. ಸೊ ಸಿಮಿಟ್ರಿ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅಲ್ಲೇನ್ ಸಿಗುತ್ತೆ ನಮ್ಗೆ, ಸಿಮಿಟ್ರಿ ಸಿಕ್ಕೋಗತ್ತೆ. ಸೊ ಸಿಮಿಟ್ರಿ ಇರೋದ್ರಿಂದ ಸಿಮಿಟ್ರಿಕಲ್ ಡಿಸ್ಟ್ರಿಬ್ಯೂಷನ್ ಆಫ್ ಎಲೆಕ್ಟ್ರಾನ್ಸ್ ಇಟ್ ವಿಲ್ ಬಿ ಸ್ಟೇಬಲ್. ಓಕೆನಾ? ನೆಕ್ಸ್ಟ್ ಬರೋಣ, ರಿಲೇಟಿವ್ಲಿ ಸ್ಮಾಲ್ ಶೀಲ್ಡಿಂಗ್. ಸೊ ಶೀಲ್ಡಿಂಗ್ ಎಫೆಕ್ಟ್ ನಿಮ್ದು ಜಾಸ್ತಿ ಆದಂಗೆ ಸ್ಟೇಬಿಲಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಆಯ್ತಾ? ಸೊ ಶೀಲ್ಡಿಂಗ್ ಎಫೆಕ್ಟ್ ಎಲ್ಲಿ ಕಡಿಮೆ ಇರುತ್ತೆ, ದೇರ್ ವಿಲ್ ಬಿ ಯು ಹ್ಯಾವ್ ವೆರಿ ಲೆಸ್ shielding effect, stable configuration you can find. Next is smaller Coulombic repulsion energy. ಸೊ ಯಾವಾಗ ಒಂದು ಆರ್ಬಿಟಲ್ ಅಲ್ಲಿ ಎಲೆಕ್ಟ್ರಾನ್ ಕ್ರೌಡಿಂಗ್ ಆಗತ್ತೆ, ಜಾಸ್ತಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಬಂದು ಕೂತ್ಕೊಳತ್ತೆ, ಅದ್ರ ಮಧ್ಯದಲ್ಲಿ ಏನಾಗುತ್ತೆ, ರಿಪಲ್ಷನ್ಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂಡ್ ವೆನ್ ಎವರ್ ದೇರ್ ಇಸ್ ಅ ರಿಪಲ್ಷನ್ ದಟ್ ಈಸ್ ಕೂಲಂಬಿಕ್ ರಿಪಲ್ಷನ್, ಅಂದ್ರೆ ಲೈಕ್ ಚಾರ್ಜ್ ರಿಪೆಲ್ಸ್ ಲೈಕ್ ಚಾರ್ಜ್ ಅಂತ. ಅವಾಗ ಏನಾಗುತ್ತೆ, ಸ್ಟೇಬಿಲಿಟಿ ಕಡಿಮೆ ಆಗತ್ತೆ. ಎಲ್ಲಿ ಜಗಳಗಳು ನುಕಾಟಗಳು ಜಾಸ್ತಿ ಆಗತ್ತೆ ಅಲ್ಲಿ ಏನಾಗುತ್ತೆ, ಆಬ್ವಿಯಸ್ಲಿ ಸ್ಟೇಬಿಲಿಟಿ ಕಡಿಮೆ ಇರುತ್ತೆ, ರೈಟ್? ನೆಕ್ಸ್ಟ್ ಬರೋಣ, ಲಾರ್ಜರ್ ಎಕ್ಸ್ಚೇಂಜ್ ಎನರ್ಜಿ. ಎಕ್ಸ್ಚೇಂಜ್ ಎನರ್ಜಿ ಲಾರ್ಜರ್ ಬಂತ ಹೇಳಿದ್ರೆ ನಿಮ್ದು ಅನ್ಕೊಳ್ಳಿ, ನಾನು ಅಲ್ಲಿ ಹೇಳ್ದೆ n-1d ಅಂಡ್ ns ಇತ್ತು. ಸೊ ಇವೆರಡರ ಮಧ್ಯೆ ಎನರ್ಜಿ ತುಂಬಾ ಕಡಿಮೆ ಇತ್ತು, ಅದರಿಂದ ಏನಾಯ್ತು, ಎಲೆಕ್ಟ್ರಾನ್ಸ್ ಜಂಪ್ ಆದ್ವು ಬೇರೆ ಶೆಲ್ ಅಲ್ಲಿ, ಅಥವಾ ಕೆಳಗಡೆ ಜಂಪ್ ಆದ್ವು, ಅಂದ್ರೆ ಕೆಳಗಡೆ ಶೆಲ್ ಅಲ್ಲಿ ಜಂಪ್ ಆದ್ವು, ರೈಟ್? ಬಟ್ ಈ ಎನರ್ಜಿ ಎಕ್ಸ್ಚೇಂಜ್ ಎನರ್ಜಿ ಏನಾಗಿತ್ತು, ಜಾಸ್ತಿ ಇದ್ರೆ ಈ ಜಂಪಿಂಗ್ ಆಗತ್ತಾ, ಆಗಲ್ಲ. ಸೊ ಇಟ್ ವಿಲ್ ರಿಮೇನ್ ಇನ್ ಇಟ್ಸ್ ಓನ್ ಸ್ಟೇಟ್, ವೆರಿ ಸ್ಟೇಬಲ್. ಕ್ಲಿಯರಾ?
ಸೊ 4th ಪಾಯಿಂಟ್ ಕ್ಲಿಯರ್. And next ಬರೋಣ, ns and n-1d orbital almost have similar energy difference between 3d and 4s orbitals is not large enough to prevent the electron entering the 3d orbitals. Thus, to acquire increased stability, one of the 4s electron goes to nearby 3d orbitals so that 3d orbitals become half filled. ಸೊ ಅಲ್ಲಿ ಹೇಳಿದ್ನಲ್ವಾ 3d orbitals ಹೇಗೆ half filled ಏನಕ್ಕೆ ಆಯಿತು, ಬಿಕಾಸ್ ಟು ಗೇನ್ ಅಟೈನ್ ದಿ ಸ್ಟೆಬಿಲಿಟಿ ಅವಾಗ ಏನಾಗಿತ್ತು, ಎಕ್ಸ್ಚೇಂಜ್ ಎನರ್ಜಿ ತುಂಬಾ ಕಡಿಮೆ ಇತ್ತು. ಸೊ ಎಲೆಕ್ಟ್ರಾನ್ಸ್ ಯಾವಾಗ ಜಂಪ್ ಆದ್ವು, ಹಾಫ್ ಫಿಲ್ಡ್ ಆಯ್ತು, ಅಂಡ್ ದೇರ್ ಫೋರ್ ಇವೆಲ್ಲ 4 ಕ್ರೈಟೀರಿಯಾಗಳು ಫುಲ್ಫಿಲ್ ಆದ್ವು, ಇಟ್ ಬಿಕೇಮ್ ಸ್ಟೇಬಲ್. ಕ್ಲಿಯರ್? ಸೊ ನಾವ್ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್. ಸೊ ಈ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಹೇಳೋದಕ್ಕಿಂತ ಮುಂಚೆ ನಾನಲ್ಲಿ ನಿಮ್ಗೆ ಹೇಳ್ದೆ ದಟ್ ಈಸ್ ಶೀಲ್ಡಿಂಗ್ ಎಫೆಕ್ಟ್. ಸೊ ಈ ಚಾಪ್ಟರ್ ಓದ್ಬೇಕಾರೆಲ್ಲ ಶೀಲ್ಡಿಂಗ್ ಎಫೆಕ್ಟ್ ನೀವು ನೋಡ್ತೀರಾ. ಸೊ ನಾನಿಲ್ಲಿ 2 ಫಿನಾಮಿನಾ ನಿಮ್ಗೆ ಹೇಳ್ತೀನಿ. Are you ready? So let's start. So first one is shielding effect. Shielding effect. Next one is penetration effect. ಈಗ ಈ ಪೆನಿಟ್ರೇಷನ್ ಎಫೆಕ್ಟ್ ಅಲ್ಲಿ ನೋಡಿ, ನನ್ನ ಹತ್ರ ಏನಾಗಿತ್ತು, ಒಂದು ಈ ತರ ಆಟಮ್ ಇದೆ. ಓಕೆನಾ? ಸೊ ಈ ತರ ಆಟಮ್ ಇದೆ ಅಂತ ಅನ್ಕೊಳ್ಳಿ. ಈ ಆಟಮ್ ಅಲ್ಲಿ ಏನಾದ್ರೂ ನಂದು ನಾರ್ಮಲಿ ಯಾವ ತರ ಇರ್ಬೇಕಾಗಿತ್ತು, ದಿಸ್ ಆರ್ ದ ನಾರ್ಮಲ್, ಯೆಲ್ಲೋ ಕಲರ್ ನ ಡಿಫೈನ್ ಮಾಡಿರೋದು ನಾರ್ಮಲ್ ಎನರ್ಜಿ ಲೆವೆಲ್. ಬಟ್ ಯಾವಾಗ ನಂದು ಇದೇನಾಗಿದೆ, ನ್ಯೂಕ್ಲಿಯಸ್ ಏನಾಗಿದೆ ಪುಲ್ ಮಾಡ್ತಾ ಹೋಗುತ್ತಲ್ವಾ, ಸೊ ಇದನ್ನೇನಾಗುತ್ತೆ, ಪುಲ್ ಮಾಡ್ತಾ ಹೋಗುತ್ತೆ ತನ್ನ ಕಡೆಗೆ, ಅಟ್ರಾಕ್ಷನ್ ಇರತ್ತೆ. ಅವಾಗ ನಂದೇನಾಗತ್ತೆ, ದಟ್ ಈಸ್ ಪಾತ್ ಏನಾಗತ್ತೆ, ಈ ತರ ಬಂದ್ಬಿಡುತ್ತೆ. ಇದಿಲ್ ಬರುತ್ತೆ, ಇದಿಲ್ ಬರೋದ್ರಿಂದ ಇದಿಲ್ ಬರುತ್ತೆ. ಸೊ ನಾನು ಸ್ಪೆರಿಕಲ್ ಇರೋದು ತೋರಿಸಿದೀನಿ, ದಟ್ ಮೀನ್ಸ್ ಎಸ್ ಅಲ್ಲಿ ಜಾಸ್ತಿ ಆಗೋ ಚಾನ್ಸಸ್ ಇದೆ ಅಂತ ಅರ್ಥ. ರೈಟ್? ಸೊ ಇನಿಷಿಯಲಿ ಎಷ್ಟಿತ್ತು ಅದಕ್ಕಿಂತ ಸ್ವಲ್ಪ ಮುಂದೆ ಬರ್ತಾ ಹೋಗುತ್ತೆ. ಸೊ ದಿಸ್ ವಿಲ್ ಬಿ ಡ್ಯೂ ಟು ಅಟ್ರಾಕ್ಷನ್ ಆರ್ penetration of subshell towards nucleus. ಸೊ ನ್ಯೂಕ್ಲಿಯಸ್ ಟುವರ್ಡ್ಸ್ ಯಾವಾಗ ಪೆನಿಟ್ರೇಷನ್ ಆಗತ್ತೆ, ಅವಾಗ ಇವ್ರದ್ದು ಎಕ್ಸಾಕ್ಟ್ ಪೊಸಿಷನ್ ಏನಾಗುತ್ತೆ, ಈ ತರ ಚೇಂಜಸ್ ಆಗುತ್ತೆ. ಅಂಡ್ ಶೀಲ್ಡಿಂಗ್ ಎಫೆಕ್ಟ್ ಏನಕ್ಕೆ ಹೇಳ್ಬೇಕಾದ್ರೆ ನಾನು ಇದನ್ನ ಹೇಳ್ದೆ ಅಂತ ಹೇಳಿದ್ರೆ, ಶೀಲ್ಡಿಂಗ್ ಎಫೆಕ್ಟ್ is consequence of penetration effect. ಅಂದ್ರೆ ಪೆನಿಟ್ರೇಷನ್ ಎಫೆಕ್ಟ್ ಆಗೋದ್ರಿಂದಾನೇ ನಂದು ಶೀಲ್ಡಿಂಗ್ ಎಫೆಕ್ಟ್ ಆಗ್ತಿರೋದು ಅಂತ ಅರ್ಥ. ಇದು ಹೇಗೆ ಮ್ಯಾಮ್? ನೋಡಿ, ಯಾವುದೇ ಒಂದು ಪಾರ್ಟಿಕಲ್ ನಾವು ಇದನ್ನ ಒಳಗ್ ತೆಗಿತಿದೀವಿ ಅಂತ ಹೇಳಿದ್ರೆ ಅನ್ಕೊಳ್ಳಿ, ನಿಮ್ ಹತ್ರ ಏನಾಗಿತ್ತು, ಒಂದು ಸ್ಪಾಂಜ್ ಇದೆ, ಸ್ಪಾಂಜ್ ಒಳಗಡೆ ನೀರ್ ತುಂಬಿದೆ. ಈಗ ಆ ನೀರ್ ಸ್ಪಾಂಜ್ ನಾನು ಏನ್ ಮಾಡ್ತೀನಿ, ಸೆಂಟರ್ ಕಡೆ ಅಟ್ರಾಕ್ಟ್ ಮಾಡ್ತಾ ಹೋಗ್ತೀನಿ, ಅಂದ್ರೆ ಭಾರ ಆಗ್ತಾ ಹೋಗ್ತೀನಿ. ಅದ್ರ ಇರೋ ವಾಟರ್ ಏನಾಗುತ್ತೆ, ಅದರಿಂದ ಈಚೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಸೇಮ್ ಥಿಂಗ್ ಹ್ಯಾಪನ್ಸ್. ಯಾವಾಗ ನಂದು ನಾರ್ಮಲ್ ಈ ತರ ಇತ್ತು, ರೈಟ್, ಈ ತರ ಇತ್ತು, ಪಿ ಅಂಡ್ ಎಸ್ ಆಯ್ತಾ, ನಾರ್ಮಲ್ ಇದು, ದಿಸ್ ಇಸ್ ಯೋರ್ ನಾರ್ಮಲ್. ಅಂಡ್ ಯಾವಾಗ ಈ ಎಸ್ ಆರ್ಬಿಟಲ್ಸ್ ಪೆನಿಟ್ರೇಷನ್ ಆಗತ್ತೆ, ಸೊ ಏನಾಯ್ತು, ಈ ನ್ಯೂಕ್ಲಿಯಸ್ ಈ ಎಸ್ ಆರ್ಬಿಟಲ್ಸ್ ನ ಜಾಸ್ತಿ ಪೆನಿಟ್ರೇಟ್ ಮಾಡೋ ಎಬಿಲಿಟಿ ಇದೆ. ಸೊ ಇದೇನ್ ಮಾಡತ್ತೆ, ಅದನ್ನ ಪೆನಿಟ್ರೇಟ್ ಮಾಡ್ಕೊಳತ್ತೆ. ಅಂಡ್ ದೇರ್ ಫೋರ್ ಇದೇನಾಗತ್ತೆ, ಈ ಒಳಗಡೆ ಬಂದು ಕುತ್ಕೊಂಡ್ಬಿಡತ್ತೆ ಈ ತರ. ಅಂಡ್ ಇದು ಯಾವಾಗ ಒಳಗಡೆ ಬಂದು ಕುತ್ಕೊಳತ್ತೆ, ನಿಮ್ದು ಪಿ ಆರ್ಬಿಟಲ್ಸ್ ಏನಾಗ್ಬೇಕು, ಅದ್ರ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಹಿಂದೆ ಹೋಗ್ಬೇಕಲ್ವಾ. ಸೊ ಇದು ಈ ತರ ಬರುತ್ತೆ. ಕ್ಲಿಯರಾ? ಸೊ ಪಿ ಆರ್ಬಿಟಲ್ಸ್ ಏನಾಗಿತ್ತು, ಮೂವ್ ಔಟ್ವರ್ಡ್ಸ್.
and S subshell move inwards. ಆ್ಯಂಡ್ ಈ ಔಟ್ವರ್ಡ್ ಮೂವ್ ಆಗತ್ತೆ, ಶೀಲ್ಡಿಂಗ್ ಎಫೆಕ್ಟ್ ಅಂತ ಹೇಳ್ತೀವಿ. ಆ್ಯಂಡ್ ಈ ಶೀಲ್ಡಿಂಗ್ ಎಫೆಕ್ಟು ಎಲ್ಲಿ ಜಾಸ್ತಿ ಇರುತ್ತೆ? ಎಸ್ ಅಲ್ಲಿ ಜಾಸ್ತಿ ಇರುತ್ತೆ, ಪಿ ಡಿ ಎಫ್. ಆ್ಯಂಡ್ ಎಫ್ ಡಿ ಎಲ್ ಹೋಗ್ತಾ ಹೋಗ್ತಾ ಶೀಲ್ಡಿಂಗ್ ಎಫೆಕ್ಟ್ ತುಂಬಾ ಕಡಿಮೆ ಆಗ್ತಾ ಹೋಗುತ್ತೆ. ಆ್ಯಂಡ್ ಹೆನ್ಸ್ ಫೋರ್ ಪ್ರಾಪರ್ಟೀಸ್ ಡಿ ಬ್ಲಾಕ್ ಅಲ್ಲಿ ಜಾಸ್ತಿ ವೇರಿ ಆಗ್ತಾ ಹೋಗುತ್ತೆ ವೆನ್ ಕಂಪೇರ್ ಟು ದ ಕಾಮನ್ ಪೀರಿಯಾಡಿಕ್ ಟ್ರೆಂಡ್. ಐ ಹೋಪ್ ಶೀಲ್ಡಿಂಗ್ ಎಫೆಕ್ಟ್ ಆ್ಯಂಡ್ ಪೆನಿಟ್ರೇಷನ್ ಎಫೆಕ್ಟ್ ನೀಟಾಗಿ ಅರ್ಥ ಆಗುತ್ತೆ, ಏನೂ ಕನ್ಫ್ಯೂಷನ್ ಇಲ್ಲ. ಆ್ಯಂಡ್ ಇದರಿಂದಾನೆ ಎರಡ್ರದ್ದು ನೀವು ಯಾವಾಗ ಎಸ್ ಪಿ ಡಿ ಎಫ್ ಯಾವ್ದು ಜಾಸ್ತಿ ಇರುತ್ತೆ ಅಂತ ನೋಡ್ಕೊಂತ ಹೋದ್ರೆ ಸಿಮಿಲರ್ ಟ್ರೆಂಡ್ ಕಾಣಿಸುತ್ತೆ. ದಟ್ ಈಸ್ ಎಸ್, ಆಮೇಲೆ ಪಿ, ಆಮೇಲೆ ಡಿ ಅಂಡ್ ಆಮೇಲೆ ಎಫ್. ಈಗ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ಗೆ ಬರೋಣ ಡಿ ಬ್ಲಾಕ್ ಅಲ್ಲಿ. ಸೊ ಡಿ ಬ್ಲಾಕ್ ಅಲ್ಲಿ ನೀವು ಪೀರಿಯಾಡಿಕ್ ಟೇಬಲ್ ಅಲ್ಲಿ ನೋಡಿದ್ರಿ ಎಷ್ಟು ನಿಮ್ಮ ಹತ್ರ ಇತ್ತು ಪೀರಿಯಡ್ಸ್ ಅಲ್ಲಿ? ಸೊ ಲೆಟ್ಸ್ ಸಿ, ಎಷ್ಟು ಪೀರಿಯಡ್ಸ್ ಅಲ್ಲಿ ಇತ್ತು ನಿಮ್ದು ಡಿ ಬ್ಲಾಕ್ಸ್? ಸೊ ದಿಸ್ ಒನ್ ಗ್ರೂಪ್ ನಂಬರ್ 4 ಇಂದ ಹಿಡಿದು ಗ್ರೂಪ್ ನಂಬರ್ 7 ವರೆಗೂ ಇತ್ತು. ಸೊ ಇದನ್ನೇನ್ ಹೇಳ್ತೀರಾ ನಾವು? ಫಸ್ಟ್ ಟ್ರಾನ್ಸಿಷನ್ ಸೀರೀಸ್, ಸೆಕೆಂಡ್ ಟ್ರಾನ್ಸಿಷನ್ ಸೀರೀಸ್, ಥರ್ಡ್ ಟ್ರಾನ್ಸಿಷನ್ ಸೀರೀಸ್ ಅಂಡ್ ಫೋರ್ತ್ ಟ್ರಾನ್ಸಿಷನ್ ಸೀರೀಸ್. ಕ್ಲಿಯರಾ? ಸೊ ಎನರ್ಜಿ ಲೆವೆಲ್ ಫಸ್ಟ್ ಟ್ರಾನ್ಸಿಷನ್ ಸೀರೀಸ್ ಈಸ್ ಫಾರ್ 4 ಅಂಡ್ ಇಟ್ ಈಸ್ ಫಾರ್ 5 ಅಂಡ್ 6 ಅಂಡ್ 7. ಇದು ಅರ್ಥ ಆಯ್ತಾ? ಈಗ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೀಟಾಗಿ ಅರ್ಥ ಆಗುತ್ತೆ ನೋಡಿ. ಸೊ ಫಾರ್ 3D ಸೀರೀಸ್ ಅಂತ ಹೇಳಿದೆ. 3D ಅಂತ ಬಂದಾಗ ದಟ್ ಈಸ್ ರಿಲೇಟೆಡ್ ಟು ಯೋರ್ n is equal to 4, n is equal to 5, n is equal to 6 and n is equal to 7. ಯಾಕಿದು? ಸೊ n ವ್ಯಾಲ್ಯೂ ಏನಿರುತ್ತೆ ಅದ್ರದ್ದು ಎಲ್ಲಿರುತ್ತೆ? ನಿಮ್ದು ಎಸ್ ಅಲ್ಲಿ ಇರುತ್ತೆ. ಸೊ ಎಸ್ ಅಲ್ಲಿ ಇದೆಯಾ? 4s, 5s, 6s, 7s. ಅಂಡ್ ಸ್ಟೇಬಿಲಿಟಿ ಗೇನ್ ಮಾಡೋದಕ್ಕೋಸ್ಕರ ಅದು ಎಲೆಕ್ಟ್ರಾನ್ ಅದನ್ನ ತಗೊಂಡ್ಬೋದು ಅಂತ ಗೊತ್ತಾ ನಿಮ್ಗೆ? ಸೊ ದೇರ್ ಫೋರ್ ನಾನೇನು ಹೇಳ್ತೀನಿ ಇಲ್ಲಿ, ಸೊ ಇಲ್ಲಿಗೆ ನಿಮ್ಗೆ 0 to 2 ಇರಕ್ಕೆ ಚಾನ್ಸಸ್ ಇದೆ ಎಸ್ ತರಲ್ಲಿ. ಓಕೆನಾ? ಸೊ ಇದಂತೂ ಕ್ಲಿಯರ್ ಆಯ್ತು. ಡಿ ಅಲ್ಲಿ ಬಂದ್ರೆ ಮ್ಯಾಕ್ಸಿಮಮ್ ಎಷ್ಟು? 10. ಸೊ 0 ಇಂದ ಹಿಡ್ದು 10 ವರೆಗೂ ಇರಕ್ ಸಾಧ್ಯನಾ? ಹೇಳಿ, ಥಿಂಕ್ ಮಾಡಿ. ಏನಾದ್ರೂ ಡಿ ಅಲ್ಲಿ 0 ಇದು ಬಿಟ್ರೆ ಡಿ 0, n-1 ಡಿ 0, ಅದು ಡಿ ಬ್ಲಾಕ್ ಎಲಿಮೆಂಟ್ ಆಗತ್ತಾ? ಆಗಲ್ಲ. ಎಷ್ಟು ತನಕ ನಿಮ್ ಎಲೆಕ್ಟ್ರಾನು ಆ ಡಿ ಬ್ಲಾಕ್ ಒಳಗಡೆ ಹೋಗಲ್ಲ ಅಷ್ಟು ತನಕ ಅದು ಡಿ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ಇರಕ್ ಚಾನ್ಸ್ ಇಲ್ಲ. ಸೊ ದೇರ್ ಫೋರ್ ನಾನು ಡಿ ಬ್ಲಾಕ್ ಬಂದಾಗ 1 ಎಲೆಕ್ಟ್ರಾನ್ ಅಟ್ ಲೀಸ್ಟ್ ಇರಲೇಬೇಕು ಅಂಡ್ ಮ್ಯಾಕ್ಸಿಮಮ್ ವಿಲ್ ಬಿ 10. ಇದಾಯ್ತಾ ಟೋಟಲ್ ಜನರಲ್ ಕಾನ್ಫಿಗರೇಷನ್. ಟೋಟಲ್ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇಲ್ಲಿ ಇರೋದು. ಕ್ಲಿಯರ್? ಅಂಡ್ ಅದೇ ಬಂದ್ಬಿಟ್ಟು ನೀವು 4s ಫಸ್ಟ್ ಟ್ರಾನ್ಸಿಷನ್ ಸೀರೀಸ್ ತಗೊಂಡ್ರೆ ದಟ್ ಈಸ್ 3D ಸೀರೀಸ್ ಅಂಡ್ ದಟ್ ಈಸ್ n is equal to 4 ಎನರ್ಜಿ ಲೆವೆಲ್. ಅಲ್ಲಿ ಏನಾಗುತ್ತೆ? 4s ಇರುತ್ತೆ ಅಂಡ್ 3D ಇರುತ್ತೆ. ಅದ್ರ ಹಿಂದೆದು ನೆಕ್ಸ್ಟ್ 4D ಸೀರೀಸ್ n is equal to 5 ಬಂದ್ರೆ 5s 4D, 6s 5D, 7s 6D. ಕ್ಲಿಯರ್? ಓಕೆ. ಈಗ 1 by 1 ನೋಡ್ಕೊಂತ ಹೋಗೋಣ. 3D ಸೀರೀಸ್ ನ ತಗೊಳ್ಳೋಣ. So that is first transition series, 3D series corresponding to energy level n is equal to 4. ಎಲ್ಲಿಂದ ಎಲ್ಲಿವರೆಗೂ ಇರುತ್ತೆ ಇದು? ಸ್ಕ್ಯಾಂಡೇನಿಯಂ ಇಂದ ಇತ್ತು ಜಿಂಕ್ ವರ್ಗೂ ಇರುತ್ತೆ. ದಟ್ ಈಸ್ ಅಟೋಮಿಕ್ ನಂಬರ್ 21 ಇಂದ ಹಿಡಿದು 30 ವರ್ಗೂ ಇರುತ್ತೆ. ಕ್ಲಿಯರಾ? ಸೊ ಮ್ಯಾಮ್ 21 ಅಂತ ಹೆಂಗ್ ನೆನ್ಪಿಟ್ಕೊಳೋದು? ಸೊ ನೋಡಿ, ಇದಕ್ಕೆ ಒಂದು ಹೇಳ್ತೀನಿ. ಈಗ ಪೀರಿಯಾಡಿಕ್ ಟೇಬಲ್ ನೋಡಿ. ಸೊ n is equal to 4 ಇಂದ ಸ್ಟಾರ್ಟ್ ಆಗಿರೋದು. ಸೊ ಫಸ್ಟ್ ಒಂದಲ್ಲಿ ಎಷ್ಟಿರೋದು ನಿಮ್ದು? 2 ಅಂತ ಗೊತ್ತಿದೆ ನಿಮ್ಗೆ, 2 ಇರ್ತವೆ. ಅಂಡ್ ನೆಕ್ಸ್ಟ್ ಒಂದಲ್ಲಿ ಏನು? 6, 7, 8 ಇರ್ತವೆ. ಅಂಡ್ ಇನ್ನು ನೆಕ್ಸ್ಟ್ ಒಂದಲ್ಲಿ ಎಷ್ಟು? 8 ಇರುತ್ತೆ. ಅಂಡ್ ದೆನ್ ಇದನ್ನ ಟೋಟಲ್ ಸಮ್ ಮಾಡಿ 16, 17, 18 ಆಯ್ತಾ? 18. ಸೊ 19 and 20 ಎಸ್ ಬ್ಲಾಕ್ ಬರುತ್ತೆ. ಆಮೇಲೆ ಅಲ್ವಾ ಡಿ ಬ್ಲಾಕ್ ಬರೋದು? 20 ಆಯ್ತು. ಸೊ 21 ಏನಾಗುತ್ತೆ? ಫಸ್ಟ್ ಟ್ರಾನ್ಸಿಷನ್ ಸೀರೀಸ್ ಆಗುತ್ತೆ. ಅಂಡ್ ಈ 21 ಅಂತ ತಗೊಂಡ್ರೆ ಪ್ಲಸ್ ನೀವು 9 ಮಾಡ್ಕೊಂಬಿಡಿ. ಸೊ ಏನಾಯ್ತು ನಿಮ್ದು? ಲಾಸ್ಟ್ ಒಂದು ಬಂತು, ರೈಟ್? 21, 22, 23, 24 10 ಫಿಂಗರ್ಸ್. ಸೊ 21 ಇಂದ ಸ್ಟಾರ್ಟ್ ಆಯ್ತು, ಎಂಡ್ ಎಲ್ಲ ಆಗೋದು 30ಗೆ ಎಂಡ್ ಆಗುತ್ತೆ. ಸೊ 30ಗೆ ಎಂಡ್ ಆಯ್ತಾ? ನೆಕ್ಸ್ಟ್ ಟ್ರಾನ್ಸಿಷನ್ ಸೀರೀಸ್ ಹೆಂಗ್ ಬರೀತೀರಾ? ಸೊ 6 ಆಡ್ ಮಾಡಿ, 6 + 2 ಆಡ್ ಮಾಡಿ, ದೆನ್ ಅಗೇನ್ ರಿಪೀಟ್ ದ ಸೇಮ್. ಕ್ಲಿಯರಾ? ಓಕೆ. So now let's move on. So ಎಷ್ಟು ಬಂದು? 21 to 30. and ಈ ಎಲಿಮೆಂಟ್ಸ್ ನ ನೀವು ಮೆಮೊರೈಸ್ ಮಾಡಬೇಕಾಗತ್ತೆ. ಓಕೆನಾ? ಸೊ ಲೆಟ್ಸ್ ಸ್ಟಾರ್ಟ್. ಫಸ್ಟ್ ಒನ್ ಇಸ್ ಸ್ಕ್ಯಾಂಡೇನಿಯಂ, ಟೈಟೇನಿಯಂ, ವೆನೇಡಿಯಂ, ಕ್ರೋಮಿಯಂ,
ಮ್ಯಾಂಗನೀಸ್, ಐರನ್, ಕೋಬಾಲ್ಟ್, ನಿಕ್ಕಲ್, ಕಾಪರ್ ಅಂಡ್ ಜಿಂಕ್. ಸೊ ಇದ್ರ ಸಿಂಬಲ್ ಬಂದ್ಬಿಟ್ಟು ಇಲ್ಲಿ ಬರ್ದಿದ್ದೀನಿ. ಯು ಹ್ಯಾವ್ ಟು ರಿಮೆಂಬರ್ ದ ಸಿಂಬಲ್ಸ್ ಅಂಡ್ ಇದನ್ನ ಒಂದು ಬೈ ಹ್ಯಾಟ್ ಮಾಡ್ಕೊಳ್ಳಿ ಅಷ್ಟೇ. ಇದು ಅಟಾಮಿಕ್ ನಂಬರ್ ಗೊತ್ತಾಯ್ತಾ? ಈಗ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಲ್ಲಿ ಬರೋಣ. ಸೊ ನಾರ್ಮಲ್ ಜನರಲ್ ಏನಾಗಿತ್ತು ನಮ್ದು? ದಟ್ ಈಸ್ n-1 d 1 to 10 ns 0 to 2 ಆಗಿತ್ತಾ? ಸೊ ns ಅಲ್ಲಿ ಫಸ್ಟೇ 2 ಎಲೆಕ್ಟ್ರಾನ್ ಇದೆಯಾ? ಸ್ಟಾರ್ಟಿಂಗ್ ಅಲ್ಲೇ ಇರತ್ತಲ್ವಾ 2 ಎಲೆಕ್ಟ್ರಾನು? ಹೆಂಗೆ 2 ಎಲೆಕ್ಟ್ರಾನ್ ಸ್ಟಾರ್ಟಿಂಗ್ ಅಲ್ಲೇ ಇರತ್ತೆ? ಸೊ ಇದಾದ್ಮೇಲೆ ಅಲ್ವಾ ಬಂದಿರೋದು. ಸೊ ಇವೆರಡು ಮುಗ್ದಿದಾವೆ. ಸೊ ಇದರಲ್ಲಿ ನಿಮ್ದು 2 ಎಲೆಕ್ಟ್ರಾನ್ಸ್ ಇದಾವೆ. ಸೊ ಈ ಎಸ್ ಅಲ್ಲಿ 2 ಎಲೆಕ್ಟ್ರಾನ್ಸ್ ಇದ್ದೇ ಇರತ್ತೆ ಅಂಡ್ ದೆನ್ ದೇರ್ ವಿಲ್ ಬಿ ಚೇಂಜಸ್. ಸೊ ನೌ ಲೆಟ್ಸ್ ಮೂವ್ ಆನ್ ಹಿಯರ್ ಅಗೇನ್. ಸೊ ನೋಡಿ 2 ಎಲೆಕ್ಟ್ರಾನ್ಸ್ ಇಲ್ಲಿದೆ ಅಂಡ್ ಎಷ್ಟುವರೆಗೂ ಫಿಲ್ ಆಗತ್ತೆ? ಅಂಟಿಲ್ ಇಟ್ ಬಿಕಮ್ 3d4. ಸೊ 2 ಸೇಮ್ ಇದೆಯಾ? ಅಂಡ್ 1 2 3 ನೆಕ್ಸ್ಟ್ ಏನ್ ಬರ್ಬೇಕಾಗೈತಿ ಇಲ್ಲಿ? 3d4 4s2 ಇರ್ಬೇಕಾಗಿತ್ತಾ? ಬಟ್ ಹಾಫ್ ಸ್ಟೇಬಲ್ ಜಾಸ್ತಿ ಚೆನ್ನಾಗಿರುತ್ತೆ. ಸೊ ದೇರ್ ಫೋರ್ ನಾನು ಏನ್ ಮಾಡ್ತೀನಿ ಇಲ್ಲಿ 3d5 4s1 ಹಾಕ್ತೀನಿ. ಸೊ ದೇರ್ ಫೋರ್ ಇಟ್ ಈಸ್ ಸ್ಟೇಬಲ್. ಇದೊಂದು ನೆನ್ಪಿಟ್ಕೊಳ್ಬೇಕಾ? ನೆಕ್ಸ್ಟ್ ನಾರ್ಮಲಿ ಸೀಕ್ವೆನ್ಸ್ ಫಾಲೋ ಆಗುತ್ತೆ. ಎಸ್ ಅಲ್ಲಿ ಹೋಗಿ ತುಂಬೋಗುತ್ತೆ. ನೆಕ್ಸ್ಟ್ ಸೇಮ್ ಸಿಮಿಲರ್ ಮ್ಯಾನರ್ 2 2 2 2 ಮತ್ತೆ ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತಾ? ಸೊ 3d9 ಇತ್ತು, 4s2 ಇತ್ತು. ಬಟ್ ಹಾಫ್ ಸ್ಟೇಬಲ್ ಆಗಿರೋದ್ರಿಂದ ಇದು ಸ್ಟೇಬಲ್ ಆಗಿರುತ್ತೆ. ಇದು ಫುಲ್ಲಿ ಸ್ಟೇಬಲ್ಡ್, ಇದು ಹಾಫ್ ಸ್ಟೇಬಲ್ಡ್. ಕ್ಲಿಯರಾ? ನೆಕ್ಸ್ಟ್ ನಾರ್ಮಲಿ ಎಲೆಕ್ಟ್ರಾನ್ ಅರೇಂಜ್ಮೆಂಟ್ ಆಗೋಗುತ್ತೆ. ಕ್ಲಿಯರಾ? ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಎಸ್. ನಾವು ಇದು ಬಂದ್ಬಿಟ್ಟು ಸೆಕೆಂಡ್ ಟ್ರಾನ್ಸಿಷನ್ ಸೀರೀಸ್ ಬರೋಣ. ದಟ್ ಈಸ್ 4d ಸೀರೀಸ್. 4d series and energy level concerned with n is equal to 5. General electronic configuration ಏನಾಯ್ತು? That is 4d 1 to 10 5s 0 to 2. and start ಎಲ್ಲಿಂದ ಆಗುತ್ತೆ? ಇಟ್ರಿಯಂ ಇಂದ ಸ್ಟಾರ್ಟ್ ಆಗುತ್ತೆ, ಕ್ಯಾಡ್ಮಿಯಂ ವರ್ಗೂ ಎಂಡ್ ಆಗುತ್ತೆ. 39 ಇಂದ ಸ್ಟಾರ್ಟ್ ಆದ್ರೆ 48 ವರ್ಗೂ ಎಂಡ್ ಆಗುತ್ತೆ. ಕ್ಲಿಯರಾ? ಸೊ ಯುಟ್ರಿಯಂ, ಜಿರ್ಕಾನಿಯಂ, ನಿಯೋಬಿಯಂ, ಮೊಲಿಬ್ಡಿಯಂ, ಟೆಕ್ನೀಷಿಯಂ, ರುಥೇನಿಯಂ, ರೋಡಿಯಂ, ಪೆಲಾಡಿಯಂ, ಸಿಲ್ವರ್, ಕ್ಯಾಡ್ಮಿಯಂ. ಕ್ಲಿಯರ್? ಸೊ ಇದ್ರದೆಲ್ಲ ಎಟಾಮಿಕ್ ನಂಬರ್ ಗೊತ್ತಿದೆ. ನೆಕ್ಸ್ಟ್ ಬರೋಣ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್. ಸೊ ನಾರ್ಮಲ್ ಟ್ರೆಂಡ್ ಫಾಲೋ ಆಗ್ತಿದೆ ನೋಡಿ, 5s2 5s2. ನೆಕ್ಸ್ಟ್ ಏನಾಗಿತ್ತು ಇಲ್ಲಿ? 4d3 ಇರ್ಬೇಕಾಗಿತ್ತು, 4d3 ಅಂಡ್ 5s2, ರೈಟ್? ಸೊ ನಿಯೋಬಿ ಮೇಲೆ ಬಂತು 4d4 5s1 ಬರುತ್ತೆ. ಅಂಡ್ ನೆಕ್ಸ್ಟ್ ಬರೋಣ ನಾರ್ಮಲ್, ಇದರಲ್ಲಂತೂ 4d4 5s2 ಇರಬೇಕಾಗಿತ್ತು, ಹಾಫ್ ಸ್ಟೇಬಲ್. ದಿಸ್ ಇಸ್ ಅ ಟ್ರಾನ್ಸಿಷನ್ ಆಗ್ತಿರತ್ತೆ ಈ ತರ, ಯಾಕಂದ್ರೆ ಎಲೆಕ್ಟ್ರಾನ್ ಜಂಪ್ ಆಗ್ತಾನೆ ಇರತ್ತಲ್ಲಿ. ಬಟ್ ಮೋರ್ ಫಾಲೋಡ್ ದಿಸ್ ಒನ್. ನೆಕ್ಸ್ಟ್ ಬರೋಣ 4d6 5s 4d5 5s2 ಇರುತ್ತೆ, ಇದರ ಏನೂ ಆಗಲ್ಲ. ನೆಕ್ಸ್ಟ್ ಬರೋಣ 4d7 5s1. ಸೊ ಇದರಲ್ಲೂ ಕೂಡ ಇದೇ ತರ ಇರುತ್ತೆ ನೋಡಿ, 5s1 ಇದೆ. ದಟ್ ಈಸ್ ಯೋರ್, ಇದರಲ್ಲೂ ಹೇಳ್ತಾ ಹೋಗ್ತೀನಿ ಯಾಕೆ ಅಂತ. 5s1 5s1 5s0 ಆಗ್ಬಿಟ್ಟಿದೆ, 1 ಆಗಿದೆ. ಸೊ ದಿಸ್ ಇಸ್ ಬಿಕಾಸ್ ಎನರ್ಜಿ ಗ್ಯಾಪ್ ಅಥವಾ ಎಕ್ಸ್ಚೇಂಜ್ ಎನರ್ಜಿ ಈಸ್ ವೆರಿ ಲೆಸ್. ಸೊ ಲೆಸ್ ಆಗಿರೋದ್ರಿಂದ ಅದು ಫುಲ್ ಸ್ಟೆಬಿಲಿಟಿ ಅಕ್ವೈರ್ ಮಾಡೋದಕ್ಕೋಸ್ಕರ ಆ ಕಡೆ ಹೋಗಿ ಜಂಪ್ ಆಗೋಗುತ್ತೆ. ಸೊ ದಿಸ್ ಎಕ್ಸೆಪ್ಷನ್ ಯು ಮಸ್ಟ್ ರಿಮೆಂಬರ್ ಇನ್ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್. ಕ್ಲಿಯರಾ? ನೆಕ್ಸ್ಟ್ ಬರೋಣ ಥರ್ಡ್ ಟ್ರಾನ್ಸಿಷನ್ ಸೀರೀಸ್. ಥರ್ಡ್ ಟ್ರಾನ್ಸಿಷನ್ ಸೀರೀಸ್ ಅಂತ ಬಂದ್ರೆ ಯಾವ್ದು ಆಗತ್ತೆ? 5d ಸೀರೀಸ್. 5d ಸೀರೀಸ್ and n is equal to 6. General electronic configuration is 5d 1 to 10 and 6s 0 to 2. ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಲ್ಯಾಂಥನಮ್ ಇಂದ ಸ್ಟಾರ್ಟ್ ಆಗುತ್ತೆ ಅಂಡ್ ದೆನ್ ಮರ್ಕ್ಯುರಿ ವರ್ಗೂ ಎಂಡ್ ಆಗುತ್ತೆ. ಓಕೆನಾ? ಸೊ ಲ್ಯಾಂಥನಮ್ ಇಂದ ಸ್ಟಾರ್ಟ್ ಆಗುತ್ತೆ. ಯಾವತ್ತು ನೀವು ಈ ಹಾಫ್ನಿಯಮ್ ಇಂದ ಸ್ಟಾರ್ಟ್ ಮಾಡಕ್ ಹೋಗ್ಬೇಡಿ, ಲ್ಯಾಂಥನಮ್ ಇಂದಾನೆ ಆಗುತ್ತೆ. ಲ್ಯಾಂಥನಮ್ ಇಂದ ಸ್ಟಾರ್ಟ್ ಆಗಿ ಮರ್ಕ್ಯುರಿ ವರ್ಗೂ ಎಂಡ್ ಆಗುತ್ತೆ. ಅಂಡ್ ಇದ್ರದ್ದು ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ನೋಡಕೋಣ. ಸೊ ನೋಡಿ 6s
2 ಕಾಮನ್ ಇದೆಯಾ? ಎಸ್ 6s2 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 ಇದು ಕಾಮನ್ ಆಗಿದೆ. 6s1 ಎಲ್ಲೆಲ್ಲಿದೆ? ಲಾಸ್ಟ್ ಅಲ್ಲಿ ಇರುತ್ತೆ ಇವೆರಡರಲ್ಲಿ. ಅಂಡ್ ದೆನ್ ಅಗೇನ್ 6s2. ನೆಕ್ಸ್ಟ್ ಬರೋಣ ಇನ್ನೊಂದು, ದಟ್ ಈಸ್ ಫಸ್ಟ್ ಒಂದಿಗೆ 4f0 ಇರುತ್ತೆ, ಬಾಕಿಗೆಲ್ಲ 4f14 ಇರುತ್ತೆ. ಇದು ರೀಸನ್ ಏನು? ಕಮ್ ಬ್ಯಾಕ್ ಟು ಎಲೆಕ್ಟ್ರಾನ್ ಪೀರಿಯಾಡಿಕ್ ಟೇಬಲ್. ಲ್ಯಾಂಥನಮ್ ಇಲ್ಲಿತ್ತು, ಹಾಫ್ನಿಯಂ ಇಲ್ಲಿದೆ. ಸೊ ಇಲ್ಲಿ 4 ಇದು ಯಾವುದು? ಎಫ್ ಬ್ಲಾಕ್ ಎಲಿಮೆಂಟ್ಸಾ? ಸೊ ಲ್ಯಾಂಥನಮ್ ಆದ್ಮೇಲೆ ಆಬ್ವಿಯಸ್ಲಿ ಇದು ಬರುತ್ತೆ ನಿಮ್ದು ಸೆಸಿಯಮು, ರೈಟ್? ಸೊ ಈ ಪೂರ ನಿಮ್ದು ಇಲ್ಲಿವರೆಗೂ ಕಂಪ್ಲೀಟ್ ಆದ್ಮೇಲೆ ನಿಮ್ದು ಏನಾಗುತ್ತೆ? ಹಾಫ್ನಿಯಂ ಬರುತ್ತೆ. ಸೊ ಇಲ್ಲಿಗೆ 0 ಇತ್ತು, F0. ಇಲ್ಲಿಗೆ ಬರ್ಬೇಕಾದ್ರೆ ಇಲ್ಲಿ ಏನಾಗುತ್ತೆ? F14 ಆಗುತ್ತೆ. ಅಂಡ್ ದೆನ್ ಇಲ್ಲಿಂದ F14 ಅಲ್ಲೇ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಕ್ಲಿಯರಾ? ಓಕೆ, ನೆಕ್ಸ್ಟ್ ಇಲ್ಲಿ ಬರೋಣ. ಸೊ ಇಲ್ಲಿ ನೋಡಿ 3D4 ಇತ್ತು, ಇದು ಯಾಕೆ ಕನ್ವರ್ಟ್ ಆಗ್ಲಿಲ್ಲ? ಎನರ್ಜಿ ಗ್ಯಾಪ್ ಅಗೇನ್ ಗ್ರೇಟರ್ ಇತ್ತು. ಸೊ ದೇರ್ ಫೋರ್ ಎಲೆಕ್ಟ್ರಾನ್ಸ್ ಜಂಪ್ ಆಗ್ಲಿಲ್ಲ ಇಲ್ಲಿಂದ. ನೆಕ್ಸ್ಟ್ ಬರೋಣ ಇಲ್ಲಿಂದ ಇಲ್ಲಿ ನೋಡಿ, ಇಲ್ಲೇನಾಯ್ತು? 5D8 ಇರ್ಬೇಕಾಗಿತ್ತು. ಜನರಲಿ 5D8 6s2 ಇರ್ಬೇಕಾಗಿತ್ತು. ಇದು 5D9 ಕೂಡ ಸ್ಟೇಬಲ್ ಇಲ್ಲ, ಬಟ್ ಸ್ಟಿಲ್ ಈ ತರ ಆಗಿರುತ್ತೆ. ಇಂಪಾರ್ಟೆಂಟ್ ಪ್ಲಾಟಿನಮ್. ನೆಕ್ಸ್ಟ್ ಬಂದ್ರೆ ಜಂಪ್ ಆಗಿದೆ ಆಬ್ವಿಯಸ್ಲಿ, ಎನರ್ಜಿ ಗ್ಯಾಪ್ ಕಡಿಮೆ ಇರೋದ್ರಿಂದ. ಅಂಡ್ ರೆಸ್ಟ್ ಈಸ್ ಕಾಮನ್. ನೆಕ್ಸ್ಟ್ ಒನ್ ಕ್ವಶನ್ಸ್ ಮಧ್ಯದಲ್ಲಿ ಇವಾಗ ಇಷ್ಟೊಂದು ಓದಿದ್ರಿ. ಈ ಒಂದು ದಟ್ ಈಸ್ ಯೋರ್ ಥರ್ಡ್ ಟ್ರಾನ್ಸಿಷನ್ ಸೀರೀಸ್. ಈ ಥರ್ಡ್ ಟ್ರಾನ್ಸಿಷನ್ ಸೀರೀಸ್ ಅಲ್ಲಿ ಟಂಗ್ಸ್ಟನ್ ನೋಡಿ, ಓಕೆನಾ? ಸೊ ಟಂಗ್ಸ್ಟನ್ ಅಲ್ಲಿ 4D5 ಅಂಡ್ 6s1 ಯಾಕೆ ಆಗ್ಲಿಲ್ಲ? ಈ ಕ್ವಶನ್ಗೆ ಆನ್ಸರ್ ಇರೋದು. ಯಾಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಇಲ್ಲಿ ರಿಲೇಟಿವಿಸ್ಟಿಕ್ ಆರ್ಬಿಟಲ್ ಕಾಂಟ್ರಾಕ್ಷನ್ ಇತ್ತು. ರಿಲೇಟಿವಿಸ್ಟಿಕ್ ಆರ್ಬಿಟಲ್ ಕಾಂಟ್ರಾಕ್ಷನ್, ಆರ್ಬಿಟಲ್ ಏನಾಗಿತ್ತು ಇರೋದು? ಕಾಂಟ್ರಾಕ್ಷನ್ ಜಾಸ್ತಿ ಆಗಿರೋದ್ರಿಂದ ಎನರ್ಜಿ ಲೆವೆಲ್ ಡಿಫ್ರೆನ್ಸ್, ಎನರ್ಜಿ ಗ್ಯಾಪ್ಸ್ ಅಲ್ಲಿ ಡಿಫ್ರೆನ್ಸ್ ಬಂತು. ಹಿಯರ್ ದಟ್ ಈಸ್ ವಾಟ್ ಐ ಹ್ಯಾವ್ ರಿಟನ್. ದೇರ್ ಇಸ್ ಲೆಸ್ ಟೆಂಡೆನ್ಸಿ ಆಫ್ ಎಸ್ ಎಲೆಕ್ಟ್ರಾನ್ from outermost S subshell to be transferred to penultimate D subshell for electron of 6th period due to the relativistic orbital contraction. Orbitals to penetration or contraction ಜಾಸ್ತಿ ಆಯ್ತು. therefore ಅಲ್ಲಿ ಏನಾಯ್ತು? ಎನರ್ಜಿ ಗ್ಯಾಪ್ ಇನ್ಕ್ರೀಸ್ ಆಯ್ತು. ಅಂಡ್ ಇದ್ರದೇ ನೋಡಿ ಈ ತರ ಬರ್ದಿದ್ದೀನಿ, ಅಟೋಮಿಕ್ ನಂಬರ್ ಇನ್ಕ್ರೀಸ್ ಆಗ್ತಾ ಆಗ್ತಾ ಎನರ್ಜಿ ಲೆವೆಲ್ ಮಧ್ಯದಲ್ಲಿ ಗ್ಯಾಪ್ ಯಾವ ತರ ಇರುತ್ತೆ ನೋಡಿ. 1s to 2s ಮಧ್ಯೆ ಇಷ್ಟೊಂದು ಗ್ಯಾಪ್ ಇದೆ. ಅದೇ 2p 2s ಮಧ್ಯ ಇಷ್ಟು ಗ್ಯಾಪ್ ಇದೆ. 3p 3s ಮಧ್ಯ ಇಷ್ಟು ಗ್ಯಾಪ್ ಇದೆ. ಅಂಡ್ ಇಲ್ಲಿ ನೋಡಿ ಯಾಕೆ 3D ಸೀರೀಸ್ ಅಲ್ಲಿ ಎಕ್ಸ್ಚೇಂಜ್ ಈಸಿಲಿ ಆಗತ್ತೆ ಅಂತ ಹೇಳಿದ್ರೆ, ಬಿಕಾಸ್ ಈ ಗ್ಯಾಪ್ ನೋಡಿ, ಎನರ್ಜಿ ಗ್ಯಾಪ್, ಅಟೋಮಿಕ್ ನಂಬರ್ ಇಲ್ಲಿಂದ ಎಸ್, ಈ ಎನರ್ಜಿ ಗ್ಯಾಪ್ ನೋಡಿ ಫುಲ್ ಅಲ್ಲಿ ಕಂಬೈನ್ ಆಗ್ತಿದೆ. ಈಕ್ವಲಿ, ಆಲ್ಮೋಸ್ಟ್ ಈಕ್ವಲ್ ಇದೆ ಇಲ್ಲಿ, ಆಲ್ಮೋಸ್ಟ್ ಈಕ್ವಲ್. ಎಲ್ಲಿ ನೋಡಿ ಅಟೋಮಿಕ್ ನಂಬರ್ ಬಂದ್ಬಿಟ್ಟು 21 ಇಂದ ಸ್ಟಾರ್ಟ್ ಆಗೋದು. ಸೊ ಇಲ್ಲಿ ಆಲ್ಮೋಸ್ಟ್ ಈಕ್ವಲ್ ಇರೋದ್ರಿಂದ ಚೆನ್ನಾಗಿ ಆರಾಮಾಗಿ ಆಗತ್ತೆ. ಬಟ್ ವೆನ್ ಯು ಗೋ ಬಿಯಾಂಡ್ ಇಟ್, ಇಲ್ಲಿ ಎನರ್ಜಿ ಗ್ಯಾಪ್ ಎಕ್ಸೀಡ್ಸ್ ಆಗ್ತಾ ಹೋಗುತ್ತೆ. ಅಂಡ್ ದೆನ್ ಮತ್ತೆ ಏನಾಗುತ್ತೆ? ಡಿಕ್ರೀಸಸ್. ಸೊ ಇದರಿಂದ ಏನಾಗುತ್ತೆ ಇಲ್ಲಿ ಇದು ಏನಕ್ಕೆ ಆಯ್ತು ಅಂತ ಹೇಳಿದ್ರೆ ರಿಲೇಟಿವಿಸ್ಟಿಕ್ ಆರ್ಬಿಟಲ್ ಕಾಂಟ್ರಾಕ್ಷನ್ ಇಂದ. ಕ್ಲಿಯರ್? ಓಕೆ, ನೆಕ್ಸ್ಟ್ ಲಾಸ್ಟ್ ಬಂದ್ ಇಸ್ ಫೋರ್ತ್ ಟ್ರಾನ್ಸಿಷನ್ ಸೀರೀಸ್. ಸೊ ಫೋರ್ತ್ ಟ್ರಾನ್ಸಿಷನ್ ಸೀರೀಸ್ ಅಂತ ಬಂದ್ರೆ ಇಟ್ ಈಸ್ ಕಾಲ್ಡ್ 6D ಸೀರೀಸ್. n is equal to 7. ಅಂಡ್ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಾಯ್ತು? ದಟ್ ಈಸ್ 6D 1 to 10 and 7s 2. ಕ್ಲಿಯರ್? ಓಕೆ, ಸೊ ಇದರಲ್ಲೂ ಬರೋಣ. 7s2 ಎಲ್ಲೆಲ್ಲಿಂದ ಎಲ್ಲಿವರೆಗೂ ಇದೆ? ಸೊ 7s2 ಫುಲ್ ಇದೆ. ಎನರ್ಜಿ ನಿಮ್ದು ಜಂಪ್ ಆಗಿರೋದು ಓನ್ಲಿ ಒಂದು ಕಡೆ, ಓಕೆನಾ? ನೆಕ್ಸ್ಟ್ ಬಂದ್ರೆ ಇದೊಂದು ಎಸ್ ಹಿಯರ್ 5f0, ಇದಷ್ಟೇ ನೀವು ನೋಡ್ತೀರಾ. ಬಾಕಿ ಎಲ್ಲೂ ನೀವು ಯಾವುದೇ ಒಂದು ಎಕ್ಸೆಪ್ಷನ್ ನ ನೋಡಲ್ಲ. ಸೊ ಇದ್ರದ್ದು ನೋಡಿ ನೀವು ಅಟೋಮಿಕ್ ನಂಬರ್ ಎಷ್ಟಿದೆ? 111 ಇದೆ, ರೈಟ್? ಸೊ 111 ಅಂತ ಹೇಳಿದ್ರೆ ಇದ್ರ ಆದ್ಮೇಲೆ
ಇನ್ನ ಮುಂದಕ್ಕೆ. ಸೊ ಇನ್ನ ಮುಂದಕ್ಕೆ ಬರ್ತಾ ಬರ್ತಾ ಇದು ಗ್ಯಾಪ್ ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ ಅಂಡ್ ದೆನ್ ಅಗೇನ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಯಾವಾಗ 111 ಅಲ್ಲಿ ಬರುತ್ತೆ ಮತ್ತೆ ಎನರ್ಜಿ ಗ್ಯಾಪ್ ಈಕ್ವಲ್ ಆಗಿರುತ್ತೆ ಅಂಡ್ ದೇರ್ ಫೋರ್ ಅಲ್ಲಿ ಎಲೆಕ್ಟ್ರಾನ್ ಜಂಪ್ ಆಗುತ್ತೆ. ಕ್ಲಿಯರ್? ಓಕೆ. ಸೊ ಐ ಹೋಪ್ ನಿಮ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಕ್ಲಾರಿಟಿ ಸಿಕ್ಕಿದೆ. ಈಗ ಇದರಲ್ಲಿ ಇನ್ನೊಂದು ಕ್ವಶನ್ ಬರುತ್ತೆ, ವೈ ಕೋಬಾಲ್ಟ್, ಜಿಂಕ್, ಕ್ಯಾಡ್ಮಿಯಂ ಆರ್ ನಾಟ್ ಕನ್ಸಿಡರ್ ಆಸ್ ಟ್ರಾನ್ಸಿಷನ್ ಮೆಟಲ್ಸ್. ಸೊ ಟ್ರಾನ್ಸಿಷನ್ ಮೆಟಲ್ಸ್ ನಾವು ಯಾಕೆ ಕರೆಯಲ್ಲ? ಯಾವ್ಯಾವ್ದನ್ನ ಕೇಳಿರೋದು? ದಟ್ ಈಸ್ ಯೋರ್ ಕೋಬಾಲ್ಟ್ ಅಂಡ್ ನೆಕ್ಸ್ಟ್ ಒನ್ ಈಸ್ ಯೋರ್ ಜಿಂಕ್ ಅಂಡ್ ನೆಕ್ಸ್ಟ್ ಒನ್ ಈಸ್ ಯೋರ್ ಕ್ಯಾಡ್ಮಿಯಂ. ಯಾಕೆ ಇವಾಗ ನೋಡ್ತಾ ಹೋಗೋಣ. ದಟ್ ಈಸ್ ವಿತ್ ದ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್. ಕೋಬಾಲ್ಟ್ ಅಲ್ಲಿ ನೋಡಿ, ಸೊ ದಿಸ್ ಇಸ್ ಯೋರ್ ಕೋಬಾಲ್ಟ್, ನಿಕ್ಕಲ್, ಜಿಂಕ್. ಕೋಬಾಲ್ಟ್ ಜಿಂಕ್ ನೋಡೋಣ, ಓಕೆನಾ? ಸೊ ಕೋಬಾಲ್ಟ್ ನೋಡ್ತಾ ಹೋಗಿ ನಿಮ್ದು ಏನಾಗಿರುತ್ತೆ, ಸೊ ದಟ್ ಈಸ್ 3d7 4s2 ಅಂಡ್ ಜಿಂಕ್ ಈಸ್ ಯೋರ್ 3d10 4s2 ಇದೆ. 3d7 4s2 ಅಂಡ್ ಜಿಂಕ್ ಅಲ್ಲಿ ಎಷ್ಟಿತ್ತು? 3d10 4s2 ಇತ್ತು ಕಂಪ್ಲೀಟ್ಲಿ, ರೈಟ್? ಅಂಡ್ ನೆಕ್ಸ್ಟ್ ಕ್ಯಾಡ್ಮಿಯಂ ಅಲ್ಲಿ ನೋಡಿ, ಐ ಹ್ಯಾವ್ ಆಲ್ಸೋ ಥಾಟ್ ದಿಸ್ ಒನ್ ಹಿಯರ್ ನೋಡಿ, ಕಂಪ್ಲೀಟ್ಲಿ ಫಿಲ್ಡ್ ಅಗೇನ್, ರೈಟ್? ಸೊ 5s2 ಇದಾಗಿದೆ. ಸೊ ನೋಡಿ, ಇವಾಗ ಕೋಬಾಲ್ಟ್, ಜಿಂಕ್, ಕ್ಯಾಡ್ಮಿಯಂ ಆರ್ ನಾಟ್ ಕನ್ಸಿಡರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಬಿಕಾಸ್ ಅದರ ಆನ್ಸರ್ ನಿಮ್ದು ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಅಲ್ಲಿ ಇದೆ. ಬಿಕಾಸ್ ದೇ ಹ್ಯಾವ್ ಕಂಪ್ಲೀಟ್ಲಿ ಫಿಲ್ಡ್ ಡಿ ಆರ್ಬಿಟಲ್ಸ್ ಬೋತ್ ಇನ್ ನ್ಯೂಟ್ರಲ್ and oxidation state M2+, and therefore these elements do not show resemblance with other elements. So ಇದ್ರದಂತೂ ನಿಮಗೆ ಕನ್ಫರ್ಮೇಶನ್ ಸಿಕ್ತು. ಓಕೆ, ಇದ್ರದ್ದು ಮ್ಯಾಮ್ ನಮ್ದು ಏನಾಗಿದೆ, ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಕಂಪ್ಲೀಟ್ ಆಗಿದೆ. ಬಟ್ ವೈ ಕೋಬಾಲ್ಟ್? ಇನ್ನು ಮರ್ಕ್ಯೂರಿನೂ ಬರುತ್ತಿಲ್ಲಿ. Mercury is also not considered as transition elements. So this is not cobalt. Okay na? So you kindly change this with nickel. Clear? Okay. So next, move on. ಜನರಲ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಟ್ರಾನ್ಸಿಷನ್ ಎಲಿಮೆಂಟ್ಸ್. ಸೊ ನಮ್ದು ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಕಂಪ್ಲೀಟ್ ಆಯ್ತು ಅಂಡ್ ಲಾಸ್ಟ್ ಸೀರೀಸ್ ಅಲ್ಲಿ ಇರತ್ತೆ ಒಂದು ಟ್ರಾನ್ಸಿಷನ್ ಸೀರೀಸ್ ಅಲ್ಲಿ ಲಾಸ್ಟ್ ಎಲಿಮೆಂಟ್ಸ್ ಗಳೇನಿತ್ತು, ದಟ್ ಈಸ್ ಜಿಂಕ್, ಕ್ಯಾಡ್ಮಿಯಂ ಅಂಡ್ ಮರ್ಕ್ಯೂರಿ. ಇವೇನಾಗಿತ್ತು ನಿಮ್ದು ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಲ್ಲಿ ನಾವು ಗ್ರೂಪಿಂಗ್ ಮಾಡಿರಲ್ಲ, ಜಸ್ಟ್ ಬಿಕಾಸ್ ಅದ್ರದ್ದು ಏನಾಗಿರುತ್ತೆ, ಡಿ ಸಬ್ಶೆಲ್ ಫುಲ್ ಕಂಪ್ಲೀಟ್ ಆಗಿ ಫಿಲ್ ಆಗಿರುತ್ತೆ ಅಂಡ್ ದೇರ್ ಫೋರ್ ಇದು ಒಂದು ಸ್ಟೇಬಲ್ ಕಾನ್ಫಿಗರೇಷನ್ ತರ ಆಗುತ್ತೆ, ಹೈಲಿ ಸ್ಟೇಬಲ್ ಕಾನ್ಫಿಗರೇಷನ್. ಅಂಡ್ ಇದರಿಂದ ಟ್ರಾನ್ಸಿಷನ್ ಸೀರೀಸ್ ಯಾವ ರಿಯಾಕ್ಷನ್ ತೋರಿಸುತ್ತೆ ಆ ತರ ಟೈಪ್ ಇದು ತೋರಿಸ್ಲಿಕ್ಕೆ ಆಗಲ್ಲ. ಸೊ ಫಸ್ಟ್ ಒಂದು ಅಟೋಮಿಕ್ ರೇಡಿಯೈ ಅಂಡ್ ಅಯೋನಿಕ್ ರೇಡಿಯೈ. ಸೊ ಅಟೋಮಿಕ್ ರೇಡಿಯಸ್ ಅಂಡ್ ಅಯೋನಿಕ್ ರೇಡಿಯಸ್ ಯಾವ ತರ ಇರುತ್ತೆ ಅಂತ ನೋಡ್ಕೊಂತ ಹೋಗೋಣ. ಸೊ ಜನರಲಿ ನಿಮಗೆ ಗೊತ್ತಿರೋ ಹಾಗೆ ಜನರಲ್ ಪೀರಿಯಾಡಿಕ್ ಪ್ರಾಪರ್ಟೀಸ್ ಅಲ್ಲಿ ಯಾವಾಗ ಒಂದು ಎಲೆಕ್ಟ್ರಾನು ಸೇಮ್ ಸಬ್ಶೆಲ್ ಅಲ್ಲಿ ಆಡ್ ಆಯ್ತು. ಸೊ ಸೇಮ್ ಸಬ್ಶೆಲ್ ಅಲ್ಲಿ ಆಡ್ ಆದಾಗ ಏನಾಗ್ತಾ ಹೋಗುತ್ತೆ, ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಂಡ್ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆಗ್ತಾ ಹೋಗೋದ್ರಿಂದ ನಿಮ್ದು ಸೈಜ್ ಕಡಿಮೆ ಆಗ್ತಾ ಹೋಗುತ್ತೆ. ಅಂಡ್ ಇದು ಕೂಡ ಒಂದು ಸೀರೀಸ್ ಅಲ್ಲಿ ನಡೀತಿದೆ. ಸೊ ಅಕಾರ್ಡಿಂಗ್ ಟು ಅಸ್ ಇಟ್ ಶುಡ್ ಡಿಕ್ರೀಸ್ ಅಲಾಂಗ್ ದಿ ಪೀರಿಯಡ್. ಬಟ್ ಆಗತ್ತಾ ಇಲ್ವಾ ನೋಡೋಣ. ಸೊ ಲೆಟ್ಸ್ ಸಿ. ಸೊ ನಮ್ದು ಸ್ಕ್ಯಾಂಡಿಯಂ ತಗೊಂತಾ ಹೋದ್ರೆ ಯೂಶಲಿ ಡಿಕ್ರೀಸ್ ಆಗ್ತಾ ಹೋಗ್ಬೇಕು. ಸೊ ದೇರ್ಫೋರ್ ಇದು ಗ್ರೇಟರ್ ಇದೆ, ಇದು ಗ್ರೇಟರ್. ಬಟ್ ಇಲ್ಲಿ ಮ್ಯಾಂಗನೀಸ್ ಅಲ್ಲಿ ಬರೋದು ಸಡನ್ ಆಗಿ ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ ಮ್ಯಾಂಗನೀಸ್ ಅಲ್ಲಿ ಇನ್ಕ್ರೀಸ್ ಆಯ್ತು ಅಂಡ್ ದೆನ್ ಹಿಯರ್ ಅಗೇನ್ ಡಿಕ್ರೀಸ್ ಅಂಡ್ ದೆನ್ ಲಾಸ್ಟ್ ಅಲ್ಲಿ ಮತ್ತೆ ಇನ್ಕ್ರೀಸ್ ಆಯ್ತು. ಅಂಡ್ ನೆಕ್ಸ್ಟ್ ಅಲ್ಲಿ ಬರ್ತಾ ಹೋದ್ರೆ ಸಿಮಿಲರ್ ಟೈಪ್ ಆಫ್ ಪ್ಯಾಟರ್ನ್ ನೀವು ನೋಡ್ತಾ ಹೋಗ್ತೀರಾ.
ದಟ್ ಈಸ್ ನೋಡಿ increase increase and then increase decrease decrease decrease. Here you will see increased. Okay, so this type of you will see. ನೆಕ್ಸ್ಟ್ ಬರೋಣ. ನೆಕ್ಸ್ಟ್ ಸೀರೀಸ್ ಅಲ್ಲಿ ಇದ್ರಲ್ಲಿ ಏನಾಗುತ್ತೆ, ನಾರ್ಮಲ್ ಟ್ರೆಂಡ್ ಫಾಲೋ ಆಗ್ತಿದೆ ಬಟ್ ಎಂಡ್ ಅಲ್ಲಿ ಇನ್ಕ್ರೀಸ್ ಆಗುತ್ತೆ. ಸೊ ಇದರಲ್ಲಿ ಟ್ರಾನ್ಸಿಷನ್ ಸೀರೀಸ್ ಅಲ್ಲಿ ಬಿಲಾಂಗ್ ಆಗಲ್ಲ ಅಂತ ಹೇಳ್ತಿದೀವಿ. ಸೊ ಇದ್ರಂತೂ ಎಕ್ಸೆಪ್ಷನ್ ತೋರಿಸ್ಲೇಬೇಕಿತ್ತು. ಇದು ನಮ್ದು ಮ್ಯಾಂಗನೀಸ್ ಯಾಕೆ ತೋರಿಸ್ತು? ಸೊ ಇದರಲ್ಲಿ ಆನ್ಸರ್ ಏನಿದೆ ಅಂತ ಹೇಳಿದ್ರೆ, ಇದು D1 ಆಗಿತ್ತಾ, D2 ಆಗಿತ್ತಾ, D3 ಆಗಿತ್ತಾ, ಇದು D5 ಆಗಿತ್ತಾ? ಯಾಕೆ D5? NS1 ಇಲ್ಲಿತ್ತು, ರೈಟ್? ಅಂಡ್ ಇದರಲ್ಲಿ ಏನಾಗಿತ್ತು, D5 NS2 ಅಲ್ಲಿದೆ. ಸೊ ಹಾಫ್ ಫಿಲ್ಡ್ ನೀಟ್ ಆಗೋದು ಹಾಫ್ ಫಿಲ್ಡ್ ಅಂಡ್ ಎಸ್ ಆರ್ಬಿಟಲ್ ಕೂಡ ಫುಲ್ ಫಿಲ್ಡ್ ಆಗಿದೆ. ಇದರಿಂದ ಇದರ ಜಾಸ್ತಿ ಆಯ್ತು. ಅಂಡ್ ದೆನ್ ನಾನು ಜಿಂಕ್ ಅಲ್ಲಿ ಬಂದ್ರೆ N-1 D10 NS2 ಇದು ಕಂಪ್ಲೀಟ್ಲಿ ಫಿಲ್ಡ್ ಆಗಿರೋದ್ರಿಂದ ನೋಬಲ್ ಗ್ಯಾಸ್ ಟೈಪ್ ಆಫ್ ತೋರಿಸುತ್ತೆ. ಅಂಡ್ ನಾರ್ಮಲ್ ಪೀರಿಯಾಡಿಕ್ ಟ್ರೆಂಡ್ ಅಲ್ಲೂ ಕೂಡ ನಮ್ದು ನಾರ್ಮಲಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಬಟ್ ಯಾವಾಗ ನೋಬಲ್ ಗ್ಯಾಸ್ ಬರುತ್ತೆ ಸಡನ್ ರೇಸ್ ಆಗುತ್ತೆ. ಸಿಮಿಲರ್ ಪ್ಯಾಟರ್ನ್ ಫಾಲೋ ಆಗ್ತಿದ್ಯಾ? ಒಂದು ಪೀರಿಯಾಡಿಕ್ ಟೇಬಲ್ ಅಲ್ಲಿ ಯಾವ ಪ್ಯಾಟರ್ನ್ ಫಾಲೋ ಆಗ್ತಿರುತ್ತೆ ಆ ಟೈಪ್ ಆಫ್ ಪ್ಯಾಟರ್ನ್ ಅಲ್ಲಿ ಫಾಲೋ ಆಗ್ತಿದೆ. ಕ್ಲಿಯರ್? ಓಕೆ, ನೆಕ್ಸ್ಟ್ ಬರೋಣ ಅಯೋನಿಕ್ ರೇಡಿಯೈ ಬಗ್ಗೆ. ಅಯೋನಿಕ್ ರೇಡಿಯೈ ಇದು ನಮ್ದು M2+ ಅಂಡ್ M3+ ಅಂತ ನೋಡ್ತೀವಿ. ಯಾಕಂದ್ರೆ ಇವೇ ಒಂದು ಕಾಮನ್ ಆಕ್ಸಿಡೇಷನ್ ಸ್ಟೇಟ್ಸ್ ಗಳಾಗಿರುತ್ತೆ. ಸೊ ಆಕ್ಸಿಡೇಷನ್ ಸ್ಟೇಟ್ ಮಾಡ್ಬೇಕಾದ್ರೆ ಮತ್ತೆ ರಿಪೀಟ್ ಆಗುತ್ತೆ. ಜಸ್ಟ್ ಸಿ ಹಿಯರ್ ಅಯೋನಿಕ್ ರೇಡಿಯೈ ಯಾವ ತರ ಇನ್ಕ್ರೀಸ್ ಆಗುತ್ತೆ ಅಥವಾ ಡಿಕ್ರೀಸ್ ಆಗುತ್ತೆ. ಸೊ M2+ ಅಲ್ಲಿ ಸ್ಕ್ಯಾಂಡೇನಿಯಂ ಅಂಡ್ ಟೈಟಾನಿಯಂ ಅಂತೂ ತೋರಿಸೋದಿಲ್ಲ, ಓಕೆನಾ? ಬಾಕಿ ಎಲ್ಲಾದ ಎಲಿಮೆಂಟ್ಸ್ ತೋರಿಸುತ್ತೆ. ಅಂಡ್ M3+ ಅಲ್ಲಿಂದು ಕಾಪರ್ ಅಂಡ್ ಜಿಂಕ್ ತೋರಿಸಲ್ಲ. M2+ ಅಲ್ಲಿ ಫಸ್ಟ್ ತೋರಿಸಲ್ಲ, M3+ ಅಲ್ಲಿ ಲಾಸ್ಟ್ ತೋರಿಸಲ್ಲ. ಮಿಕ್ಕಿದ್ರಲ್ಲಿ ಯಾವ ತರ ಟ್ರೆಂಡ್ ಇದೆ ನೋಡೋಣ. ಸೊ ನೋಡಿ, ಇನ್ಕ್ರೀಸ್ ಇನ್ಕ್ರೀಸ್, ನೆಕ್ಸ್ಟ್ ಡಿಕ್ರೀಸ್ 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 ಅಂಡ್ ಅಗೇನ್ ಇನ್ಕ್ರೀಸ್. ಕ್ಲಿಯರಾ? ಸೊ ಇಲ್ಲಿ ಎಲ್ಲಿ ಚೇಂಜಸ್ ತೋರಿಸ್ತು? ಅಗೇನ್ ಮ್ಯಾಂಗನೀಸ್ ತೋರಿಸ್ತು ಅಂಡ್ ಹಿಯರ್ ಯೋರ್ ಕಾಪರ್ ಅಂಡ್ ಜಿಂಕ್ ತೋರಿಸ್ತು. ರೈಟ್? M3+ ಅಲ್ಲಿ ನೋಡ್ಕೊಂತ ಹೋಗೋಣ. ಸೊ ನಾರ್ಮಲ್ ಟ್ರೆಂಡ್ ಯಾವುದೇ ಒಂದು ಚೇಂಜಸ್ ಬರಲ್ಲ. M2+ ಅಲ್ಲಿ ಚೇಂಜ್ ಆಯ್ತು, ಮ್ಯಾಂಗನೀಸ್ ತೋರಿಸ್ತು ಒಂದು ಎಕ್ಸೆಪ್ಷನಲಿ ವೆರಿ ಹೈ ಅಂಡ್ ಕಾಪರ್ ಅಂಡ್ ಜಿಂಕ್. ಕ್ಲಿಯರ್? ಈಗ ಬರೋಣ. ಸೊ ಈ ಒಂದು ಟ್ರೆಂಡ್ ನೋಡ್ಬೇಕಾದ್ರೆ ನೀವೇನ್ ನೋಡಿದ್ರಿ? ಫಸ್ಟ್ ಡಿಕ್ರೀಸ್ ಆಗ್ತಾ ಹೋಯ್ತು, ದೆನ್ ಸಡನ್ ಆಗಿ ಇನ್ಕ್ರೀಸ್ ಆಯ್ತು, ದೆನ್ ಅಗೇನ್ ಆಲ್ಮೋಸ್ಟ್ ಕಾನ್ಸ್ಟೆಂಟ್ ಇತ್ತು ಅಂಡ್ ದೆನ್ ಏನಾಗಿತ್ತು? ಸಡನ್ ರೇಸ್ ಆಯ್ತು. ಸೊ ಡಿಕ್ರೀಸ್, ಸಡನ್ ರೇಸ್, ಕಾನ್ಸ್ಟೆಂಟ್ ಅಂಡ್ ದೆನ್ ಅಗೇನ್ ಇನ್ಕ್ರೀಸ್. ಇದು ಟ್ರೆಂಡ್ ಇತ್ತಾ? ಓಕೆ. ಸೊ ಈ ಒಂದು ಗ್ರಾಫ್ ಅಲ್ಲಿ ನೋಡ್ತಾ ಹೋಗಿ ನಾನು ಯಾವಾಗ ನಾರ್ಮಲ್ ಸ್ಕ್ಯಾಂಡೇನಿಯಂ ನಾನು ನೋಡ್ತಾ ಹೋಗ್ತೀನಿ. ಫಸ್ಟ್ ಟ್ರಾನ್ಸಿಷನ್ ಸೀರೀಸ್ದು ನೋಡಿ, ಫಸ್ಟ್ ಏನಾಯ್ತು? ಡಿಕ್ರೀಸ್ ಆಗ್ತಾ ಹೋಯ್ತು, MN ಅಲ್ಲಿ ಎಕ್ಸೆಪ್ಷನಲಿ ಹೈ ಆಯ್ತು ಅಂಡ್ ದೆನ್ ಈ ರೀಜನ್ ಕಾನ್ಸ್ಟೆಂಟ್ ಅಲ್ಲಿ ಇತ್ತು ಸ್ವಲ್ಪ ಅಂಡ್ ದೆನ್ ಕಾಪರ್ ಅಂಡ್ ಜಿಂಕ್ ಅಲ್ಲಿ ಇನ್ಕ್ರೀಸ್ ಆಗ್ತಾ ಹೋಯ್ತು, ರೈಟ್? ಸೊ ಸೇಮ್ ಫಾರ್ ಅದರ್ ಎಲಿಮೆಂಟ್ಸ್. ಸೊ ಅದರ್ ಎಲಿಮೆಂಟ್ಸ್ ಅಲ್ಲಿ ಏನಾಯ್ತು? ಕಾನ್ಸ್ಟೆಂಟ್ಲಿ ಏನಾಯ್ತು? ಡಿಕ್ರೀಸ್ ಆಗ್ತಾ ಹೋಯ್ತು. ಒಂದು ರೇಂಜ್ ಅಲ್ಲಿ ಇಲ್ಲಿ ಕಾನ್ಸ್ಟೆಂಟ್ ಬಂತು, ಕಾನ್ಸ್ಟೆಂಟ್ ಅಂಡ್ ದೆನ್ ಏನಾಯ್ತು? ಲಾಸ್ಟ್ 2 ಎಲಿಮೆಂಟ್ಸ್ ಸಡನ್ ರೇಸ್ ಆಯ್ತು. ಇದು ಒಂದು ಟ್ರೆಂಡ್ ನೋಡ್ತಾ ಹೋದ್ವಿ, ರೈಟ್? ಸೊ ಈಗ ಎಕ್ಸ್ಪ್ಲನೇಷನ್ ಬರೋಣ. ಸೊ ಫಸ್ಟ್ ಏನಂತ ಹೇಳಿದ್ರೆ, ದಿ ಅಟೋಮಿಕ್ ರೇಡಿಯಸ್ ಆಫ್ ಎಲಿಮೆಂಟ್ಸ್ ಆಫ್ ಪರ್ಟಿಕ್ಯುಲರ್ ಸೀರೀಸ್ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಅಟೋಮಿಕ್ ನಂಬರ್, ಬಟ್ ದಿಸ್ ಡಿಕ್ರೀಸ್ ಇನ್ ಅಟೋಮಿಕ್ ರೇಡಿಯೈ ಬಿಕಮ್ಸ್ ಸ್ಮಾಲ್ ಆಫ್ಟರ್ ಮಿಡ್ವೇ. ಸೊ ಮಧ್ಯದಲ್ಲಿ ಬರ್ತಾ 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 ಏನಾಗುತ್ತೆ? ಡಿಕ್ರೀಸ್ ಕಡಿಮೆ ಆಗ್ತಾ ಹೋಗುತ್ತೆ. ಇದೇನಿಕ್ ಆಯ್ತು ಅಂತ ಕೇಳ್ತಿರೋದು. ಸೊ ಇದಕ್ಕೆ ಎಕ್ಸ್ಪ್ಲನೇಷನ್ ಇದೆ ನೋಡಿ. So explanation is the atomic radii decreases in a
ಇನ್ ಪೀರಿಯಡ್ ಬಿಗಿನಲ್ಲಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಯಾಕೆ? ನಾರ್ಮಲಿ ಗೊತ್ತು, ಅಟೋಮಿಕ್ ನಂಬರ್ ಇನ್ಕ್ರೀಸ್ ಆಯ್ತು, ಎಲೆಕ್ಟ್ರಾನ್ಸ್ ಆಡ್ ಆಗ್ತಾ ಹೋಗ್ತು ಸೇಮ್ ಶೆಲ್ ಅಲ್ಲಿ, ಅಂಡ್ ಅದೇ ರೀತಿಯಲ್ಲಿ ಒಂದು ಪ್ರೋಟಾನ್ ಕೂಡ ಆಡ್ ಆಯ್ತು ಇನ್ಸೈಡ್ ದ ನ್ಯೂಕ್ಲಿಯಸ್. ಸೊ ದೇರ್ ಫೋರ್ ಅಲ್ಲಿ ನ್ಯೂಕ್ಲಿಯರ್ ಚಾರ್ಜ್ ಕೂಡ ಏನಾಯ್ತು? ಇನ್ಕ್ರೀಸ್ ಆಯ್ತು. ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್ ಆಗಿರೋದ್ರಿಂದ ಅದು ಔಟರ್ ಮೋಸ್ಟ್ ಆರ್ಬಿಟಲ್ಸ್ ಏನ್ ಮಾಡ್ತು? ಎನರ್ಜಿ ಲೆವೆಲ್ಸ್ ನ ತನ್ನ ಕಡೆ ಎಳಿತಾ ಹೋಯ್ತು. ಸೊ ಇದನ್ನೇ ಬರ್ದಿರೋದು, ಇನ್ಕ್ರೀಸ್ ಇನ್ ಅಟೋಮಿಕ್ ನಂಬರ್. ಅಟೋಮಿಕ್ ನಂಬರ್ ಯಾವಾಗ ಇನ್ಕ್ರೀಸ್ ಆಗುತ್ತೆ, ನ್ಯೂಕ್ಲಿಯರ್ ಚಾರ್ಜ್ ಕೂಡ ಏನಾಗುತ್ತೆ? ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಬಟ್ ಎಲೆಕ್ಟ್ರಾನ್ಸ್ ಎಂಟರ್ ಎಲ್ಲಾಗುತ್ತೆ? N-1d ಪೆನಲ್ಟಿ ಮೆಟಲ್ ಆಗತ್ತಾ? N-1d ಅಲ್ಲಿ ಶೆಲ್ ಆಡ್ ಆಗ್ತಾ ಹೋಗುತ್ತೆ. ಅಂಡ್ ದ ಆಡೆಡ್ ಎಲೆಕ್ಟ್ರಾನ್ ಸ್ಕ್ರೀನ್ ದಿ ಔಟರ್ ಮೋಸ್ಟ್ ಎಸ್ ಎಲೆಕ್ಟ್ರಾನ್. ಔಟರ್ ಮೋಸ್ಟ್ ಲೇಯರ್ ಯಾವ್ದಿರೋದು? N-1d ಇದೆ ಅಂಡ್ NS ಇದೆ. ಸೊ N-1 ಜಾಸ್ತಿನಾ NS ಜಾಸ್ತಿನಾ? N, ರೈಟ್? ಸೊ ದಿಸ್ ವಿಲ್ ಬಿ ಯೋರ್ ಔಟರ್ ಮೋಸ್ಟ್. ಈ ಔಟರ್ ಮೋಸ್ಟ್ ಏನ್ ಮಾಡತ್ತೆ? ಶೀಲ್ಡ್ ಮಾಡತ್ತೆ. ಶೀಲ್ಡ್ ಹೇಗ್ ಮಾಡ್ತು? ಡಿ ಆರ್ಬಿಟಲ್ಸ್ ಈಚೆ ಹೋಯ್ತು, ಈಚೆ ಕಡೆಯಿಂದ ಶೀಲ್ಡ್ ಮಾಡ್ತು, ಅಂಡ್ ಈ ಔಟರ್ ಮೋಸ್ಟ್ ನ ಒಳಗ್ ಕಳಿಸ್ತು, ದಟ್ ಈಸ್ ಪೆನಿಟ್ರೇಟ್ ಮಾಡಿಸ್ತು. ಕ್ಲಿಯರ್? ಓಕೆ. ಸೊ ಇದ್ರನ್ನ ಏನ್ ಮಾಡ್ತವ್ರು? ಆಡ್ ಎಲೆಕ್ಟ್ರಾನ್ ಸ್ಕ್ರೀನ್ ದಿ ಔಟರ್ ಮೋಸ್ಟ್ ಎಸ್ ಎಲೆಕ್ಟ್ರಾನ್. ಈ ಎಲೆಕ್ಟ್ರಾನ್ಸ್ ಔಟರ್ ಮೋಸ್ಟ್ ಎಸ್ ಎಲೆಕ್ಟ್ರಾನ್ ನ ಸ್ಕ್ರೀನ್ ಮಾಡುತ್ತೆ, ಅಂಡ್ ದ ಶೀಲ್ಡಿಂಗ್ ಎಫೆಕ್ಟ್ ಆಫ್ ಡಿ ಆರ್ಬಿಟಲ್ಸ್ ಈಸ್ ಸ್ಮಾಲ್. ಶೀಲ್ಡ್ ಅಷ್ಟು ಈಸಿಲಿ ಚೆನ್ನಾಗಿ ಶೀಲ್ಡ್ ಮಾಡಕ್ ಆಗತ್ತ? ಅದು ಆಗಲ್ಲ. ಅದು ಕೂಡ ಒಂದು ಟೈಮಲ್ಲಿ ಒಳಗ್ ಬಂದ್ಬಿಡ್ಬೇಕು, ಆಯ್ತಾ? ಸೊ ಅಷ್ಟು ಎಫೆಕ್ಟಿವ್ ಶೀಲ್ಡಿಂಗ್ ಇರ್ದಲೇ ಇರೋದ್ರಿಂದ, ಸೊ ದಿಸ್ ಇಸ್ ದ ಮೇನ್ ರೀಸನ್ ಶೀಲ್ಡಿಂಗ್ ಎಫೆಕ್ಟ್ ಇದ್ರೂ ಕೂಡ ಶೀಲ್ಡಿಂಗ್ ಎಫೆಕ್ಟ್ ಆಫ್ ಡಿ ಇಸ್ ವೆರಿ ಸ್ಮಾಲ್. So that the net electrostatic attraction between the nuclear charge and the outermost electron increases. Consequently, the atomic radii decreases as the number of d electron increases. ಇದೊಂದು important point. ಎಷ್ಟು ಡಿ ಎಲೆಕ್ಟ್ರಾನ್ಸ್ ಅಲ್ಲಿ ಡಿ ಸಬ್ಶೆಲ್ ಎಲೆಕ್ಟ್ರಾನ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ದ ಸ್ಕ್ರೀನಿಂಗ್ ಎಫೆಕ್ಟ್ ಇನ್ಕ್ರೀಸಸ್. ಓಕೆನಾ? ಎಷ್ಟು ಡಿ ಆರ್ಬಿಟಲ್ಸ್ ಅಲ್ಲಿ ನೀವು ಎಲೆಕ್ಟ್ರಾನ್ಸ್ ಆಡ್ ಮಾಡ್ತಾ ಹೋಗ್ತೀರಾ, ಅಷ್ಟು ಕೂಡ ಅದ್ರ ಶೀಲ್ಡಿಂಗ್ ಎಫಿಷಿಯನ್ಸಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂಡ್ ಶೀಲ್ಡಿಂಗ್ ಎಫಿಷಿಯನ್ಸಿ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ? ನಿಮ್ದು ಅಟೋಮಿಕ್ ರೇಡಿಯೈ ಎಷ್ಟು ಜಾಸ್ತಿ ಡಿಕ್ರೀಸ್ ಆಗ್ಬೇಕಾಗಿತ್ತು ಅದಕ್ಕಿಂತ ಕಡಿಮೆ ಡಿಕ್ರೀಸ್ ಆಗ್ತಾ ಹೋಗುತ್ತೆ, ಬಿಕಾಸ್ ಶೀಲ್ಡಿಂಗ್ ಸ್ಟ್ರಾಂಗ್ ಆಗ್ಬಿಡ್ತು. This neutralizes the effect of increased nuclear charge due to the increase in atomic number, and consequently atomic radii remains almost unchanged after chromium. Clear? So ಈ ಒಂದು ಪಾಯಿಂಟ್ ನಾನು ಸಮರೈಸ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಗೆ ನೋಡಿ, along the period electrons added in same energy level along the period nuclear charge increases, and most importantly number of electrons in d subshell is directly proportional to shielding effect, and shielding effect is inversely proportional to nuclear charge. ಎಷ್ಟು ಶೀಲ್ಡಿಂಗ್ ಎಫೆಕ್ಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ನ್ಯೂಕ್ಲಿಯರ್ ಚಾರ್ಜ್ ಅಷ್ಟೇ ಡಿಕ್ರೀಸ್ ಆಗ್ತಾ ಹೋಗುತ್ತೆ. And therefore nuclear charge is inversely proportional to atomic size, therefore atomic radii. ಸೊ ಇದೊಂದು ನೀವು ನೆನ್ಪಿಟ್ಕೊಂಡಿರಿ. ಕ್ಲಿಯರ್? ಈಗ ಬರೋಣ ನೆಕ್ಸ್ಟ್ ಒಂದು. At the end of each period there is a slight increase in atomic radii. ಸೊ ನಾವು ಎಂಡಿಗೆ ಬರ್ತಾ ಸ್ಲೈಟ್ ಆಗಿ ಜಾಸ್ತಿ ಇನ್ಕ್ರೀಸ್ ಆಗತ್ತೆ, ಅದೇನಕ್ಕೆ ಅಂತ ಕೇಳಿರೋದು. ಸೊ ಅದನ್ನ ನೋಡ್ತಾ ಹೋಗೋಣ. ಎಕ್ಸ್ಪ್ಲನೇಷನ್ ಏನ್ ಹೇಳಿದ್ದಾರೆ?
ಪಾಯಿಂಟ್ ನಂಬರ್ 1 ಇಲ್ಲಿ ಓದ್ತಾ ಹೋಗೋಣ. So towards the end of the series, there are increased electron repulsion. Increased electron repulsion between the added electrons in the same orbitals, which exceeds the attractive forces due to the increased nuclear charge. Therefore, electron cloud expands and increases the size. The electron repulsion can be understood from the electronic configuration of these atoms. Up to chromium, electron repulsion do not come into picture. Up to chromium do not come into picture because of no pairing of electrons in d subshell. But after iron, pairing of electrons in d subshell results to electron repulsion, which causes an increase in size. So ಇದಕ್ಕೆ ನೋಡಿ ಆನ್ಸರ್ ಮಾಡಬೇಕು ಅಂತ ಹೇಳಿದ್ರೆ ಎಲೆಕ್ಟ್ರಾನ್ಸ್ ಏನಾಗಿರುತ್ತೆ ನೆಗೆಟಿವ್ಲಿ ಚಾರ್ಜ್ಡ್. ಯಾವಾಗ ಎಲೆಕ್ಟ್ರಾನ್ಸ್ ಪಕ್ಕ ಇರುತ್ತೆ ಅವಾಗ ಏನಾಗುತ್ತೆ ಮಧ್ಯದಲ್ಲಿ ರಿಪಲ್ಷನ್ ಆಗುತ್ತೆ, ಜಗಳ ಆಗುತ್ತೆ. ಸೊ ಅದಕ್ಕೋಸ್ಕರ ಪೇರಿಂಗ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದಿಸ್. ಸೊ ಯಾವಾಗ ಪೇರಿಂಗ್ ಸ್ಟಾರ್ಟ್ ಆಗತ್ತೆ ಅವಾಗ ರಿಪಲ್ಷನ್ ಜಾಸ್ತಿ ಆಗುತ್ತೆ ಅಂಡ್ ಎಲೆಕ್ಟ್ರಾನ್ ರಿಪಲ್ಷನ್ ತುಂಬಾ ಜಾಸ್ತಿ ಆಗ್ತಾ ಹೋಗುತ್ತೆ ಅಟ್ ದಿ ಎಂಡ್. ಯಾಕೆ? ಬಿಕಾಸ್ ಎಲ್ಲಾ ಒಂದು ಆರ್ಬಿಟಲ್ಸ್ ಏನಾಗಿರುತ್ತೆ ಫಿಲ್ಡ್ ಆಗಿರುತ್ತೆ ಅಂಡ್ ಪೇರ್ಡ್ ಆಗಿರುತ್ತೆ. ಆಯ್ತಾ? ಸೊ ಪೇರ್ಡ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಜಾಸ್ತಿ ಆಗಿರೋದ್ರಿಂದ ರಿಪಲ್ಷನ್ ಅಮೌಂಟ್ ಜಾಸ್ತಿ ಆಯಿತು ಅಂಡ್ ಈ ರಿಪಲ್ಷನ್ ಅಮೌಂಟ್ ಜಾಸ್ತಿ ಆಗಿರೋದ್ರಿಂದ ಅಟಾಮಿಕ್ ಸೈಜ್ ಅಬ್ರಪ್ಟ್ಲಿ ಇನ್ಕ್ರೀಸ್ ಆಯಿತು. ಇದೇ ಒಂದಿಲ್ಲಿ ಕನ್ಸೆಪ್ಟ್ ಇದಿದಷ್ಟೇ. ಓಕೆನಾ? ಅಂಡ್ ಇದೇ ಇನ್ಕ್ರೀಸ್ ಇನ್ ಎಲೆಕ್ಟ್ರಾನ್ ಏನ್ ಮಾಡುತ್ತೆ ನ್ಯೂಕ್ಲಿಯರ್ ಚಾರ್ಜ್ ನ ಕಡಿಮೆ ಮಾಡ್ಬಿಡುತ್ತೆ ಅಂಡ್ ಇದು ಡಾಮಿನೆಂಟ್ ಆಗ್ಬಿಡುತ್ತೆ ನ್ಯೂಕ್ಲಿಯರ್ ಚಾರ್ಜ್ ಕಂಪೇರಿಟಿವ್ಲಿ. ಸಿಂಪಲ್ ಕಾನ್ಸೆಪ್ಟ್. ಸೊ ಇದಕ್ಕೆ ಏನ್ ಬರಿಬಹುದು ನೀವು? ಸೊ ದೇರ್ ಫೋರ್ pairing is directly proportional to electron repulsion and electron repulsion ಎಷ್ಟು increase ಆಗ್ತಾ ಹೋಗುತ್ತೆ ಅಷ್ಟು ನಿಮ್ದು atomic radii increase ಆಗ್ತಾ ಹೋಗುತ್ತೆ. ಓಕೆನಾ? ಅಟಾಮಿಕ್ ರೇಡಿಯೋ ಏನಾಗುತ್ತೆ ಎಲೆಕ್ಟ್ರಾನ್ ರಿಪಲ್ಷನ್ ಇಂದ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಂಡ್ ಇಫ್ electron repulsion dominates ಆಗಿದ್ರೆ ಅಬ್ರಪ್ಟ್ ಇನ್ಕ್ರೀಸ್ ಆಗುತ್ತೆ ಅಂಡ್ ಇದೇ ಆಗಿರೋದು ಇನ್ ಕೇಸ್ ಆಫ್ Zn, cadmium and mercury. ಸೊ ಸಡನ್ ಆಗಿ ಎಲೆಕ್ಟ್ರಾನ್ ರಿಪಲ್ಷನ್ ಡಾಮಿನೇಟ್ ಆಗ್ಬಿಟ್ಟು ನ್ಯೂಕ್ಲಿಯರ್ ಚಾರ್ಜ್ಗೆ ಅಂಡ್ ದೇರ್ ಫೋರ್ ಇನ್ಕ್ರೀಸ್ಡ್ ಅಬ್ರಪ್ಟ್ಲಿ ಆಯ್ತು. ಕ್ಲಿಯರ್? ಸೊ ಆನ್ಸರ್ ನೆನ್ಪಿಟ್ಕೊಬೇಕಾದ್ರೆ ಇಷ್ಟೆಲ್ಲ ಓದ್ತೀರಾ? ಒಂದ್ಸತಿ ಓದಿ ಸಾಕು, ಅರ್ಥ ಮಾಡ್ಕೊಳ್ಳಿ. ಬಟ್ ನೀವು ಶಾರ್ಟ್ ನೋಟ್ಸ್ ಅಲ್ಲಿ ಬರೀ ಇದನ್ನ ಬರೀರಿ. ಇದನ್ನ ಬರೆದ್ರೆ ಎಲ್ಲ ಆರಾಮಾಗಿ ನೆನಪಿರತ್ತೆ. ಓಕೆನಾ? ನೆಕ್ಸ್ಟ್ ಬಂತು. So the atomic radii increases while going down the group. So normally down the group ಏನಾಗಬೇಕು ನಿಮ್ದು atomic radii increase ಆಗಿರಬೇಕು down the group. Therefore the atomic radii of transition metal of second series have larger values than those of first series. So first series ಅಲ್ಲಿ ಸ್ಕ್ಯಾಂಡೇನಿಯಂ ಏನಿತ್ತು ಅದು ಜಾಸ್ತಿ ಇರಬೇಕು ಇಟ್ರಿಯಂ ಗಿಂತ, ರೈಟ್? ಸೊ ಇದೇ ಹೇಳ್ತಿರೋದು. However the transition metals of third transition series have nearly the same radii as that of second transition series. So ಇಲ್ಲಿ ಇವಾಗ ಬನ್ನಿ ಟ್ರಾನ್ಸಿಷನ್ ಸೀರೀಸ್ ವ್ಯಾಲ್ಯೂಸ್ ನೋಡಿ. ಸೊ ಇವೆರಡನ್ನ ಕಂಪೇರ್ ಮಾಡಿದ್ರೆ ಫಸ್ಟ್ ಟ್ರಾನ್ಸಿಷನ್ ಸೀರೀಸ್ ಅಂಡ್ ಸೆಕೆಂಡ್ ಟ್ರಾನ್ಸಿಷನ್ ಸೀರೀಸ್ ಏನಾಗ್ತಿದಾವೆ? ಸೊ ಇದು ಜಾಸ್ತಿ ಇದಾವೆ, ರೈಟ್? ಇಟ್ ಈಸ್ ಗ್ರೇಟರ್ ನಾರ್ಮಲಿ ಹ್ಯಾಪನಿಂಗ್. ಬಟ್ ಅದೇ ನೀವು ಇವೆರಡನ್ನು ಕಂಪೇರ್ ಮಾಡಿ ಆಲ್ಮೋಸ್ಟ್ ಏನಾಗಿರುತ್ತೆ ಈಕ್ವಲ್ ಇರುತ್ತೆ. ಸೊ ಆಬ್ವಿಯಸ್ಲಿ ಜಾಸ್ತಿ ಇರುತ್ತೆ ಬಟ್ ಏನಾಗಿರುತ್ತೆ ಆಲ್ಮೋಸ್ಟ್ ಈಕ್ವಲ್ ಬರ್ತಾ ಹೋಗುತ್ತೆ. ನೋಡಿಲಿ 46. ಸೊ ಆಲ್ಮೋಸ್ಟ್ ಈಕ್ವಲ್ ಇದೆಯಾ? ಸೊ ದೇರ್ಫೋರ್ ಆಲ್ಮೋಸ್ಟ್ ಈಕ್ವಲ್. ಈ ಆಲ್ಮೋಸ್ಟ್ ಈಕ್ವಲ್ ಏನಕ್ಕಾಯ್ತು? ಸೊ ದಟ್ ಈಸ್ ದಿ ಕ್ವೆಶನ್ ಹಿಯರ್. So again ಇದಕ್ಕೋಸ್ಕರನು we have to read this much. So let's start. So ಒಂದ್ಸತಿ ರೀಡ್ ಮಾಡ್ತೀನಿ and then I will write the summary and ನೀವು ನೋಟ್ಸ್ ಸಮ್ಮರಿ ಬರಿಬೇಕು. Whereas ಬೋರ್ಡ್ ಎಕ್ಸಾಮಿನೇಷನ್ ಅಲ್ಲಿ ಈ ತರನೇ
ಸೆಂಟೆನ್ಸ್ ಅಲ್ಲಿ ಬರೆದ್ರೆ ಅಥವಾ ಪಾಯಿಂಟ್ಸ್ ಅಲ್ಲಿ ಬರೆದ್ರೆ ಮಾರ್ಕ್ಸ್ ಸಿಗುತ್ತೆ. ಓಕೆನಾ? ದಿ ಅಟೋಮಿಕ್ ರೇಡಿಯಸ್ ಆಫ್ ಎಲಿಮೆಂಟ್ಸ್ ಆಫ್ ಸೆಕೆಂಡ್ ಟ್ರಾನ್ಸಿಷನ್ ಸೀರೀಸ್ ಆರ್ ಮೋರ್ ದ್ಯಾನ್ ದೋಸ್ ಆಫ್ ಫಸ್ಟ್ ಟ್ರಾನ್ಸಿಷನ್ ಸೀರೀಸ್ ಅದೇನು ನಾರ್ಮಲ್ ನಮ್ದು ಏನಿತ್ತು, ದಟ್ ಈಸ್ ಎಲೆಕ್ಟ್ರಾನ್ಸ್ ಇನ್ ಆಟಮ್ಸ್ ಆಫ್ ಸೆಕೆಂಡ್ ಟ್ರಾನ್ಸಿಷನ್ ಸೀರೀಸ್ ಆಕ್ಯುಪೈ ಎನರ್ಜಿ ಲೆವೆಲ್ಸ್ ಫಾರ್ದರ್ ಫ್ರಮ್ ನ್ಯೂಕ್ಲಿಯಸ್. ಅಥವಾ ನೀವೇನ್ ಹೇಳ್ಬೋದು, ನ್ಯೂ ಶೆಲ್ ಇಸ್ ಆಡೆಡ್ ಅಂತ ಹೇಳ್ಬೋದು ನಾರ್ಮಲ್ ಆಗಿ. ಆಯ್ತಾ? ವಿತ್ ಇನ್ಕ್ರೀಸ್ ಇನ್ ನಂಬರ್ ಆಫ್ ಔಟರ್ ಮೋಸ್ಟ್ ಶೆಲ್ ಸೈಜ್ ಇನ್ಕ್ರೀಸಸ್, ಅದು ನಾರ್ಮಲಿ ಗೊತ್ತಿದೆ. ದ ಸಿಮಿಲರ್ ಅಟೋಮಿಕ್ ರೇಡಿಯಸ್ ಆಫ್ ಎಲಿಮೆಂಟ್ಸ್ ಆಫ್ ಸೆಕೆಂಡ್ ಅಂಡ್ ಥರ್ಡ್ ಟ್ರಾನ್ಸಿಷನ್ ಸೀರೀಸ್, ಇದು ಏನಕ್ಕೆ? ಸೊ ದಿಸ್ ಇಸ್ ಬಿಕಾಸ್ ಆಫ್ ದ ವೆರಿ ಇಂಪಾರ್ಟೆಂಟ್ ಕನ್ಸೆಪ್ಟ್ ಲ್ಯಾಂಥನೈಡ್ ಕಾಂಟ್ರಾಕ್ಷನ್. ತುಂಬಾ ಇಂಪಾರ್ಟೆಂಟ್ ಇದೆ ಇದು ನೋಡಿ, ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಇಂದ ಸಿಮಿಲರ್ ಆಗಿರೋದು. ಸೊ ಲೆಟ್ ಅಸ್ ರೈಟ್ ಹಿಯರ್ ಆಲ್ಸೋ, ಯಾಕಂದ್ರೆ ಇದೇ ಪಿಕ್ಚರ್ ನೀವು ಓದಿದ್ರೆ ನೆನಪಿರುತ್ತೆ. ಲ್ಯಾಂಥನೈಡ್ ಕಾಂಟ್ರಾಕ್ಷನ್. ಸೊ ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್ ಯಾಕಂದ್ರೆ ಎಫ್ ಸಬ್ಶೆಲ್ ಇಂದ, ಈ ಎಫ್ ಸಬ್ಶೆಲ್ ಅಲ್ಲಿ ಎಲ್ಲಾರ್ಗಿಂತ ವೆರಿ ವೆರಿ ಪೂರ್ ಶೀಲ್ಡಿಂಗ್ ಇರೋದ್ರಿಂದ, ವೆರಿ ಪೂರ್ ಶೀಲ್ಡಿಂಗ್. ಕ್ಲಿಯರಾ? ಸೊ ಅದನ್ನೇ ಬರ್ದಿರೋದು ನಾನಿಲ್ಲಿ, ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಅಸೋಸಿಯೇಟೆಡ್ ವಿತ್ ಇಂಟರ್ವೆನ್ಷನ್. ಇವಾಗ ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಅಂದ್ರೆ ಏನು? ಇಂಟರ್ವೆನ್ಷನ್ ಆಫ್ 4f ಆರ್ಬಿಟಲ್ಸ್ ವಿಚ್ ಆರ್ ಫಿಲ್ಡ್ ಬಿಫೋರ್ ದ 5D ಸೀರೀಸ್ ಆಫ್ ಎಲಿಮೆಂಟ್ಸ್ ಸ್ಟಾರ್ಟ್. ಸೊ ಯಾವಾಗ 3D ಸೀರೀಸ್ ಅಲ್ಲಿ ಬರ್ತೀರಾ ಅಲ್ಲಿ ಏನಾಗಿರುತ್ತೆ, ನಾನು ಹೇಳಿದೆ ನಿಮ್ದು ನಾರ್ಮಲಿ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಪೂರಾ ಕಂಪ್ಲೀಟ್ ಆಗಿರುತ್ತೆ ಅಂಡ್ ದೆನ್ ಇಲ್ಲಿ ಸ್ಟಾರ್ಟ್ ಆಗುತ್ತೆ ಹಾಫ್ನಿಯಮ್ ಇಂದ. ಸೊ ಹಾಫ್ನಿಯಮಿಗೆ ಬಂದಾಗ ಏನಾಗಿರುತ್ತೆ ನಿಮ್ದು ಆಲ್ಮೋಸ್ಟ್ 4f ಆರ್ಬಿಟಲ್ ಫುಲ್ ಕಂಪ್ಲೀಟ್ಲಿ ಫಿಲ್ಡ್ ಆಗೋಗಿರುತ್ತೆ. ಸೊ ಯಾವಾಗ ಇದು ಫುಲ್ ಫಿಲ್ ಆಯ್ತು, ಈ ಒಂದು ಫಿಲ್ಡ್ ಎಫ್ ಆರ್ಬಿಟಲ್ಸ್ ಏನಾಗುತ್ತೆ, ಇಲ್ಲಿ ಮಧ್ಯದಲ್ಲಿ ಇಂಟರ್ವೆನ್ಷನ್ ಅಂದ್ರೆ ಏನಾದ್ರೂ ಒಂದು ಕಿತಾಪತಿ ಮಾಡಕ್ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಸೊ ದ ಫಿಲ್ಲಿಂಗ್ ಆಫ್ 4l ಆರ್ಬಿಟಲ್ಸ್ ಬಿಫೋರ್ 5D ಆರ್ಬಿಟಲ್ಸ್ ರಿಸಲ್ಟ್ಸ್ ಇನ್ ರೆಗ್ಯುಲರ್ ಡಿಕ್ರೀಸ್ ಇನ್ ರೆಗ್ಯುಲರ್, ಇದೇನು ಕಿತಾಪತಿ ಮಾಡುತ್ತೆ, ರೆಗ್ಯುಲರ್ ಡಿಕ್ರೀಸ್ ಇನ್ ಅಟೋಮಿಕ್ ರೇಡಿಯೈ. ಅಟೋಮಿಕ್ ರೇಡಿಯೈನ ರೆಗ್ಯುಲರ್ ಆಗಿ ಡಿಕ್ರೀಸ್ ಮಾಡುತ್ತೆ, ವಿಚ್ ಕಂಪನ್ಸೇಟ್ಸ್ ದಿ ಎಕ್ಸ್ಪೆಕ್ಟೆಡ್ ಇನ್ಕ್ರೀಸ್ ಇನ್ ಅಟೋಮಿಕ್ ಸೈಜ್ ವಿತ್ ಇನ್ಕ್ರೀಸಿಂಗ್ ಅಟೋಮಿಕ್ ನಂಬರ್. ಆಸ್ ಅ ರಿಸಲ್ಟ್ ಆಫ್ ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ದ ಎಲಿಮೆಂಟ್ಸ್ ಆಫ್ ಸೆಕೆಂಡ್ ಅಂಡ್, ಅದು ನಾರ್ಮಲಿ ಈ ತರ ಆಗಿರುತ್ತೆ ಅಂತ ಹೇಳಿರೋದು. ಸೊ ಇದ್ರಲ್ಲಿ ಏನ್ ಪಾಯಿಂಟ್ ನೀವು ಬರಿಬೇಕಾಗಿರೋದು? ಸೊ ಫಸ್ಟ್ ಒಂದು ಫಸ್ಟ್ ಅಂಡ್ ಸೆಕೆಂಡ್ ಟ್ರಾನ್ಸಿಷನ್ ಸೀರೀಸ್, ಇದ್ರದ್ದು ಎಕ್ಸ್ಪ್ಲನೇಷನ್ ಏನಿತ್ತು? ಅಡಿಷನ್ ಆಫ್ ನ್ಯೂ ಶೆಲ್, ರೈಟ್? ಅದೇ ಸೆಕೆಂಡ್ ಅಂಡ್ ಥರ್ಡ್ ಟ್ರಾನ್ಸಿಷನ್ ಸೀರೀಸ್ ಏನಾಯ್ತು? ಲ್ಯಾಂಥನೈಡ್ ಕಾಂಟ್ರಾಕ್ಷನ್. Karnoid contraction ಆಯ್ತು, and this is nothing but intervention of fully filled F subshell before 5D subshell. And ಇದೇನು ಮಾಡುತ್ತೆ? ಡಿಕ್ರೀಸಸ್ ಅಟೋಮಿಕ್ ಸೈಜ್. ನಿಮ್ ನೋಟ್ಸ್ ಅಲ್ಲಿ ದಯವಿಟ್ಟು ಇಷ್ಟು ಮಾತ್ರ ಬರೀರಿ, ಇವೆಲ್ಲ ಬರೆಯಕ್ ಹೋಗ್ಬೇಡಿ. ಇಟ್ ಈಸ್ ಜಸ್ಟ್ ಫಾರ್ ಯೋರ್ ಅಂಡರ್ಸ್ಟ್ಯಾಂಡಿಂಗ್. ಕ್ಲಿಯರ್? ಸೊ ಯು ಹ್ಯಾವ್ ಟು ರೈಟ್ ಇನ್ ನೋಟ್ಸ್. ನೆಕ್ಸ್ಟ್ ಬರೋಣ ಅಟೋಮಿಕ್ ವಾಲ್ಯೂಮ್ ಅಂಡ್ ಅಟೋಮಿಕ್ ಡೆನ್ಸಿಟಿ. ಇದ್ರಲ್ಲಿ ಯಾವ ತರ ಚೇಂಜಸ್ ಇರುತ್ತೆ ನೋಡ್ಕೊಂತ ಹೋಗೋಣ. ಸೊ ಅಟೋಮಿಕ್ ವಾಲ್ಯೂಮ್ ಅಂಡ್ ಅಟೋಮಿಕ್ ಡೆನ್ಸಿಟಿ ಮಧ್ಯದಲ್ಲಿ ಏನಾದ್ರೂ ರಿಲೇಶನ್ಶಿಪ್ ಇದೆಯಾ? ಯಾಕೆ ಇದನ್ನ ಒಟ್ಟಿಗೆ ಬರೆದಿರೋದು? ಎಸ್ ಇದೆ, ಇದು ಎಲ್ಲಾರ್ಗೂ ಗೊತ್ತೇ ಇದೆ. ದಟ್ ಈಸ್ ಡೆನ್ಸಿಟಿ ವಿಲ್ ಬಿ ಈಕ್ವಲ್ ಟು ವಾಟ್? ಮಾಸ್ ಡಿವೈಡ್ ಬೈ ವಾಲ್ಯೂಮ್. ಸೊ ಡೆನ್ಸಿಟಿ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಾಲ್ಯೂಮ್. ಸೊ ಯಾವ್ದು ವಾಲ್ಯೂಮ್ ಜಾಸ್ತಿ ಇರುತ್ತೆ ಅದು ಆಟೋಮೆಟಿಕಲಿ ಡೆನ್ಸಿಟಿ ಕಡಿಮೆ ಇರತ್ತಾ? ಓಕೆ, ಸೊ ಯು ಹ್ಯಾವ್ ಟು ರಿಮೆಂಬರ್ ದಿಸ್ ಒನ್. ಈಗ ಬರುತ್ತಾ ಹೋಗೋಣ, ಡೆನ್ಸಿಟಿ ನೋಡೋಣ. ಸೊ ಡೆನ್ಸಿಟಿ ಏನಾಗ್ತಿದೆ, ನಾರ್ಮಲಿ ಟ್ರೆಂಡ್ ನೋಡೋಣ. ಸೊ ಟ್ರೆಂಡ್ ಈಸ್ ಇನ್ಕ್ರೀಸಿಂಗ್
increasing, but here decreases. So zinc ಅಲ್ಲಿ ಸಡನ್ ಆಗಿ ಡಿಕ್ರೀಸ್ ಆಗುತ್ತೆ again due to the fully filled orbitals. ಓಕೆನಾ? ಎಕ್ಸ್ಪ್ಲನೇಷನ್ ಬರೋಣ. ಏನಕ್ಕೆ ಈ ತರ ಆಯ್ತು? ಯಾವ್ದ್ರದ್ದು ಎಕ್ಸ್ಪ್ಲನೇಷನ್? ಜಿಂಕ್ ದ? ಇಲ್ಲ, ಫುಲ್ ಟ್ರೆಂಡ್ ಎಕ್ಸ್ಪ್ಲನೇಷನ್ ಇದೆ. ಸೊ ದ ಅಟೋಮಿಕ್ ವಾಲ್ಯೂಮ್ಸ್ ಆಫ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಆರ್ ಲೋ. ಸೊ ನೋಡಿ, ಡೆನ್ಸಿಟಿ ಜಾಸ್ತಿ ಇದೆ. ಸೊ ಡೆನ್ಸಿಟಿ ಒಂದಕ್ಕಿಂತ ಜಾಸ್ತಿ ಇದೆ ಅಲ್ಲ, ತುಂಬಾ ವಾಟರ್ಗಿಂತಾನೆ ಜಾಸ್ತಿ ಇದೆ. ಸೊ ಡೆನ್ಸಿಟಿ ಜಾಸ್ತಿ ಇದೆ, ದೇರ್ ಫೋರ್ ವಾಲ್ಯೂಮ್ಸ್ ಏನಾಗಿರ್ಬೇಕು? ಸೊ ವಾಲ್ಯೂಮ್ ಈಸ್ ಲೋ. ಬಿಕಾಸ್ ಈ ವಾಲ್ಯೂಮ್ ಲೋ ಏನಕ್ಕಾಗಿದೆ? ಸೊ ಬಿಕಾಸ್ the electrons are added in n-1d subshell. ಇದ್ರಲ್ಲಿ ಆಗ್ತಿದೆ and not in s subshell. So addition of electron ಎಲ್ಲಿ ಹೋಗ್ತಿದೆ? penultimate subshell ಅಲ್ಲಿ ಹೋಗ್ತಿದೆ, not in normal ns subshell. Therefore increased nuclear charge is partially screened by d electrons. So nuclear charge ಏನಾಯ್ತು? screened by ಈ ಡಿ ಎಲೆಕ್ಟ್ರಾನ್ಸ್ ಇಂದ ಸ್ಕ್ರೀನ್ ಆಗುತ್ತೆ. ಅಂಡ್ ದೇರ್ ಫೋರ್ ಈ ಎಸ್ ಸಬ್ಶೆಲ್ ಅಲ್ಲಿ ಏನ್ ಎಲೆಕ್ಟ್ರಾನ್ಸ್ ಇತ್ತು ಅದರದ್ದು ಪೆನಿಟ್ರೇಷನ್ ಜಾಸ್ತಿ ಆಗುತ್ತೆ. ದೇರ್ ಫೋರ್ ಔಟರ್ ಎಲೆಕ್ಟ್ರಾನ್ಸ್ ಆರ್ ಸ್ಟ್ರಾಂಗ್ಲಿ ಅಟ್ರಾಕ್ಟೆಡ್ ಬೈ ನ್ಯೂಕ್ಲಿಯಸ್. ಓಕೆನಾ? ಮೋರ್ ಓವರ್ ದ ಆಡೆಡ್ ಎಲೆಕ್ಟ್ರಾನ್ಸ್ ಆಕ್ಯುಪೈ ಇನ್ನರ್ ಆರ್ಬಿಟಲ್ಸ್, ಕಾನ್ಸಿಕ್ವೆಂಟ್ಲಿ ದ ಡೆನ್ಸಿಟೀಸ್ ಆಫ್ ಟ್ರಾನ್ಸಿಷನ್ ಮೆಟಲ್ಸ್ ಆರ್ ಹೈ. ಓಕೆನಾ? ಸೊ ದೇರ್ ಫೋರ್ ಡಿಕ್ರೀಸ್ ಇನ್ ಅಟೋಮಿಕ್ ರೇಡಿಯಸ್ coupled with increase in atomic mass results in general increase in density of these elements. So atomic radius decrease ಆಯ್ತು and increase in atomic mass ಆಗ್ತಾ ಹೋಯ್ತು. So let us sum ಮಾಡೋದ ಇದನ್ನ ಈ ಒಂದರ, so that you can write it in your short notes. Okay. So density and volume ಬಗ್ಗೆ ಮಾಡ್ತಾ ಹೋಗೋಣ. Along the period along the period ನೋಡ್ಕೊಂತ ಹೋಗೋಣ. along the period ಏನಾಗುತ್ತಾ ಹೋಗುತ್ತೆ? ಅಟೋಮಿಕ್ ಮಾಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತಾ? ಸೊ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಓಕೆ, ಈ ತರ ಬರೋಣ. along the period ಅಟೋಮಿಕ್ ಮಾಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಂಡ್ ನಿಮ್ದು ಅಟೋಮಿಕ್ ಸೈಜ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಡಿಕ್ರೀಸ್ ಆಗ್ತಾ ಹೋಗುತ್ತಾ? ಅಂಡ್ ಅಟೋಮಿಕ್ ಮಾಸ್ ಯಾವಾಗ ಇನ್ಕ್ರೀಸ್ ಆಗುತ್ತೆ, ದೇರ್ ಫೋರ್ ಅಟೋಮಿಕ್ ಮಾಸ್ ಡೆನ್ಸಿಟಿ ನೋಡಿ, ಡೆನ್ಸಿಟಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮಾಸ್ ಅಂಡ್ ಡೆನ್ಸಿಟಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಾಲ್ಯೂಮ್. ಸೊ ಇದ್ರಲ್ಲಿ ಏನಾಯ್ತು? ಡೆನ್ಸಿಟಿ ಇನ್ಕ್ರೀಸಸ್. ಸೊ ಇವೆರಡು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಡೆನ್ಸಿಟಿ ಆಯ್ತಾ? ಓಕೆ. ಸೊ ಡೆನ್ಸಿಟಿ ಇನ್ಕ್ರೀಸ್ ಆದ್ಮೇಲೆ ವಾಲ್ಯೂಮ್ ಡಿಕ್ರೀಸ್ ಆಗುತ್ತೆ. ಸೊ ಇಷ್ಟು ಬರೀರಿ. ಓಕೆ. ಅಂಡ್ ಈ ವಾಲ್ಯೂಮ್ ಅಂಡ್ ಡೆನ್ಸಿಟಿ ಇನ್ಕ್ರೀಸ್ ಆಗ್ಲಿಕ್ಕೆ ಏನೋ ಅಟೋಮಿಕ್ ಸೈಜ್. ಸೊ ಇದಕ್ಕೆ ರೀಸನ್ ಇಲ್ಲೇ ಬರ್ಕೊಂಡಿರಿ. that is penetration of NS due to poor shielding of N-1D. ಸಿಂಪಲ್. ಸೊ ಇದು ನಿಮ್ ಶಾರ್ಟ್ ನೋಟ್ಸ್ ಅಲ್ಲಿ ಇರಬೇಕು. ನೆಕ್ಸ್ಟ್ ಬರೋಣ ಅಯೋನೈಸೇಷನ್ ಎನರ್ಜಿ. ಸೊ ಅಯೋನೈಸೇಷನ್ ಎನರ್ಜಿ ಅಂದ್ರೆ ಏನ್ ಹೇಳ್ತೀವಿ ನಾವು? ಒಂದು ನಿಮ್ಮ ಹತ್ರ ಆಟಮ್ ಇದೆ, ಈ ಆಟಮ್ದು ಔಟರ್ ಮೋಸ್ಟ್ ಆರ್ಬಿಟಲ್ ಇದೆ, ಆಯ್ತಾ? ಈ ಆಟಮ್ದು ಔಟರ್ ಮೋಸ್ಟ್ ಆರ್ಬಿಟ್ ಅಲ್ಲಿ ನಾನು ಏನಾದ್ರೂ ಎಲೆಕ್ಟ್ರಾನ್ ನ ರಿಮೂವ್ ಮಾಡ್ತೀನಿ ವೇಲೆನ್ಸ್ ಶೆಲ್ ಇಂದ, ಅವಾಗ ಏನ್ ಹೇಳ್ತೀನಿ, ಏನ್ ಎನರ್ಜಿ ಸಪ್ಲೈ ಮಾಡಿರ್ತೀನಲ್ವಾ, ದಟ್ ಈಸ್ ಯೋರ್ ಅಯೋನೈಸೇಷನ್ ಎನರ್ಜಿ. ಒಂದ್ ಎಲೆಕ್ಟ್ರಾನ್ ನ ತೆಗೆಯಕ್ಕೋಸ್ಕರ ನಿಮ್ಗೆ ಎಷ್ಟು ಎನರ್ಜಿನ ನೀವು ಸಪ್ಲೈ ಮಾಡಬೇಕಾಗಿದೆ. ಓಕೆ. ಸೊ ಇದರಲ್ಲಿ ಸಕ್ಸಸಿವ್ ಅಯೋನೈಸೇಷನ್ ಎನರ್ಜಿ ಇರುತ್ತೆ, ಅದನ್ನು ಕೂಡ ಸ್ಟಾರ್ಟಿಂಗ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದೀನಿ. ದಟ್ ಈಸ್ ಇವಾಗ ಎಂ ನ ಒಂದು ಆಟಮ್ ಇದೆ, ಇದರಿಂದ 1 ಎಲೆಕ್ಟ್ರಾನ್ ತೆಗೆದ್ರಿ M+ ಆಯ್ತು, ಆಯ್ತಾ? ಸೊ ಈ 1 ಎಲೆಕ್ಟ್ರಾನ್ ತೆಗಿಯಕ್ಕೋಸ್ಕರ ಎಂ ಇಂದ ಟು ಕನ್ವರ್ಟ್ ಇಟ್ ಇಂಟು M+ ಯಾವ ಎನರ್ಜಿ ಆಯ್ತು? ದಟ್ ಈಸ್ ಫಸ್ಟ್ ಅಯೋನೈಸೇಷನ್ ಎನರ್ಜಿ. ಅಂಡ್ ಈ M+ ಇಂದ ಇನ್ನೊಂದು ಎಲೆಕ್ಟ್ರಾನ್ ತೆಗಿದೀರಾ ಟು ಕನ್ವರ್ಟ್ ಇಂಟು M2+, ಅವಾಗ ಯಾವ ಎನರ್ಜಿ ಸಪ್ಲೈ ಮಾಡ್ತೀರಾ? ದಟ್ ಈಸ್ ಅಯೋನೈಸೇಷನ್, ಸೆಕೆಂಡ್ ಅಯೋನೈಸೇಷನ್ ಎನರ್ಜಿ. ಕ್ಲಿಯರಾ?
ಸೊ ಇದರಲ್ಲೇ ಸಕ್ಸೆಸಿವ್ ಅಯನೈಸೇಷನ್ ಎನರ್ಜಿ ಬರ್ತಿದ್ದೀನಿ 3D ಸೀರೀಸ್ ಮೇಜರ್ಲಿ ಇದ್ರಲ್ಲಿ ನೋಡಿ. ಸೊ ಅಯನೈಸೇಷನ್ ಎನರ್ಜಿ ಅಲಾಂಗ್ ದಿ ಪೀರಿಯಡ್ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಯಾಕೆ? ಸೈಜ್ ತುಂಬಾ ಡಿಕ್ರೀಸ್ ಆಗ್ತಾ ಹೋಯ್ತು. ದೇರ್ ಫೋರ್ ಆ ನ್ಯೂಕ್ಲಿಯಸ್ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ನ ತುಂಬಾ ಗಟ್ಟಿಯಾಗಿ ಅಟ್ರಾಕ್ಟ್ ಮಾಡ್ತು, ತುಂಬಾ ಜೋರಾಗಿ ಅಟ್ರಾಕ್ಟ್ ಮಾಡ್ತು, ತುಂಬಾ ಗಟ್ಟಿಯಾಗಿ ಇಟ್ಕೊಂಡಿದೆ. ಸೊ ಇಟ್ಕೊಂಡಿದ್ಬೇಕಾದ್ರೆ ಒಬ್ರನ್ನ ತೆಗಿಯೋದು ಈಸಿನಾ? ಇಲ್ಲ. ಸೊ ದೇರ್ ಫೋರ್ ಅಲಾಂಗ್ ದಿ ಪೀರಿಯಡ್ ಏನಾಗ್ತಾ ಹೋಗುತ್ತೆ, ಅದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನೋಡೋಣ ಅಲಾಂಗ್ ದಿ ಪೀರಿಯಡ್ ಯಾವ ತರ ಟ್ರೆಂಡ್ ಫಾಲೋ ಮಾಡ್ತಿದೆ. increases 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 increase 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 ಆಗ್ತಿದ್ಯಾ? ಇಲ್ಲ. here decrease and then again increase increase. ಸೊ ಇದರಲ್ಲಿ ಎಕ್ಸೆಪ್ಷನಲಿ ಸ್ವಲ್ಪ ಹೈ ಇದೆ and it is very high. ಇದಕ್ಕೆ ಏನಕ್ಕೆ ಇರ್ಬೋದು ರೀಸನ್ ಹೇಳಿ ನೋಡೋಣ. ನೋಬಲ್ ಗ್ಯಾಸ್ ಇಂದ ನಾವು ಈಸಿಯಾಗಿ ತೆಗಿಬೋದಾ ಎಲೆಕ್ಟ್ರಾನ್ ನ, ವಿಚ್ ಇಸ್ ವೆರಿ ಸ್ಟೇಬಲ್. ಇದ್ಮೇಲೆ ಅದು ಯಾಕೆ ಕೊಡುತ್ತೆ ಎಲೆಕ್ಟ್ರಾನ್? ಯಾವುದೇ ಒಂದು ಎಲಿಮೆಂಟು ಎಲೆಕ್ಟ್ರಾನ್ ಕೊಡ್ತಿದೆ ಅಥವಾ ಎಲೆಕ್ಟ್ರಾನ್ ತಗೊಂತಿದೆ, ರೀಸನ್ ಒಂದೇ ಇರುತ್ತೆ, ಅದ್ರದ್ದು ಆಕ್ಟೇಟ್ ಕಂಪ್ಲೀಟ್ ಮಾಡಕ್ಕೆ, ಟು ಬಿಕಮ್ ಸ್ಟೇಬಲ್. ಅದು ಮೊದಲೇ ಸ್ಟೇಬಲ್ ಇದೆ, ದೆನ್ ವೈ ಇಟ್ ವಿಲ್ ವಾಂಟ್ ಟು ಗಿವ್ ಎಲೆಕ್ಟ್ರಾನ್ ಆರ್ ಟೇಕ್ ಎಲೆಕ್ಟ್ರಾನ್? ದೇರ್ ಫೋರ್ ತೆಗಿಯೋಕ್ಕೋಸ್ಕರ ನಮಗೆ ತುಂಬಾನೇ ಜಾಸ್ತಿ ಎನರ್ಜಿ ಸಪ್ಲೈ ಮಾಡಬೇಕಾಗತ್ತೆ. ಕ್ಲಿಯರ್? ನೆಕ್ಸ್ಟ್ ಸೆಕೆಂಡ್ ಅಯನೈಸೇಷನ್ ಎನರ್ಜಿಯಲ್ಲಿ ನೋಡೋಣ. ಸೊ ಇದ್ರಲ್ಲಿ ಇನ್ನೊಂದು ಗೊತ್ತಲ್ವ ನಿಮ್ಗೆ, ದಟ್ ಈಸ್ ಫಸ್ಟ್ ionization energy will be always less than second ionization energy and it will always less than third ionization energy. ಇದೊಂದು ಪಾಯಿಂಟ್ ಗೊತ್ತಿದ್ಯಾ? ಓಕೆ, ನೋಡ್ತಾ ಹೋಗೋಣ. ಫಾಲೋ ಮಾಡ್ತಿದ್ಯೋ ಇಲ್ವೋ? ಎಸ್, ಎಲ್ಲ ಫಾಲೋ ಮಾಡ್ತಾನೆ ಇದೆ, ರೈಟ್? ಸೊ ಇಟ್ ಈಸ್ ಫಾಲೋಯಿಂಗ್. ಈಗ ಬರೋಣ ಇದ್ರಲ್ಲಿ ಸೆಕೆಂಡ್ ಅಯನೈಸೇಷನ್ ಎನರ್ಜಿ. ಇದು ಕೂಡ ಸೇಮ್ ಟ್ರೆಂಡ್ ಫಾಲೋ ಮಾಡ್ಬೇಕಾ? ನೋಡೋಣ, ಮಾಡ್ತಿದ್ಯಾ? ಇನ್ಕ್ರೀಸ್ 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 ಆಗ್ತಿದ್ಯಾ? ಇಲ್ಲ, ಇಲ್ಲಿ ಇದು ಜಾಸ್ತಿ ಇದೆ ಕಂಪೇರಿಟಿವ್. ದೆನ್ ಅಗೈನ್ ಇನ್ಕ್ರೀಸ್ 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 ಅಂಡ್ ಇದು ಇನ್ಕ್ರೀಸ್ ಆಯ್ತಾ? ಇಲ್ಲ, ಡಿಕ್ರೀಸ್ ಆಯ್ತು. ಅಂಡ್ ಇದಕ್ಕೆ ಕಾರಣನೂ ಕೂಡ ನಾನು ಹೇಳ್ತೀನಿ. ಅಂಡ್ ಹಿಯರ್ ಇಟ್ ಈಸ್ ದ ಸಡನ್ ಡಿಕ್ರೀಸ್ ಆಗಿದೆ ಇಲ್ಲಿ. ಇದಕ್ಕೂ ಕೂಡ ರೀಸನ್ ಹೇಳ್ತೀನಿ, ಅಥವಾ ಇದನ್ನು ಕನ್ಸಿಡರ್ ಮಾಡ್ಬೋದು, ಸಡನ್ ಇನ್ಕ್ರೀಸ್ ನ. ನೆಕ್ಸ್ಟ್ ಇಲ್ಲಿಗೆ ಬರೋಣ. ಎಕ್ಸೆಪ್ಷನ್ ನ ಹುಡುಕ್ತಿದೀವಿ ನಾವು ಇಲ್ಲಿ ಇವಾಗ. ಇನ್ಕ್ರೀಸ್ 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 ಆಗ್ತಿದ್ಯಾ? ಇಲ್ಲ, ಸಡನ್ ಇನ್ಕ್ರೀಸ್ ಆಗಿದೆ ಇಲ್ಲಿ. ಓಕೆ, ದೆನ್ ಇನ್ಕ್ರೀಸ್ 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 ಇನ್ಕ್ರೀಸ್. ಸೊ ಈಗ ಈ ಎಕ್ಸೆಪ್ಷನ್ಸ್ ಗಳು ನಮಗೆ ಸ್ವಲ್ಪ ಕಾಣಿಸ್ತಿದೆ. ಈ ಎಕ್ಸೆಪ್ಷನ್ ಏನಿಗೆ ಬಂತು ಅಂತ ನೋಡ್ಕೊಂತ ಹೋಗೋಣ. ಸೊ ಫಸ್ಟ್ ಇಲ್ಲಿ ಕಂಪ್ಲೀಟ್ ಆಗಿ ಫಿಲ್ ಆಗಿತ್ತು ನಮ್ದು Z ಎಂದು. ಸೊ ದಟ್ ಈಸ್ 3D10 4s2 ಆಗಿತ್ತು. ಒಂದು ಎಲೆಕ್ಟ್ರಾನ್ ಅನ್ನು ತೆಗೆದೆ, ದಟ್ ಈಸ್ 3D10 4s1 ಆಯ್ತು. ಈ 1 ಎಲೆಕ್ಟ್ರಾನ್ ತೆಗೆದ ಮೇಲೆ ನಂದು ಯಾಕೆ ಸಡನ್ ಆಗಿ ಕಡಿಮೆ ಆಗತ್ತೆ ಅಂತ ಹೇಳಿದ್ರೆ, ನಾನು ಈ 1 ಎಲೆಕ್ಟ್ರಾನ್ ತೆಗೆದ್ರೆ ಸ್ಟೇಬಲ್ ಕಾನ್ಫಿಗರೇಷನ್ ಸಿಗುತ್ತೆ ಇನ್ನ. ಸೊ ದೇರ್ ಫೋರ್ ಈ ಎಲೆಕ್ಟ್ರಾನ್ 1 ಎಲೆಕ್ಟ್ರಾನ್ ರಿಮೂವ್ ಮಾಡೋದು ಸ್ವಲ್ಪ ಮಟ್ಟಿಗೆ ನನಗೆ ಈಸಿ ಆಗತ್ತೆ. ಫಸ್ಟ್ ಫುಲ್ ಫಿಲ್ ಇತ್ತು, ವೆರಿ ಸ್ಟೇಬಲ್ ಇತ್ತು ಇದು, ಓಕೆನಾ? ಬಟ್ ಅದೇ ನಾನು ಕಾಪರ್ ತಗೊಂತಾ ಹೋದ್ರೆ ಯಾಕೆ ಇದ್ರಕ್ಕಿಂತ ಅದು ಕಡಿಮೆ ಇದೆ, ಅದನ್ನ ನೋಡ್ಬೇಕಲ್ವಾ ನೀವು. ಸೊ ಇದನ್ನ ತಗೊಂತಾ ಹೋದ್ರೆ ಇನಿಷಿಯಲಿ ಏನಿತ್ತು ನಿಮ್ದು 3D10 4s1 ಇತ್ತ. ಬಟ್ ಇದಾದ್ಮೇಲೆ ಏನಾಯ್ತು ನಿಮ್ದು 3D10 ಆಯ್ತಾ? ಸೊ ಇದು ಆಲ್ರೆಡಿ ಸ್ಟೇಬಲ್ ಇದೆ, ಇದರಿಂದ ನೀನು ಎಲೆಕ್ಟ್ರಾನ್ ತೆಗಿಬೇಕು ಅಂತ ಹೇಳಿದ್ರೆ ಡಿಫಿಕಲ್ಟ್ ಆಗತ್ತೆ. ಬಟ್ ಇದನ್ನ ತೆಗಿಬೇಕು ಅಂತ ಹೇಳಿದ್ರೆ ಈಸಿ ಇದೆ. ಅರ್ಥ ಆಯ್ತಾ ಇವಾಗ ಏನಕ್ಕೆ ಡಿಫಿಕಲ್ಟಿ ಆಯ್ತು? ಸೊ ಎಲ್ಲಾ ಕಡೆನೂ ಸೇಮ್ ಟೈಪ್ ಆಫ್ ರೀಸನ್ಸ್ ಬರುತ್ತೆ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಮೇಲೆ. ಕೆಲವೊಂದ್ ಕಡೆ ಹಾಫ್ ಫಿಲ್ಡ್ ಕನ್ಸೆಪ್ಟ್ ಆಗ್ತೀರಾ, ಕೆಲವೊಂದ್ ಕಡೆ ಫುಲ್ಲಿ ಫಿಲ್ಡ್ ಕನ್ಸೆಪ್ಟ್ ಆಗ್ತೀರಾ ಅಷ್ಟೇ. ಕ್ಲಿಯರ್? ಸೊ ಈಗ ಫಸ್ಟ್ ಒನ್ ನೋಡಿ, ಇಲ್ಲಿ chromium has exceptionally high energy values than those of your neighbors. So first one. Next, the value of second ionization enthalpy of zinc is correspondingly low. ಏನಕ್ಕೆ? ನೆಕ್ಸ್ಟ್ ಏನ್ ಮಾಡ್ತೀರಾ, the trend in third ionization enthalpy is not complicated by 4s orbital factor and shows high energy values for Mn2+ and Zn2+.
ಸೊ ಈ 3 ರೀಸನ್ಸ್ಗಳು ನಿಮಗೆ ಗೊತ್ತಿರಬೇಕು. ವೈ ಅಂತ ಕ್ವಶನ್ ಕೇಳ್ತಾರೆ. ಫಸ್ಟ್ ಏನು, chromium and copper have exceptionally high ionization enthalpies value than those of their neighbors. ಸೊ ಕ್ರೋಮಿಯಂದು ಕೊಟ್ಟಿದ್ದಾರೆ, ಕಾಪರ್ದು ಕೊಟ್ಟಿದ್ದಾರೆ, ನೈಬರ್ಸ್ ಕಂಪೇರಿಟಿವ್ಲಿ ಮಾಡಿದ್ರೆ. ಸೊ ನೋಡಿ, ಕ್ರೋಮಿಯಂ ಕ್ರೋಮಿಯಂದು ಸೆಕೆಂಡ್ ಅಯನೈಸೇಷನ್ ಎನರ್ಜಿ ಅಂಡ್ ಕಾಪರ್ದು ಕೂಡ ಸೆಕೆಂಡ್ ಅಯನೈಸೇಷನ್ ಎನರ್ಜಿ. ಸೊ ಎಕ್ಸೆಪ್ಷನಲಿ ಹೈ ಏನಕ್ಕಿದೆ? ಎಕ್ಸೆಪ್ಷನಲಿ ಹೈ ಏನಕ್ಕಿದ್ದಾವೆ ಅಂತ ಹೇಳಿದ್ರೆ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್. ಸೊ ಇದ್ರ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ನೋಡ್ತೀವಲ್ಲ ನೀವು. ಸೊ ಈ ಒಂದು ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಇದು ಬಂದಿರುತ್ತವಾಗ ನಮ್ಗೆ. ಸೊ ಇದರಿಂದ ಎಲೆಕ್ಟ್ರಾನ್ಸ್ ರಿಮೂವ್ ಮಾಡೋದು ಈಸಿನಾ ಡಿಫಿಕಲ್ಟಾ? ಡಿಫಿಕಲ್ಟ್ ಆಗುತ್ತೆ, ಯಾಕಂದ್ರೆ ಕಂಪ್ಲೀಟ್ಲಿ ಫಿಲ್ಡ್ ಫುಲ್ಲಿ ಸ್ಟೇಬಲ್ಡ್ ಆಗಿದೆ, ಅದರಿಂದ ಡಿಫಿಕಲ್ಟ್ ಆಗುತ್ತೆ. ಸೊ ದೇರ್ಫೋರ್ ಈ ಒಂದು ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಒಂದ್ ಎಲೆಕ್ಟ್ರಾನ್ ರಿಮೂವ್ ಆದ್ಮೇಲೆ ಈ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಉಳಿದಿರತ್ತೆ. ಅಂಡ್ ಈ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಉಳಿದಿರೋದ್ರಿಂದ ಅಲ್ಲಿ ಡಿಫಿಕಲ್ಟಿನ ನೋಡ್ತೀರಾ. ಸೊ ಇದನ್ನ ಅರ್ಥ ಮಾಡ್ಸೋಣ. ಕ್ರೋಮಿಯಂ ಕಾಪರ್, ರೈಟ್? ಸೊ ನಾರ್ಮಲ್ ಇದೆ. ನಾರ್ಮಲ್ ಅಲ್ಲಿ ಇದ್ದಾಗ ಏನಾಗ್ತಿರತ್ತೆ? ಫೈವ್ 4s 1 ಇತ್ತು, ಓಕೆನಾ? ಸೊ ಕಾಪರ್ ಅಲ್ಲಿ ಇತ್ತು 10 4s 1 ಇತ್ತು. ಕ್ಲಿಯರಾ? ಸೊ ಇದರಿಂದ ನಾನು ಒಂದು ಎಲೆಕ್ಟ್ರಾನ್ ತೆಗ್ದೆ. ಸೊ ಏನಾಯ್ತು ಇಲ್ಲಿ? ಸೊ ಕ್ರೋಮಿಯಂ ಪ್ಲಸ್ ಆಯ್ತು, ಪ್ಲಸ್ ಆಯ್ತು. ಸೊ ಕ್ರೋಮಿಯಂ ಇಂದ ಕ್ರೋಮಿಯಂ ಪ್ಲಸ್ ಗೆ ಹೋಗೋಕ್ಕೋಸ್ಕರ ಫಸ್ಟ್ ಅಯನೈಸೇಷನ್ ಎನರ್ಜಿ ಇದು, ಫಸ್ಟ್ ಅಯನೈಸೇಷನ್ ಎನರ್ಜಿ. ಅಂಡ್ ಇಲ್ಲಿ ಏನು ಉಳಿತು ನಿಮ್ದು? ದಟ್ ಈಸ್ 3d5 ಉಳಿತು, ಇಲ್ಲಿ 3d10 ಮಾತ್ರ ಉಳಿತು. ಅಂಡ್ ನೆಕ್ಸ್ಟ್ ಸೆಕೆಂಡ್ ಅಯನೈಸೇಷನ್ ಎನರ್ಜಿ ಏನಾಗುತ್ತೆ? 2+ ಕಾಪರ್ 2+ ಆಗ್ಬೇಕು. ಸೊ ಇಲ್ಲಿಂದ ಇಲ್ಲಿಗೆ ಮಾಡ್ಬೇಕಾದ್ರೆ ಅಯನೈಸೇಷನ್ ಎನರ್ಜಿ ಸೆಕೆಂಡ್ ಅಯನೈಸೇಷನ್ ಎನರ್ಜಿ ಆಗುತ್ತೆ 2. ಅಂಡ್ ಇದು ಹೈ ಇರುತ್ತೆ ಅಂತ ಹೇಳ್ತಿರೋದು. ಯಾಕೆ? ಬಿಕಾಸ್ ಹಾಫ್ ಫಿಲ್ಡ್ ಸ್ಟೇಬಲ್, ಫುಲ್ಲಿ ಫಿಲ್ಡ್ ಸ್ಟೇಬಲ್ ಇದರಿಂದ. ಕ್ಲಿಯರಾ? ಓಕೆ, ನೆಕ್ಸ್ಟ್ ಬರೋಣ. ದಿ ವ್ಯಾಲ್ಯೂ ಆಫ್ ಸೆಕೆಂಡ್ ಅಯನೈಸೇಷನ್ ಎಂಥಾಲ್ಪಿ ಫಾರ್ ಜಿಂಕ್ ಇಸ್ ಕರೆಸ್ಪಾಂಡಿಂಗ್ಲಿ ಲೋ. ಲೋ ಏನಕ್ಕಿದೆ ಅದನ್ನ ನಾನು ಹೇಳಿದೆ ಆಲ್ರೆಡಿ. ದಟ್ ಈಸ್ ಇಲ್ಲಿ ನೋಡಿ, ಸೆಕೆಂಡ್ ಅಯನೈಸೇಷನ್ ಎನರ್ಜಿ, ಫಸ್ಟ್ ಅಯನೈಸೇಷನ್ ಎನರ್ಜಿ ಆಯ್ತು. ಇದು ಫಸ್ಟ್ ಅಯನೈಸೇಷನ್ ಎನರ್ಜಿ. ಓಕೆನಾ? ಸೊ ಇಲ್ಲೇ ಬರೆಯೋಣ. ಜಿಂಕ್ದು 3d10 4s 2 ಇತ್ತಾ? ಸೊ Zn ಪ್ಲಸ್ ಕನ್ವರ್ಟ್ ಮಾಡೋದಕ್ಕೋಸ್ಕರ ಫಸ್ಟ್ ಅಯನೈಸೇಷನ್ ಎನರ್ಜಿ ಇತ್ತಾ? ಕಂಪ್ಲೀಟ್ಲಿ ಫಿಲ್ಡ್ ಸ್ಟೇಬಲ್. ಬಟ್ ಇದಕ್ಕೆ ಅಯನೈಸೇಷನ್ ಎನರ್ಜಿ ಕಂಪನ್ಸೇಷನ್ ಮಾಡಿ 4s1 ಹಾಕ್ತೀನಿ. ನೆಕ್ಸ್ಟ್ 2+ ಅಲ್ಲಿ ಹೋದ್ರೆ 3d10 ಆಗತ್ತೆ. ಯಾವ್ದು ಮೋರ್ ಸ್ಟೇಬಲ್? ಇದಾ? This is more stable. So therefore ಇಲ್ಲಿಂದ ಇಲ್ಲಿಗೆ ಬರಕ್ಕೆ IE2 ಏನಾಗಿರುತ್ತೆ? ಕಂಪ್ಯಾರಿಟಿವ್ಲಿ ಲೋ. ಕ್ಲಿಯರಾ? ಅದನ್ನೇ ಬರ್ದಿರೋದು. ಅಂಡ್ ದ ಟ್ರೆಂಡ್ ಇನ್ ಥರ್ಡ್ ಅಯನೈಸೇಷನ್ ಎಂಥಾಲ್ಪಿ ಇಸ್ ನಾಟ್ ಕಾಂಪ್ಲಿಕೇಟೆಡ್ ಬೈ 4s orbital factor and show high values of Mn2+ and Zn2+. ಸೊ ನೋಡಿ, ಇಲ್ಲಿ ಬರತಕ್ಕಂಥದ್ದು ಥರ್ಡ್ ಅಯನೈಸೇಷನ್ ಎನರ್ಜಿ. ಯಾವಾಗ ಮಾತಾಡ್ತೀನಿ ಇಲ್ಲಿ ಯಾಕೆ 4s ಆರ್ಬಿಟಲ್ಸ್ 5s ಆರ್ಬಿಟಲ್ಸ್ ಇಲ್ಲಿ ಫ್ಯಾಕ್ಟರ್ ಮಾಡಿಲ್ಲ ಅಂತ ಕೇಳಿದ್ದಾರೆ. ಓಕೆನಾ? ಸೊ ಯಾಕೆ ಈ 4s ಆರ್ಬಿಟಲ್ ಇರತಕ್ಕಂಥದ್ದು ಫ್ಯಾಕ್ಟರು ಯಾಕೆ ಕಾಂಪ್ಲಿಕೇಟೆಡ್ ಮಾಡಿಲ್ಲ ಅಂತ ಹೇಳಿದ್ರೆ ಅಲ್ಲಿಂದ ಎಲೆಕ್ಟ್ರಾನ್ಸ್ ಇರಲಿಲ್ಲ ಫಸ್ಟ್ ಆಫ್ ಆಲ್, ರೈಟ್? Because the stable 3d5 and 3d10 electronic configuration, similarly the third ionization enthalpy of Fe is very small because of loss of third electron results in stable 3d5 configuration. ಇದೇನಿಲ್ಲ. ಸೊ ಯಾಕೆ ಎಲ್ಲ ಆಗ್ಲಿಲ್ಲ ಅಂತ ಹೇಳಿದ್ರೆ 4s ಅಲ್ಲಿ ಇರತಕ್ಕಂಥ ಎಲೆಕ್ಟ್ರಾನ್ಸ್ ಅಂತೂ ರಿಮೂವ್ ಆಗೋಯ್ತು. 4s ಅಲ್ಲಿ ಯಾವ್ದಾದ್ರು ಎಲೆಕ್ಟ್ರಾನ್ ಇದೆಯಾ?
ಇಲ್ಲಿಂದ ನಾನು Zn3+ ಗೆ ಹೋಗ್ಬೇಕು ಅಂದ್ರೆ ಇದರಿಂದ ಹೋಗ್ಬಿಟ್ಟು 3D9 ಆಗ್ಬೇಕಾಗಿತ್ತು. ಲೆಸ್ ಸ್ಟೇಬಲ್ ಆಗಿರೋದ್ರಿಂದ ಇಲ್ಲಿಂದ ಇಲ್ಲಿಗೆ ಏನಾಗಿರುತ್ತೆ, ಹೈ ಆಗಿರುತ್ತೆ. ಅಂಡ್ ನೋ ಇಂಟರ್ವೆನ್ಷನ್ ಆಫ್ ಫೋರೆಸ್ ಎಲೆಕ್ಟ್ರಾನ್, ಯಾಕಂದ್ರೆ ಫೋರೆಸ್ ಎಲೆಕ್ಟ್ರಾನ್ ಇಲ್ಲವೇ ಇಲ್ಲ. ಕ್ಲಿಯರ್? ಅಷ್ಟೇ ಇರೋದು. ನೆಕ್ಸ್ಟ್ ಫಸ್ಟ್ ಅಯನೈಸೇಷನ್ ಎನರ್ಜಿದು ನಾನು ಒಂದು ಗ್ರಾಫ್ ಅಲ್ಲಿ ಬರ್ದಿದ್ದೀನಿ ನೋಡಿಲಿ, ನಾನು ಬರ್ದಿಲ್ಲ, ಸೊ ಆಬ್ವಿಯಸ್ಲಿ ಕಾಪಿ ಪೇಸ್ಟ್ ಮಾಡಿದೀವಿ ನೋಡಿ. ಫಸ್ಟ್ ಅಯನೈಸೇಷನ್ ಎನರ್ಜಿ ನಾವು ಇದರಿಂದ ತಗೊಳ್ತಾ ಹೋಗೋಣ. ವೇರ್ ಇಟ್ ಈಸ್, ಎಸ್, ಟೈಟೇನಿಯಂ, ವೆನೇಡಿಯಂ, ಫಸ್ಟ್ ಅಯನೈಸೇಷನ್ ಎನರ್ಜಿ, ಥರ್ಡ್ ಸೀರೀಸ್, ಸೆಕೆಂಡ್ ಸೀರೀಸ್ ಅಂಡ್ ಫಸ್ಟ್ ಸೀರೀಸ್ ಬಗ್ಗೆ. ಇದು ಫಸ್ಟ್ ಸೀರೀಸ್ ನೋಡಿ, ಟೈಟೇನಿಯಂ, ವೆನೇಡಿಯಂ ಜಾಸ್ತಿ ಇತ್ತು, ಅಂಡ್ ದೆನ್ ಕ್ರೋಮಿಯಂ ಏನಾಯ್ತು, ಜಾಸ್ತಿ ಆಯ್ತಾ ಹೋಯ್ತು ಕ್ರೋಮಿಯಂ ಅಲ್ಲಿ. ದೆನ್ ಟೆಕ್ನೀಷಿಯಂ, ಮ್ಯಾಂಗನೀಸ್ದು ಹೈ ಇದೆ, ಈ ತರ ಆಲ್ಮೋಸ್ಟ್ ಸೇಮ್. ಫಸ್ಟ್ 3ದು ಇನ್ಕ್ರೀಸ್, ಮ್ಯಾಂಗನೀಸ್ ಅಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ನಿಕ್ಕಲಿಗೆ ಬಂದಾಗ ಡಿಕ್ರೀಸ್, ಅಂಡ್ ದೆನ್ ಜಿಂಕ್ ಅಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇವೆಲ್ಲ ಟ್ರೆಂಡ್ ನೀವು ಗ್ಯಾಪ್ನಾಗ ಇಟ್ಕೊಂತೀರಾ, ಇದನ್ನೆಲ್ಲ ನೆನ್ಪಿಟ್ಕೊಳಕ್ಕೆ ಆಗೋದಿಲ್ಲ ಈ ಗ್ರಾಫ್ನೆಲ್ಲ. ಜಸ್ಟ್ ನೀವು ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ನಿಮ್ಗೆ ನೆನ್ಪಿಟ್ಕೊಂಡ್ರೆ ನೀವು ಆರಾಮಾಗಿ ಇವೆಲ್ಲ ಗ್ರಾಫ್ ನೀವೇ ಬರಿಬೋದು. ಜಸ್ಟ್ ಟ್ರೈ ಒನ್ಸ್. ಹೋಮ್ವರ್ಕ್ ಏನಂತ ಹೇಳಿದ್ರೆ ಈ ಎಲ್ಲಾದ್ರೂ 3D ಸೀರೀಸ್ದು ಎಲ್ಲ ಕಾನ್ಫಿಗರೇಷನ್ ಬರೀರಿ, ಅಂಡ್ ದೆನ್ ನೀವೇ ಗ್ರಾಫ್ ಹಾಕ್ಲಿಕ್ಕೆ ಟ್ರೈ ಮಾಡಿ. ದಟ್ ಈಸ್ ಫಸ್ಟ್ ಅಯನೈಸೇಷನ್ ಎನರ್ಜಿದು. ಗ್ರಾಫ್ ಹಾಕಿದ್ರ ಸಿಮಿಲರ್ ಆಗಿದೆಯಾ, ದೆನ್ ಯು ಆರ್ ಗೋಯಿಂಗ್ ಇನ್ ರೈಟ್ ವೇ. ಕ್ಲಿಯರ್? ಸೊ ಅದನ್ನೊಂದ್ಸತಿ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಬರೋಣ ಮೆಟಾಲಿಕ್ ಕ್ಯಾರೆಕ್ಟರ್. ಸೊ ಮೆಟಾಲಿಕ್ ಕ್ಯಾರೆಕ್ಟರ್ ಯಾವ ತರ ಇರುತ್ತೆ, ಅದಕ್ಕಿಂತ ಮುಂಚೆ ಐ ಗೆಸ್ ನಾನು ಡೆನ್ಸಿಟಿದು ಹೇಳಿಲ್ಲ ನಿಮ್ಗೆ. ಎಸ್, ಈ ಡೆನ್ಸಿಟಿ ಒಂದು ಮಾತಾಡ್ಬೇಕಾದ್ರೆ ನಾನು ನಿಮ್ಗೆ ನೆನ್ಪಿಟ್ಕೊಬೇಕಾಗಿರೋದು ಲೀಸ್ಟ್ ಡೆನ್ಸಿಟಿ ಯಾವ್ದ್ರದಿದೆ ಅಂಡ್ ಮೋರ್ ಡೆನ್ಸಿಟಿ ಯಾವ್ದ್ರದಿದೆ. ಲೀಸ್ಟ್ ಡೆನ್ಸಿಟಿ ಬಂದ್ಬಿಟ್ಟು ಸ್ಕ್ಯಾಂಡಿಯಂ ಇರುತ್ತೆ, ಅಂಡ್ ಜಾಸ್ತಿ ಡೆನ್ಸಿಟಿ ಬಂದ್ಬಿಟ್ಟು ಆಸ್ಮಿಯಂ ಇರುತ್ತೆ. ಸೊ ದಿಸ್ ಮಸ್ಟ್ ಬಿ ರಿಮೆಂಬರ್ಡ್. ನೆಕ್ಸ್ಟ್ ಮೆಟಾಲಿಕ್ ಕ್ಯಾರೆಕ್ಟರ್. ಈಗ ನಿಮ್ದು ಟ್ರಾನ್ಸಿಷನ್ ಸೀರೀಸ್ದು ಮೆಟಾಲಿಕ್ ಕ್ಯಾರೆಕ್ಟರ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆಬ್ವಿಯಸ್ಲಿ ದೇ ಆರ್ ಮೆಟಲ್ಸ್. ನಾರ್ಮಲಿ ಬರೆದು ಬಿಡ್ತೀನಿ, ದೇ ಆರ್ ನಾರ್ಮಲಿ ಮೆಟಲ್ಸ್. ಓಕೆನಾ? ನಾರ್ಮಲಿ ಮೆಟಲ್ಸ್. ಅಂಡ್ ಇದ್ರಲ್ಲಿ ಈ ಮೆಟಾಲಿಕ್ ಕ್ಯಾರೆಕ್ಟರ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೋಡೋಣ. ಮೆಟಾಲಿಕ್ ಕ್ಯಾರೆಕ್ಟರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು NS and N-D ಎಲೆಕ್ಟ್ರಾನ್ಸ್. ಎಷ್ಟು NS ಮತ್ತೆ N-D ಎಲೆಕ್ಟ್ರಾನ್ಸ್ ಇದೆ ಅದರ ಮೇಲೆ ಡೈರೆಕ್ಟ್ ಆಗಿ ಪ್ರಪೋರ್ಷನಲ್ ಆಗುತ್ತೆ. ಎಷ್ಟು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಷ್ಟು ಕೂಡ ಇದೇನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನಾನು ಯಾವಾಗ N-1D ಎಲೆಕ್ಟ್ರಾನ್ ಮಾತಾಡ್ತೀನಿ, ಐ ವಿಲ್ ಟಾಕ್ ಅಬೌಟ್ ಆಲ್ವೇಸ್ ಅನ್ಪೇರ್ಡ್. ಆಯ್ತಾ? ಏನಕ್ಕೆ ಈ ತರ ಆಯ್ತು ಅಂತ ಹೇಳಿದ್ರೆ, ಇದೇನ್ ಮಾಡತ್ತಂತ ಹೇಳಿದ್ರೆ ಇನ್ವಾಲ್ವ್ಡ್ ಇನ್ ಮೆಟಾಲಿಕ್ ಬಾಂಡ್. ಈ ಎಲೆಕ್ಟ್ರಾನ್ಸ್ ಮೆಟಾಲಿಕ್ ಬಾಂಡ್ ಅಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಅಂಡ್ ದೇರ್ ಫೋರ್ ನಂಬರ್ ಆಫ್ NS and unpaired ND minus N-1D electron increases. This increases metallic bond strength. ಸೊ ಮೆಟಾಲಿಕ್ ಬಾಂಡ್ ಸ್ಟ್ರೆಂತ್ ನ ಏನ್ ಮಾಡ್ತಿದ್ದು, ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ. ಕ್ಲಿಯರ್? ಸೊ ನೆಕ್ಸ್ಟ್ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್, ದಟ್ ಈಸ್ ಮೆಲ್ಟಿಂಗ್ ಪಾಯಿಂಟ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್. ಸೊ ಮೆಲ್ಟಿಂಗ್ ಪಾಯಿಂಟ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್ ಮಾತಾಡ್ಬೇಕಾದ್ರೂ ಕೂಡ ನಿಮ್ದು ಇದೇ ಒಂದು ಎಲೆಕ್ಟ್ರಾನ್ಸ್ ಬರ್ತಾ ಹೋಗುತ್ತೆ. ಓಕೆನಾ? ಸೊ ಮೆಲ್ಟಿಂಗ್ ಪಾಯಿಂಟ್ is directly proportional to your number of
ಅನ್ಪೇರ್ಡ್ n-1 d electrons. ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಏನಕ್ಕೆ ಆಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ, ದಿಸ್ ಇಸ್ ಡ್ಯೂ ಟು ದ ಫ್ಯಾಕ್ಟ್ ಇಟ್ increases metallic bond strength. ಈ ಮೆಟಾಲಿಕ್ ಬಾಂಡ್ ಸ್ಟ್ರೆಂತ್ ನ ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ. ಸೊ ಆ ಬಾಂಡ್ ಸ್ಟ್ರೆಂತ್ ನಾವು ತೆಗಿಯಕ್ಕೆ ಜಾಸ್ತಿ ನಾವು ಹೀಟ್ ಸಪ್ಲೈ ಮಾಡಬೇಕಾಗುತ್ತೆ. ಸೊ ಮೆಲ್ಟಿಂಗ್ ಪಾಯಿಂಟ್ ಕೂಡ ಅಲ್ಲಿ ಜಾಸ್ತಿ ಆಗುತ್ತೆ. ಕ್ಲಿಯರಾ? ಇಷ್ಟು ಕ್ಲಿಯರ್ ಆಯ್ತಾ? ಇದರಲ್ಲಿ ಈಗ ಎಕ್ಸೆಪ್ಷನ್ ಬಂತೆ. ಎಕ್ಸೆಪ್ಷನ್ ಯಾವ್ದ್ರದ್ದು ಇರ್ಬೋದು? ಜಸ್ಟ್ ಗೆಸ್. ಎಸ್, ಇಟ್ ಈಸ್ ಆಫ್ ಮ್ಯಾಂಗನೀಸ್ ಟೆಕ್ನೀಷಿಯಂ. ಇವುಗಳದು. ಸೊ ಇವುಗಳಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ, ನಮ್ದು ಹತ್ರ 5 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದಾವೆ, ಆಯ್ತಾ? ದೇ ಕಂಟೈನ್ n-1 d5, ಬಟ್ ಸ್ಟಿಲ್ ಇವುಳಿದ್ರು ಲೋ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ. ಇದು ಏನಕ್ಕೆ? ದಟ್ ಈಸ್ ದಿ ಕ್ವೆಶನ್. ಇದು ಏನಕ್ಕೆ ಅಂತ ಬಂದ್ರೆ, ಈ ಎಲೆಕ್ಟ್ರಾನ್ಸ್ ಏನಿತ್ತು n-1 d ಎಲೆಕ್ಟ್ರಾನ್ಸು, ಅದರದ್ದು ಡಿಲೋಕಲೈಸೇಷನ್ ತುಂಬಾ ವೀಕ್ ಆಗಿರುತ್ತೆ. ಅರ್ಥ ಆಯ್ತಾ? ಸೊ ನ್ಯೂಕ್ಲಿಯರ್ ಚಾರ್ಜ್ ಹೈ ಇರುತ್ತೆ, ದೇರ್ ಫೋರ್ ಮೆಟಾಲಿಕ್ ಬಾಂಡ್ ವೀಕ್ ಇರುತ್ತೆ. ಬಿಕಾಸ್ delocalization of electron is difficult. ಸೊ ಎಲೆಕ್ಟ್ರಾನ್ ಈಚೆ ಬರಲಿಲ್ಲ ಅಂತ ಹೇಳಿದ್ರೆ, ಕರ್ನಲ್ ಫಾರ್ಮೇಶನ್ ಆಗಲ್ಲ. ಅಂಡ್ ಮೆಟಾಲಿಕ್ ಬಾಂಡ್ ಅಲ್ಲಿ ಕರ್ನಲ್ ಫಾರ್ಮೇಶನ್ ಆಗೋದು ತುಂಬಾ ಇಂಪಾರ್ಟೆಂಟ್. ಏನಾಗತ್ತಲ್ಲಿ, ಒಂದು ಕೆಟಯಾನ್ ಇರುತ್ತೆ, ಆ ಕೆಟಯಾನ್ ಸುತ್ತದಲ್ಲಿ ಒಂದು ಎಲೆಕ್ಟ್ರಾನ್ ಸಿ ಫಾರ್ಮೇಶನ್ ಆಗಿರುತ್ತೆ. ಯಾಕೆ? ಆ ಎಲೆಕ್ಟ್ರಾನ್ ಡಿಲೋಕಲೈಸ್ ಆಯ್ತು, ಆ ಮೆಟಲಿಂದ ಈಚೆ ಬಂತು. ಬಟ್ ಈ ಎಲೆಕ್ಟ್ರಲ್ಲಿ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆಗೋಯ್ತು, ನ್ಯೂಕ್ಲಿಯರ್ ಪುಲ್ ಮಾಡ್ಬಿಡ್ತು ಆ ಎಲೆಕ್ಟ್ರಾನ್ ತನ್ನ ಕಡೆ. ದೆನ್ ಆ ಎಲೆಕ್ಟ್ರಾನ್ ಡಿಲೋಕಲೈಸ್ ಆಗಕ್ಕಾಗಲ್ಲ. ಅಂಡ್ ದೇರ್ ಫೋರ್ ಇಷ್ಟು ಚೆನ್ನಾಗಿ ಎಫೆಕ್ಟಿವ್ ಆಗಿ ಡಿಲೋಕಲೈಸ್ ಆಗಲ್ಲ ಅಂತ ಹೇಳಿದ್ರೆ, ಈ ಮೆಟಾಲಿಕ್ ಬಾಂಡ್ ವೀಕ್ ಆಗಿರುತ್ತೆ. ಕ್ಲಿಯರ್? ಸೊ ದಿಸ್ ಯು ಮಸ್ಟ್ ರಿಮೆಂಬರ್. ನೆಕ್ಸ್ಟ್ ಬರೋಣ, ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂಡ್ ರೆಡಾಕ್ಸ್ ನೇಚರ್. ಸೊ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂತ ಹೇಳಿದ್ರೆ, ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ಬಗ್ಗೆ ಇಲ್ಲಿ ಮಾತಾಡ್ತೀವಿ. ಸೊ ನಾರ್ಮಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ಇವುಗಳದು ನೆಗೆಟಿವ್ ಆಗಿರುತ್ತೆ. ಸೊ ನೆಗೆಟಿವ್ ಆಗಿರೋದ್ರಿಂದ ನಾನು ಹೇಳ್ಬೋದಾ, ದಟ್ ಈಸ್ ಲೆಸ್ ದ್ಯಾನ್ ಆರ್ ಬಿಲೋ ಹೈಡ್ರೋಜನ್ ಇದೆಯಾ? ಸೊ ಈ ಬಿಲೋ ಹೈಡ್ರೋಜನ್ ಇರೋದ್ರಿಂದ ನೆಗೆಟಿವ್ ಆಗಿರೋದ್ರೆ, ಸೊ ಮೋರ್ oxidation is normal. Here ಆಕ್ಸಿಡೇಷನ್ ನಾರ್ಮಲಿ ಆಗತ್ತೆ. ಅಂಡ್ ಆಕ್ಸಿಡೇಷನ್ ನಾರ್ಮಲಿ ಆದ್ರೆ ದಿಸ್ ಇಂಪ್ಲೈಸ್ ರೆಡ್ಯೂಸ್ ಅದರ್. ಸೊ ಬೇರೆಯವ್ರನ್ನ ರೆಡ್ಯೂಸ್ ಮಾಡೋದ್ರಿಂದ ಇದನ್ನ ನಾನು ಏನ್ ಹೇಳ್ಬೋದು, ರೆಡ್ಯೂಸಿಂಗ್ ಏಜೆಂಟ್ಸ್ ಆಗಿ ವರ್ಕ್ ಆಗುತ್ತೆ. ಅಂಡ್ ಈ ರೆಡ್ಯೂಸಿಂಗ್ ಏಜೆಂಟ್ ಬಗ್ಗೆ ಮಾತಾಡಿದ್ರೆ, ರೆಡ್ಯೂಸಿಂಗ್ ಪ್ರಾಪರ್ಟಿ ಈಸ್ ನಾಟ್ more than S block elements. S block elements ಗಿಂತ ಇದ್ರ ರೆಡ್ಯೂಸಿಂಗ್ ಪ್ರಾಪರ್ಟಿ ಜಾಸ್ತಿ ಇರೋದ್ರಿಲ್ಲ. ಇದಿಷ್ಟು ಗೊತ್ತಿರಬೇಕು. ಅಂಡ್ ಇದರಿಂದ ಏನಾಗತ್ತೆ ಅಂತ ಹೇಳಿದ್ರೆ, ಇಲ್ಲಿ ಇನ್ನೊಂದು ಪಾಯಿಂಟ್ ಹೇಳಿದ್ದೀನಲ್ವಾ, ಲೆಸ್ ದನ್ ಹೈಡ್ರೋಜನ್, ದೇರ್ ಫೋರ್ ರಿಮೂವ್ H2 ಫ್ರಮ್ ಆಸಿಡ್ಸ್. ಸೊ ಆಸಿಡ್ಸ್ ಇಂದ H2 ನ ಇದು ರಿಮೂವ್ ಮಾಡುತ್ತೆ. ಕ್ಲಿಯರಾ? ಸೊ ಇದ್ರದ್ದು ಏನಾಗುತ್ತೆ ಅಂತ ಹೇಳಿದ್ರೆ, ಎಲೆಕ್ಟ್ರೋಕೆಮಿಕಲ್ ಸೀರೀಸ್ ನೋಡಿದ್ರ. ಸೊ ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ಅಂತ ಹೇಳಿದ್ರೆ, ರಿಡಕ್ಷನ್ ಆಗೋದು ಚಾನ್ಸಸ್ ಎಷ್ಟಿದೆ? ಪಾಸಿಟಿವ್ ಇದ್ರೆ ಆ ಎಲಿಮೆಂಟ್ ಏನಾಗುತ್ತೆ, ರಿಡಕ್ಷನ್ ಆಗೋ ಪಾಸಿಬಿಲಿಟಿ ಜಾಸ್ತಿ ಇರುತ್ತೆ. ಸೊ ಇಟ್ ವಿಲ್ ಗೇನ್ ಎಲೆಕ್ಟ್ರಾನ್.
ಬಟ್ ಇದ್ರದ್ದು ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ನೆಗೆಟಿವ್ ಆಗಿರೋದ್ರಿಂದ ಅದ್ರ ಪ್ರಾಬಬಿಲಿಟಿ ಏನಿದೆ, ತನ್ನಿಂದ ಎಲೆಕ್ಟ್ರಾನ್ ನ ಕೊಡೋ ಪ್ರಾಬಬಿಲಿಟಿ ಇದೆ. ಸೊ ದೇರ್ ಫಾರ್ ಆಕ್ಸಿಡೇಷನ್ ಸ್ಟೇಟ್ಸ್ ಅಲ್ಲಿ ಪಾಸಿಟಿವ್ ಆಕ್ಸಿಡೇಷನ್ ಸ್ಟೇಟ್ ನ ನೀವು ನಾರ್ಮಲ್ ಆಗಿ ನೋಡಿದೀರಾ, ದಟ್ ಈಸ್ ಇಟ್ ವಿಲ್ ಗಿವ್ ಔಟ್ ಎಲೆಕ್ಟ್ರಾನ್. ಸೊ ಟೆಂಡೆನ್ಸಿ ಟು ಗೆಟ್ ಆಕ್ಸಿಡೈಸ್ಡ್ ಈಸ್ ಮೋರ್. ಅಂಡ್ ತಾನ್ ಆಕ್ಸಿಡೈಸ್ ಆದ್ರೆ ಬೇರೆಯವ್ರನ್ನ ಏನ್ ಮಾಡುತ್ತೆ, ರೆಡ್ಯೂಸ್ ಮಾಡತ್ತಾ. ಸೊ ದೇರ್ ಫೋರ್ ಇವರು ರೆಡ್ಯೂಸಿಂಗ್ ಏಜೆಂಟ್ಸ್ ಆಗಿ ವರ್ಕ್ ಮಾಡ್ತವೆ. ಬಟ್ ಎಸ್ ಎಲೆಕ್ಟ್ರಾನ್ ಅಲ್ಲಿ ಇರತಕ್ಕಂಥ ರೆಡ್ಯೂಸಿಂಗ್ ಪ್ರಾಪರ್ಟಿಗಿಂತ ಜಾಸ್ತಿ ತೋರ್ಸತ್ತಾ? ಇಲ್ಲ. ಎಸ್ ಎಲೆಕ್ಟ್ರಾನ್ದು ಪ್ರಾಪರ್ಟಿ, ಅದ್ರ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಇಷ್ಟ ಆಗಿಲ್ಲ ಅಂದ್ರೂ ಕೂಡ, ನೆಗೆಟಿವ್ ಇಷ್ಟು ಈ ಮಟ್ಟಕ್ಕೆ ನೆಗೆಟಿವ್ ಆಗಿಲ್ಲ ಅಂತ ಹೇಳಿದ್ರು ಇವರು ರೆಡ್ಯೂಸಿಂಗ್ ಪ್ರಾಪರ್ಟಿ ಅದಕ್ಕಿಂತ ಜಾಸ್ತಿ ತೋರ್ಸಲ್ಲ. ಬಿಕಾಸ್ heat of sublimation, heat of solvation and ionization energies ಇಂದ, ಈ 3 ಫ್ಯಾಕ್ಟರ್ ಇಂದ ಇದ್ರದ್ದು ನಾಟ್ ಮೋರ್ ದ್ಯಾನ್ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ನಾವು ಹೇಳ್ತೀವಿ. ಕ್ಲಿಯರಾ? ಓಕೆ, now let us move on to the table. ಇದರಲ್ಲಿ ನೋಡಿ, heat of sublimation ಹೇಳಿದೀನಿ, that heat of solvation, hydration ಹೇಳಿದೀನಿ, and your electrode potential ಬಗ್ಗೆ ಮಾತಾಡಿದೀನಿ. ಸೊ ಈಗ ನೋಡ್ತಾ ಹೋಗೋಣ, that is heat of sublimation ನೋಡ್ತಾ ಹೋದ್ರೆ ಜಾಸ್ತಿ ಇದೆಯಾ? ಹೈ. ಇದು ಕೂಡ somewhere high, and heat of hydration ಏನಾಗಿರುತ್ತೆ, more negative and high ಇದೆ. ಸೊ ಇದರಿಂದ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಕೂಡ ಜಾಸ್ತಿ ನೆಗೆಟಿವ್ ಆಗ್ತಾ ಹೋಯ್ತು ಅಂತ ಬರಿಬೇಕಷ್ಟೆ. ಅಂಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಯಾವ ತರ ಚೇಂಜ್ ಆಗ್ತಾ ಹೋಗುತ್ತೆ, ನೆಗೆಟಿವ್ ವ್ಯಾಲ್ಯೂಸ್ ಅಲ್ಲಿ ಈ ತರ. ಅಂಡ್ ಇದರಲ್ಲಿ ನಿಮ್ದು ಇದೊಂದು ನೆನ್ಪಿಟ್ಕೊಂಡಿರ್ಬೇಕು, ಪಾಸಿಟಿವ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಗಿದೆ ಕಾಪರ್ದು. ಸೊ ದೇರ್ ಫೋರ್ ಇಟ್ ಈಸ್ ನಾಟ್ ಗುಡ್ ರೆಡ್ಯೂಸಿಂಗ್ ಏಜೆಂಟ್ ಆಗಲ್ಲ. ಎಕ್ಸೆಪ್ಷನ್ ಈಗೇನ್ ಆಯ್ತಾ? ಕ್ಲಿಯರ್? ನಾವು ಇದದ್ದು ಗ್ರಾಫ್ ಅಲ್ಲೂ ನೀವು ರೆಪ್ರೆಸೆಂಟ್ ಮಾಡ್ಕೊಬಹುದು. ಏನಂತ ಹೇಳಿದ್ರೆ, ಅಬ್ಸರ್ವ್ಡ್ ನಾರ್ಮಲಿ ಯಾವ ತರ ಆಗಿರ್ಬೇಕಾಗಿತ್ತು ನಿಮ್ದು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ವ್ಯಾಲ್ಯೂ. ಸೊ ನೀವು ಕ್ಯಾಲ್ಕುಲೇಟೆಡ್ ಮಾಡಿದಾಗ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ವ್ಯಾಲ್ಯೂ ಈ ತರ ಚೇಂಜಸ್ ಆಗ್ಬೇಕಾಗಿತ್ತು, ಇನ್ಕ್ರೀಸ್ ಇನ್ಕ್ರೀಸ್ ಇನ್ಕ್ರೀಸ್, ಅಂಡ್ ಇದರ ಎಕ್ಸೆಪ್ಷನಲಿ ಹೈ ಇರ್ಬೇಕಾಗಿತ್ತು. ಸೊ ಲೋ ಯಾವ ತರ ಇರ್ಬೇಕಾಗಿತ್ತು, ಕೋಬಾಲ್ಟ್, ರೈಟ್? ಬಟ್ ಇಲ್ಲಿ ಲೋ ಆಗ್ದಲೆ ಇದೇನಾಗೋಗತ್ತೆ, ನಿಮ್ದು ಮೇಲ್ಗಡೆ ಹೋಗುತ್ತೆ, ಹೈ ಆಗೋಗುತ್ತೆ ಕೋಬಾಲ್ಟ್ದು. ಸೊ ಇದೊಂದು ಗೊತ್ತಿರ್ಬೇಕು, ಆಯ್ತಾ? ಸೊ ಇದನ್ನ ಅಬ್ಸರ್ವ್ ಮಾಡಿದಾಗ ಕೋಬಾಲ್ಟ್ದು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಜಾಸ್ತಿ ಇತ್ತು. ಇಂಪಾರ್ಟೆಂಟ್, ಈ ಪಾಯಿಂಟ್ ಇಂಪಾರ್ಟೆಂಟು. ಅಂಡ್ ದೆನ್ ಪಾಸಿಟಿವ್ ವ್ಯಾಲ್ಯೂದು ನೀವು ಒಂದೇ ನೆನ್ಪಿಟ್ಕೊಬೇಕು, ದಟ್ ಈಸ್ ಯೋರ್ ಕಾಪರ್. ಕ್ಲಿಯರ್? ಸೊ ದಿಸ್ ಒನ್ ಈಸ್ ಆಲ್ಸೋ ಇಂಪಾರ್ಟೆಂಟ್, ಯಾಕಂದ್ರೆ ಇಲ್ಲಿಂದ ಪಾಸಿಟಿವ್ ಬರುತ್ತೆ ಅಂಡ್ ಇಲ್ಲಿಂದ ನೆಗೆಟಿವ್ ಬರುತ್ತೆ. ಓಕೆ, ಡನ್. ಟ್ರೆಂಡ್ಸ್ ಇನ್ M3+ ಅಂಡ್ M2+ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂತ ಹೇಳಿದ್ರೆ, ಈಗ M3+ ಅಲ್ಲಿ ಇದರಿಂದ M2+ ಅಲ್ಲಿ ಕನ್ವರ್ಟ್ ಆಗೋ ತರ. ಸೊ M2+ ಅಲ್ಲಿ ಇತ್ತು ಅಂಡ್ ಇದು ಕನ್ವರ್ಟ್ ಆಗಬೇಕು M3+ ಬೈ ರಿಮೂವಲ್ ಆಫ್ ಎನ್ ಎಲೆಕ್ಟ್ರಾನ್. ಸೊ ಈ ಒಂದು ಪ್ರೋಸೆಸ್ಗೆ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಎಷ್ಟಾಗಿರುತ್ತೆ ಅಂತ ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಈ ಒಂದು ಟ್ರೆಂಡ್ ಸಿಕ್ಕಿದೆ. ದಟ್ ಈಸ್ M3+ ಅಲ್ಲಿ ಹೋಗ್ತಾ ಹೋಗ್ತಾ ಈ ಒಂದು ಮುಂದಕ್ಕೆ ಅಯಾನ್ ಇರೋದು ನಾಟ್ ಪಾಸಿಬಲ್, ಆರ್ ಏನ್ ಹೇಳೋದು, ನಾಟ್ ಫೀಸಿಬಲ್. ಬಟ್ ಈ 3 ಫೀಸಿಬಲ್ ಆಗುತ್ತೆ. ಸೊ ದೇರ್ ಫೋರ್ ಸ್ಟೇಬಲ್ ಏನಾಗಿರುತ್ತೆ ಇಲ್ಲಿ, ಫೀಸಿಬಲ್, ದೇರ್ ಫೋರ್ ಸ್ಟೇಬಲ್ ಆಗಿರುತ್ತೆ. ಅಂಡ್ ನಾಟ್ ಫೀಸಿಬಲ್, ದೇರ್ ಫೋರ್ ಅನ್ಸ್ಟೇಬಲ್ ಆಗಿರುತ್ತೆ. ಅನ್ಸ್ಟೇಬಲ್ ಪ್ಲಸ್ 3 ಆಕ್ಸಿಡೇಷನ್ ಸ್ಟೇಟ್, ಸ್ಟೇಬಲ್ ಪ್ಲಸ್ 3 ಆಕ್ಸಿಡೇಷನ್ ಸ್ಟೇಟ್. ಕ್ಲಿಯರಾ? ನೆಕ್ಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಬಗ್ಗೆ ಮಾತಾಡ್ತಾ ಹೋದ್ರೆ, ಈಗ ಹ್ಯಾಲೈಟ್ಸ್ ತಗೊಂಡಿದೀವಿ ನಾವು ಇಲ್ಲಿ. ಬೇಸಿಕಲಿ ಹ್ಯಾಲೈಟ್ಸ್ ಆಫ್ ಫಸ್ಟ್ ಟ್ರಾನ್ಸಿಷನ್ ಸೀರೀಸ್. ಸೊ ಫಸ್ಟ್ ಟ್ರಾನ್ಸಿಷನ್ ಸೀರೀಸ್ ಅಲ್ಲಿ ಏನು, ಸ್ಕ್ಯಾಂಡಿನಿಯಂ, ಟೈಟೇನಿಯಂ, ವೆನಿಡಿಯಂ, ಕ್ರೋಮಿಯಂ, ಮ್ಯಾಂಗನೀಸ್, ಐರನ್, ಕೋಬಾಲ್ಟ್, ನಿಕಲ್, ಕಾಪರ್, ಜಿಂಕ್ ತಗೊಂಡಿದೆ. ಅಂಡ್ ಇದ್ರದ್ದು ಹ್ಯಾಲೈಟ್ಸ್ ಅಲ್ಲಿ ಬರೋಣ. ಸೊ ಸ್ಕ್ಯಾಂಡಿಯಂ ಅಲ್ಲಿ ಬಂದ್ರೆ ನಾನು ಏನ್ ಹೇಳಿದೆ, +3 ವಿಲ್ ಬಿ ಸ್ಟೇಬಲ್.
ನೋಡಿ, ಸ್ಕ್ಯಾಂಡೇನಿಯಂ, ಟೈಟೇನಿಯಂ, ವೆನಿಡಿಯಂ, ಕ್ರೋಮಿಯಂ ವರ್ಗೂ +3 ಸ್ಟೇಬಲ್ ಆಗಿದೆ. ಸೊ ದೇರ್ ಫೋರ್ ಕ್ರೋಮಿಯಂ ವರ್ಗೂ ಅಂತೂ +3 ಇರಲೇಬೇಕಾ? +3 ಇದೆಯಾ? ಅಂಡ್ +2 ಸ್ಟೇಬಲ್ ಆಗಿರತ್ತಾ ಇಲ್ಲಿ ಇಷ್ಟೊಂದು? ಸೊ ಸ್ಕ್ಯಾಂಡಿಯಂ ಅಲ್ಲಿ +2 ಇರೋದಿಲ್ಲ. ಅಂಡ್ ದೆನ್ ಅಗೇನ್ ಯು ವಿಲ್ ಸಿ +2. ಅಂಡ್ ಈ ಆಕ್ಸಿಡೇಷನ್ ಸ್ಟೇಟ್ ನಾನು ಅಗೇನ್ ಐ ವಿಲ್ ಎಕ್ಸ್ಪ್ಲೇನ್, ಬಟ್ ಸ್ಟಿಲ್ ಸಿ ದಿಸ್ ಒನ್ ಓನ್ಲಿ. ಓಕೆನಾ? ಸೊ ಇದ್ರದ್ದು ಸ್ಟೇಬಿಲಿಟಿ ಬಗ್ಗೆ ಇಲ್ಲಿ ಮಾತಾಡ್ತಾ ಹೋದ್ರೆ +3 ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಇರೋದು ಲೆಸ್ ಸ್ಟೇಬಲ್ ಇರುತ್ತೆ, ಅಂಡ್ +2 ಅಲ್ಲಿ ಇರೋದು ಮೋರ್ ಸ್ಟೇಬಲ್ ಇರುತ್ತೆ. ಫಾರ್ ವಾಟ್? ಇನಿಷಿಯಲಿ. ಇಲ್ಲೇ ನೋಡಿ, +2 is less stable, +2 is more stable here. ಕ್ಲಿಯರಾ? ಓಕೆ. ಈ ಆಕ್ಸಿಡೇಷನ್ ಸ್ಟೇಟ್ ಅಗೇನ್ ಆಕ್ಸೈಡ್ಸ್ ಯಾವ್ಯಾವ ಫಾರ್ಮೇಶನ್ ಇರುತ್ತೆ ಅದನ್ನು ಕೂಡ ಬರ್ತಿದೀವಿ. ಅಂಡ್ ಯಾವ್ಯಾವ ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಯಾವ್ಯಾವ ಟೈಪ್ ಆಕ್ಸೈಡ್ ಆಗುತ್ತೆ ನೋಟ್ ಡೌನ್ ಮಾಡ್ಕೊಂಡಿರ್ಬೇಕು. ಈಗ ಆಕ್ಸಿಡೇಷನ್ ಸ್ಟೇಟ್ ಬಗ್ಗೆ ಮಾತಾಡೋಣ. ಸೊ ಈ ಆಕ್ಸಿಡೇಷನ್ ಸ್ಟೇಟ್ ಬಗ್ಗೆ ಮಾತಾಡಿದಾಗ ನೋಡಿ, ಸ್ಕ್ಯಾಂಡಿಯಂ ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಪಾರ್ಟಿಸಿಪೇಟ್, ಇದೊಂದು ನೋಡಿ, ಯು ಕ್ಯಾನ್ ರೈಟ್ ಇಟ್ ಹಿಯರ್. ಮಿನಿಮಮ್ ಆಕ್ಸಿಡೇಷನ್ ಸ್ಟೇಟ್ ಯಾವ್ದ್ರಿಂದ ಆಗಿರುತ್ತೆ? NS ಎಲೆಕ್ಟ್ರಾನ್ ಇಂದ ಮಾತ್ರ. ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್ ಏನ್ರಿಂದ ಆಗಿರುತ್ತೆ? NS ಎಲೆಕ್ಟ್ರಾನ್ ಪ್ಲಸ್ N-1 D ಎಲೆಕ್ಟ್ರಾನ್, ಎರಡೂ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಪಾರ್ಟಿಸಿಪೇಷನ್ ಇಂದ. ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಎಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ ಅಲ್ಲಿ ಆಕ್ಸಿಡೇಷನ್ ಸ್ಟೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ಈಗ 1 ಅನ್ಪೇರ್ಡ್ ಇದೆಯಾ ಅಂಡ್ 2. ಸೊ ದೇರ್ ಫಾರ್ ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್ +3 ವರ್ಗೂ ಆಗತ್ತಾ? ಎಸ್. ಮಿನಿಮಮ್ ಆಕ್ಸಿಡೇಷನ್ ಸ್ಟೇಟ್ ಏನಾಗಿರುತ್ತೆ? +2 ಆಗಿರುತ್ತೆ. ನೆಕ್ಸ್ಟ್ ಬರೋಣ ಟೈಟೇನಿಯಂ ಅಲ್ಲಿ. ಮ್ಯಾಕ್ಸಿಮಮ್ ಎಷ್ಟು? 4 ಇದೆಯಾ? ಎಸ್. ಅಂಡ್ ಮಿನಿಮಮ್ ಎಷ್ಟು? 2 NS ಅಲ್ಲಿ ಇರೋದು. ಕ್ಲಿಯರ್? +3 +2 +3 +4. ಇದಕ್ಕೆ ಬರೋಣ. 2 3 + 2 5 ಇದೆ, ರೈಟ್? 1 ಇಂದನೂ ಸ್ಟಾರ್ಟ್ ಆಗೋದಿದು, +1 ತೋರ್ಸತ್ತೆ, ಬಟ್ ಇಟ್ ಈಸ್ ನಾಟ್ ದಾಟ್ ಮಚ್ ಸ್ಟೇಬಲ್. ಆಯ್ತಾ? ಬ್ರಾಕೆಟ್ಸ್ ಇಟ್ಸ್ ಅನ್ಸ್ಟೇಬಲ್. ಬ್ರಾಕೆಟ್ಸ್ ಅಲ್ಲಿರೋ ಅನ್ಸ್ಟೇಬಲ್ ಗಳಾಗಿರುತ್ತೆ. ಇಲ್ಲಿಂದ ನೋಡಿ 2 ಇಂದ ಸ್ಟಾರ್ಟ್ ಆಗುತ್ತೆ ಅಂಡ್ 5 6 7 ವರ್ಗೂ ಹೋಗ್ತಾ ಹೋಗುತ್ತೆ. ಅಂಡ್ ಇದು ಬಂದ್ಬಿಟ್ಟು 2 ಇಂದ ಸ್ಟಾರ್ಟ್ ಆಗುತ್ತೆ 6 ವರ್ಗೂ ಹೊರಡ್ತಾ ಹೋಗುತ್ತೆ. 7 ಯಾಕೆ ಬರಲ್ಲ ಇಲ್ಲಿ? ಇಲ್ಲ 6 7 8 ಬರ್ಬೇಕಾಗಿತ್ತು, ಯಾಕೆ ಬರಲ್ಲ ಇದ್ರಲ್ಲಿ ನೋಡೋಣ. ಓಕೆನಾ? ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇಲ್ಲಿ ಬರುತ್ತೆ. 2 ಪ್ಲಸ್ ಇಲ್ಲಿ ಯಾಕೆ 7 8 9 ಬರಲಿಲ್ಲ? ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಇದ್ರದ್ದು ನೋಡ್ತಾ ಹೋಗೋಣ. ಅಂಡ್ ದೆನ್ ಹಿಯರ್ ಗೋಸ್ ದ ಸೇಮ್. ಈಗ ಇಲ್ಲಿ ನಾನು ಡಿ ಆರ್ಬಿಟಲ್ಸ್ ಬರೆಯೋಣ. ಸೊ 3D10 ಇತ್ತು, ಅರ್ಥ ಆಗತ್ತಲ್ಲ? ಸೊ 3D10 1 2 ಅನ್ಪೇರ್ಡ್ ಎಲೆಕ್ಟ್ರಾನ್ 2 ಇತ್ತಾ? ಸೊ ಪಾರ್ಟಿಸಿಪೇಟ್ ಎಲ್ಲ ಮಾಡುತ್ತೆ. ಇದ್ರ ಅನ್ಪೇರ್ಡ್ ಎಲೆಕ್ಟ್ರಾನ್ 3 ಬರುತ್ತಾ? ಎಲ್ಲ ಪಾರ್ಟಿಸಿಪೇಟ್ ಮಾಡುತ್ತೆ. ಅಂಡ್ ಇದ್ರ ಅನ್ಪೇರ್ಡ್ ಎಲೆಕ್ಟ್ರಾನ್ 5 ಬರುತ್ತಾ? ಎಲ್ಲ ಪಾರ್ಟಿಸಿಪೇಟ್ ಮಾಡುತ್ತೆ. ಇದ್ರಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ 5 ಬರುತ್ತಾ? ಎಲ್ಲ ಪಾರ್ಟಿಸಿಪೇಟ್ ಮಾಡುತ್ತೆ. ಬಟ್ ಹಿಯರ್ ಕಮ್ಸ್ ದಿ ಟ್ವಿಸ್ಟ್. ಇದ್ರಲ್ಲಿ ಏನಾಗುತ್ತೆ? ಎಲ್ಲ ಅನ್ಪೇರ್ಡ್ ಎಲೆಕ್ಟ್ರಾನ್ ಆಯ್ತು, ಇಲ್ಲಿ ಪೇರಿಂಗ್ ಆಗೋಯ್ತು. ಸೊ ಇದಂತೂ ಪಾರ್ಟಿಸಿಪೇಟೇ ಮಾಡಲ್ಲ. ಪಾರ್ಟಿಸಿಪೇಟ್ ಮಾಡೋದೆಷ್ಟು ಇವಾಗ? 4 ಅಂಡ್ 5 6. ಕರೆಕ್ಟ್ ಆಗಾಯ್ತಾ? ನೆಕ್ಸ್ಟ್ ಇಲ್ಲಿ ಬರ್ತಾ ಹೋಗೋಣ. ಅದೇ ತರ ಇವೆರಡು ಅಂತೂ ಹೋಗುತ್ತೆ ಅಂಡ್ 3 ಮಾತ್ರ ಉಳಿಯುತ್ತೆ. ಸೊ 3 4 5 ವರ್ಗೂ ತೋರಿಸ್ಬೇಕಾಗಿತ್ತು, ವಿಚ್ ಈಸ್ ಅಗೇನ್ ಅನ್ಸ್ಟೇಬಲ್ ಹಿಯರ್. ಅಂಡ್ ನೆಕ್ಸ್ಟ್ ಇದ್ರಲ್ಲಿ ಬರ್ತಾ ಹೋದ್ರೆ 2 ಮಾತ್ರ ಉಳ್ಕೊಳುತ್ತೆ, +2 4 ಆಯ್ತಾ? ಇದೇ ತರ ಇಲ್ಲಿ 1 ಮಾತ್ರ ಉಳ್ಕೊಳುತ್ತೆ. ಸೊ 1 ಇದ್ರಲ್ಲಿ 1 +1 ಅಂಡ್ +2. ಇದರಲ್ಲಿ ಎಲ್ಲ ಹೋಗೋಯ್ತು, 2 ಮಾತ್ರ ಉಳಿಯುತ್ತೆ, +2. ಆಕ್ಸಿಡೇಷನ್ ಸ್ಟೇಟ್ ಫೈಂಡ್ ಔಟ್ ಮಾಡೋದು ಗೊತ್ತಾಯ್ತಾ? ಅನ್ಪೇರ್ಡ್ ನಂಬರ್ ಆಫ್ ಡಿ ಎಲೆಕ್ಟ್ರಾನ್ಸ್ N-1 ಡಿ ಎಲೆಕ್ಟ್ರಾನ್ಸ್ ಪ್ಲಸ್ ನಿಮ್ದು ಈ ಒಂದು NS ಆರ್ಬಿಟಲ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ ಇದೆ, ದಟ್ ಈಸ್ ಯೋರ್ ಮಿನಿಮಮ್. ಕ್ಲಿಯರ್? ಓಕೆ. ಇದರಲ್ಲಿ +1 ಯಾವ್ದು ತೋರಿಸುತ್ತೆ? ದಿಸ್ ಒನ್ ಅಂಡ್ ಯೋರ್ this one, that is your chromium and copper. And maximum ಇದು minimum ತೋರಿಸುತ್ತೆ, that is +1.
ಮ್ಯಾಕ್ಸಿಮಮ್ ಯಾವ್ದು ತೋರ್ಸತ್ತೆ ಸಿಮಿಲರ್ ಆಗಿ? ಮ್ಯಾಂಗನೀಸ್ ಮ್ಯಾಕ್ಸಿಮಮ್ ಎಷ್ಟು ತೋರಿಸಿದೆ? +7. ಕ್ಲಿಯರಾ? ಆಕ್ಸಿಡೇಷನ್ ಸ್ಟೇಟ್ ನೆನ್ಪಿಟ್ಕೊಂಡಿರ್ಬೇಕು. ಇದು ನೆನ್ಪಿಟ್ಕೊಂಡಿದ್ರೆ ಇಟ್ ವಿಲ್ ಬಿಕಮ್ ಈಸಿಯರ್ ಫಾರ್ ಯು. ನೆಕ್ಸ್ಟ್, ಡಿಫ್ರೆಂಟ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಸೆಕೆಂಡ್ ಟ್ರಾನ್ಸಿಷನ್ ಸೀರೀಸ್ ಅಲ್ಲಿ ಬರ್ತಾ ಹೋದ್ರೆ ಸಿಮಿಲರ್ ಆಗಿ ನೀವು ಮಾಡ್ತಾ ಹೋದ್ರೆ ಇದೇ ತರ ಸಿಗ್ತಾ ಹೋಗುತ್ತೆ. ಸಿಮಿಲರ್ ಆಗಿ N-1d ಎಲೆಕ್ಟ್ರಾನ್ಸ್ ಅಲ್ಲಿ ಎಷ್ಟು ಅನ್ಪೇರ್ಡ್ ಇರುತ್ತೆ ಅಂಡ್ ಇದ್ರಲ್ಲಿ ಇಟ್ ಈಸ್ ನಾಟ್ ದಟ್ ಮಚ್ ಇಂಪಾರ್ಟೆಂಟ್ ಫಾರ್ ಯು. ನಿಮಗೆ ಬೇಕಾಗಿರೋದು ದಿಸ್ ಒನ್ ಓನ್ಲಿ ಹಿಯರ್ 3D ಸೀರೀಸ್ ಮಾತ್ರ ಬೇಕಾಗಿರುತ್ತೆ. 4D ಸೀರೀಸ್ ಅಂಡ್ 5D ಸೀರೀಸ್ ಇಸ್ ಗುಡ್ ಇಫ್ ಯು ನೋ ಫಾರ್ ಯೋರ್ JEE ಅಡ್ವಾನ್ಸ್ ಲೆವೆಲ್ ಅಲ್ಲಿ ಓದ್ಬೇಕು ಅಂತ ಹೇಳಿದ್ರೆ ಗೊತ್ತಿರ್ಬೇಕು. ಸೊ ಸಿಮಿಲರ್ ಆಗಿ ಇಲ್ಲಿ ಮೋಸ್ಟ್ ಕಾಮನ್ ಆಕ್ಸಿಡೇಷನ್ ಸ್ಟೇಟ್ ಯಾವ್ದಾಗಿದೆ? +2. ಮೋಸ್ಟ್ ಕಾಮನ್ ಆಗಿದ್ಯಾ? ಇದರಲ್ಲಿ +1 ಯಾವ್ದ್ಯಾವ್ದು ತೋರಿಸ್ತಿದೆ? ದಿಸ್ ಇಸ್ ಯೋರ್ ಮಿನಿಮಮ್ +1. ಮ್ಯಾಕ್ಸಿಮಮ್ ಯಾವ್ದು ತೋರಿಸಿದೆ? +8. ಓಕೆನಾ? ದಿಸ್ ಮಸ್ಟ್ ಬಿ ನೋನ್. ಮಿನಿಮಮ್ ಅಂಡ್ ಮ್ಯಾಕ್ಸಿಮಮ್ ನೋಡ್ಕೊಂಡಿರಿ. ಮಿನಿಮಮ್ ಬಂದ್ಬಿಟ್ಟು -1 ಮಿನಿಮಮ್ +1 ಅಲ್ಲಿ ಮಿನಿಮಮ್ ತಗೊಂಡ್ರೆ ಇದಾಗುತ್ತೆ ಮಿನಿಮಮ್ ಪಾಸಿಟಿವ್ ಅಲ್ಲಿ. ನೆಕ್ಸ್ಟ್ ಮ್ಯಾಕ್ಸಿಮಮ್ ಅಂತ ಹೋದ್ರೆ ಇದೆ ಮ್ಯಾಕ್ಸಿಮಮ್. ಮಿನಿಮಮ್ ಅಂಡ್ ಮ್ಯಾಕ್ಸಿಮಮ್ ನೋಡ್ಕೊಂಡಿರಿ, ಇಟ್ ವಿಲ್ ಬಿ ಬೆಟರ್ ಫಾರ್ ಯು. Now come for the magnetic properties. So ಈ magnetic properties ಬಂದಾಗ ಇದು ಕೂಡ ಏನ್ ತಿಂತಾಗಿರುತ್ತೆ? ಸೊ 2 factors affect magnetic properties. So first one is spin, angular momentum plus orbital angular momentum. ಇದೆರಡು ಫಾರ್ಮೇಶನ್, ಇದೆರಡು ಎಫೆಕ್ಟಿವ್ ಆಗಿ ನಿಮ್ದು ಏನ್ ಸಿಗುತ್ತೆ? ಒಂದು ಆಂಗ್ಯುಲರ್ ಮೊಮೆಂಟಮ್, ಮ್ಯಾಗ್ನೆಟಿಕ್ ಮೊಮೆಂಟಮ್ ಸಿಗುತ್ತೆ. ಸೊ ಇನಿಷಿಯಲಿ ನೀವು ಯಾವಾಗ ಮ್ಯಾಗ್ನೆಟಿಕ್ ಮೊಮೆಂಟಮ್ ಬಗ್ಗೆ ಮಾತಾಡ್ತಾ ಹೋಗ್ತೀರಾ ಅವಾಗ ಏನ್ ಹೇಳ್ತೀರಾ ನೀವು? ದಟ್ ಈಸ್ ಇಟ್ ಈಸ್ ಈಕ್ವಲ್ ಟು ಯೋರ್ ಓಕೆನಾ? ಸ್ಪಿನ್. ಇದೇ ನೀವು ಸ್ಪಿನ್ ಆಂಗ್ಯುಲರ್ ಮೊಮೆಂಟಮ್ ತಗೊಂಡ್ರೆ ಇಟ್ ವಿಲ್ ಬಿ +2 ಇದಾಗಿರುತ್ತೆ. ಆಯ್ತಾ? ಅಂಡ್ ಇದ್ರದ್ದು ಯೂನಿಟ್ ಬಂದ್ಬಿಟ್ಟು ಏನಾಗಿರುತ್ತೆ? ಬೋರ್ ಮ್ಯಾಗ್ನೆಟಾನ್. ಅಂಡ್ N ಏನಾಗಿದೆ ನಿಮ್ದು? ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಆಗಿರುತ್ತೆ. ಓಕೆನಾ? ಸೊ ಇಟ್ ಈಸ್ ನಾಟ್ ಇದು ಯೂಶಲಿ ನೀವು ನೋಡ್ತೀರಾ ಇದನ್ನ, ಬಟ್ ಆಕ್ಚುಲಿ ನೀವೇನಾದ್ರೂ ಫಾರ್ಮುಲಾ ನೋಡ್ತಾ ಹೋದ್ರೆ ಮ್ಯೂ ಎಲ್ದು ಏನಾಗಿರುತ್ತೆ ನಿಮ್ದು? L + 2 S + 2. ಸೊ ಇದು ಒಂದು ನಿಮ್ದು ಯೂಶಲ್ ಆಗಿ ಫಾರ್ಮುಲಾ ಆಗಿರುತ್ತೆ. ಓಕೆನಾ? ವೇಟ್, it will be equal to your N into N + 2 ಬೋರ್ ಮ್ಯಾಗ್ನೆಟಾನ್. ಸಪ್ರೇಟ್ ಆಗಿ ತಗೊಂತಾ ಹೋದ್ರೆ L + 1 S + 1. ಕ್ಲಿಯರಾ? ಸೊ ಇದು ನಾರ್ಮಲ್ ನಿಂದ ಎಫೆಕ್ಟ್ ಆಗಲ್ಲ ಅಂತ ನಾವು ಇಲ್ಲಿ ಇದನ್ನ ನೋಡ್ತಾ ಹೋಗ್ತೀವಿ. ಅಂಡ್ ಹಿಯರ್ ಯೋರ್ N is equal to ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಎಷ್ಟಿದಾವೆ ಅದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂತ ಬರಿತಾ ಹೋಗ್ತೀರಾ. ಇದಕ್ಕೂ ಏನ್ ಬೇಕು ನಿಮ್ಗೆ? ಇವಾಗ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬೇಕು. ಈಗ ಇಲ್ಲಿ ನಾರ್ಮಲ್ ಆಗಿ ತಗೊಳೋದಕ್ಕಿಂತ ನಾವು ಅಯಾನ್ಸ್ ನ ತಗೊಂಡಿದೀವಿ.
ಸೊ ಫಸ್ಟ್ ಟ್ರಾನ್ಸಿಷನ್ ಸೀರೀಸ್ ಅಲ್ಲಿ ಅಯಾನ್ಸ್ ಸ್ಕ್ಯಾಂಡಿನಿಯಂ 3+ ತಗೊಂಡಾಗ 3D 0 ಆಗಿರುತ್ತೆ ಅದರದ್ದು. ದೇರ್ಫೋರ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಎಷ್ಟಾಗಿತ್ತು? 0 ಆಗಿತ್ತು. ಸೊ ಮ್ಯಾಗ್ನೆಟಿಕ್ ಮೊಮೆಂಟಮ್ ಏನಾಗುತ್ತೆ? 0 ಆಗಿರುತ್ತೆ. ದೆನ್ ನಾವು ಟೈಟೇನಿಯಮ್ದು, ವೆನೇಡಿಯಮ್ದು, ಕ್ರೋಮಿಯಮ್ದು ಈ ತರ ಎಲ್ಲ ತಗೊಂತಾ ಹೋದಾಗ 1 ಇತ್ತ. ಸೊ ದೇರ್ಫೋರ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ 1 ಇತ್ತು. ಸೊ ಇಟ್ ವಿಲ್ ಬಿ ಈಕ್ವಲ್ ಟು 1 × 1 + 2. ಏನಾಯ್ತು? 2 × 2 + 2, ರೈಟ್? ಸೊ ಈ ತರ ಫಾರ್ಮೇಶನ್ ಆಗೋದ್ರಿಂದ ನನಗೆ ಈ ತರ ಒಂದು ವ್ಯಾಲ್ಯೂಸ್ ಸಿಗ್ತಾ ಹೋಗುತ್ತೆ. ಬಟ್ ಹಿಯರ್ ಕಮ್ಸ್ ಅ ಟ್ವಿಸ್ಟ್ ಈಸ್ ಹಿಯರ್. ಸೊ ಇದರಲ್ಲಿ ನಿಮ್ದು ಮ್ಯೂ ಎಲ್ಲು ಅಫೆಕ್ಟ್ ಆಗುತ್ತೆ. ಇದು ಅಫೆಕ್ಟ್ ಆಗಿರೋದ್ರಿಂದ ಅಬ್ಸರ್ವ್ಡ್ ಈಸ್ ಹೈ. ಅಬ್ಸರ್ವ್ಡ್ ವ್ಯಾಲ್ಯೂ ಹೈ ಆಗಿರುತ್ತೆ. ಅಂಡ್ ಇದ್ರದ್ದು ನಿಮ್ದು ವ್ಯಾಲ್ಯೂ ಏನಾಗಿರುತ್ತೆ? ಮೇಜರ್ಲಿ ಅಫೆಕ್ಟ್ ಆಗುತ್ತೆ ಲ್ಯಾಂಥನೈಡ್ಸ್ ಅಂಡ್ ಆಕ್ಟಿನೈಡ್ಸ್ ಅಲ್ಲಿ. ತುಂಬಾನೇ ಇಂಪಾರ್ಟೆಂಟ್ ಮ್ಯಾಗ್ನೆಟಿಕ್ ಮೊಮೆಂಟಮ್ ಅಲ್ಲಿ ನೋಡ್ಬೇಕಾದ್ರೆ, ಆಯ್ತಾ? ಸೊ ದಿಸ್ ಮಸ್ಟ್ ಬಿ ನೋನ್ ಟು ಯು. ಅಂಡ್ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಗೊತ್ತಿದ್ರೆ ನೀವು ಆರಾಮಾಗಿ ಬೋರ್ ಮ್ಯಾಗ್ನೆಟಾನ್ ಮ್ಯಾಗ್ನೆಟಿಕ್ ಮೊಮೆಂಟ್ ನೀವು ಯೂಶುವಲ್ ಆಗಿ ಕ್ಯಾಲ್ಕುಲೇಟ್ ಈಸಿಲಿ ಮಾಡ್ಬೋದು. ಓಕೆನಾ? ನೆಕ್ಸ್ಟ್ ಬರೋಣ ಕೆಟಲಿಟಿಕ್ ಪ್ರಾಪರ್ಟಿ. ಸೊ ಕೆಟಲಿಟಿಕ್ ಪ್ರಾಪರ್ಟಿ ಅಂತ ಬಂದಾಗ ಒಂದು ರಿಯಾಕ್ಷನ್ ಪ್ರೊಸೀಡ್ ಆಗ್ಲಿಕ್ಕೆ ಹೆಲ್ಪ್ ಔಟ್ ಮಾಡೋದು. ಸೊ ದಟ್ ಈಸ್ ಕೆಟಾಲಿಸಿಸ್ಗೆ. ಸೊ ಆ ಕೆಟಾಲಿಸಿಸ್ ಆಸ್ ಅ ಕೆಟಲಿಸ್ಟ್ ಆಗಿ ಈ ಒಂದು ಟ್ರಾನ್ಸಿಷನ್ ಸೀರೀಸ್ ಎಲಿಮೆಂಟ್ಸ್ ಆಕ್ಟ್ ಮಾಡುತ್ತೆ. ಇದರಲ್ಲಿ ಮೇಜರ್ಲಿ ಬಂದ್ಬಿಟ್ಟು ನಿಮ್ದು ಐರನ್ ಅಂಡ್ ಯೋರ್ ವೆನೇಡಿಯಂ, ಇವೆರಡು ತುಂಬಾ ಇಂಪಾರ್ಟೆಂಟ್ ಕೆಟಲಿಟಿಕ್ ಏಜೆಂಟ್ಸ್ ಗಳಾಗಿರ್ತವೆ. ರೆಸ್ಟ್ ಎಕ್ಸೆಪ್ಟ್ ಅದ್ರದ್ದು ಬಿಟ್ಬಿಟ್ಟು ಇನ್ಯಾವ್ಯಾವ ಇದಾವೆ ನೋಡ್ಕೊಂತ ಹೋಗೋಣ. ಸೊ ಐರನ್ ಮೊಲಿಬ್ಡಿಯಂ ಒಂದು, ನಿಕ್ಕಲ್ ಒಂದು, ನೆಕ್ಸ್ಟ್ ಬಂದ್ಬಿಟ್ಟು ವೆನೇಡಿಯಂ ಪೆಂಟಾಕ್ಸೈಡ್ ಒಂದು, ನೆಕ್ಸ್ಟ್ ಮ್ಯಾಂಗನೀಸ್ ಡೈಆಕ್ಸೈಡ್, ನೆಕ್ಸ್ಟ್ ಈಸ್ ಯೋರ್ ಕೊಬಾಲ್ಟ್ ಸಾಲ್ಟ್, platinum, and then it is your Oswald process ಬೇಕಾಗಿರೋದು. ನೆಕ್ಸ್ಟ್ palladium PD. ಇದು these are the important catalyst you have seen till now, right? ಸೊ ಐರನ್ ಮೊಲಿಬ್ಡಿಯಂ ಬಂದಾಗ ಇದು ಎಲ್ಲಿ ಯೂಸ್ ಮಾಡ್ತೀರಾ? ಹೇಬರ್ಸ್ ಪ್ರೋಸೆಸ್ ಅಲ್ಲಿ, ಸಿಂಥಸಿಸ್ ಆಫ್ ಅಮೋನಿಯಾ ಹೇಬರ್ಸ್ ಪ್ರೋಸೆಸ್ ಅಲ್ಲಿ ಯೂಸ್ ಮಾಡ್ತೀರಾ. ನಿಕ್ಕಲ್ ನ ಎಲ್ಲಿ ಯೂಸ್ ಮಾಡ್ತೀರಾ? ಹೈಡ್ರೋಜಿನೇಷನ್ ರಿಯಾಕ್ಷನ್ ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಬೇಸಿಕಲಿ ಹೈಡ್ರೋಜಿನೇಷನ್ ಆಫ್ ಆಯಿಲ್ಸ್ ಎಲ್ಲ ಮಾಡ್ತೀರಲ್ವಾ, ಆ ಟೈಮಲ್ಲಿ ನೀವು ನಿಕ್ಕಲ್ ಆಸ್ ಅ ಕೆಟಲಿಸ್ಟ್ ಯೂಸ್ ಮಾಡ್ತೀರಾ. ಅಂಡ್ ಇನ್ಯಾವ್ದಾದ್ರು ರಿಯಾಕ್ಷನ್ ನಿಮ್ಗೆ ನೆನಪಿದ್ರೆ ಅದನ್ನು ಕೂಡ ನೀವು ಬರೀಬಹುದು. ವೆನೇಡಿಯಂ ಪೆಂಟಾಕ್ಸೈಡ್ ಆಬ್ವಿಯಸ್ಲಿ ಕಾಂಟ್ಯಾಕ್ಟ್ ಪ್ರೋಸೆಸ್ ಅಲ್ಲಿ ಯೂಸ್ ಮಾಡಿದಿರಾ, ಕಾಂಟ್ಯಾಕ್ಟ್ ಪ್ರೋಸೆಸ್. ನೆಕ್ಸ್ಟ್ ಮ್ಯಾಂಗನೀಸ್ ಡೈಆಕ್ಸೈಡ್ ಬಂದ್ಬಿಟ್ಟು ಎಲ್ಲಿ ಯೂಸ್ ಮಾಡಿದಿರಾ? ಡಿಕಂಪೋಸಿಷನ್ ಆಫ್ H2O2, ಆಕ್ಸಿಜನ್ ಕೊಡುತ್ತಲ್ವಾ ಆ ಟೈಮಲ್ಲಿ ಅದರದ್ದು. ಕೊಬಾಲ್ಟ್ ಸಾಲ್ಟ್ಸ್ ನ ಎಲ್ಲಿ ಯೂಸ್ ಮಾಡಿದಿರಾ? ಬ್ಲೀಚಿಂಗ್ ಪೌಡರ್ದು ಡಿಕಂಪೋಸಿಷನ್ ಅಲ್ಲಿ. ಅಂಡ್ ಪ್ಲಾಟಿನಮ್ ನ ಎಷ್ಟೊಂದು ಪ್ರೋಸೆಸ್ ಗಳಲ್ಲಿ ಯೂಸ್ ಮಾಡ್ತಾ ಹೋಗ್ತೀರಾ. ನೆಕ್ಸ್ಟ್ ಬಂದು ಓಸ್ವಾಲ್ಡ್ ಪ್ರೋಸೆಸ್ ಅಲ್ಲಿ. ನೆಕ್ಸ್ಟ್ ಪೆಲಾಡಿಯಂ ಬಂದ್ಬಿಟ್ಟು ಹೈಡ್ರೋಜಿನೇಷನ್ ರಿಯಾಕ್ಷನ್ ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಇವುಗಳಲ್ಲಿ ನೀವೇನ್ ಮಾಡ್ತೀರಾ? ಇದನ್ನ ಯೂಸ್ ಮಾಡ್ತಾ ಹೋಗ್ತೀರಾ, ರೈಟ್? ಸೊ ದೀಸ್ ಆರ್ ಸಮ್ ಇಂಪಾರ್ಟೆಂಟ್ ಕೆಟಲಿಸ್ಟ್. ನೆಕ್ಸ್ಟ್ ಕೆಟಲಿಟಿಕ್ ಆಕ್ಷನ್ ಬರೋಣ. ಸೊ ಇದು ನೋಡಿ ತುಂಬಾ ಚೆನ್ನಾಗಿರೋ ಪಿಕ್ಚರ್ ನನಗೆ ಸಿಕ್ಕಿತ್ತು, ಅದನ್ನ ನಾನು ಹಾಕಿದ್ದೀನಿ. ನಮ್ಮ ಹತ್ರ ಏನಾಗಿತ್ತು ಅಂತ ಹೇಳಿದ್ರೆ ಪ್ಲಾಟಿನಮ್ ಇದೆಯಲ್ಲ ನಮ್ಮ ಹತ್ರ. ಸೊ SO2 ಇಂದ SO2 + O2 ಕಂಬೈನ್ ಆಗಿ SO3 ಆಗ್ತಿದೆ, ದಟ್ ಈಸ್ ಸಲ್ಫರ್ ಟ್ರೈಆಕ್ಸೈಡ್ ಆಗ್ತಿದೆ. ಸೊ ನನ್ನ ಹತ್ರ ಇಲ್ಲಿ ಸಲ್ಫರ್ ಟ್ರೈಆಕ್ಸೈಡ್ ಮಾಲಿಕ್ಯೂಲ್ಸ್ ಇದೆ, O2 ಮಾಲಿಕ್ಯೂಲ್ಸ್ ಕೂಡ ಇದೆ. ಓಕೆನಾ? ನೋಡಿ ಈಗ ಈ O2 ಮಾಲಿಕ್ಯೂಲ್ಸ್ ಬರ್ತವೆ, ಆಕ್ಸಿಜನ್ 2 ಮಾಲಿಕ್ಯೂಲ್. ಇಲ್ಲಿ ಸಲ್ಫರ್ ಹತ್ರ 2 ಆಕ್ಸಿಜನ್ ಇದೆ ಆಲ್ರೆಡಿ, ರೈಟ್? ಓಕೆ. ಸೊ ಯಾವಾಗ ಈ O2 ಬಂದ್ಬಿಟ್ಟು ಈ ಕೆಟಲಿಸ್ಟ್ ಮೇಲ್ ಬರುತ್ತೆ, ಇದೇನಾಯ್ತು? 2 ಸ್ಪ್ಲಿಟ್ ಆಯ್ತಾ? ಅಂಡ್ ನಂದು ಸರ್ಫೇಸ್ ಮೇಲ್ಗಡೆ ಈ ಒಂದು ಸಲ್ಫರ್ ಡೈಆಕ್ಸೈಡ್ ಇತ್ತು. ಇವು ಮಧ್ಯದಲ್ಲಿ ಏನಾಯ್ತು? ಇಂಟ್ರಾಕ್ಷನ್ ಆಯ್ತು. ಇಂಟ್ರಾಕ್ಷನ್ ಆಗಿ ಈ ಸಲ್ಫರ್ ಡೈಆಕ್ಸೈಡ್ ಇಲ್ಲಿರೋ ಒಂದು ಆಕ್ಸಿಜನ್ ಜೊತೆ ಕಂಬೈನ್ ಆಗುತ್ತೆ ನೋಡಿ. ಅಂಡ್ ಇಟ್ ಫಾರ್ಮ್ ಸಲ್ಫರ್ ಟ್ರೈಆಕ್ಸೈಡ್. ಕ್ಲಿಯರ್ ಆಯ್ತಾ? ಸಲ್ಫರ್ ಟ್ರೈಆಕ್ಸೈಡ್ ಫಾರ್ಮೇಶನ್. ಹೆನ್ಸ್ ಇಟ್ ಈಸ್ ವೆರಿ ಈಸಿಯರ್. ನೆಕ್ಸ್ಟ್ ಬರೋಣ ಇಂಟರ್ಸ್ಟೀಷಿಯಲ್ ಕಂಪೌಂಡ್ಸ್. ಸೊ ಇಂಟರ್ಸ್ಟೀಷಿಯಲ್ ಕಂಪೌಂಡ್ಸ್ ಅಂತ ಬಂದಾಗ ಸಾಲಿಡ್ ಸ್ಟೇಟ್ ಮಾಡ್ಬೇಕಾದ್ರೆ ನಿಮ್ಗೆ ಹೇಳಿದ್ದೀನಿ, ಕರೆಕ್ಟ್ ಆಗಿ
ನಾರ್ಮಲ್ ಆಗಿ ಚೆನ್ನಾಗೇ ಹೇಳಿದ್ದೀನಿ. ದಟ್ ಈಸ್ ಒಂದು ಸಾಲಿಡ್ ಸ್ಟೇಟ್ ಅಲ್ಲಿ ಬಂದ್ಬಿಟ್ಟು ನಮ್ಮ ಹತ್ರ ಒಂದು ಸ್ಪೇಸಸ್ ಇರುತ್ತೆ, ದಟ್ ಈಸ್ ಇಂಟರ್ಸ್ಟೀಷಿಯಲ್ ಸ್ಪೇಸಸ್, ಗ್ಯಾಪ್ಸ್ಗಳಿರುತ್ತೆ, ವಾಯ್ಡ್ಸ್ಗಳಿರುತ್ತೆ. ಈ ವಾಯ್ಡ್ಸ್ಗಳಲ್ಲಿ ಯಾವುದೇ ಒಂದು ಚಿಕ್ಕ ಚಿಕ್ಕ ಆಟಮ್ ಲೈಕ್ ಹೈಡ್ರೋಜನ್, ನೈಟ್ರೋಜನ್, ಆಕ್ಸಿಜನ್ ಅಂತ ಮಾಲಿಕ್ಯೂಲ್ಸ್ ಬಂದ್ಬಿಟ್ಟು ಆ್ಯಡ್ ಆಗತ್ತಲ್ವಾ, ಈ ವಾಯ್ಡ್ನ ಆಕ್ಯುಪೈ ಮಾಡಿದಾಗ ಕಂಪೌಂಡ್ ಫಾರ್ಮೇಶನ್ ಆಗದೆ ಇಂಟರ್ಸ್ಟೀಷಿಯಲ್ ಕಂಪೌಂಡ್. ಸೊ ಇನ್ನು ಟ್ರಾನ್ಸಿಷನ್ ಎಲಿಮೆಂಟ್ಸ್ ಏನಾಗತ್ತೆ ಅಂತ ಹೇಳಿದ್ರೆ ಒಂದು ಸಾಲಿಡ್ ಸ್ಟೇಟ್ ಫಾರ್ಮೇಶನ್ ಮಾಡುತ್ತೆ ಸ್ಟ್ರಕ್ಚರ್, ಕ್ರಿಸ್ಟಲ್ ಸ್ಟ್ರಕ್ಚರ್, ಅಂಡ್ ದೆನ್ ಇದರಲ್ಲಿ ವಾಯ್ಡ್ಸ್ಗಳಲ್ಲಿ ಈ ಹೈಡ್ರೋಜನ್, ನೈಟ್ರೋಜನ್ ಬಂದ್ಬಿಟ್ಟು ಅಟ್ಯಾಚ್ ಆಗ್ತವೆ, ಅಂಡ್ ದೆನ್ ದೇ ಫಾರ್ಮ್ ಇಂಟರ್ಸ್ಟೀಷಿಯಲ್ ಕಂಪೌಂಡ್ಸ್. ದಟ್ಸ್ ಆಲ್. ಏನಕ್ಕೆ ಇರ್ಬೋದು, ವಾಯ್ಡ್ಸ್ ಫಾರ್ಮೇಶನ್ ಅಲ್ಲಿ ಇರುತ್ತೆ, ಕೋಆರ್ಡಿನೇಷನ್ ನಂಬರ್ ಆಬ್ವಿಯಸ್ಲಿ ಜಾಸ್ತಿ ಇರುತ್ತೆ ಅಂತ ಅರ್ಥ ಅಷ್ಟೇ. ನೆಕ್ಸ್ಟ್, ಕಲರ್ಡ್ ಅಯಾನ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಕಲರ್ಡ್ ಅಯಾನ್ ಏನಕ್ಕಾಗತ್ತೆ? ಸೊ ಇದರಲ್ಲೇ ಡಿ ಟ್ರಾನ್ಸಿಷನ್ ಇಂದ ಕಲರ್ಡ್ ಅಯಾನ್ ಆಗುತ್ತೆ. ಹೇಗಾಗತ್ತೆ ಅಂತ ನೋಡಿ. ನನ್ನ ಹತ್ರ dx² y² dz² ಅಂತ ಇತ್ತು, ಅಂಡ್ dxy dyz ಅಂಡ್ dzx ಇತ್ತು. ಸ್ಪ್ಲಿಟ್ ಆಗಿತ್ತು ಇದು ಆಬ್ವಿಯಸ್ಲಿ ನಮ್ಮ ಹತ್ರ. ದಟ್ ಈಸ್ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಇಂದ. ಇದು ನೀವು ಕೋಆರ್ಡಿನೇಷನ್ ಕೆಮಿಸ್ಟ್ರಿಯಲ್ಲಿ ಓದ್ತೀರಾ. ಸೊ ಇವಾಗ ಇದು ಒಂದು ಆಗಿರೋದ್ರಿಂದ ಇಲ್ಲಿ ಒಂದು ಅನ್ಪೇರ್ಡ್ ಎಲೆಕ್ಟ್ರಾನ್ ಇತ್ತ ಡಿ ಆರ್ಬಿಟಲ್, ಡಿ ಸಬ್ಶೆಲ್ ಅಲ್ಲಿ. ಸೊ ಈ ಅನ್ಪೇರ್ಡ್ ಎಲೆಕ್ಟ್ರಾನು ಯಾವಾಗ ಒಂದು ಪರ್ಟಿಕ್ಯುಲರ್ ವೇವ್ ಲೆಂತ್ ಆಫ್ ಲೈಟ್ ನ ಅಬ್ಸಾರ್ಬ್ ಮಾಡುತ್ತೆ, ಹೈಯರ್ ಎನರ್ಜಿ ಲೆವೆಲ್ಗೆ ಜಂಪ್ ಆಗತ್ತೆ. ಸೊ ಹೈಯರ್ ಎನರ್ಜಿ ಲೆವೆಲ್ಗೆ ಜಂಪ್ ಆಗತ್ತೆ. ಈ ಹೈಯರ್ ಎನರ್ಜಿ ಲೆವೆಲ್ಗೆ ಜಂಪ್ ಆಗಿ ಮತ್ತೆ ಇಲ್ಲಿಗೆ ಬರ್ಬೇಕಾದ್ರೆ ಒಂದು ಡ್ಯಾಶ್ ಅನ್ನೋ ಒಂದು ವೇವ್ ಲೆಂತ್ ಲೈಟ್ ಎಮಿಟ್ ಮಾಡುತ್ತೆ. ವೇರ್ ಆಸ್ ವಿ ಅಂಡ್ ವಿ ಡ್ಯಾಶ್ ಆರ್ complementary such that it is complementary. ಓಕೆನಾ? ಸೊ ಇದಕ್ಕೆ ಕಲರ್ ವೀಲ್ ಇಂಪಾರ್ಟೆಂಟ್ ಆಗುತ್ತೆ. ಕಲರ್ ವೀಲ್ ಹೇಳಿದ್ದೀನಿ. ಸೊ ಈ ನಾರ್ಮಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕಲರ್ಡ್ ಅಯಾನ್ಸ್. ಸೊ ಬೇಸಿಕಲಿ ಇದಕ್ಕೆ ಬೇಕಾಗಿರೋದೇನು, ಅನ್ಪೇರ್ಡ್ ಡಿ ಎಲೆಕ್ಟ್ರಾನ್ಸ್ ಬೇಕು. ಎಲ್ಲೆಲ್ಲಿ ಅನ್ಪೇರ್ಡ್ ಡಿ ಎಲೆಕ್ಟ್ರಾನ್ಸ್ ಇರುತ್ತೆ ಅಲ್ಲಲ್ಲಿ ಕಲರ್ ಶೋ ಆಗುತ್ತೆ. ಅಂಡ್ ಈಗ ಈ ಅನ್ಪೇರ್ಡ್ ಡಿ ಎಲೆಕ್ಟ್ರಾನ್ ಹೇಗೆ ಕಲರ್ ಶೋ ಮಾಡುತ್ತೆ? ಸೊ ಲೋಯರ್ ಲೆವೆಲ್ ಅಲ್ಲಿ ಡಿ ಎಲೆಕ್ಟ್ರಾನ್ಸ್ ಇತ್ತು ಒಂದು ಅನ್ಪೇರ್ಡ್, ಅದೇನ್ ಮಾಡ್ತು, ಈಚೆಗಡೆಯಿಂದ ಎನರ್ಜಿ ತಗೊಂತು. ಎನರ್ಜಿ ತಗೊಂಡು ಮೇಲ್ ಹೋಗಿ ಹೈಯರ್ ಆಗಿ ಟ್ರಾನ್ಸಿಷನ್ ಆಯ್ತು. ಈ ಟ್ರಾನ್ಸಿಷನ್ ಆದ್ಮೇಲೆ ಅಲ್ಲಿ ಕುತ್ಕೊಂಡಿರಕ್ಕಾಗತ್ತ ಜಾಸ್ತಿ ಹೊತ್ತು? ಇಲ್ಲ, ಅದು ಮತ್ತೆ ಕೆಳಗೆ ಬರ್ಬೇಕು. ಯಾಕಂದ್ರೆ ಅದೇ ಅದ್ರದ್ದು ಆಕ್ಚುಯಲ್ ಮನೆ. ನೀವು ನಾರ್ಮಲ್ ರಿಲೇಟಿವ್ಸ್ ಮನೇಲಿ ಹೋಗ್ಬಿಟ್ಟು ಅಲ್ಲೇ ಇದ್ದು ಬಿಡ್ತೀರಾ? ಇಲ್ಲ, ಎಕ್ಸೈಟ್ ಆಗಿ ಹೋಗ್ಬಿಡ್ತೀರಾ, ಮತ್ತೆ ನಿಮ್ ಮನೆನೇ ಬರ್ಬೇಕು ನೀವು, ರೈಟ್? ಅದೇ ತರ ಎಲೆಕ್ಟ್ರಾನು ತನ್ನ ಪೊಸಿಷನ್ಗೆ ಬರಬೇಕು. ಆ ಪೊಸಿಷನ್ಗೆ ಬಂದಾಗ ಏನು ಮುಂಚೆ ಅಬ್ಸಾರ್ಬ್ ಮಾಡಿತ್ತು ಆ ಎನರ್ಜಿನ ಅದು ರಿಲೀಸ್ ಮಾಡ್ಬೇಕಾಗತ್ತೆ. ಅಂಡ್ ರಿಲೀಸ್ ಮಾಡೋದು ಯಾವ್ದ್ರದ್ದು? ಕಾಂಪ್ಲಿಮೆಂಟ್ರಿ ಇರುತ್ತೆ. ಆ ವೇವ್ ಲೆಂತ್ ಏನಾಗಿರುತ್ತೆ, ಕಾಂಪ್ಲಿಮೆಂಟ್ರಿ ಇರುತ್ತೆ ಅಷ್ಟೇ. ಅಂಡ್ ಇದೇ ಕಾಂಪ್ಲಿಮೆಂಟ್ರಿ ಕಲರ್ಕ್ಕಿಂತ ಮುಂಚೆ ನಾನು ಇಲ್ಲಿ ಅಯಾನ್ಸ್ ಯಾವ್ಯಾವ ಕಲರ್ ಇರುತ್ತೆ ಅಂತ ಹೇಳಿದೀನಿ ನೋಡಿ. ಸೊ ಎಲ್ಲಿ ನಿಮ್ದು ಡಿ ಆರ್ಬಿಟಲ್ಸ್ ಅಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ ಇರಲ್ಲ, ಅವು ಕಲರ್ಲೆಸ್ ಶೋ ಮಾಡುತ್ತೆ. ನೋಡೋಣ ಕರೆಕ್ಟೋ ಇಲ್ವೋ? ನೋ ಅನ್ಪೇರ್ಡ್ ಎಲೆಕ್ಟ್ರಾನ್ ಕಲರ್ಲೆಸ್. ಇನ್ನೊಂದು ನೋ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಫುಲ್ಲಿ ಆಗಿದೆ, ಸೊ ಕಲರ್ಲೆಸ್. ಇದೆಯಾ? ನೆಕ್ಸ್ಟ್ ಬೇರೆದೆಲ್ಲ ನಿಮ್ದು ಒಂದು ಕಲರ್ ಶೋ ಮಾಡುತ್ತೆ. ಅಂಡ್ ಯು ಹ್ಯಾವ್ ಟು ರಿಮೆಂಬರ್ ಇಫ್ ಪಾಸಿಬಲ್. ಓಕೆನಾ? ನೆಕ್ಸ್ಟ್ ಬರೋಣ. ಓ ಸಾರಿ, ಕಲರ್ ವೀಲ್ ಇಲ್ಲ, ರೈಟ್? So let me add the color wheel here. Complementary color do. Okay na? So color wheel is ಈ ತರ ಒಂದು ನೀವು ಬರ್ಕೊಬೇಕು. ಅಂಡ್ ಅವಾಗ ಏನ್ ಮಾಡಿ ನೀವು MB, YRMB and GC ಈ ಕಲರ್. ಸೊ ಈ ಕಲರ್ ಅಲ್ಲಿ ಬಂದಾಗ ದಿಸ್ ಇಸ್ ಯೋರ್ ಕಲರ್ ವೀಲ್. ಏನಾದ್ರೂ ಅನ್ಕೊಡಿ, ಆ ಒಂದು ಆಟಮ್ ಏನಿತ್ತು ಈ ಕಲರ್ ನ ಅಬ್ಸಾರ್ಬ್ ಮಾಡ್ತು ಎಂದ್ರಲ್ಲಿ ಇರೋದು. ಸೊ ದೆನ್ ಫೋರ್ ಇಟ್ ಈಸ್ ಅಬ್ಸಾರ್ಬ್ಡ್. ಇಫ್ ಇಟ್ ಈಸ್ ಅಬ್ಸಾರ್ಬ್ಡ್, ದಿಸ್ ವಿಲ್ ಬಿ ಕಲರ್ ಆಫ್ ಕಾಂಪ್ಲೆಕ್ಸ್. ಕಲರ್ ಆಫ್ ಕಾಂಪ್ಲೆಕ್ಸ್ ಏನಾಗಿರುತ್ತೆ? ಗ್ರೀನ್ ಕಲರ್ ಆಗಿರುತ್ತೆ ಅಂತ ಅರ್ಥ. ಓಕೆನಾ? ಸೊ ನಮ್ದು ಯೆಲ್ಲೋ, ರೆಡ್, ಮ್ಯಾಗ್ನೆಟಾ, ಬ್ಲೂ, ನಿಮ್ದು ಅಂಡ್ ಗ್ರೀನ್, ಅಂಡ್ ದೆನ್ ಇಟ್ ಈಸ್ ಯೋರ್ ಸಯನಾ. ಓಕೆನಾ? ಸಯಾನ್ ಕಲರ್ ಅಂತ ಹೇಳುತ್ತೆ ಅದು. ನೌ ಲೆಟ್ಸ್ ಮೂವ್ ಟು ದಿ ಕಾಂಪ್ಲೆಕ್ಸ್ ಫಾರ್ಮೇಶನ್.
ಸೊ ಕಾಂಪ್ಲೆಕ್ಸ್ ಫಾರ್ಮೇಶನ್ ಆಗ್ಲಿಕ್ಕೆ ಕೆಲವೊಂದು ರೀಸನ್ಸ್ ಗಳಿದಾವೆ ಯಾಕೆ ಇದು ಕಾಂಪ್ಲೆಕ್ಸ್ ಫಾರ್ಮೇಶನ್ ಆಗತ್ತೆ. ಆ ರೀಸನ್ಸ್ ನ ನೋಡ್ಕೊಂತ ಹೋಗೋಣ. ಸೊ ರೀಸನ್ ನಂಬರ್ 1 ಈಸ್ ಸ್ಮಾಲ್ ಸೈಜ್. ಸೊ ಇದ್ರದ್ದು ಸ್ಮಾಲ್ ಸೈಜ್ ಆಗಿರುತ್ತೆ ಆಸ್ ಅಲಾಂಗ್ ದಿ ಗ್ರೂಪ್ ಡಿಕ್ರೀಸ್ ಆಗ್ತಿರುತ್ತೆ, ಅದಕ್ಕೋಸ್ಕರ. ಅಂಡ್ ಹೈ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್. ನ್ಯೂಕ್ಲಿಯರ್ ಚಾರ್ಜ್ ಹೈ ಇರುತ್ತೆ, ಇದೊಂದು ರೀಸನ್ ಇಂದ ಕಾಂಪ್ಲೆಕ್ಸ್ ಫಾರ್ಮೇಶನ್ ಆಗುತ್ತೆ. ನೆಕ್ಸ್ಟ್ ಈಸ್ ವೇಕೆಂಟ್ ಡಿ ಆರ್ಬಿಟಲ್ಸ್. ಇದೇ ಇಂಪಾರ್ಟೆಂಟು, ವೇಕೆಂಟ್ ಡಿ ಆರ್ಬಿಟಲ್ಸ್. ಡಿ ಆರ್ಬಿಟಲ್ಸ್ ವೇಕೆಂಟ್ ಇರೋದ್ರಿಂದ ಬೇರೆ ಒಂದು ಲಿಗ್ಯಾಂಡ್ ಇಂದ ಏನ್ ಮಾಡ್ಬೋದು, ಎಲೆಕ್ಟ್ರಾನ್ಸ್ ತಗೊಂಡು ತನ್ನ ಡಿ ಆರ್ಬಿಟಲ್ಸ್ ಅಲ್ಲಿ ಇಟ್ಕೊಬಹುದು. ಅಂಡ್ ಕಾಂಪ್ಲೆಕ್ಸ್ ಫಾರ್ಮೇಶನ್ ಕೋಆರ್ಡಿನೇಷನ್ ಬಾಂಡ್ ಇಂದ ಆಗೋದು. ದಟ್ ಈಸ್ gaining a pair of electron from a ligand, right? Next, fourth one is your that is it depends upon the oxidation state. Variable oxidation state. ಇಷ್ಟರ ಮೇಲೆ ಡಿಪೆಂಡ್ ಆಗಿ ಕಾಂಪ್ಲೆಕ್ಸ್ ಫಾರ್ಮೇಶನ್ ಆಗುತ್ತೆ ಡ್ಯೂ ಟು ದೀಸ್ ಫ್ಯಾಕ್ಟರ್ಸ್. ಈಗ ಕಾಂಪ್ಲೆಕ್ಸ್ ಫಾರ್ಮೇಶನ್ ಅಂತೂ ಆಗೋಯ್ತು, ಬಟ್ ಈ ಕಾಂಪ್ಲೆಕ್ಸ್ ಗಳದ್ದು ಸ್ಟೇಬಿಲಿಟಿನ ನಾನು ಯಾವಾಗ ನೋಡ್ತಾ ಹೋಗ್ತೀನಿ. ಸೊ ಸ್ಟೇಬಿಲಿಟಿ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಸ್ಟೇಬಿಲಿಟಿ ಡಿಪೆಂಡ್ಸ್ ಅಪಾನ್ 2. ಸ್ಟೇಬಿಲಿಟಿ ಆಫ್ ಕಾಂಪ್ಲೆಕ್ಸ್ ಟು ಆಕ್ಸಿಡೇಷನ್ ನಂಬರ್ and also directly proportional to atomic number. ಅಟೋಮಿಕ್ ನಂಬರ್ ಜಾಸ್ತಿ ಆಗ್ತಾ ಆಗ್ತಾ ಅದ್ರ ಸ್ಟೇಬಿಲಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂಡ್ ಆಕ್ಸಿಡೇಷನ್ ನಂಬರ್ ಜಾಸ್ತಿ ಆಗ್ತಾ ಆಗ್ತಾ ಕೂಡ ಸ್ಟೇಬಿಲಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಕಾಂಪ್ಲೆಕ್ಸ್ ಅಲ್ಲಿ ಬರ್ತಾ ಹೋದ್ರೆ ಇವಾಗ ಕೆಟಯಾನ್ ಇರುತ್ತೆ ಮಧ್ಯದಲ್ಲಿ ಅನ್ಕೊಳ್ಳಿ, ಯಾವ್ದೋ ಒಂದು ಕೆಟಯಾನ್ ಇರುತ್ತೆ, ಇದ್ರ ಹತ್ರ ವೇಕೆಂಟ್ ಡಿ ಆರ್ಬಿಟಲ್ಸ್ 4 ಇದೆ ಅಂತ ಅನ್ಕೊಳ್ಳಿ. ಸೊ ಕೋಆರ್ಡಿನೇಷನ್ ಬಾಂಡ್ ಮಾಡ್ಕೊಳತ್ತೆ, 2 ಪೇರ್ ಆಫ್ ಎಲೆಕ್ಟ್ರಾನ್ ಒಂದು ಲಿಗ್ಯಾಂಡ್ ಇಂದ ತಗೊಳತ್ತೆ ಅಂತ ಅರ್ಥ. 2 ಎಲೆಕ್ಟ್ರಾನ್ ತಗೊಳತ್ತೆ. ದಟ್ ಈಸ್ ಈ ತರ ತೋರ್ಸಿದ್ರೆ ಈ ತರ ಡಿ ವೇಕೆಂಟ್ ಆರ್ಬಿಟಲ್ಸ್ ಇತ್ತ. ಸೊ ಲಿಗ್ಯಾಂಡ್ ಹತ್ರ 2 ಎಲೆಕ್ಟ್ರಾನ್ ಇತ್ತು. ಈ 2 ಎಲೆಕ್ಟ್ರಾನ್ ನ ತಗೊಂಡು ಇಲ್ಲಿಗೆ ಫಿಲ್ ಮಾಡ್ಕೊಂತವೆ. ಅಂಡ್ ಈ ಫಿಲ್ ಮಾಡುವಾಗ ಬಾಂಡ್ ಏನಾಗತ್ತಲ್ವಾ, ಇದನ್ನೇ ಹೇಳೋದು coordination bond. Clear coordination bond about coordination complexes? Yes. Then let's move on to the alloy formation. ಸೊ ಅಲಾಯ್ಸ್ ಗಳು ಫಾರ್ಮೇಶನ್ ಆಗತ್ತೆ ಅಂತ ಹೇಳಿದೀನಿ. ಸೊ ಅಲಾಯ್ಸ್ ಯಾವಾಗ ಫಾರ್ಮೇಶನ್ ಆಗತ್ತೆ ಅಂತ ಹೇಳಿದ್ರೆ, ಯಾವುದೇ ಒಂದು ಬೇರೆ ಮೆಟಲ್ ತಗೊಳ್ಳಿ, ಆ ಮೆಟಲ್ದು ಅಪ್ರಾಕ್ಸಿಮೇಟ್ಲಿ ಸೈಜ್ ಏನಾಗಿರ್ಬೇಕು, ನಿಮ್ದು ಟ್ರಾನ್ಸಿಷನ್ ಎಲಿಮೆಂಟ್ಸ್ಗೆ ಸೈಜ್ ಈಕ್ವಲ್ ಆಗಿರ್ಬೇಕು. ಸೊ ದಟ್ ಆ ಒಂದು ಸಾಲಿಡ್ ಸ್ಟೇಟ್ ಸ್ಟ್ರಕ್ಚರ್ ಅಲ್ಲಿ ಆ ಆಟಮ್ ನ ರೀಪ್ಲೇಸ್ ಮಾಡುತ್ತೆ ನೋಡಿ. ಸೊ ಯಾವ್ದೋ ಒಂದು ಮೆಟಲ್ ಆಟಮ್ಸ್ ಇದಾವೆ ನಮ್ದು ಟ್ರಾನ್ಸಿಷನ್ ಸೀರೀಸ್, ಟ್ರಾನ್ಸಿಷನ್ ಮೆಟಲ್. ಈ ಟ್ರಾನ್ಸಿಷನ್ ಮೆಟಲ್ ಅಲ್ಲಿ ಈ ಒಂದು ಸಾಲಿಡ್ ಸ್ಟೇಟ್ ಸ್ಟ್ರಕ್ಚರ್ ಅಲ್ಲಿ ಬೇರೆ ಆಟಮ್ ಏನಾದ್ರೂ ಬಂದ್ಬಿಟ್ಟು ಕುತ್ಕೊಂಡ್ಬಿಟ್ರೆ ದಟ್ ಈಸ್ ಡಿಫ್ರೆಂಟ್ ಆಟಮ್. ಅವಾಗ ಅಲಾಯ್ಸ್ ನಮ್ಗೆ ಸಿಗತ್ತೆ. ಅರ್ಥ ಆಯ್ತಾ? ಸೊ ದಿಸ್ ವಿಲ್ ಲೀಡ್ಸ್ ದ ಫಾರ್ಮೇಶನ್ ಆಫ್ ಅಲಾಯ್ಸ್. ಈಗ ಇಂಪಾರ್ಟೆಂಟ್ ಅಲಾಯ್ಸ್ ಬಗ್ಗೆ ನೋಡ್ಕೊಂತ ಹೋಗೋಣ. ಯಾವ್ದಾವ್ದು ಇಂಪಾರ್ಟೆಂಟ್ ಅಲಾಯ್ಸ್ ಆಗಿರುತ್ತೆ. ಸೊ ಫಸ್ಟ್ ಒನ್ ಡಿಪೆಂಡಿಂಗ್ ಅಪಾನ್ ದಿ ಮೆಟಲ್ ಮೇಲೆ ನೋಡ್ತೀವಿ. ಯಾವ್ದ್ಯಾವ್ದ್ರದ್ದು ಅಂತ ಹೇಳಿದ್ರೆ ಕಾಪರ್ದು ಇಂಪಾರ್ಟೆಂಟ್ ಕೆಲವೊಂದು ಅಲಾಯ್ಸು. ನೆಕ್ಸ್ಟ್ ನಿಕ್ಕಲ್ದು, ನೆಕ್ಸ್ಟ್ ಐರನ್ದು ಇಂಪಾರ್ಟೆಂಟ್ ಅಲಾಯ್ಸ್ ಗಳು ಬರುತ್ತೆ. ಅಂಡ್ ನೆಕ್ಸ್ಟ್ ಇಸ್ ಯೋರ್ ಸಿಲ್ವರ್. ಕಾಪರ್ದು ಅಲಾಯ್ಸ್ ಅಲ್ಲಿ ಬರ್ತಾ ಹೋದ್ರೆ ನೀವು ಮೇಜರ್ ಆಗಿ ನೀವು 3 ನೋಡ್ಕೊಂಡ್ರೆ ಸಾಕು, ಆಯ್ತಾ? ದಟ್ ಈಸ್ 1 2 3 ಬ್ರಾಸ್, ಬ್ರಾನ್ಸ್, ಗನ್ ಮೆಟಲ್. ಇನ್ನೊಂದು ಬೆಲ್ ಮೆಟಲ್ ಕೂಡ ಬರುತ್ತೆ, ಬಟ್ ಇಟ್ ಈಸ್ ನಾಟ್ ಇಂಪಾರ್ಟೆಂಟ್. ಜರ್ಮನ್ ಸಿಲ್ವರ್ ಕೂಡ ಬರುತ್ತೆ. ನಿಕ್ಕಲ್ ಅಲ್ಲಿ ಬರ್ತಾ ಹೋದ್ರೆ ನಿಕ್ಕಲ್ ಸಿಲ್ವರ್, ನಿಕ್ಕಲ್ ಸಿಲ್ವರ್ ಮಾತ್ರ ಗೊತ್ತಿದ್ರೆ ಸಾಕು.
ಐರನ್ ಎಲ್ಲ ಬರ್ತಾ ಹೋದ್ರೆ ದಟ್ ಈಸ್ ಸ್ಟೀಲ್ ಅರು ಹೇಳ್ತೀವಿ, ಸ್ಟೇನ್ಲೆಸ್ ಇನ್ವಾರು, ಸ್ಟೇನ್ಲೆಸ್ ಸ್ಟೀಲ್ ಇನ್ವಾರ್ ನೋಡ್ತಾ ಹೋಗ್ತೀರಾ. ಅಂಡ್ ಇದಾದ್ಮೇಲೆ ನೀವು ದಟ್ ಈಸ್ ಸಿಲ್ವರ್ ಅಲ್ಲಿ ಬರ್ತಾ ಹೋದ್ರೆ ಡೆಂಟಲ್ ಅಲಾಯ್ ಅಂತ ನೋಡ್ತೀರಾ, ಅಂಡ್ ಸಿಲ್ವರ್ ಕಾಪರ್, ಡೆಂಟಲ್ ಅಲಾಯ್ ಸಿಲ್ವರ್ ಕಾಪರ್ ಇವುಗಳನ್ನ. ಓಕೆನಾ? ಸೊ ಈಗ ಇದ್ರದ್ದು ಕಂಪೋಸಿಷನ್ ನಿಮ್ಗೆ ಇಂಪಾರ್ಟೆಂಟ್ ಬರ್ತಾ ಹೋಗುತ್ತೆ. ಸೊ ಯಾವಾಗ ಬ್ರಾಸ್ ತಗೊಂತೀರಾ, ಸೊ ಬ್ರಾಸ್ ಅಲ್ಲಿ ಏನಿರುತ್ತೆ ನಿಮ್ದು ಕಾಪರು ಜಿಂಕ್ ಇರುತ್ತೆ. ಕಾಪರ್ 60% ಇದ್ರೆ ಜಿಂಕ್ ವಿಲ್ ಬಿ 40%. ಕಾಪರ್ ಅಂಡ್ ಜಿಂಕ್ ಅಲಾಯ್ ಆಗಿರುತ್ತೆ, ಅಂದ್ರೆ ಕಾಪರ್ ನಾರ್ಮಲಿ ಜಾಸ್ತಿ ಇರುತ್ತೆ ಇದರಲ್ಲಿ, ಅಂಡ್ ಡಿಫ್ರೆಂಟ್ ಮೆಟಲ್ ಯಾವ್ದು ಬಂದಿರುತ್ತೆ, ಜಿಂಕ್ ಬಂದಿರುತ್ತೆ. ಅದೇ ಬ್ರಾನ್ಸ್ ತಗೊಂಡ್ರೆ ಕಾಪರು ಮತ್ತೆ ನಿಂದು ಸ್ಟೇನಸ್ ಆಯ್ತಾ, ಅದೆಷ್ಟು, ಇದು 90 ಬಂತ ಹೋದ್ರೆ ಇದು ಬರೀ 10% ಇರುತ್ತೆ, ಇನ್ನ ಕಡಿಮೆ ಇರುತ್ತೆ. ಅಂಡ್ ಗನ್ ಮೆಟಲ್ ಅಂತ ಬಂದ್ರೆ ಸೇಮ್ ಕಾಪರ್ ಇದ್ದೇ ಇರುತ್ತೆ, ಇದು ಇರುತ್ತೆ, ಅಂಡ್ ದೆನ್ ನಿಮ್ದು ಜಿಂಕ್ ಇನ್ನ ಎಕ್ಸ್ಟ್ರಾ ಇರುತ್ತೆ. ಸೇಮ್ ಕಾಪರ್ ಇರುತ್ತೆ, ಇದು 10% ಇರುತ್ತೆ, ಬಟ್ ಜಿಂಕ್ 2% ಇರುತ್ತೆ. ಸೊ 90 2% ಲೆಸ್ ಮಾಡಿದ್ರೆ 88%. ಇವು ಮೂರು. ನೆಕ್ಸ್ಟ್ ನಿಕ್ಕಲ್ ಅಲ್ಲಿ ಬರ್ತಾ ಹೋದ್ರೆ ನಿಕ್ಕಲ್ ಆಬ್ವಿಯಸ್ಲಿ ಇರ್ಲೇಬೇಕಾ. ನೆಕ್ಸ್ಟ್ ಇನ್ನ ಏನೇನು ಇರಬೇಕು ನೋಡ್ತಾ ಹೋಗೋಣ. ನಿಕ್ಕಲ್ ಇದ್ದೇ ಇರುತ್ತೆ, ನಿಕ್ಕಲ್ ಇದ್ದೇ ಇರುತ್ತೆ, ಎಷ್ಟು ಪರ್ಸೆಂಟೇಜ್ ನೋಡ್ತಾ ಹೋಗೋಣ. ಆಮೇಲೆ ಜಿಂಕ್ ಇರುತ್ತೆ ಇದರಲ್ಲಿ ಎಕ್ಸ್ಟ್ರಾ, ಆಯ್ತಾ. ಸೊ ಈಗ ಈ ನಿಕ್ಕಲ್ ಅಲ್ಲಿ ಇದೆ, ನಿಕ್ಕಲ್ ಎಷ್ಟು ಪರ್ಸೆಂಟೇಜ್ ಇರುತ್ತೆ, ಎಲ್ಲಾದ್ರೂ 20% ಇರುತ್ತೆ ಅಂತ ತಿಳ್ಕೊ. ನಿಕ್ಕಲ್ 2 ಬರ್ದಿಲ್ಲ ನಾನು, ನಿಕ್ಕಲ್ ಸ್ಟೀಲ್ ಅಂತ, ನಿಕ್ಕಲ್ ಸಿಲ್ವರ್ ಅಂತಾನು ಕೂಡ ಬರ್ಕೊಳ್ಳಿ. ನಿಕ್ಕಲ್ ಸಿಲ್ವರ್ ಬರ್ದಿದ್ದೀನಿ, ಎಸ್ ನಿಕ್ಕಲ್ ಸಿಲ್ವರ್ ಬರ್ದಿದ್ದೀನಿ. ಇನ್ನ ಎಕ್ಸ್ಟ್ರಾ ಒಂದಿದೆ, ದಟ್ ಈಸ್ ಯೋರ್ ಕ್ಯುಪ್ರೋ ನಿಕ್ಕಲ್. ಕ್ಯುಪ್ರೋ ನಿಕ್ಕಲ್ ನಿಕ್ಕಲ್ 20%, ಇದ್ರಲ್ಲೂ ನಿಕ್ಕಲ್ 20%. ಕ್ಯುಪ್ರೋ ನಿಕ್ಕಲ್ ಅಂತ ಹೇಳಿದ್ರೆ ಕಾಪರ್ ಇದ್ದೇ ಇರುತ್ತೆ, ಕಾಪರ್ ಎಷ್ಟಿರುತ್ತೆ 80% ಇರುತ್ತೆ, ಅಂಡ್ ಪ್ಲಸ್ ಜಿಂಕ್ ಇರುತ್ತೆ ಇಲ್ಲಿ. ಓಕೆ, ನಿಕ್ಕಲ್ ಸಿಲ್ವರ್ ಅಲ್ಲಿ ಬಂದ್ಬಿಟ್ಟು ನಿಮ್ದು ಏನಾಗಿರುತ್ತೆ, ಯು ಹ್ಯಾವ್ ಜಿಂಕ್. ಸೊ ಇದು 60, ಇದು 20%. ನೆಕ್ಸ್ಟ್ ಬರೋಣ ಸ್ಟೇನ್ಲೆಸ್ ಸ್ಟೀಲ್ ಅಂಡ್ ಇನ್ವಾರ್ ಸ್ಟೀಲ್. ಸ್ಟೀಲ್ ಅಂತ ಬಂದಿದ ತಕ್ಷಣ ಸ್ಟೀಲ್ ಅಂತೂ ಇರ್ಲೇಬೇಕಾದ್ರಲ್ಲಿ. ಸೊ ಸ್ಟೀಲ್ ಇರುತ್ತೆ ಅಂಡ್ ಮಿಕ್ಕಿದ್ ಏನೇನಿರುತ್ತೆ ನೋಡ್ಕೊಂತ ಹೋಗೋಣ. ಸೊ ಸ್ಟೀಲ್ ಇರುತ್ತೆ, ಆಬ್ವಿಯಸ್ಲಿ ಸ್ಟೀಲ್ ಅಂತೂ ಇದ್ದೇ ಇರತ್ತೆ, ಸ್ಟೀಲ್ ಪ್ಲಸ್ ಇನ್ನ ಒಂದ್ ಏನೇನಿರುತ್ತೆ ಅದು ನೋಡ್ಕೊಬೇಕಂತ ಹೇಳಿದ್ರೆ, ಫಸ್ಟ್ ಅಲ್ಲಿ ನಿಮ್ದು ಏನಿರುತ್ತೆ ಕಾಮನ್ ಆಗಿ ನಿಕ್ಕಲ್ ಇದ್ದೇ ಇರುತ್ತೆ, ಆಯ್ತಾ. ನಿಕ್ಕಲ್ ಇರುತ್ತೆ, ಎಷ್ಟು ಪರ್ಸೆಂಟೇಜ್ ಇರುತ್ತೆ ಆಮೇಲೆ ನೋಡೋಣ. ಇದ್ರಲ್ಲಿ ಸ್ಟೇನ್ಲೆಸ್ ಸ್ಟೀಲ್ ಅಲ್ಲಿ ಇನ್ನೊಂದು ಎಕ್ಸ್ಟ್ರಾ ಇರುತ್ತೆ, ದಟ್ ಈಸ್ ಯೋರ್ ಕ್ರೋಮಿಯಂ ತಗೊಂತೀರಾ, ಇದು 18%. ಇವೆರಡರಲ್ಲೂ ನೀವು ಕಂಪೇರ್ ಮಾಡ್ತಾ ಹೋದ್ರೆ ಇಟ್ ವಿಲ್ ಬಿ ಅರೌಂಡ್ ಯೋರ್ 8% ಅಂಡ್ 36%. ನೆಕ್ಸ್ಟ್ ಸಿಲ್ವರ್ ಅಲ್ಲಿ ಬರ್ತಾ ಹೋದ್ರೆ ದಟ್ ಈಸ್ ಡೆಂಟಲ್ ಅಲಾಯ್, ಇದು ಬಂದ್ಬಿಟ್ಟು HG ಅಲಾಯ್ ಆಗಿರುತ್ತೆ, ದಟ್ ಈಸ್ ಮರ್ಕ್ಯೂರಿ. ಅಂಡ್ ಸಿಲ್ವರ್ ಕಾಪರ್ ಬಂದ್ಬಿಟ್ಟು ನಿಮ್ದು ದಟ್ ಈಸ್ ಸಿಲ್ವರ್ ಅಂಡ್ ಕಾಪರ್ ಅಲಾಯ್ ಆಗಿರುತ್ತೆ. ಇಷ್ಟು ಇಂಪಾರ್ಟೆಂಟ್ ಗೊತ್ತಿದ್ರೆ ಇಟ್ಸ್ ಎನಫ್. ನೆಕ್ಸ್ಟ್ ಇಂಪಾರ್ಟೆಂಟ್ ಕಂಪೌಂಡ್ಸ್ ನ ನೋಡ್ಕೊಂತ ಹೋಗೋಣ, ದಟ್ ಈಸ್ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಅಂಡ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ನ. ಸೊ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಅಂತ ಬಂದಾಗ ಇದ್ರದ್ದು KMnO4 ಫಾರ್ಮುಲಾ ಆಗಿರುತ್ತೆ. ಸೊ ಪ್ರಿಪ್ರೇಷನ್ ಅಲ್ಲಿ ಬರ್ತಾ ಹೋಗೋಣ ಫಸ್ಟ್ ಸ್ಟಾರ್ಟಿಂಗ್ ಇಂದ. ಓಕೆ, ಪ್ರಿಪ್ರೇಷನ್ ನಂಬರ್ 1 ಮೆಥಡ್. ಸೊ ನಂಬರ್ 1 ಮೆಥಡ್ ಅಲ್ಲಿ ಕೆಲವೊಂದು ಸ್ಟೆಪ್ಸ್ ಗಳಿರುತ್ತೆ. ಸೊ ದೀಸ್ ಆರ್ ದಿ ಸ್ಟೆಪ್ಸ್. ಸ್ಟೆಪ್ 1. ಸೊ ಸ್ಟೆಪ್ 1 ಏನ್ ಮಾಡ್ತೀರಾ ಅಂತ ಹೇಳಿದ್ರೆ ಕನ್ವರ್ಷನ್ ಆಫ್ ಪೈರೋಲೂಸೈಟ್ ಓರ್ ಟು ಪೊಟ್ಯಾಷಿಯಂ ಮ್ಯಾಂಗನೇಟ್. ಸೊ ಪೈರೋಲೂಸೈಟ್ ಓರ್ ಅಂತ ಹೇಳಿದ್ರೆ ಏನಾಗಿರುತ್ತೆ ನಿಮ್ದು MnO2 ಆಗಿರತ್ತಾ. ಈ ಓರ್ನ ನೀವು ಪೊಟ್ಯಾಷಿಯಂ
ಮ್ಯಾಂಗನೇಟಿಗೆ ಕನ್ವರ್ಟ್ ಮಾಡ್ತೀರಾ. ಅಂಡ್ ಈ ಪೊಟ್ಯಾಷಿಯಂ ಮ್ಯಾಂಗನೇಟ್ ಒಂದು ನಿಮ್ದು ಏನಾಗಿರುತ್ತೆ, ಗ್ರೀನ್ ಕಲರ್ ಆಗಿರುತ್ತೆ ಅಂತ ಗೊತ್ತಿರಬೇಕು ನಿಮಗೆ. ಗ್ರೀನ್. ಅಂಡ್ ಇದನ್ನ ಹೇಗ್ ಮಾಡ್ತೀರಾ ಅಂದ್ರೆ ಹೇಳಿದ್ರೆ, ಇದ್ರ ಜೊತೆ ಫ್ಯೂಸ್ ಮಾಡ್ತೀರಾ ನೀವು ಕಾಸ್ಟಿಕ್ ಪೊಟ್ಯಾಶ್ನ, potash or potassium carbonate in presence of air, and potassium nitrate or potassium chlorate. These are what? Oxidizing agent. ಸೊ ಫಸ್ಟ್ ನೀವು ಪೈರೋಲೂಸೈಟ್ ಓರ್ನ ತಗೊಂತೀರಾ. ಈ ಪೈರೋಲೂಸೈಟ್ ಓರ್ ಜೊತೆ ನೀವು ಯಾವ್ದ್ರ ಜೊತೆ ಟ್ರೀಟ್ ಮಾಡ್ತೀರಾ, ದಟ್ ಈಸ್ ಯೋರ್ ಕಾಸ್ಟಿಕ್ ಪೊಟ್ಯಾಶಿಯೋ ಅಂಡ್ ಪೊಟ್ಯಾಷಿಯಂ ಕಾರ್ಬೋನೇಟ್ ಜೊತೆ. ಅಂಡ್ ಇದ್ರ ಅಲ್ಲದೆ ಇನ್ನ ಒಂದು ಆಕ್ಸಿಡೈಸಿಂಗ್ ಏಜೆಂಟ್ ಕೂಡ ಹಾಕ್ತೀರಾ. ಅಂಡ್ ಈ ಆಕ್ಸಿಡೈಸಿಂಗ್ ಏಜೆಂಟ್ ಏನ್ ಮಾಡತ್ತೆ ಅಂತ ಹೇಳಿದ್ರೆ, ಇಟ್ ವಿಲ್ ಇನ್ಕ್ರೀಸ್ ಯೋರ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ದಿಸ್ ಒನ್ ಪೊಟ್ಯಾಷಿಯಂ ನೈಟ್ರೇಟ್ ಆರ್ ಪೊಟ್ಯಾಷಿಯಂ ಕ್ಲೋರೇಟ್ ನ ಹಾಕಿ. ಸೊ ಇನಿಷಿಯಲಿ ಎಷ್ಟಿತ್ತು ನಿಮ್ದು ಆಕ್ಸಿಡೇಷನ್ ಸ್ಟೇಟ್? +4 ಇತ್ತು, ರೈಟ್? ಸೊ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, MnO2 ಪೈರೋಲೂಸೈಟ್ ಇತ್ತ, ಕಾಸ್ಟಿಕ್ ಪೊಟ್ಯಾಶ್ ಹಾಕಿದೆ, ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಅಂತ ಇತ್ತು. ಹಾಕಿದಾಗ ನನಗೆ ಪೊಟ್ಯಾಷಿಯಂ ಮ್ಯಾಂಗನೇಟ್ ಸಿಗುತ್ತೆ. ಇದು ಒಂದು ಗ್ರೀನ್ ಮಾಸ್ ಆಗಿರುತ್ತೆ, ಗ್ರೀನ್ ಕಲರ್ ಆಗಿರುತ್ತೆ ಅಂತ ಹೇಳಿರೋದು. ಸೊ ರಿಮೂವಲ್ ಆಫ್ ವಾಟರ್. ಯಾವಾಗ ಪೊಟ್ಯಾಶ್ ಹಾಕ್ತೀರಾ ವಾಟರ್ ರಿಮೂವ್ ಆಗುತ್ತೆ, ಯಾವಾಗ ಕಾರ್ಬೋನೇಟ್ ಹಾಕ್ತೀರಾ ಕಾರ್ಬನ್ ಡೈಆಕ್ಸೈಡ್ ರಿಮೂವ್ ಆಗುತ್ತೆ, ಯಾವಾಗ ನೈಟ್ರೇಟ್ ಎಕ್ಸ್ಟ್ರಾ ಹಾಕ್ತೀರಾ ಅವಾಗ ನಿಂದು KNO2 ರಿಲೀಸ್ ಆಗುತ್ತೆ ಅಂಡ್ ವಾಟರ್ ರಿಲೀಸ್ ಆಗುತ್ತೆ. ಅಂಡ್ ಮಿಕ್ಕಿದೆಲ್ಲ ಗ್ರೀನ್ ಕಲರ್ ಮಾಸ್ ಇದ್ದೇ ಇರುತ್ತೆ. ಓಕೆನಾ? ಆಕ್ಸಿಡೇಷನ್ ಸ್ಟೇಟ್ ನೋಡೋಣವಾ. ಸೊ MnO2 ಅಲ್ಲಿ +4 ಇತ್ತು ಆಕ್ಸಿಡೇಷನ್ ಸ್ಟೇಟ್. ಇದರಲ್ಲಿ ಎಷ್ಟಾಯ್ತು? 2 + X + 4 × -2 = 0. X ಎಷ್ಟಾಗುತ್ತೆ? 8 - 2 6. ಸೊ +4 ಇಂದ +6 ಆಯಿಲ್ ಹೋಯ್ತು. ಸೊ ಆಕ್ಸಿಡೇಷನ್ ಆಗಿದೆಯಾ? ಕ್ಲಿಯರ್ ಆಗಿದೆಯಾ? ಸೊ ಏನೇ ಗೊತ್ತಿರಬೇಕು, +4 to +6 ಆಗುತ್ತೆ. MnO2 to K2MnO4 ಪೊಟ್ಯಾಷಿಯಂ ಮ್ಯಾಂಗನೇಟ್ ಆಗಿರುತ್ತೆ. ಫಸ್ಟ್ ಸ್ಟೆಪ್ ಆಯ್ತು. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಒಂದು ಪೊಟ್ಯಾಷಿಯಂ ಮ್ಯಾಂಗನೇಟ್ದು ನಾನೇನ್ ಮಾಡಬೇಕು, ಆಕ್ಸಿಡೈಸ್ ಮಾಡಬೇಕು ಟು ಕನ್ವರ್ಟ್ ಇನ್ ಟು ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ಗೆ. ಸೊ ಈಗ ಏನ್ ಮಾಡ್ತೀನಿ ಇದ್ರಲ್ಲಿ ನಾನು, ಸೊ I will treat with this chlorine or ozone or carbon dioxide. ಸೊ ಏನೇನು ಯೂಸ್ ಮಾಡ್ತೀನಿ ನಾನು? ಕ್ಲೋರಿನ್, ಓಝೋನ್ ಆರ್ ಕಾರ್ಬನ್ ಡೈಆಕ್ಸೈಡ್, ಈ ಮೂರನ್ನ ನಾನು ಯೂಸ್ ಮಾಡ್ತೀನಿ. ಅಂಡ್ ದ ಸೊಲ್ಯೂಷನ್ ಕಂಟೈನ್ ವಿಲ್ ಬಿ ಗಿವನ್ ಆಸ್ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಅಂಡ್ ಇಟ್ ವಿಲ್ ಬಿ ಯೋರ್ ಡಾರ್ಕ್ ಪರ್ಪಲ್ ಕ್ರಿಸ್ಟಲ್ ಆಗಿರುತ್ತೆ. ಸೊ ಈಗ ನೋಡಿ, ಪೊಟ್ಯಾಷಿಯಂ ಮ್ಯಾಂಗನೇಟ್ ಇತ್ತು, ಎಷ್ಟಿತ್ತು ಆಕ್ಸಿಡೇಷನ್ ಸ್ಟೇಟ್? +6 ಅಲ್ಲಿ ಇತ್ತಾ? ಓಕೆ, ಇದು ಕೂಡ +6 ಅಲ್ಲಿ ಇರತ್ತಾ? 4 2s 8, 8 - 1 +7, ರೈಟ್? +7 ಅಲ್ಲಿ ಆಯ್ತಾ? +6 ಇಂದ +7 ಏನಾಗ್ತಿದೆ ಇಲ್ಲಿ ಪ್ರೋಸೆಸ್? ಆಕ್ಸಿಡೇಷನ್ ಆಗ್ತಿದ್ಯಾ? ಎಸ್, ಆಕ್ಸಿಡೇಷನ್ ಆಗ್ತಿದೆ. ಏನೇನು ಯೂಸ್ ಮಾಡ್ಬೋದು ಅಂತ ಹೇಳಿದೆ ನಾನು? ಕ್ಲೋರಿನ್, ಓಝೋನ್ ಅಂಡ್ ಕಾರ್ಬನ್ ಡೈಆಕ್ಸೈಡ್ ನ ಯೂಸ್ ಮಾಡ್ಕೊಂಡು, ರೈಟ್? ಯಾವಾಗ ಕ್ಲೋರಿನ್ ನ ಯೂಸ್ ಮಾಡ್ತೀರಾ KCl ರಿಲೀಸ್ ಆಗುತ್ತೆ. ಯಾವಾಗ ಓಝೋನ್ ನ ರಿಲೀಸ್ ಮಾಡ್ತೀರಾ ಕಾಸ್ಟಿಕ್ ಪೊಟ್ಯಾಷಿಯಂ ಆಕ್ಸಿಜನ್ ರಿಲೀಸ್ ಆಗುತ್ತೆ. ಯಾವಾಗ ಕಾರ್ಬನ್ ಡೈಆಕ್ಸೈಡ್ ನ ರಿಲೀಸ್ ಮಾಡ್ತೀರಾ ಪೊಟ್ಯಾಷಿಯಂ ಕಾರ್ಬೋನೇಟ್ ಅಂಡ್ ಮತ್ತೆ ಪೈರೋಲೂಸೈಡ್ ರಿಲೀಸ್ ಆಗುತ್ತೆ. ಓಕೆನಾ? ಸೊ ದಿಸ್ ವಾಸ್ ಯೋರ್ ಪ್ರೋಸೆಸ್. ಅಂಡ್ ನಿಂದು +6 to +7 ಆಯ್ತು ಅಂತ ಗೊತ್ತಿದೆ. ಅಂಡ್ ಈಗ ನೋಡಿ, ಈ ಒಂದು ಪೊಟ್ಯಾಷಿಯಂ ಮ್ಯಾಂಗನೇಟ್ ಇತ್ತು, ಈ ಮ್ಯಾಂಗನೇಟ್ ಅಯಾನು ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್ ಆಗಿದೆ ಇಲ್ಲಿ, ಎಸ್ ಆರ್ ನೋ? ಸೊ ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್ ಆಗುತ್ತೆ ಯಾವಾಗ ನೀವೊಂದು ಆಸಿಡ್ ಯೂಸ್ ಮಾಡಿದಾಗ, ಆರ್ ಆಸಿಡ್ ಆರ್ ನ್ಯೂಟ್ರಲ್ ಕಂಡೀಷನ್ ಅಲ್ಲಿ ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್ ಆಗುತ್ತೆ. ಸೊ ದೇರ್ ಫೋರ್ ಒಂದು ನಿಮ್ದು ಇದು ಏನ್ ಕೊಡುತ್ತೆ, ಎರ್ ಟೈಪ್ ಆಫ್ ಕಂಪೌಂಡ್ ಕೊಡುತ್ತೆ, ದಟ್ ಈಸ್ ಕಾಲ್ಡ್ ಆಸ್ ಡಿಸ್ಪ್ರಪೋರ್ಷನೇಷನ್. ದಟ್ ಈಸ್ A giving rise to B + C. ಇದನ್ನ ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್ ಹೇಳ್ತೀರಾ. ಕ್ಲಿಯರ್? ಓಕೆ, ಸ್ಟೆಪ್ 1 ಅಂಡ್ ಸ್ಟೆಪ್ 2 ಫಿನಿಶ್ ಆಯ್ತು. ಸೊ ಏನ್ ಮಾಡಿದ್ರಿ, ಅಲ್ಲಿಂದ ಪೈರೋಲೂಸೈಡ್ ತಗೊಂಡ್ರಿ, ಪೈರೋಲೂಸೈಡ್ ನ ಆಕ್ಸಿಡೈಸ್ ಮಾಡಿದ್ರಿ, ಪೊಟ್ಯಾಷಿಯಂ ಮ್ಯಾಂಗನೇಟ್ ತಗೊಂಡ್ರಿ, ದಟ್ ಈಸ್ +6 ಸ್ಟೇಟ್. ಅಂಡ್ ಈ +6 ಸ್ಟೇಟ್ ಇಂದ +7 ಸ್ಟೇಟ್ ತಗೊಂಡು ಹೋಗ್ಬೇಕಾಗಿತ್ತು. ಇನ್ನೊಂದ್ಸತಿ ಆಕ್ಸಿಡೈಸ್ ಮಾಡ್ತೀರಾ, ಬಟ್ ನಾವ್ ಯೂಸಿಂಗ್ ಯೋರ್ ವಾಟ್? ಕ್ಲೋರಿನ್, ಓಝೋನ್ ಆರ್ ಕಾರ್ಬನ್ ಡೈಆಕ್ಸೈಡ್ ಅಷ್ಟೇ. ಅಸಿಡಿಕ್ ಅಂಡ್
ಬೇಸಿಕ್ ಅವ್ರ ನ್ಯೂಟ್ರಲ್ ಮೀಡಿಯಂ ಅಲ್ಲಿ ಏನಾಗುತ್ತೆ, ಮ್ಯಾಂಗನೇಟ್ದು ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್ ಆಗುತ್ತೆ. ದಟ್ ಈಸ್ ಒಂದು ಮ್ಯಾಂಗನೇಟ್ ಅಯಾನ್ ಏನ್ ಕೊಡುತ್ತೆ, ಟೈಪ್ ಆಫ್ ಡಿಫ್ರೆಂಟ್ ಮ್ಯಾಂಗನೀಸ್ ಕಂಟೈನಿಂಗ್ ಕಂಪೌಂಡ್ ಕೊಡುತ್ತೆ, ಹೂಸ್ ಆಕ್ಸಿಡೇಷನ್ ಸ್ಟೇಟ್ ಒಂದ್ರದು ಜಾಸ್ತಿ ಇರುತ್ತೆ ಅಂಡ್ ಇನ್ನೊಂದ್ರದು ಒಂದು ಕಡಿಮೆ ಇರುತ್ತೆ. ಕ್ಲಿಯರ್? ನೆಕ್ಸ್ಟ್ ಸೆಕೆಂಡ್ ಒನ್. ಸೆಕೆಂಡ್ ಮೆಥಡ್ ಈಸ್ ಯೋರ್ ಎಲೆಕ್ಟ್ರೋಲೈಟಿಕ್ ಮೆಥಡ್. ಎಲೆಕ್ಟ್ರಾಲಿಸಿಸ್ ಮಾಡ್ತೀರಾ ಬೇಸಿಕಲಿ ಅಷ್ಟೇ. ಸೊ ಈ ಎಲೆಕ್ಟ್ರಾಲಿಸಿಸ್ ಮಾಡ್ಬೇಕಾದ್ರೆ ಇಂಪಾರ್ಟೆಂಟ್ ಏನೇನು ಬರಿಬೇಕು ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಒಂದು ಕ್ಯಾಥೋಡ್ ಅಂಡ್ ಆನೋಡ್ ಯೂಸ್ ಮಾಡ್ತೀರಲ್ವಾ, ಕ್ಯಾಥೋಡ್ ಅಂಡ್ ಆನೋಡ್ ಎರಡಿರತ್ತೆ. ಈಗ ಎಲೆಕ್ಟ್ರೋಡ್ ಬರುತ್ತೆ ಒಂದು, ಎಲೆಕ್ಟ್ರೋಡ್ ಅಂಡ್ ಎಲೆಕ್ಟ್ರೋಲೈಟ್ ಏನೇನು ಯೂಸ್ ಮಾಡ್ತೀರಾ, ರೈಟ್? ಸೊ ಈ ಒಂದು ಎಲೆಕ್ಟ್ರೋಲೈಟಿಕ್ ಮೆಥಡ್ ಅಲ್ಲಿ ಕ್ಯಾಥೋಡ್ ಅಲ್ಲಿ ಎಲೆಕ್ಟ್ರೋಡ್ ತಗೊಂತಾ ಹೋದ್ರೆ, ಸೊ electrode oxidation state, the potassium manganate solution is taken in electrolytic solution, normal electrolytic solution ಅಲ್ಲಿ ತಗೊಂತೀರಾ, ಯಾಕಂದ್ರೆ ಎಲೆಕ್ಟ್ರಾಲಿಸಿಸ್ ಮಾಡಬೇಕಾಗಿದೆ, ರೈಟ್? ಸೊ ಇಟ್ ಈಸ್ ಕ್ಲಿಯರ್ ಫ್ರಮ್ till this one. Next, the potassium manganate solution is taken in anodic compartment. So anodic compartment ಅಲ್ಲಿ electrolyte ಏನು ತಗೊಂಡಿದೆ, potassium manganate solution, O4 solution, potassium manganate ಐತಾನೆ ಇದು. Yes, ಇದು ಸೊಲ್ಯೂಷನ್ ತಗೊಂಡಿದೆ ಅನೋಡಿಕ್ ಕಂಪಾರ್ಟ್ಮೆಂಟ್ ಅಲ್ಲಿ. ಅಂಡ್ ವೈಲ್ ಡೈಲ್ಯೂಟ್ ಆಲ್ಕಲಿ ಸೊಲ್ಯೂಷನ್ ನೀವು ಕ್ಯಾಥೋಡಿಕ್ ಕಂಪಾರ್ಟ್ಮೆಂಟ್ ಅಲ್ಲಿ ತಗೊಂಡಿದ್ದೀರಾ. ಸೊ ಡೈಲ್ಯೂಟ್ ಆಲ್ಕಲಿ ಸೊಲ್ಯೂಷನ್ ತಗೊಂಡಿದ್ದೀರಾ. ಓಕೆ, ವೆನ್ ಕರೆಂಟ್ is passed, the manganate ion is oxidized to permanganate ion at anode and hydrogen is liberated at cathode. ಸೊ ಹೈಡ್ರೋಜನ್ ನ ನೀವು ಇಲ್ಲಿ ಇನ್ನೊಂದು ಲಿಬರೇಷನ್ ಬಗ್ಗೆನೂ ಬರೆಯೋಣ. ವಾಟ್ ಹ್ಯಾಪನ್ಸ್ ಆಕ್ಚುಲಿ, ವಾಟ್ ಹ್ಯಾಪನ್ಸ್ ಇಲ್ಲಿ. ಓಕೆ, ಸೊ ಯಾವಾಗ ಇದನ್ನ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ಆನೋಡ್ ಕಡದಲ್ಲಿ ನಿಮ್ದು ಮ್ಯಾಂಗನೇಟ್ ಅಯಾನ್ ಇಸ್ ಆಕ್ಸಿಡೈಸ್ಡ್ ಟು ಪರ್ಮ್ಯಾಂಗನೇಟ್ ಅಯಾನ್. ಸೊ ನಿಮ್ದು KMnO4 ಇಲ್ಲಿ ರಿಲೀಸ್ ಆಗುತ್ತೆ, ವೆರಾಸ್ ಹೈಡ್ರೋಜನ್ ಇಲ್ಲಿ ರಿಲೀಸ್ ಆಗುತ್ತೆ. ಅಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಎಲೆಕ್ಟ್ರೋಡಿಕ್ ಬರೋಣ. ಸೊ ಎಲೆಕ್ಟ್ರೋಡಿಕ್ ಬಂದ್ರೆ ಐರನ್ ನಿಮ್ದು ಕ್ಯಾಥೋಡ್ ಆಗಿರುತ್ತೆ ಅಂಡ್ ನಿಕ್ಕಲ್ ಆನೋಡ್ ಆಗಿರುತ್ತೆ. ಸೊ ನೋಟ್ಸ್ ಅಲ್ಲಿ, ಶಾರ್ಟ್ ನೋಟ್ಸ್ ಅಲ್ಲಿ ಇದನ್ನ ಮಾತ್ರ ಬರೀರಿ, ರೈಟ್ ದಿಸ್ ಇನ್ ಯೋರ್ ಶಾರ್ಟ್ ನೋಟ್. ನಿಮ್ದು ಶಾರ್ಟ್ ನೋಟ್ಸ್ ಅಲ್ಲಿ ಇದನ್ನ ಬರ್ಕೊಳ್ಳಿ. ಕ್ಯಾಥೋಡ್ ಅಂಡ್ ಆನೋಡ್ ಅಲ್ಲಿ ಯಾವ ಎಲೆಕ್ಟ್ರೋಡ್ ನ ಇಕ್ಕಿದ್ದೀರಾ ಅಂಡ್ ಯಾವ ಎಲೆಕ್ಟ್ರೋಲೈಟ್ ಆಗಿದೆ ಅಂಡ್ ಏನ್ ರಿಲೀಸ್ ಆಗಿದೆ, ಅರ್ಥ ಆಯ್ತಾ? ಈಗ ರಿಯಾಕ್ಷನ್ ನೋಡ್ತಾ ಹೋಗೋಣ. ಸೊ ನಮ್ದು ಆನೋಡ್ ಅಲ್ಲಿ ಇತ್ತು, ನಿಮ್ದೇನಾಗಿತ್ತು, ಮ್ಯಾಂಗನೇಟ್ ಅಯಾನು ಪರ್ಮ್ಯಾಂಗನೇಟ್ ಅಲ್ಲಿ ಕೊಡ್ತಾ ಹೋಯ್ತು, ಪರ್ಪಲ್ ಕಲರ್ ಬಂತು, ಎಸ್ ಬಂತು. ಕ್ಯಾಥೋಡ್ ಅಲ್ಲಿ ಹೈಡ್ರೋಜನ್ ಲಿಬರೇಟ್ ಆಗ್ಬೇಕಾಗಿತ್ತು, ಸೊ ವಾಟರ್ ಇಂದ ಹೈಡ್ರೋಜನ್ ಲಿಬರೇಟ್ ಆಗಿದೆ. ಕ್ಲಿಯರಾ? ಎಸ್. ಈಗ ಲ್ಯಾಬೋರೇಟರಿ ಪ್ರಿಪ್ರೇಷನ್ ನಂಬರ್ 3rd. ಸೊ 3rd ಟೈಪ್ ಆಫ್ ಪ್ರಿಪ್ರೇಷನ್ ಲ್ಯಾಬೋರೇಟರಿಯಲ್ಲಿ ಯೂಸ್ ಮಾಡೋದು. ಲ್ಯಾಬೋರೇಟರಿಯಲ್ಲಿ ಏನ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ, ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಇಸ್ ಪ್ರಿಪೇರ್ಡ್ ಬೈ ಆಕ್ಸಿಡೈಸಿಂಗ್ ಮ್ಯಾಂಗನೀಸ್ 2 ಅಯಾನ್ ಬೈ ಸಾಲ್ಟ್ ಬೈ ಪೆರಾಕ್ಸೋ ಡೈಸಲ್ಫೇಟ್. ಸೊ ಮ್ಯಾಂಗನೀಸ್ ಸಾಲ್ಟ್ ಇದು Mn2+ ಬೈ ಸಾಲ್ಟ್, ಯಾವುದೋ ಒಂದು ಸಾಲ್ಟ್ ಇಂದ ತಗೊಂಡಿರೋ ಇದು ಒಂದು ಅಯಾನ್, ಆಯ್ತಾ? ಸೊ ಒಂದು ಸಾಲ್ಟ್ ಇಂದ ತಗೊಂಡಿರೋ ಒಂದು ಅಯಾನು ಅದ್ರ ಜೊತೆ ಪೆರ್ ಆಕ್ಸೋ ಡೈ ಸಲ್ಫೇಟ್ ಅಯಾನ್ ನ ಹಾಕ್ತೀರಾ. ಪರ್ ಆಕ್ಸೋ ಡೈ ಸಲ್ಫೇಟ್ ಅಯಾನ್, ದಟ್ ಈಸ್ S2O8 2-. ಅಂಡ್ ಇದನ್ನ ನೀವು ಇಕ್ವಿಯಸ್ ಮೀಡಿಯಂ ಅಲ್ಲಿ ಹಾಕಿದಾಗ ನಿಮ್ಗೆ ಪರ್ಮ್ಯಾಂಗನೇಟ್ ಸಿಗುತ್ತೆ, ಸಲ್ಫೇಟ್ ಅಯಾನ್ ಸಿಗುತ್ತೆ ಅಂಡ್ 6H+ ಸಿಗುತ್ತೆ. ಸೊ ದಿಸ್ ಇಸ್ ಯೋರ್ 3rd ಮೆಥಡ್ ಆಫ್ ಪ್ರಿಪ್ರೇಷನ್. ಈಗ ಪ್ರಾಪರ್ಟೀಸ್ ಎಲ್ಲ ಬರೋಣ. ಸೊ ಜನರಲ್ ಪ್ರಾಪರ್ಟೀಸ್ ತಿಳ್ಕೊಂಡ್ರೆ ಸಾಕು. ಸೊ ದ ಫಸ್ಟ್ ಒನ್ ಇಸ್ ಕಲರ್ ಅಂಡ್ ಮೆಲ್ಟಿಂಗ್ ಪಾಯಿಂಟ್. ಸೊ ಕಲರ್ ಯಾವ ತರ ಇರುತ್ತೆ, ಡಾರ್ಕ್ ವೈಲೆಟ್ ಕಲರ್ ಇರತ್ತಾ, ಡಾರ್ಕ್ ವೈಲೆಟ್ ಕಲರ್ ಇರುತ್ತೆ. ಸಾಲಿಡ್ ಅಲ್ಲಿ ಇರತ್ತಾ, ಎಸ್ ಕ್ರಿಸ್ಟಲ್ ಫಾರ್ಮ್ ಇರುತ್ತೆ, ಸೊ ಸಾಲಿಡ್. ನೆಕ್ಸ್ಟ್ ಮೆಟಾಲಿಕ್ ಲಸ್ಟರ್ ಇರತ್ತಾ, ಸ್ವಲ್ಪ ಶೈನ್ ಮಾಡ್ತಿರತ್ತಾ, ಎಸ್ ಮಾಡ್ತಿರುತ್ತೆ. ನೆಕ್ಸ್ಟ್ ಬರೋಣ ಸಾಲ್ಯುಬಿಲಿಟಿಯಲ್ಲಿ. ಸೊ ಸಾಲ್ಯುಬಲ್ ಇನ್ ವಾಟರ್, ವಾಟರ್ ಅಲ್ಲಿ ಸ್ವಲ್ಪ ಸಾಲ್ಯುಬಲ್ ಆಗೇ ಆಗತ್ತೆ ಅಂಡ್ ಇಟ್ ವಿಲ್ ಗಿವ್ ಎ ಪರ್ಪಲ್ ಸೊಲ್ಯೂಷನ್. ಇದಂತೂ ನೀವೆಲ್ಲರೂ ಮಾಡೇ ಇದ್ದೀರಾ, ರೈಟ್? ಲ್ಯಾಬ್ ಅಲ್ಲಿ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ನ ತಗೊಂಡ್ಬಿಟ್ಟು ನೀವು ಹಾಕಿದ್ದೀರಾ ವಾಟರ್ ಅಲ್ಲಿ ಅಂಡ್ ಇಟ್ ಗಿವೆನ್ ಯು ಪರ್ಪಲ್ ಕಲರ್ ಸೊಲ್ಯೂಷನ್. ಸಿಂಪಲ್. ನೆಕ್ಸ್ಟ್ ಆಕ್ಷನ್ ಆಫ್ ಹೀಟ್.
ಹೀಟ್ ಮಾಡಿದಾಗ ಏನಾಗುತ್ತೆ, ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ನ ನೀವು ಹೀಟ್ ಮಾಡಿದಾಗ ಅದು ಡಿಕಂಪೋಸ್ ಆಗುತ್ತೆ. ದಟ್ ಈಸ್ ನಿಮ್ದು ಆಕ್ಸಿಜನ್. ಅವಾಗಲೇ ನೀವು ಆಕ್ಸಿಡೇಷನ್ ಏನ್ ಮಾಡಿದ್ರಿ ಆ ಆಕ್ಸಿಡೇಷನ್ ಉಲ್ಟಾ ರಿಯಾಕ್ಷನ್ ಆಗುತ್ತೆ. ಉಲ್ಟಾ ರಿಯಾಕ್ಷನ್ ಆದಾಗ ಏನ್ ಕೊಡ್ಬೇಕು, ಪೊಟ್ಯಾಷಿಯಂ ಮ್ಯಾಂಗನೇಟ್ ಕೊಡ್ಬೇಕಾ, ರೈಟ್. ಅಂಡ್ ನಿಮ್ದು ಪೈರಲೋಸೈಟ್ ಮತ್ತೆ ಕೊಡ್ಬೇಕಾ, ಅಂಡ್ ಆಕ್ಸಿಜನ್ ಮತ್ತೆ ಕೊಡ್ಬೇಕು. ಸೊ ಇವು ಮತ್ತೆ ರಿಲೀಸ್ ಆಗುತ್ತೆ. ಆಕ್ಷನ್ ಆಫ್ ಹೀಟ್ ಗೊತ್ತಾಯ್ತಾ, ಡಿಕಂಪೋಸಿಷನ್ ರಿಯಾಕ್ಷನ್. ಅಂಡ್ at red heat potassium manganate form decomposes into potassium manganite and oxygen. So ಇದಲ್ಲ ಸೊ ಇಲ್ಲಿರೋದು ಪೊಟ್ಯಾಷಿಯಂ ಕೆ KMnO4 ಇರೋದು ನಿಮ್ಗೆ ಹೀಟ್ ಮಾಡಿದಾಗ ಏನ್ ಕೊಡುತ್ತೆ, KMnO3 ಕೊಡುತ್ತೆ. ದಟ್ ಈಸ್ ಪೊಟ್ಯಾಷಿಯಂ ಮ್ಯಾಂಗನೈಟ್. KMnO3 ಪೊಟ್ಯಾಷಿಯಂ ಮ್ಯಾಂಗನೈಟ್ ಕೊಡುತ್ತೆ. ಓಕೆನಾ, ರೆಡ್ ಹಾಟ್ ಅಲ್ಲಿ ಹೀಟ್ ಮಾಡಿದಾಗ. ನೆಕ್ಸ್ಟ್ ಬರೋಣ ಆಕ್ಷನ್ ಆಫ್ ಆಲ್ಕಲೀಸ್. ಏನಾದ್ರೂ ನೀವು ಆಲ್ಕಲಿ ಆಡ್ ಮಾಡಿದಾಗ ಏನಾಗುತ್ತೆ, ಸೊ ಆಲ್ಕಲಿ ಆಡ್ ಮಾಡಿದ್ರಿ ದಟ್ ಈಸ್ KOH ಆರ್ ನೀವು NaOH ನು ಕೂಡ ಯೂಸ್ ಮಾಡ್ಬೋದು. ಅವಾಗ ನಿಮ್ಗೆ ಏನ್ ಸಿಗುತ್ತೆ, ಯು ವಿಲ್ ಗೆಟ್ ಪೊಟ್ಯಾಷಿಯಂ ಮ್ಯಾಂಗನೇಟ್ ಅಗೇನ್ ವಿತ್ ರಿಲೀಸ್ ಆಫ್ ವಾಟರ್ ಅಂಡ್ ಆಕ್ಸಿಜನ್. ಪೊಟ್ಯಾಷಿಯಂ ಮ್ಯಾಂಗನೇಟ್ ಸಿಗ್ತಾ ಹೋಗುತ್ತೆ. ಕ್ಲಿಯರ್. ಸೊ 4 properties you have learnt. Next is last one is oxidizing character. So ಇದು oxidizing character ಯಾವ ತರ ಇರುತ್ತೆ, potassium permanganate is a powerful oxidizing agent. ತುಂಬಾ powerful oxidizing agent ಆಗಿದೆ. ಯಾವ್ದ್ರಲ್ಲಿ, in both neutral, alkaline or acidic solution. ಮೂರದ್ರಲ್ಲೂ powerful oxidizing agent. and ಮೂರದ್ರಲ್ಲೂ powerful oxidizing agent ಆಗಿರೋದ್ರಿಂದ ಏನ್ ರಿಲೀಸ್ ಮಾಡುತ್ತೆ, liberates nascent oxygen. ಈಗ ಫಸ್ಟ್ ಒನ್ ಬೈ ಒನ್ ಕನ್ಸಿಡರ್ ಮಾಡ್ತಾ ಹೋಗೋಣ. ದಟ್ ಈಸ್ ನ್ಯೂಟ್ರಲ್. ಸೊ ನ್ಯೂಟ್ರಲ್ ಸೊಲ್ಯೂಷನ್ ಅಲ್ಲಿ ಯಾವ ತರ ಆಗುತ್ತೆ, ಸೊ ನ್ಯೂಟ್ರಲ್ ಸೊಲ್ಯೂಷನ್ ಅಲ್ಲಿ ಆಕ್ಸಿಜನ್ ಕೊಡ್ಲೇಬೇಕಾ, ನೇಸೆಂಟ್ ಆಕ್ಸಿಜನ್. ಸೊ ಕೊಡ್ತಿದ್ಯಾ ನೇಸೆಂಟ್ ಆಕ್ಸಿಜನ್, ಎಸ್ ನೇಸೆಂಟ್ ಆಕ್ಸಿಜನ್ ಅಂತೂ ಕೊಡ್ತಿದೆ. ಸೊ ವಾಟರ್ ಆಡ್ ಮಾಡಿದಾಗ ನನಗೆ ಒಂದು KOH ಆಲ್ಕಲಿ ಸಿಗ್ಬೇಕು ಅಂಡ್ ಅದ್ರ ಜೊತೆ ನನಗೆ ಒಂದು ರೆಡ್ಯೂಸ್ ಆಗಿರೋಂಥ ಒಂದು ಆಕ್ಸಿಡೇಷನ್ ಸ್ಟೇಟ್ ಸಿಗ್ಬೇಕು, ರೈಟ್. ಸೊ ಇಲ್ಲಿ +7 ಇದ್ದಿದ್ದು +6 ಆಯ್ತಾ, ಸಾರಿ +4 ಆಯ್ತಾ. ಆಕ್ಸಿಡೇಷನ್ ಸ್ಟೇಟ್ ಅಂತೂ ಕ್ಲಿಯರ್ಲಿ ಡಿಕ್ರೀಸ್ ಆಗಿದೆ. ಸೊ ದೇರ್ಫೋರ್ ಇಟ್ ಈಸ್ ಅನ್ ಆಕ್ಸಿಡೈಸಿಂಗ್ ಏಜೆಂಟ್. ತಾನ್ ರೆಡ್ಯೂಸ್ ಆಗ್ತಿದೆ, ಬೇರೆಯವ್ರನ್ನ ಆಕ್ಸಿಡೈಸ್ ಮಾಡುತ್ತೆ. ಕ್ಲಿಯರ್. ಸೊ ಈಗ ನೋಡಿ, ಬರೀ MnO4 ನ ತಗೊಂಡ್ರೆ ವಾಟರ್ ಜೊತೆ ಹಾಕಿದ್ರೆ ಎಷ್ಟು ಎಲೆಕ್ಟ್ರಾನ್ ಬೇಕಾಗಿತ್ತು ನನಗೆ, 3 ಎಲೆಕ್ಟ್ರಾನ್ಸ್ ಬೇಕಾಗಿತ್ತು. ಚೇಂಜ್ ಇನ್ ಎಲೆಕ್ಟ್ರಾನ್ ನೋಡಿ 7 - 4 ಎಷ್ಟು, 3. ಚೇಂಜ್ ಇನ್ ಎಲೆಕ್ಟ್ರಾನ್ಸ್ ಎಷ್ಟು, 3 ಎಲೆಕ್ಟ್ರಾನ್ಸ್. ಅದನ್ನೇ ಬರ್ದಿರೋದು. ಈಗ ಇದ್ರದ್ದು ಇಕ್ವಿವೆಲೆಂಟ್ ವೇಟ್ ಫೈಂಡ್ ಔಟ್ ಮಾಡಿದ್ರೆ ನೋಡಿ, 1 mole ಆಫ್ MnO4 ಮೈನಸ್ ಪರ್ಮ್ಯಾಂಗನೇಟ್ ಅಯಾನ್ಗೆ ಎಷ್ಟು ಎಲೆಕ್ಟ್ರಾನ್ ಬೇಕು, 3 ಎಲೆಕ್ಟ್ರಾನ್. ಸೊ ಇಕ್ವಿವೆಲೆಂಟ್ ವೇಟ್ ಎಷ್ಟಾಗತ್ತೆ, ಅದ್ರದ್ದು ಮಾಲಿಕ್ಯುಲರ್ ವೇಟ್ ಡಿವೈಡೆಡ್ ಬೈ ಚೇಂಜ್ ಇನ್ ಆಕ್ಸಿಡೇಷನ್ ಸ್ಟೇಟ್, ದಟ್ ಈಸ್ 3. ಇಕ್ವಿವೆಲೆಂಟ್ ವೇಟ್ ಬಂತ. ಕ್ಲಿಯರ್. ನೆಕ್ಸ್ಟ್, ಈಗ ಅಲ್ಕಲಿ ಸೊಲ್ಯೂಷನ್ ಅಲ್ಲಿ ಏನಾಗುತ್ತೆ, ನ್ಯೂಟ್ರಲ್ ಅಂದ್ರೆ ವಾಟರ್ ಹಾಕಿದೆ, ರೈಟ್. ಆಲ್ಕಲಿ ಅಂದ್ರೆ ಆಲ್ಕಲಿನ ಹಾಕ್ತೀನಿ. ಆಲ್ಕಲಿನ ಹಾಕಿದಾಗ ಸೇಮ್ ನನಗೆ ನೇಸೆಂಟ್ ಆಕ್ಸಿಜನ್ ಸಿಗುತ್ತೆ ಅಂಡ್ ವಾಟರ್ ಫಾರ್ಮೇಶನ್ ಪಾಸಿಬಿಲಿಟಿ ಇದೆ, ವಾಟರ್ ಫಾರ್ಮೇಶನ್ ಆಗುತ್ತೆ ಅಂಡ್ K2MnO4 ಸಿಗುತ್ತೆ, ದಟ್ ಈಸ್ ಮ್ಯಾಂಗನೇಟ್ ಸಿಗುತ್ತೆ, ರೈಟ್. ಈಗ ನೋಡೋಣ, +7 +6. ಸೊ ಚೇಂಜ್ ಇನ್ ಆಕ್ಸಿಡೇಷನ್ ಸ್ಟೇಟ್ by 1. therefore 1 ಎಲೆಕ್ಟ್ರಾನ್ ಇನ್ವಾಲ್ವ್ ಡಿವೈಡೆಡ್ by 1, ನಿಮ್ದು ಇಕ್ವಿವೆಲೆಂಟ್ ವೇಟ್ ಸಿಗ್ತಾ. ನೆಕ್ಸ್ಟ್ ಬಂದು ಇದ್ರದ್ದು ಅಗೇನ್ ಇಟ್ ಈಸ್ ಇನ್ ನ್ಯೂಟ್ರಲ್ ಸ್ಟೇಟ್ದು ಮತ್ತೆ ಬರ್ದಿದ್ದೀನಿ, 3 ಎಲೆಕ್ಟ್ರಾನ್ಸ್ದು. ಸೊ ಇಟ್ ಈಸ್ ನಾಟ್ ರಿಕ್ವೈರ್ಡ್. ನೆಕ್ಸ್ಟ್ ಈಸ್ ಯುವರ್ ಅಸಿಡಿಕ್ ಸೊಲ್ಯೂಷನ್. ಅಸಿಡಿಕ್ ಸೊಲ್ಯೂಷನ್ ಅಂದ್ರೆ ಆಸಿಡ್ ಆಡ್ ಮಾಡಬೇಕು. H2SO4 ಆದ್ರೂ ಆಗಲಿ HCl ಆದ್ರೂ ಆಗಲಿ ಯಾವ್ದಾದ್ರು ಆಸಿಡ್ ಆಡ್ ಮಾಡಿದೆ ನೇಸೆಂಟ್ ಆಕ್ಸಿಜನ್ ಬರ್ಬೇಕಾ,
ಬಂದಿದೆ. ವಾಟರ್ ಫಾರ್ಮೇಶನ್ ಆಗೋ ಪಾಸಿಬಿಲಿಟಿ ಇದೆಯಾ? ಇದೆ, ಆಗ್ಬಿಟ್ಟಿದೆ. ನೆಕ್ಸ್ಟ್ ಮಿಕ್ಕಿದ ಏನಾಗುತ್ತೆ ನೋಡಿ, KMnO4 ಇದೆ, K2SO4 ಆಯ್ತು, ಅದೊಂದು ಟೈಪ್ ಆಫ್ ಸಾಲ್ಟ್ ಪ್ರಿಪೇರ್ ಆಯ್ತು. ದೆನ್ ಯು ಹ್ಯಾವ್ ಗಾಟ್ ಯುವರ್ MnSO4. ಇದರಲ್ಲಿ ಎಷ್ಟಿದೆ? +2 ಆಕ್ಸಿಡೇಷನ್ ಸ್ಟೇಟ್ ಇದೆಯಾ? ಇದರಲ್ಲಿ ಎಷ್ಟು ಸ್ಟೇಟ್ ಇದೆ? +7. ಸೊ ಟೋಟಲ್ ಚೇಂಜ್ ಎಷ್ಟಾಯ್ತು? 5 ಎಲೆಕ್ಟ್ರಾನ್. ಸೊ ಇಕ್ವಿವೆಲೆಂಟ್ ವೇಟ್ ಏನಾಗುತ್ತೆ ನಿಮ್ದು? 158 ಡಿವೈಡೆಡ್ ಬೈ 5 ಆಗುತ್ತೆ. ಕ್ಲಿಯರ್? ಸೊ ದಿಸ್ ವಾಸ್ ಯುವರ್ ಸಿಂಪಲ್ ರಿಕ್ವೈರ್ಡ್ ಥಿಂಗ್ಸ್. ಅಂಡ್ ಈಗ ಇಂಪಾರ್ಟೆಂಟ್ ಆಕ್ಸಿಡೇಷನ್ ರಿಯಾಕ್ಷನ್ಸ್ ನ ಬರ್ದಿದೆ ನೋಡಿ. ಈಗ ಫೈನಲ್ ರಿಯಾಕ್ಷನ್ ಹೇಗಾಗತ್ತೆ ಅಂತ ಅರ್ಥ ಆಯ್ತಾ? ಸೊ ಈ ಆಕ್ಸಿಫ್ ಫಸ್ಟ್ ಏನಾಗುತ್ತೆ, ಇದು ನೇಸೆಂಟ್ ಆಕ್ಸಿಜನ್ ಕೊಡ್ಬೇಕು. ಈ ನೇಸೆಂಟ್ ಆಕ್ಸಿಜನ್ ಯೂಸ್ ಆಗುತ್ತೆ ಫಾರ್ ದಿ ಆಕ್ಸಿಡೇಷನ್ ಆಫ್ ಫೆರಸ್ ಸಾಲ್ಟ್ ಟು ಫೆರಿಕ್ ಸಾಲ್ಟ್. ಸೊ ಫೆರಸ್ ಸಾಲ್ಟ್ ಅಂತ ಬಂದ್ರೆ Fe2+ ನ ಕನ್ವರ್ಟ್ ಮಾಡ್ತಿರೋದು Fe3+ ಗೆ. ಸೊ ಇದನ್ನ ಆಕ್ಸಿಡೈಸ್ ಮಾಡಿದ್ರೆ ಬೈ ಯೂಸಿಂಗ್ ದ ನೇಸೆಂಟ್ ಆಕ್ಸಿಜನ್ ಯಾವುದು ಅದು ರಿಲೀಸ್ ಮಾಡಿದೆ. ಕ್ಲಿಯರ್? ಸೊ ನಾನು ಅಸಿಡಿಕ್ ಸೊಲ್ಯೂಷನ್ ಅಲ್ಲಿ ನಾನು ನೇಸೆಂಟ್ ಆಕ್ಸಿಜನ್ ರಿಲೀಸ್ ಮಾಡಿದ್ದೀನಿ. ಅಂಡ್ ಈ ನೇಸೆಂಟ್ ಆಕ್ಸಿಜನ್ ಬಂದ್ಬಿಟ್ಟು ಈ ಒಂದು FeSO4 ಜೊತೆ ರಿಯಾಕ್ಟ್ ಆಗುತ್ತೆ ಇನ್ ಪ್ರೆಸೆನ್ಸ್ ಆಫ್ ಇದೇ H2SO4 ಟು ಗಿವ್ ರೈಸ್ ಟು Fe3+. ನೇಸೆಂಟ್ ಆಕ್ಸಿಜನ್ +H+. ಕ್ಲಿಯರ್ ಆಯ್ತಾ? ಅಂಡ್ ಅಸಿಡಿಕ್ ಸೊಲ್ಯೂಷನ್ ಅಲ್ಲಿ ಎಷ್ಟು ಚೇಂಜ್ ಇನ್ ಎಲೆಕ್ಟ್ರಾನ್ ಆಗಿದ್ದು? +7 ಟು +2. therefore 5 ಎಲೆಕ್ಟ್ರಾನ್ಸ್ ಅಲ್ಲಿ ಚೇಂಜ್ ಆಗಿತ್ತಾ? 5 ಎಲೆಕ್ಟ್ರಾನ್ಸ್ ಅಲ್ಲಿ ಚೇಂಜ್ ಆಗಿತ್ತು. ಸೊ therefore ಇಲ್ಲಿಂದ 5 ಅಲ್ಲಿ ನಾನು ಮಲ್ಟಿಪ್ಲೈ ಮಾಡಿದ್ದೀನಿ. ಫೈನಲ್ ಇಕ್ವೇಶನ್ ಈ ತರ ಬರ್ಕೊಳೋದು. ಕ್ಲಿಯರ್? ನೆಕ್ಸ್ಟ್ ಇದೇ ತರ ನೋಡಿ, ನಾನು ಮತ್ತೆ H2SO4 ಅಲ್ಲಿ ತಗೊಂಡಿದ್ದೀನಿ. +7 ಇಂದ +5 ಹೋಗಿದೆ, +2. therefore 5 ಎಲೆಕ್ಟ್ರಾನ್ಸ್ ಬಂದಿದೆ. ಈ ನೇಸೆಂಟ್ ಆಕ್ಸಿಜನ್ ಇದೇ H2SO4 ಇದೆ. Ki ಅಲ್ಲಿ ಏನಾಗಿದೆ? +1 ಅಲ್ಲಿ ಇದೆ, ರೈಟ್? ಅಸಿಡಿಫೈಡ್ ಪೊಟ್ಯಾಷಿಯಂ ಅಯೋಡೈಡ್ ಟು ಅಯೋಡೈಡ್. ಸೊ Ki ಇಂದ ಇಟ್ ಶುಡ್ ಬಿ ಗೋ ಟು ದ ಅಯೋಡಿನ್. ಸೊ ಮೈನಸ್ ಇಂದ 0, ನೆಗೆಟಿವ್ ಇಂದ -1 ಇಂದ 0ದಲ್ಲಿ ಹೋಗ್ಬೇಕು. ಆಕ್ಸಿಡೇಷನ್ ಆಗಿದ್ಯಾ? ಸೊ ಓಕೆ, ಆಕ್ಸಿಡೇಷನ್ ಅಂತೂ ಇಲ್ಲಿ ಆಗಿದೆ ಕ್ಲಿಯರ್ ಆಗಿ. ಏನೇನು ಯೂಸ್ ಮಾಡಿದೀನಿ? ಇದರಿಂದ ಬಂದಿರೋ ಒಂದು ನೇಸೆಂಟ್ ಆಕ್ಸಿಜನ್ ಪ್ಲಸ್ ನಿಮ್ದು ಇದೇ H+ ನ ಯೂಸ್ ಮಾಡ್ಕೊಂಡು, ಅಂಡ್ ಇದೇ 5 ಎಲೆಕ್ಟ್ರಾನ್ ನಾನು ಇಲ್ಲಿ ಮಾಡಿದೀನಿ, ಇಲ್ಲಿ ಮಲ್ಟಿಪ್ಲೈ ಮಾಡಿದೀನಿ. ಕ್ಲಿಯರ್? ಇದಷ್ಟೇ ರಿಯಾಕ್ಷನ್ ಬರ್ಬಿಡೋದು. ಸೊ ಇದ್ರಲ್ಲೂ ಕೂಡ ಅಷ್ಟೇ, ಅಗೇನ್ 5 ಮಲ್ಟಿಪ್ಲೈ ಮಾಡಿ, ಅಂಡ್ ಇಲ್ಲಿ H2S ಇದೆ. ಸೊ Hದೆಷ್ಟು? +1. ಸಲ್ಫರ್ದೆಷ್ಟು? -2 ಇದೆ ಇಲ್ಲಿ. ನೆಕ್ಸ್ಟ್ ಇದು ಕನ್ವರ್ಟ್ ಆಗಿರೋದಿಲ್ಲಿ H2O + S ದೆಷ್ಟು? 0. -2 ಟು 0 ಹೋಗ್ತಿದೆ. ಸೊ therefore ಹಿಯರ್ ಆಕ್ಸಿಡೇಷನ್ ಇಲ್ಲೇ ನೇಸೆಂಟ್ ಆಕ್ಸಿಜನ್ ಅಂಡ್ ಅದು H+ ಆಗಿದೆ ಇನ್ವಾಲ್ವ್. ಕ್ಲಿಯರ್? ಸೊ ಸಿಮಿಲರ್ ಫಾರ್ ಸಲ್ಫರ್ ಡೈಆಕ್ಸೈಡ್ ಟು ಸಲ್ಫ್ಯೂರಿಕ್ ಆಸಿಡ್. ಸೊ SO2 ಇತ್ತು, SO2 ಯಾಕೆ ಕನ್ವರ್ಟ್ ಆಯಿತು? ಸಲ್ಫ್ಯೂರಿಕ್ ಆಸಿಡ್. H2SO4 ಎಷ್ಟಿಲ್ಲ ಆಕ್ಸಿಡೇಷನ್ ಸ್ಟೇಟ್ ಇತ್ತು? +4 ಆಕ್ಸಿಡೇಷನ್ ಸ್ಟೇಟ್. ಇದರಲ್ಲಿ 4 2s 8, 8 - 2 ದಟ್ ಈಸ್ 6. ಆಕ್ಸಿಡೇಷನ್ ಆಯ್ತಾ? ಇಲ್ಲೇ ನೇಸೆಂಟ್ ಆಕ್ಸಿಜನ್ H+ ಆಯ್ತಾ? ಇದನ್ನೇ ಮಲ್ಟಿಪ್ಲೈ ಬೈ 5, ಯಾಕಂದ್ರೆ ಇಲ್ಲಿಂದ 5 ಎಲೆಕ್ಟ್ರಾನ್ ಹೋಗಿದೆ. ಕ್ಲಿಯರ್? ಸೊ ಇಲ್ಲಿ ಏನೇನು ಮಲ್ಟಿಪ್ಲೈ ಮಾಡ್ತೀರಾ, ಇಟ್ ಈಸ್ ಡಿಪೆಂಡಿಂಗ್ ಅಪಾನ್ ದಿಟ್ ನ್ಯೂಟ್ರಲ್. ನ್ಯೂಟ್ರಲ್ ಮಾಡಿದಾಗ ಎಷ್ಟು ಆಕ್ಸಿಡೇಷನ್ ಸ್ಟೇಟ್ ಚೇಂಜಸ್ ಆಗಿತ್ತು ಅದನ್ನ ಮಲ್ಟಿಪ್ಲೈ ಇಲ್ಲಿ ಮಾಡ್ತೀರಾ. ಅಂಡ್ ಅಸಿಡಿಕಲ್ ಮಾಡಿದಾಗ 5 ಇತ್ತು, 5 ಬರದ್ರಿ, ರೈಟ್? ಆಲ್ಕನಿಲ್ ಇದ್ದಾಗ 1 ಇತ್ತು, 1 ಬರೀತ್ರಿ. ಅಲ್ಲಿ ಸಿಂಪಲ್ ಇಷ್ಟೇ ಮಾಡ್ಬೇಕಾಗಿರೋದ್ ಕತೆ. ನೆಕ್ಸ್ಟ್ ನೈಟ್ರೈಟ್ಸ್ ಟು ನೈಟ್ರಿಕ್, ಅಗೇನ್ 5 ಮಲ್ಟಿಪ್ಲೈ ಮಾಡಿ, ಸಿಮಿಲರ್ ಥಿಂಗ್. ನೆಕ್ಸ್ಟ್ ಆಕ್ಸಿಲೇಟ್ಸ್ ಟು ಆಕ್ಸಾಲಿಕ್ ಕಾರ್ಬನ್ ಡೈಆಕ್ಸೈಡ್, ಇದು ಕೂಡ ನೀವೇ ಮಾಡಿ, ಹೋಮ್ವರ್ಕ್ ಟ್ರೈ ಮಾಡಿ, ಓಕೆನಾ? ನೆಕ್ಸ್ಟ್ ಬಂದ್ಬಿಟ್ಟು ಹ್ಯಾಲೈಡ್ಸ್ ನ ಬಂದ್ಬಿಟ್ಟು ಹ್ಯಾಲೈಡ್ ದಟ್ ಈಸ್ 0, -1 ಟು 0 ಫಾರ್ಮೇಶನ್ ಆಗಿರೋದು. ಮತ್ತೆ ಸಲ್ಫೈಡ್ಸ್ ನ ತಗೊಂಡು ಇದನ್ನು ಸೇಮ್. ಈಗ ನ್ಯೂಟ್ರಲ್ ಮೀಡಿಯಂ ಅಲ್ಲಿ ಎಷ್ಟಿತ್ತು ನಿಮ್ದು? 3 ಇತ್ತಾ? ಸೊ 3 ಮಲ್ಟಿಪ್ಲೈ ಮಾಡ್ತೀರಾ, ಓಕೆ ಅಷ್ಟೇ. ಅಂಡ್ ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಇವಾಗ H2S ಹೈಡ್ರೋಜನ್ ಸಲ್ಫೈಡ್ ಟು ಸಲ್ಫರ್ ಆಕ್ಸಿಡೇಷನ್ ಆಗ್ಬೇಕಾ? ಸೊ ದಟ್ ಈಸ್ -2 0 ಅಗೇನ್. ಬಟ್ ಈ ಕೇಸಲ್ಲಿ ಫೈನಲ್ ಪ್ರಾಡಕ್ಟು
ನೋಡಿ ನ್ಯೂಟ್ರಲ್ ಮೀಡಿಯಂ ಅಲ್ಲಿ ಏನು ಬಂದಿರುತ್ತೆ ಆ ಪ್ರಾಡಕ್ಟ್ ಫೈನಲ್ ಪ್ರಾಡಕ್ಟ್ ಅಲ್ಲಿ ಬರುತ್ತೆ. ಬಟ್ ಸೆಕೆಂಡ್ ಈಕ್ವೇಶನ್ದು ಆಕ್ಸಿಡೇಷನ್ ಏನಿದೆ ಇದ್ರದ್ದು ಎಲ್ಲಾದ್ರಲ್ಲೂ ಸಿಮಿಲರ್ ಆಗಿರುತ್ತೆ. ಇದ್ರದ್ದು ಸಿಮಿಲರ್ ಆಗಿದೆ ಎಲ್ಲಾದ್ರಲ್ಲೂ. ಓಕೆನಾ? ಅಷ್ಟೇ ಇವೆಲ್ಲ. ಆಲ್ಕಲೈನ್ ಮೀಡಿಯಂ ಅಲ್ಲಿ 1 ಇತ್ತು, ಸೊ ಮಲ್ಟಿಪ್ಲೈ ಬೈ 1 ಅಷ್ಟೇ. ಕ್ಲಿಯರಾ? ಅಂಡ್ ಈ ಇಕ್ವೇಶನ್ ನೆನ್ಪಿಟ್ಕೊಂಡಿರಿ. ಇಲ್ಲಿ KI ಇಂದ I2 ಆಗ್ದಲೆ KiO3 ಆಗಿದೆ. ಇಂಪಾರ್ಟೆಂಟ್. ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಆಕ್ಸಿಡೇಷನ್ ಆಗಿ ನೋಡಿ, ಇಥಿಲೀನ್ ಇತ್ತು, ಇಥಿಲೀನ್ ಗ್ಲೈಕಾಲ್ ಕೊಟ್ಟಿದೆ ಇನ್ ಪ್ರೆಸೆನ್ಸ್ ಆಫ್ ಯೋರ್ ಆಲ್ಕಲೀನ್ ಸೊಲ್ಯೂಷನ್. ಕ್ಲಿಯರ್? ಸ್ಟ್ರಕ್ಚರಿಗೆ ಬರೋಣ. ಸೊ ಪರ್ಮ್ಯಾಂಗನೇಟ್ ಸ್ಟ್ರಕ್ಚರ್ ಬಂದಾಗ KMnO4 ಇತ್ತಾ? ಸೊ ಇದನ್ನ ತೆಗೆದ್ರೆ MnO4 ಮೈನಸ್ ಬರುತ್ತಾ? ಆಗಿದೆ. ಸೊ ಮ್ಯಾಂಗನೀಸ್ ಅಲ್ಲಿ 4 ಬಾಂಡ್ಸ್ ಆಗ್ಬೇಕು. ಬಟ್ ಮ್ಯಾಂಗನೀಸ್ ಮ್ಯಾಕ್ಸಿಮಮ್ ಬಾಂಡ್ ಎಷ್ಟು ಫಾರ್ಮೇಶನ್ ಮಾಡುತ್ತೆ? 7, ರೈಟ್? ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್ ಎಷ್ಟು? +7. ಸೊ 7 ಬಾಂಡ್ಸ್ ಫಾರ್ಮೇಶನ್ ಮಾಡುತ್ತೆ. 1 2 3 4 5 6 ಮಾಡ್ಬಿಡಿ. ಇನ್ನ ಒಂದು ಆಕ್ಸಿಜನ್ ಉಳಿತು, 1 ಬಾಂಡ್ ಅಂಡ್ ದೇರ್ ಫೋರ್ ಮೈನಸ್ ಚಾರ್ಜ್ ಮೇಲೆ. ಅಷ್ಟೇ, ಸಿಂಪಲ್ ಆಗಿತ್ತ. ಸೊ ಇದು ಪರ್ಪಲ್ ಕಲರ್ ಅಲ್ಲಿ ಇರುತ್ತೆ. ಅದೇ ಬಂದ್ಬಿಟ್ಟು ಇನ್ನೊಂದು ನಿಮ್ದು ಮೈನಸ್ ಆಗ್ಬಿಟ್ರೆ ದಟ್ ಈಸ್ MnO4 2 ಮೈನಸ್ ಆದ್ರೆ ಇಟ್ ವಿಲ್ ಬಿ ಗ್ರೀನ್. ಪರ್ಪಲ್ ಗ್ರೀನ್. ಇದ್ರಲ್ಲಿ ಏನಿತ್ತು ನಿಮ್ದು? ಒಂದೇ ಒಂದು ನೆಗೆಟಿವ್ ಚಾರ್ಜ್ ಇತ್ತು, ಇಲ್ಲಿ 2 ಮೈನಸ್ ಇರುತ್ತೆ. ಕ್ಲಿಯರಾ? ಓಕೆ. ನೆಕ್ಸ್ಟ್ ಕಮ್ ಟು ದಿ potassium dichromate. potassium dichromate. ಸೊ potassium dichromate ಬಂದ್ರೆ ಇಟ್ ಕಂಟೈನ್ಸ್ ಕ್ರೋಮಿಯಂ ಇನ್ ಇಟ್. ಆಯ್ತಾ? ಕ್ರೋಮಿಯಂ ಬರುತ್ತೆ. ಡೈಕ್ರೋಮೇಟ್ ಇರೋದ್ರಿಂದ 2 ಕ್ರೋಮಿಯಂ ಪ್ರೆಸೆಂಟ್ ಇರುತ್ತೆ ಅಂತ ಅರ್ಥ. ಓಕೆ. ಸೊ ಈಗ ಇದ್ರದ್ದು ಪ್ರಿಪ್ರೇಷನ್ ಬರೋಣ. ಸೊ ಪ್ರಿಪ್ರೇಷನ್ ಅಲ್ಲಿ ಪೊಟ್ಯಾಷಿಯಂ ಡೈಕ್ರೋಮೇಟ್ ಪ್ರಿಪ್ರೇಷನ್ ಒನ್ ಟೈಪ್ ಆಫ್ ಪ್ರಿಪ್ರೇಷನ್ ಅಲ್ಲಿ ಬಂದ್ರೆ ಸ್ಟೆಪ್ಸ್ ಅಲ್ಲಿ ಪ್ರಿಪ್ರೇಷನ್ ನೋಡ್ತೀವಿ. ಸೊ ಸ್ಟೆಪ್ ನಂಬರ್ 1 ಅಲ್ಲಿ ಏನಾಗುತ್ತೆ ನೋಡೋಣ. ಸೊ ಸ್ಟೆಪ್ ನಂಬರ್ 1, ಕನ್ವರ್ಷನ್ ಆಫ್ ಕ್ರೋಮೈಟ್ ಓರ್ ಇಂಟು ಸೋಡಿಯಂ ಕ್ರೋಮೇಟ್. ಕ್ರೋಮೈಟ್ ಓರ್ ತಗೊಂತೀರಾ. ಸೊ ಕ್ರೋಮೈಟ್ ಓರ್ ಏನಾಗಿರುತ್ತೆ? ದಟ್ ಈಸ್ ಯೋರ್ FeCr2O. ಕ್ರೋಮೈಟ್ ಓರ್ ಇದೆಯಾ? ಈ ಕ್ರೋಮೈಟ್ ಓರ್ನ ಕನ್ವರ್ಟ್ ಯಾವ್ದ್ರಲ್ಲಿ ಮಾಡ್ತಿದ್ದೀರಾ? ಸೋಡಿಯಂ ಕ್ರೋಮೇಟಿಗೆ ಕನ್ವರ್ಟ್ ಮಾಡ್ತಿದ್ದೀರಾ. ದಟ್ ಈಸ್ Na2Cr4. ಈಗ ಇಲ್ಲಿ ಆಕ್ಸಿಡೇಷನ್ ಆಗಿದೆಯೋ ರಿಡಕ್ಷನ್ ಆಗಿದೆಯೋ ಚೆಕ್ ಮಾಡನ್ವಾ? ಸೊ Fe ಎಷ್ಟಿದಾವೆ, Cr2O4 ಎಷ್ಟಿದಾವೆ, ಇದೆಲ್ಲ ನೋಡ್ತಾ ಹೋಗೋಣ. ಸೊ ಕ್ರೋಮೈಟ್ ಓರ್ ಅಂತ ಬಂದಿದ ತಕ್ಷಣ ಇಟ್ ವಿಲ್ ಬಿ +2 plus 2x plus 4 into -2 is equal to 0. 4 2s are 8. 8 minus 2 ಎಷ್ಟಾಯ್ತು? 6. ಸೊ +6 ಸ್ಟೇಟ್ ಅಲ್ಲಿ ಇಲ್ಲಿ ಕ್ರೋಮಿಯಂ ಅಯಾನ್ ಇದೆ ಇಲ್ಲಿ. ಆಯ್ತಾ? +6. +6 ಇಂದ ಎಲ್ಲಿ ಹೋಗಿದೆ? ದಟ್ ಈಸ್ 2 ಪ್ಲಸ್ ಅಗೇನ್ +6. ಸೊ ಆಕ್ಸಿಡೇಷನ್ ರಿಡಕ್ಷನ್ ಏನಾದ್ರೂ ಆಗಿದೆಯಾ? ಆಗಿಲ್ಲ. ಸೊ ಈಗ ನೋಡ್ತಾ ಹೋಗೋಣ. ಫ್ಯೂಸ್ ಮಾಡಿದೀನಿ ಯಾವ್ದ್ರ ಜೊತೆ? ಸೋಡಿಯಂ ಹೈಡ್ರಾಕ್ಸೈಡ್ ನ ಯೂಸ್ ಮಾಡಿದ್. ದಟ್ ಈಸ್ ಇನ್ ಆಲ್ಕಲಿ ಕಂಡೀಷನ್ ಐ ಹ್ಯಾವ್ ಯೂಸ್ಡ್ ಅಂಡ್ ಐ ಹ್ಯಾವ್ ಯೂಸ್ಡ್ ಏರ್. ಈಗ ಏನಾಯ್ತು? ನಂದು ರಿಪ್ಲೇಸ್ ಆಯ್ತು. ದಟ್ ಈಸ್ ಐರನ್ ಈಸ್ ರಿಪ್ಲೇಸ್ಡ್ ವಿತ್ ಯೋರ್ ಸೋಡಿಯಂ. ಯಾಕೆ ರಿಪ್ಲೇಸ್ ಆಗಿತ್ತು ಇಲ್ಲಿ? ಬಿಕಾಸ್ ಇಲ್ಲಿ ನೋಡಿ, ನಿಮ್ದು ಸೋಡಿಯಂ ಮೋರ್ ಎಲೆಕ್ಟ್ರೋಪಾಸಿಟಿವಾ, ಐರನ್ ಮೋರ್ ಎಲೆಕ್ಟ್ರೋಪಾಸಿಟಿವಾ? ಸೋಡಿಯಂ is obviously more electropositive and ಇದು more electropositive ಆಗಿರೋದ್ರಿಂದ ಇಟ್ ವಿಲ್ ರಿಪ್ಲೇಸ್ ಯಾವ್ದು ಲೆಸ್ ಎಲೆಕ್ಟ್ರೋಪಾಸಿಟಿವ್ ಇದೆಯಲ್ವಾ ಆ ಮೆಟಲ್ ನ ರಿಪ್ಲೇಸ್ ಮಾಡುತ್ತೆ. ರಿಪ್ಲೇಸ್ ಮಾಡಿದ್ಯಾ? ಅಂಡ್ ಇಲ್ಲಿ ಐರನು +2 ಸ್ಟೇಟ್ ಅಲ್ಲೇ ಇತ್ತು ಅಂತ ಹೇಗೆ ಗೊತ್ತಾಯ್ತು? ಬಿಕಾಸ್ 2 ಸೋಡಿಯಂ ವಿ ನೀಡೆಡ್, ರೈಟ್? ಓಕೆ. ಅಂಡ್ ನೆಕ್ಸ್ಟ್ ಏನ್ ಬೈ ಪ್ರಾಡಕ್ಟ್ ಅಲ್ಲಿ ಏನ್ ಸಿಗುತ್ತೆ ನಿಮ್ದು? Fe2O3 ಅಂಡ್ 8H2O. ಅಂಡ್ ಇದನ್ನ ನಾನು ಆಬ್ವಿಯಸ್ಲಿ ಹೇಳಿದೀನಿ ನಿಮ್ಗೆ ಮತ್ತೆ ಮತ್ತೆ. ವೇರ್ ಎವರ್ ಯು ಫೈಂಡ್ ದೇರ್ ಇಸ್ ಅ ಪಾಸಿಬಿಲಿಟಿ ಟು ದ ಫಾರ್ಮೇಶನ್ ಆಫ್ ವಾಟರ್, ಫಾರ್ಮ್ ಇಟ್. ವಾಟರ್ನ
ಮಾಡ್ಬಿಡಿ. ಕ್ಲಿಯರಾ? ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಅಲ್ಲಿ ಏನಾಗುತ್ತೆ ಅಂತ ನೋಡ್ತಾ ಹೋಗೋಣ. ಸ್ಟೆಪ್ ನಂಬರ್ 2, ಕನ್ವರ್ಷನ್ ಆಫ್ ಸೋಡಿಯಂ ಕ್ರೋಮೇಟ್ ಇಂಟು ಸೋಡಿಯಂ ಡೈಕ್ರೋಮೇಟ್. ಇಲ್ಲೂ ಡೈಕ್ರೋಮೇಟ್ ಅಲ್ವಾ ಇದ್ದಿದ್ದು. ಸೊ ನಾನೇನ್ ಮಾಡ್ತೀನಿ, ನಾರ್ಮಲ್ ಸೋಡಿಯಂ ಕ್ರೋಮೇಟ್ ಏನ್ ನನ್ಗೆ ಬಂದಿತ್ತು ಅದನ್ನ ಡೈಕ್ರೋಮೇಟಿಗೆ ಕನ್ವರ್ಟ್ ಮಾಡ್ತೀನಿ. ಇದನ್ನ ಹೇಗ್ ಮಾಡ್ತೀನಿ? ಸೊ ಫಸ್ಟ್ ನಾನು ಸೋಡಿಯಂ ಕ್ರೋಮೇಟ್ ನ ತಗೊಂತೀನಿ, ಇದರಲ್ಲಿ ನಾನು ಸಲ್ಫ್ಯೂರಿಕ್ ಆಸಿಡ್ ನ ಹಾಕ್ತೀನಿ, H2SO4. ಸಲ್ಫ್ಯೂರಿಕ್ ಆಸಿಡ್ ಜೊತೆ ಹಾಕಿದಾಗ ನನಗೆ ಸೋಡಿಯಂ ಡೈಕ್ರೋಮೇಟ್ ಬರುತ್ತೆ. ಅದ್ರ ಜೊತೆಗೆ ನಂದು ಬೈ ಪ್ರಾಡಕ್ಟ್ಸ್ ದಟ್ ಈಸ್ Na2SO4 ಅಂಡ್ H2O ಬರುತ್ತೆ. ಎಗೇನ್ H2O ರಿಲೀಸ್ ಆಗೋ ಚಾನ್ಸಸ್ ಇದೆ, H2O ನ ರಿಲೀಸ್ ಮಾಡ್ಬಿಡಿ. ಸೋಡಿಯಂ ಕ್ರೋಮೇಟ್ ಇದನ್ನ ಸೋಡಿಯಂ ಡೈಕ್ರೋಮೇಟ್ ದಟ್ ಈಸ್ 2 ಕ್ರೋಮಿಯಂ ಬರುತ್ತಷ್ಟೇ. ಸಿಂಪಲ್. ಇಲ್ಲೇನಾಯ್ತು, ನಾರ್ಮಲ್ ಕ್ರೋಮೇಟ್ ಇತ್ತು, ಇಲ್ಲಿ ಡೈಕ್ರೋಮೇಟ್ ದಟ್ ಈಸ್ 2 chromium present in it. Clear? Okay. Now ಇದರಲ್ಲಿ ಆಕ್ಸಿಡೇಷನ್ ಸ್ಟೇಟ್ ನೋಡ್ಕೊಂತ ಹೋಗೋಣ ಏನಾಗುತ್ತೆ ಅಂತ. ಸೊ +2 + x - 4 2s 8 is equal to 0. So x will be what? 8 - 2 ಎಷ್ಟಾಯ್ತು? +6. Okay, +6 ಅಲ್ಲಿ ಇದೆ. ಇದರಲ್ಲಿ ನೋಡ್ತಾ ಹೋಗೋಣ, ದಟ್ ಈಸ್ 2x + 2 - 7 2s 14. 14 is equal to 0. ಎಷ್ಟಾಯ್ತು? 14 - 2 ಎಷ್ಟು? ದಟ್ ಈಸ್ 12. 12 ಡಿವೈಡೆಡ್ ಬೈ 2 ಎಷ್ಟಾಗತ್ತೆ? 6 ಆಗತ್ತಾ? ಸೊ +6. ಸೊ ಏನಾದ್ರೂ ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಚೇಂಜ್ ಆಗಿದೆಯಾ? ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಏನೂ ಚೇಂಜಸ್ ಆಗಿಲ್ಲ. ಕ್ಲಿಯರ್? ಸೊ ದ ಫಸ್ಟ್ ಸ್ಟೆಪ್ ಏನು? ಫಸ್ಟ್ ಅಂಡ್ ಸೆಕೆಂಡ್ ಸ್ಟೆಪ್ ಎರಡರಲ್ಲೂ ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಏನೂ ಆಗಿಲ್ಲ. ಫಸ್ಟ್ ಸ್ಟೆಪ್ ಅಲ್ಲಿ ನೀವು ಕ್ರೋಮೈಟ್ ಓರಿಂದ ತಗೊಂತೀರಾ, ಕ್ರೋಮೈಟ್ ಓರಿಂದ ನೀವು ಸೋಡಿಯಂ ಕ್ರೋಮೇಟ್ ಮಾಡ್ತೀರಾ, ಇನ್ ವಿಚ್ ಯೋರ್ ಮೋರ್ ಎಲೆಕ್ಟ್ರೋಪಾಸಿಟಿವ್ ಮೆಟಲ್ ದಟ್ ಈಸ್ ಯಾವುದು? ಸೋಡಿಯಂ ಯಾವ್ದನ್ನ ರಿಪ್ಲೇಸ್ ಮಾಡುತ್ತೆ? ಐರನ್ ನ ರಿಪ್ಲೇಸ್ ಮಾಡುತ್ತೆ. ಅಂಡ್ ದೆನ್ ದ ಸೆಕೆಂಡ್ ಸ್ಟೆಪ್ ನಿಮ್ದು ಏನಿತ್ತು? ಕ್ರೋಮೇಟ್ ಏನಿತ್ತು ಅದನ್ನ ಡೈಕ್ರೋಮೇಟಿಕ್ ಕನ್ವರ್ಟ್ ಮಾಡ್ತೀರಾ. ಅಂಡ್ ಡೈಕ್ರೋಮೇಟಿಕ್ ಕನ್ವರ್ಟ್ ಮಾಡ್ಬೇಕಾದ್ರೆ ನಿಮ್ಗೆ ಇದು ಎಷ್ಟು ಬೇಕಾಗಿರುತ್ತೆ? 2 ಮೋಲ್ ಬೇಕಾಗಿರುತ್ತೆ. ಯಾಕಂದ್ರೆ ಕ್ರೋಮಿಯಂ ಇಲ್ಲಿಂದ ಬರುತ್ತೆ, ಈ ಕ್ರೋಮೇಟ್ ಇಂದಾನೆ ಬರುತ್ತೆ. ಅಂಡ್ ನೆಕ್ಸ್ಟ್ ನಿಮ್ದು ಆಕ್ಸಿಜನ್ ಇಲ್ಲಿಂದ ತಗೊಂತೀರಾ, H2SO4 ಆಸಿಡ್ ಆಡ್ ಮಾಡ್ತೀರಾ ಅಷ್ಟೇ. ಓಕೆ, ಕ್ಲಿಯರ್? ಫಸ್ಟ್ 2 ಸ್ಟೆಪ್ ಆಯ್ತು. ಈಗ ಸೋಡಿಯಂ ಡೈಕ್ರೋಮೇಟ್ ಆಯ್ತು, ನಾನು ಇದನ್ನ ಪೊಟ್ಯಾಷಿಯಂ ಡೈಕ್ರೋಮೇಟಿಕ್ ಕನ್ವರ್ಟ್ ಮಾಡಬೇಕು. ರೈಟ್? ಇದನ್ನ ಹೇಗ್ ಮಾಡ್ತೀವಿ ಅಂತ ಹೇಳಿದ್ರೆ, ದಟ್ ಈಸ್ ಸ್ಟೆಪ್ ನಂಬರ್ 3, ಕನ್ವರ್ಷನ್ ಆಫ್ ಸೋಡಿಯಂ ಡೈಕ್ರೋಮೇಟ್ ಇಂಟು ಪೊಟ್ಯಾಷಿಯಂ ಡೈಕ್ರೋಮೇಟಿಕ್ ಕನ್ವರ್ಟ್ ಮಾಡೋದು. ಇಲ್ಲಿ ನಾನು ಏನೇನು ಯೂಸ್ ಮಾಡಿದೀನಿ ನೋಡಿ. ನಾನು ಸೋಡಿಯಂ ಕ್ರೋಮೇಟ್ ಏನಾಗಿದೆ, ಮೋರ್ ಸಾಲ್ಯುಬಲ್ ದ್ಯಾನ್ ಪೊಟ್ಯಾಷಿಯಂ ಕ್ರೋಮೇಟ್. ಸಾಲ್ಯುಬಿಲಿಟಿನ ತಗೊಂಡ್ರೆ ಸಾಲ್ಯುಬಿಲಿಟಿ ನಂದು ಸೋಡಿಯಂ ಡೈಕ್ರೋಮೇಟ್ದು ಸಾಲ್ಯುಬಿಲಿಟಿ ಈಸ್ ಮೋರ್ ದ್ಯಾನ್ ಪೊಟ್ಯಾಷಿಯಂ ಡೈಕ್ರೋಮೇಟ್. ಸೊ ಸಾಲ್ಯುಬಿಲಿಟಿ ಇದ್ರ ಜಾಸ್ತಿ ಆಗಿದೆ ಅಂತ ಗೊತ್ತಾಗಿದೆ ಕ್ರೋಮೇಟ್. ಸೊ ನಾನೇನಾದ್ರೂ ಈ ಪೊಟ್ಯಾಷಿಯಂ ಡೈಕ್ರೋಮೇಟ್ ನ ಪ್ರಿಪೇರ್ ಮಾಡಬೇಕು ಅಂತ ಹೇಳಿದ್ರೆ ನಾನೇನ್ ಮಾಡ್ತೀನಿ, ಈ ಸೋಡಿಯಂ ಡೈಕ್ರೋಮೇಟ್ ನ ಮಿಕ್ಸ್ ಮಾಡ್ತೀನಿ ಯಾವ್ದ್ರ ಜೊತೆ? ಹಾಟ್ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಆಫ್ ಡೈಕ್ರೋಮೇಟ್ ಅಂಡ್ ಪೊಟ್ಯಾಷಿಯಂ ಕ್ಲೋರೈಡ್. ಸೊ ಇಟ್ ಈಸ್ ಮೋರ್ ಸಾಲ್ಯುಬಲ್, therefore mix with your potassium chloride. Potassium chloride. ಸೊ ಪೊಟ್ಯಾಷಿಯಂ ಕ್ಲೋರೈಡ್ ಜೊತೆ ನೀವು ಯಾವಾಗ ಇದನ್ನ ಸಾಲ್ಯುಬಲ್ ಮಾಡ್ತೀರಾ, ಅಯಾನ್ಸ್ ಅಲ್ಲಿ ಸ್ಪ್ಲಿಟ್ ಆಗತ್ತಾ? ಯಾವ್ದು ಸಾಲ್ಯುಬಲ್ ಅಂತ ಹೇಳ್ತೀನಿ ಅದೇನಾಗುತ್ತೆ, ಸೊಲ್ಯೂಷನ್ ಹೋಗ್ಬಿಟ್ಟು ಅಯಾನ್ಸ್ ಅಲ್ಲಿ ಸ್ಪ್ಲಿಟ್ ಆಗ್ಬೇಕು. ಅಂಡ್ ಅಯಾನ್ಸ್ ಅಲ್ಲಿ ಸ್ಪ್ಲಿಟ್ ಆದಾಗ ನಿಮ್ದು ಸೋಡಿಯಂ ಡೈಕ್ರೋಮೇಟ್ ಸೋಡಿಯಂ ಅಯಾನ್ಸ್ ಕೊಡುತ್ತೆ ಅಂಡ್ ಕ್ರೋಮೇಟ್ ಅಯಾನ್ ಕೊಡುತ್ತೆ. ಅಂಡ್ ಯುವರ್ ಪೊಟ್ಯಾಷಿಯಂ ಕ್ಲೋರೈಡ್ ಪೊಟ್ಯಾಷಿಯಂ ಅಯಾನ್ಸ್ ಕೊಡುತ್ತೆ, ಕ್ಲೋರೈಡ್ ಅಯಾನ್ಸ್ ಕೊಡುತ್ತೆ. ಅಂಡ್ ಇದರಿಂದ ಏನಾಯ್ತು ನಿಮ್ಗೆ? ಪೊಟ್ಯಾಷಿಯಂ ಕ್ರೋಮೇಟ್ ಅಯಾನ್ ಹತ್ರ ಹೋಗುತ್ತೆ, ಸೋಡಿಯಂ ಯಾವ ಅಯಾನ್ ಹತ್ರ ಹೋಗುತ್ತೆ? ಎಸ್, ಯೋರ್ Cl ಕ್ಲೋರೈಡ್ ಅಯಾನ್ ಹತ್ರ ಹೋಗುತ್ತೆ. ಆಗ್ತಿದ್ಯಾ ಇಲ್ವಾ ನೋಡೋಣ. ನೋಡಿ, ಸೋಡಿಯಂ ಡೈಕ್ರೋಮೇಟ್ ಇತ್ತು, ನಿಮ್ದು ಪೊಟ್ಯಾಷಿಯಂ ಕ್ಲೋರೈಡ್ ಇತ್ತು, ಕನ್ವರ್ಟ್ ಯಾವ್ದ್ರಲ್ಲಾಯ್ತು? ಸೋಡಿಯಂ ರಿಪ್ಲೇಸ್ಡ್ ಬೈ ಪೊಟ್ಯಾಷಿಯಂ ಅಂಡ್ ಹಿಯರ್ ಪೊಟ್ಯಾಷಿಯಂ ರಿಪ್ಲೇಸ್ಡ್ ಬೈ ಯೋರ್ ಸೋಡಿಯಂ. ಕ್ಲಿಯರ್? ಓಕೆ, ನೆಕ್ಸ್ಟ್ ನಾವು ಮಾತಾಡೋಣ ಪ್ರಾಪರ್ಟೀಸ್ಗಳ ಬಗ್ಗೆ. ಪ್ರಾಪರ್ಟೀಸ್
ಸೊ ನಾರ್ಮಲ್ ಜನರಲ್ ಪ್ರಾಪರ್ಟೀಸ್ ಬಗ್ಗೆ ಮಾತಾಡ್ತಾ ಹೋಗೋಣ. ಸೊ ಫಸ್ಟ್ ಒನ್ ಇಸ್ ಕಲರ್ ಅಂಡ್ ಮೆಲ್ಟಿಂಗ್ ಪಾಯಿಂಟ್. ಸೊ ಪೊಟ್ಯಾಷಿಯಂ ಡೈಕ್ರೋಮೇಟ್ ನ ನೀವು ನೋಡಿದಾಗ ನಾರ್ಮಲಿ ಎಲ್ಲರಿಗೂ ಗೊತ್ತಿದೆ, ಲ್ಯಾಬೊರೇಟರಿಯಲ್ಲಿ ಎಲ್ಲರೂ ಯೂಸ್ ಕೂಡ ಮಾಡಿದ್ದೀರಾ. ಇಟ್ ವಿಲ್ ಬಿ ಇನ್ ಯೋರ್ ಆರೆಂಜ್ ಕಲರ್, ಆರೆಂಜ್ ರೆಡ್ ಕ್ರಿಸ್ಟಲ್ ಸಾಲಿಡ್ ಆಗಿರುತ್ತೆ ಅಂಡ್ ಇದರ ಮೆಲ್ಟಿಂಗ್ ಪಾಯಿಂಟ್ ಯೂಶಲಿ ಹೈ ಇರುತ್ತೆ. ನೆಕ್ಸ್ಟ್ ಕಮ್ ಹಿಯರ್ ಸಾಲ್ಯುಬಿಲಿಟಿ. ಸೊ ಸಾಲ್ಯುಬಿಲಿಟಿ ಹಿಂಗಿದೆ ಅಂತ. ಸೊ ಮಾಡರೇಟ್ಲಿ ಸಾಲ್ಯುಬಲ್ ಇನ್ ಕೋಲ್ಡ್ ವಾಟರ್. ಸೊ ಕೋಲ್ಡ್ ವಾಟರ್ ಅಲ್ಲಿ ಮಾಡರೇಟ್ ಆಗಿ ಅಲ್ಪ ಸ್ವಲ್ಪ ಸಾಲ್ಯುಬಲ್ ಆಗುತ್ತೆ. ಅದೇ ನೀವು ಹಾಟ್ ವಾಟರ್ ತಗೊಂಡ್ರೆ ಚೆನ್ನಾಗಿ ಸಾಲ್ಯುಬಲ್ ಆಗುತ್ತೆ. ಹೇಗ್ ಇದು ಗೊತ್ತಾಯ್ತು ಮಾಡರೇಟ್ ಅಂತ ಹೆಂಗ್ ಗೊತ್ತಾಯ್ತು? ಯಾಕಂದ್ರೆ ನಾನು ಮುಂಚೆನೆ ಹೇಳಿದೆ, ಸೋಡಿಯಂ ಡೈಕ್ರೋಮೇಟ್ ಈಸ್ ಮೋರ್ ಸಾಲ್ಯುಬಲ್ ದೆನ್ ಪೊಟ್ಯಾಷಿಯಂ ಡೈಕ್ರೋಮೇಟ್. ದೇರ್ ಫೋರ್ ನಾನು ಇಲ್ಲಿ ಮಾಡರೇಟ್ ಅನ್ನೋದು ವರ್ಡ್ ಹೇಗೆ ನೆನ್ಪಿಟ್ಕೊಂಡೆ, ಅಲ್ಲಿಂದ ನೆನ್ಪಿಟ್ಕೊಂಡೆ. ಅಂಡ್ ನಾನು ಎಕ್ಸ್ಪೆರಿಮೆಂಟ್ ಮಾಡ್ಬೇಕಾದ್ರೆ ಸೈಂಟಿಸ್ಟ್ಗಳು ಇದನ್ನ ಕನ್ಕ್ಲೂಡ್ ಮಾಡಿರೋದು. ನೆಕ್ಸ್ಟ್ ಆಕ್ಷನ್ ಆಫ್ ಹೀಟ್. ಹೀಟ್ ಮಾಡಿದಾಗ ಏನಾಗುತ್ತೆ? ಸೊ ನಾವು ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಅಲ್ಲಿ ನೋಡಿದಾಗ ಅದನ್ನು ಕೂಡ ನಾವು ಹೀಟ್ ಮಾಡಿದಾಗ ಮ್ಯಾಂಗನೇಟ್ ಅಂಡ್ ಪೈರೋಲೂಸೈಟ್ ಆಗಿತ್ತು. ಇಲ್ಲೂ ಕೂಡ ಸೇಮ್ ಆಗುತ್ತೆ. ಇಟ್ ವಿಲ್ ಡಿಕಂಪೋಸ್ ಇಂಟು ವಾಟ್? ನಿಂದು ಪೊಟ್ಯಾಷಿಯಂ ಕ್ರೋಮೇಟು, ಡೈಕ್ರೋಮೇಟ್ ಇದು ಕ್ರೋಮೇಟ್ ಆಯ್ತು. ನೆಕ್ಸ್ಟ್ ಈಸ್ ಕ್ರೋಮಿಕ್ ಆಕ್ಸೈಡ್. ಸೊ ಯಾವ್ದ್ರಲ್ಲಾಗುತ್ತೆ? ಪೊಟ್ಯಾಷಿಯಂ ಕ್ರೋಮೇಟ್ ಅಂಡ್ ಕ್ರೋಮಿಕ್ ಆಕ್ಸೈಡ್. K2Cr2O7 ಇತ್ತಾ? K2Cr2O7 ಅಲ್ಲಿ 1 Cr ತಗೊಂಡೆ. ಓಕೆ, ಸೊ 1 Cr ತಗೊಂಡ 7 ಆಕ್ಸಿಜನ್ ಇತ್ತ. ಸೊ ಇಲ್ಲಿ 4 ಇದೆ. ಸೊ ಎಷ್ಟು ಆಕ್ಸಿಜನ್ ಉಳಿತು? ಇನ್ನ 3 ಅಲ್ವಾ? 5 6 7. ಸೊ ದೇರ್ 4 O3 ಅಂಡ್ ಇಲ್ಲಿ 2 ಏನಾಗುತ್ತೆ? ಕ್ರೋಮಿಕ್ ಆಕ್ಸೈಡ್ ಬರುತ್ತೆ, Cr2O3 ಬರುತ್ತೆ. ಯಾಕೆ? ಇಲ್ಲಿ 4 ಯೂನಿಟ್ಸ್ಗಳಿದಾವೆ ಅದಕ್ಕೆ. ಕ್ಲಿಯರ್? 4 2s 8. ಇಲ್ಲಿ 4 2s 8 ಆಯ್ತಾ? ಸೊ 8 4 ಇಲ್ಲಿ ಯೂಸ್ ಆಯ್ತು. ಇನ್ನ ನನಗೆ 2 ಬೇಕಾಗಿದೆ. ಸೊ ಈ ತರ. ಕ್ಲಿಯರ್? ಕ್ರೋಮಿಕ್ ಆಕ್ಸೈಡ್, ಅದು ಕ್ರೋಮಿಕ್ ಆಕ್ಸೈಡ್. ದಾಟ್ ಮೀನ್ಸ್ ಅದು ಆಕ್ಸಿಡೇಷನ್ ಸ್ಟೇಟ್ ಎಷ್ಟಿರತ್ತೆ? 6. 2x is equal to 6. x will be equal to +3. ಕ್ರೋಮಿಕ್. ಕ್ಲಿಯರ್? ಆಕ್ಷನ್ ಆಫ್ ಹೀಟ್ ಡಿಕಂಪೋಸ್ ಆಗತ್ತೆ. ನೆಕ್ಸ್ಟ್ ಬರೋಣ ಆಕ್ಷನ್ ವಿತ್ ಆಲ್ಕಲೀಸ್. ಸೊ ಆಲ್ಕಲೀಸ್ ಜೊತೆ ಆಕ್ಟ್ ಮಾಡಿದಾಗ ಏನಾಗುತ್ತೆ? ಆಲ್ಕಲೀಸ್ ಇಲ್ಲಿ KOH ಬರ್ದಿದ್ದೀನಿ, ಬಟ್ ಯು ಕ್ಯಾನ್ ಆಲ್ಸೋ ರೈಟ್ ಯೋರ್ NaOH, ಸೋಡಿಯಂ ಹೈಡ್ರಾಕ್ಸೈಡ್ ಆರ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್. ಈಗ ಫಸ್ಟ್ ಏನಾಗಿತ್ತು? ಪೊಟ್ಯಾಷಿಯಂ ಡೈಕ್ರೋಮೇಟು ಆರೆಂಜ್ ಕಲರ್ ಅಲ್ಲಿ ಇತ್ತು. ಇದನ್ನ ನಾನೇನ್ ಮಾಡಿದೆ, ಮತ್ತೆ KOH ಅಲ್ಲಿ ಹಾಕಿದೆ. ಈಗ ಏನಾಗುತ್ತೆ? ಕ್ರೋಮೇಟಿಕ್ ಕನ್ವರ್ಟ್ ಆಗುತ್ತೆ, ವಿಚ್ ಈಸ್ ಯೆಲ್ಲೋ ಇನ್ ಕಲರ್. ಅಂಡ್ ಎಲ್ಲೆಲ್ಲಿ ವಾಟರ್ ಫಾರ್ಮೇಶನ್ ಆಗೋ ಪಾಸಿಬಿಲಿಟಿ ಇದೆ, ಮಾಡ್ಬಿಡಿ. ಕ್ಲಿಯರ್? ಸೊ ಡೈಕ್ರೋಮೇಟ್ ಆರೆಂಜ್, ಕ್ರೋಮೇಟ್ ಇಸ್ ಯೆಲ್ಲೋ. ಈಗ ನಾನು ಇದ್ರಲ್ಲೇ ಆಲ್ಕಲಿ ಬದಲು ಏನಾದ್ರೂ ಅಸಿಡಿಕ್ ಸೊಲ್ಯೂಷನ್ ಯೂಸ್ ಮಾಡ್ಕೊಂಡ್ರೆ, ಸೊ ನನ್ನ ಹತ್ರ ಕ್ರೋಮೇಟ್ ಸಿಕ್ಕಿತ್ತು. ಈ ಕ್ರೋಮೇಟ್ ಜೊತೆ ನಾನೇನ್ ಮಾಡಿದೆ? ಅಸಿಡಿಕ್ ಸೊಲ್ಯೂಷನ್ H2SO4 ನ ಆಡ್ ಮಾಡಿದೆ. ಅವಾಗ ಏನಾಗುತ್ತೆ? ರೀಜನರೇಷನ್ ಆಫ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಆಗುತ್ತೆ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾನು ಈ ರಿಯಾಕ್ಷನ್ ನ ರಿವರ್ಸಿಬಲ್ ಮಾಡಕ್ಕೆ ನನ್ನ ಹತ್ರ ಪಾಸಿಬಿಲಿಟೀಸ್ ಇದೆ. ಅದಕ್ಕೆ ಏನ್ ಮಾಡ್ತೀನಿ? ಫಸ್ಟ್ ನಾನು ಯಾವುದೇ ಒಂದು ಸ್ಟ್ರಾಂಗ್ ಬೇಸ್ ಹಾಕಿದ್ರೆ ನನಗೆ ಯೆಲ್ಲೋ ಕಲರ್ ಸಿಗ್ತಾ. ಸೊ ಇದನ್ನ ನಾನು ಮತ್ತೆ ಆರೆಂಜ್ ಕಲರ್ ಕನ್ವರ್ಟ್ ಮಾಡಕ್ಕೆ ನಾನು ಏನ್ ಮಾಡ್ಬೇಕಾಗತ್ತೆ? ಇದ್ರಲ್ಲಿ ಅದೇ ತರ ಒಂದು ಸ್ಟ್ರಾಂಗ್ ಆಸಿಡ್ ಹಾಕ್ಬೇಕಾಗತ್ತೆ ಅಷ್ಟೇ. ಕ್ಲಿಯರ್? ಸೊ ಆಸಿಡ್ ಬೇಸ್ ರಿಯಾಕ್ಷನ್ ಸಿಂಪಲ್. ನೆಕ್ಸ್ಟ್, ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ರೋಮೈಲ್ ಕ್ಲೋರೈಡ್ ಟೆಸ್ಟ್. ಲ್ಯಾಬ್ ಅಲ್ಲಿ ಇದನ್ನ ಎಲ್ಲರೂ ಮಾಡೇ ಮಾಡ್ತೀರಾ. ಇಟ್ ಈಸ್ ಕಾಲ್ಡ್ ಆಸ್ ಯುವರ್ ಕನ್ಫರ್ಮೇಟರಿ ಟೆಸ್ಟ್ ಲ್ಯಾಬೊರೇಟರಿಲಿ, ಆಯ್ತಾ? ಸೊ ಇದ್ರಲ್ಲಿ ಏನ್ ಮಾಡ್ತೀರಾ ಅಂತ ಹೇಳಿದ್ರೆ, ನೀವು ಪೊಟ್ಯಾಷಿಯಂ ಡೈಕ್ರೋಮೇಟ್ ನ ತಗೊಂತೀರಾ. ಇದನ್ನ ನೀವು ಹೀಟ್ ಮಾಡ್ತೀರಾ H2SO4 ಜೊತೆ. ಅಂಡ್ ಇದರಲ್ಲಿ ಒಂದು ನಿಮ್ದು ಏನಾಗಿರುತ್ತೆ? ಸಾಲ್ಟ್ ಇರುತ್ತೆ, ಮೆಟಲ್ ಸಾಲ್ಟ್, NaCl ಸಾಲ್ಟ್. ಇದನ್ನ ಹೀಟ್ ಮಾಡಿದಾಗ ಇನಿಷಿಯಲಿ ಯಾವ ಕಲರ್ ಇತ್ತಿದ್ದು? ಆರೆಂಜ್ ಕಲರ್ ಇತ್ತು. ಅಂಡ್ ಯಾವಾಗ ಹೀಟ್ ಮಾಡಿದೆ ನನಗೆ ಸೊಲ್ಯೂಷನ್ ಅಲ್ಲಿ ಆರೆಂಜ್ ರೆಡ್ ವೇಪರ್ಸ್ ಫಾರ್ಮೇಶನ್ ಆಗುತ್ತೆ. ಟೆಸ್ಟ್ ಟ್ಯೂಬ್ ಅಲ್ಲಿ ಇಕ್ತೀರಾ, ಟೆಸ್ಟ್ ಟ್ಯೂಬ್ ಅಲ್ಲಿ ಇಷ್ಟನ್ನ ಮಿಕ್ಸ್ ಮಾಡಿ ಹೀಟ್ ಮಾಡಿದಾಗ ಆರೆಂಜ್ ರೆಡ್ ಕಲರ್ ವೇಪರ್ಸ್ ಆ ಟೆಸ್ಟ್ ಟ್ಯೂಬ್ ಅಲ್ಲಿ ಫುಲ್ ತುಂಬೋಗಿರುತ್ತೆ. ಅಂಡ್ ದಿಸ್ ಇಂಡಿಕೇಟ್ಸ್ ಯೋರ್ ಪ್ರೆಸೆನ್ಸ್ ಆಫ್ ಯೋರ್ ಕ್ರೋಮಿಯಂ. ಓಕೆನಾ? ಸೊ ಕ್ರೋಮೈಲ್ ಕ್ಲೋರೈಡ್ ಟೆಸ್ಟ್ ಅಂತ ಹೇಳ್ತೀರಾ.
ಸೊ NaCl ಆರೆಂಜ್ ರೆಡ್ ವೇಪರ್ಸ್ ಆಫ್ ಕ್ರೋಮೈಲ್ ಕ್ಲೋರೈಡ್ ಆರ್ ಇವಾಲ್ವ್ಡ್ ಅಂಡ್ ಇದರಲ್ಲಿ ಕ್ಲೋರಿನ್ ಇದೆ ಅಂತಾನು ಗೊತ್ತಾಯ್ತು. ಕ್ಲಿಯರಾ? ಸೊ ಇದನ್ನ ಸಾಲ್ಟ್ ಅನಾಲಿಸಿಸ್ ಅಲ್ಲೂ ಕೂಡ ಯೂಸ್ ಮಾಡಬಹುದು ವೆನ್ ಎವರ್ ಯು ಆರ್ ಸರ್ಚಿಂಗ್ ಫಾರ್ ಯೋರ್ ಕ್ಲೋರೈಡ್ ಟೆಸ್ಟ್. ಕ್ಲೋರಿನ್ ಇದೆಯೋ ಇಲ್ವೋ ಅದನ್ನ ಐಡೆಂಟಿಫೈ ಮಾಡಕ್ಕೆ ಇದನ್ನ ಮಾಡಬಹುದು. ಬಟ್ ವೆನ್ ಯು ಸ್ಟಡಿ ಅಬೌಟ್ ದಿ ರಿಯಾಕ್ಷನ್ ಆಫ್ ದಿ ಕಂಪೌಂಡ್ಸ್ ಕಂಟೈನಿಂಗ್ ಕ್ರೋಮಿಯಂ, ದಿಸ್ ಟೆಸ್ಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಕ್ಲಿಯರಾ? ಸೊ ಏನ್ ಸಿಕ್ತು ನಿಮಗೆ? ಆರೆಂಜ್ ರೆಡ್ ವೇಪರ್ ಸಿಕ್ತು. ಈಗ ಸಾಲ್ಟ್ ಅನಾಲಿಸಿಸ್ ಅಲ್ಲಿ ಬಂದ್ರೆ ಇದು ಯಾವ ಸಾಲ್ಟಿಗೆ ನಾವು ಮಾಡಿರೋದು? ಕ್ಲೋರೈಡ್ ಕಂಟೈನಿಂಗ್ ಸಾಲ್ಟ್ಸ್. ಆಯ್ತಾ? ವೆನ್ ಕಮ್ ಟು ದ ಟ್ರಾನ್ಸಿಷನ್ ಸೀರೀಸ್ ಎಲಿಮೆಂಟ್ಸ್ ಅಲ್ಲಿ ಯಾವ್ದಕ್ಕೋಸ್ಕರ ಮಾಡಿರೋದು? ಕ್ರೋಮಿಯಂಗೋಸ್ಕರ. ನೆಕ್ಸ್ಟ್ ಒನ್ ಈಸ್ ಆಕ್ಷನ್ ವಿತ್ ಹೈಡ್ರೋಕ್ಲೋರಿಕ್ ಆಸಿಡ್. H2SO4 ಜೊತೆ ಏನಾಗತ್ತೆ ಅಂತ ನೋಡಿದ್ರಿ, ಅದೇ ನಾನು HCl ತಗೊಂಡ್ರೆ ಏನಾಗತ್ತೆ? HCl ತಗೊಂಡಾಗ ನಂದು ಕ್ಲೋರಿನ್ ಗ್ಯಾಸ್ ರಿಲೀಸ್ ಆಗತ್ತೆ. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ವೆನ್ ಎವರ್ ಯು ಯೂಸ್ಡ್ H2SO4 ನಿಮಗೇನಾಗಿತ್ತು ಅಲ್ಲಿ? ಆರೆಂಜ್ ಕಲರ್, ಎಲ್ಲೋ ಇದು ಆರೆಂಜ್ ಕಲರ್ ಅಲ್ಲಿ ಚೇಂಜ್ ಆಯ್ತು. ಅಂಡ್ ಬಟ್ ಇಫ್ ಯು ಯೂಸ್ HCl you will get your what? Chlorine gas. Clear? Next, reaction with hydrogen peroxide, that is H2O2. ಈ H2O2 ದಲ್ಲಿ ಹಾಕಿದ್ರೆ ಇನಿಷಿಯಲಿ ಯಾವ ಕಲರ್ ಸೊಲ್ಯೂಷನ್ ಇತ್ತು? ಆರೆಂಜ್. ಅಂಡ್ H2O2 ಹಾಕಿದ್ರೆ ನಿಮಗೆ ಒಂದು ಬ್ಲೂ ಕಲರ್ ಸೊಲ್ಯೂಷನ್ ಸಿಗುತ್ತೆ. ಸೊ ಇಟ್ ಈಸ್ ಯೋರ್ ಬ್ಲೂ ಕಲರ್. ಅಂಡ್ ಈ ಬ್ಲೂ ಕಲರ್ ಏನಾಗತ್ತೆ ಅಂತ ಹೇಳಿದ್ರೆ, ಇನಿಷಿಯಲಿ ನೀವು ತಕ್ಷಣ ಏನ್ ಮಾಡ್ತೀರಾ? ತಕ್ಷಣ ಇದು ಪೊಟ್ಯಾಷಿಯಂ ಡೈಕ್ರೋಮೇಟ್ ಅಲ್ಲಿ ಹೈಡ್ರೋಜನ್ ಪೆರಾಕ್ಸೈಡ್ ಹಾಕಿದ ತಕ್ಷಣ ಬ್ಲೂ ಕಲರ್ ಬರುತ್ತೆ. ಬಟ್ ಟೈಮ್ ಆಗ್ತಾ ಆಗ್ತಾ ಅದು ಕಲರ್ಲೆಸ್ ಸೊಲ್ಯೂಷನ್ ಆಗುತ್ತೆ. ಆಯ್ತಾ? ಸೊ ಕಲರ್ ಡಿಸಪಿಯರೆನ್ಸ್ ಅದೇ ಆಗತ್ತೆ. ಇದಕ್ಕೆ ಮೇನ್ ರೀಸನ್ ಏನಂತ ಹೇಳಿದ್ರೆ, ನಂದು CrO5 ಏನಾಗಿತ್ತಲ್ವಾ, ಸೊ ಇದೇನಾಗತ್ತೆ ಅಂತ ಹೇಳಿದ್ರೆ ಡಿಕಂಪೋಸ್ ಆಗತ್ತೆ ಆಕ್ಸಿಜನ್ ಅಂಡ್ Cr3+ ion ಅಲ್ಲಿ. ಓಕೆನಾ? ಸೊ ದಿಸ್ ಮಸ್ಟ್ ಬಿ ರಿಮೆಂಬರ್ಡ್. ಈಗ ಆಕ್ಸಿಡೈಸಿಂಗ್ ಕ್ಯಾರೆಕ್ಟರ್. ಸೊ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಅಲ್ಲೂ ಆಕ್ಸಿಡೈಸಿಂಗ್ ಕ್ಯಾರೆಕ್ಟರ್ ನೋಡಿದ್ರಿ. ಅದರಲ್ಲಿ ಬೋತ್ ಆಲ್ ದ 3 ಅಸಿಡಿಕ್, ಆಲ್ಕಲೈನ್ ಅಂಡ್ ನ್ಯೂಟ್ರಲ್ ಸೊಲ್ಯೂಷನ್ ಅಲ್ಲಿ ಅದು ಆಕ್ಟ್ಸ್ as a ಗುಡ್ ಆಕ್ಸಿಡೈಸಿಂಗ್ ಏಜೆಂಟ್. ಇದು ಯಾವ ತರ ಆಗತ್ತೆ ಅಂತ ನೋಡ್ತಾ ಹೋಗೋಣ. It is also acting as powerful oxidizing agent. ಯಾವ್ಯಾವ ಸೊಲ್ಯೂಷನ್ ಅಲ್ಲಿ? ಇಟ್ ಈಸ್ ಇನ್ ಅಸಿಡಿಕ್ ಮೀಡಿಯಂ. ಅಸಿಡಿಕ್ ಮೀಡಿಯಂ ಅಲ್ಲಿ ಇದು ಯಾವ ತರ ಆಗ್ತಿದೆ? ಆಕ್ಸಿಡೈಸಿಂಗ್ ಏಜೆಂಟ್. ಬಟ್ ಅದು ಆಲ್ ದಿ 3. ಈಗ ಬರೋಣ, ಫಸ್ಟ್ ಒಂದು ನೋಡ್ಕೊಳ್ಳೋಣ. ಓಕೆ, K2Cr2O7 ತಗೊಂಡೆ, H2SO4 ತಗೊಂಡೆ. ಯಾವಾಗ ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಹೇಳ್ತೀನಿ? ವೆನ್ ಎವರ್ ಇಟ್ ವಿಲ್ ರಿಲೀಸ್ ಅ ನೇಸೆಂಟ್ ಆಕ್ಸಿಜನ್. ಆ ನೇಸೆಂಟ್ ಆಕ್ಸಿಜನ್ ಹೋಗ್ಬಿಟ್ಟು ಬೇರೆ ಒಂದು ಮಾಲಿಕ್ಯೂಲ್ ನ ವಿಚ್ ಹ್ಯಾಸ್ ಹೈಯರ್ ಯೋರ್ ಆಕ್ಸಿಡೇಷನ್ ಪೊಟೆನ್ಷಿಯಲ್, ಆ ಒಂದಕ್ಕೆ ಹೋಗ್ಬಿಟ್ಟು ಅಟ್ಯಾಕ್ ಮಾಡಿ ಅದನ್ನ ಆಕ್ಸಿಡೇಷನ್ ಮಾಡತ್ತಲ್ವಾ. ಸೊ that oxygen is required, this nascent oxygen, and it is released from what? Your oxidizing agent. Okay, ಈಗ H2SO4 ರಿಲೀಸ್ ಮಾಡೋದನ್ನ ನೇಸೆಂಟ್ ಆಕ್ಸಿಜನ್ ಸಿಕ್ತು. ಅಂಡ್ ಇದ್ರ ಜೊತೆ ವಾಟರ್ ಫಾರ್ಮೇಶನ್ ಮಾಡೋ ಪಾಸಿಬಿಲಿಟಿ ಇದೆ, ಮಾಡ್ಬಿಟ್ಟೆ. ಮಿಕ್ಕಿದೇನು ಬರ್ದ್ಬಿಡೋದು. ಓಕೆನಾ? ಕ್ಲಿಯರ್? ಈಗ ಈ ಒಂದು ಏನ್ ಸಿಕ್ಕಿದೆ, ಇಲ್ಲಿಂದ 3 ಆಕ್ಸಿಜನ್ ಮಾಲಿಕ್ಯೂಲ್ ಸಿಕ್ಕಿದೆ. ಅಂಡ್ ಈಗ ನಾನು ಕ್ರೋಮಿಯಂದು ಏನ್ ನೋಡೋಣ? ಆಕ್ಸಿಡೇಷನ್ ಸ್ಟೇಟ್ ಚೇಂಜ್ ನೋಡೋಣ, ಯಾವ ತರ ಚೇಂಜ್ ಆಗಿದೆ. ಅಂಡ್ ಇದು ಗೊತ್ತಾದ್ರೆ ಈಕ್ವೇಶನ್ ಅಲ್ಲಿ ಏನ್ ಮಾಡ್ತೀರಾ ನೀವು? ಹೇಗೆ ಮಲ್ಟಿಪ್ಲೈ ಮಾಡ್ಬೇಕು ಅಂತ ಗೊತ್ತಲ್ವಾ? ಈಕ್ವಿವೆಲೆಂಟ್ ವೇ ಟು ಫೈಂಡ್ ಔಟ್ ಮಾಡೋದು ಗೊತ್ತಾಗತ್ತೆ. ಸೊ ಲೆಟ್ ಸ್ಟಾರ್ಟ್. ಸೊ ಇದರಲ್ಲಿ ನಾನು ನೋಡ್ತಾ ಹೋದ್ರೆ +2 + 2x - 14 = 0. ಸೊ ಎಷ್ಟಾಯ್ತು? x +6 ಆಯ್ತಾ? ಅಂಡ್ ಇದರಲ್ಲಿ ನೋಡ್ತಾ ಹೋಗಿ SO4 2 ಮೈನಸ್ ಅಲ್ವಾ? ಸೊ 2x + 3 × -2 = 0. 6. ಸೊ x = 6 / 2 + 3. ಸೊ ಟೋಟಲ್ ಚೇಂಜ್ ಇನ್ ಆಕ್ಸಿಡೇಷನ್ ಸ್ಟೇಟ್ ಎಷ್ಟಾಯ್ತು? by 3. ಸೊ therefore 3 ಎಲೆಕ್ಟ್ರಾನ್ಸ್ ಏನಾಗಿದೆ? ಅಡಿಷನ್ ಆಗಿದೆ. ಆಯ್ತಾ? ಸೊ ಅಡಿಷನ್ ಆಫ್ ಎಲೆಕ್ಟ್ರಾನ್ಸ್ ಇಸ್ ರಿಡಕ್ಷನ್. ಸೊ ನಂದೇನಾಗಬೇಕು? ಇದು ರಿಡಕ್ಷನ್ ಆಗಬೇಕು. ದಟ್ ಇಸ್ ಪೊಟ್ಯಾಷಿಯಂ ಡೈಕ್ರೋಮೇಟ್. ಇದು ರಿಡಕ್ಷನ್ ಆಗದಾಗ್ಲೇನೆ
ಇದು ಬೇರೆ ಒಂದು ಮಾಲಿಕ್ಯೂಲ್ ಅಥವಾ ಬೇರೆ ಒಂದು ಆಟಮ್ನ ಆಕ್ಸಿಡೈಸ್ ಮಾಡಲಿಕ್ಕೆ ಪಾಸಿಬಲ್. ಇದು ಎಲ್ಲೇ ನೋಡಿ ಕೆಮಿಸ್ಟ್ರಿಯಲ್ಲಿ, ವೆನ್ ಎವರ್ there is a possibility of reduction, there will be one another molecular atom or a compound which will be oxidized. ಇದು ಎರಡು ಸೈಮಲ್ಟೇನಿಯಸ್ಲಿ ಆಗೇ ಆಗತ್ತೆ. ಓಕೆನಾ? ಇದು ಗೊತ್ತಾಯ್ತು. ಇವಾಗ ಇದ್ರದ್ದು ಇಕ್ವಿವೆಲೆಂಟ್ ವೇಟ್ ಕಂಡುಹಿಡಿಬಹುದಾ? ಮಾಲಿಕ್ಯುಲರ್ ವೇಟ್ ಎಷ್ಟು? 294. 294 ಇದ್ರೆ ಎಷ್ಟು ಇದ್ರಲ್ಲಾಗಿದೆ? +3. ಇಲ್ಲಿ ನೋಡಿ ಚೇಂಜಸ್ ಏನ್ ಬರುತ್ತೆ. ಚೇಂಜ್ ಈಸ್, ಇಲ್ಲಿ ಎಷ್ಟಿತ್ತು ಪೊಟ್ಯಾಷಿಯಂ ಡೈಕ್ರೋಮೇಟ್ ಅಲ್ಲಿ? 2 ಕ್ರೋಮಿಯಂ ಇತ್ತು. ಅಂಡ್ ಇಲ್ಲಿ ಎಷ್ಟಿದೆ ಕ್ರೋಮಿಯಂ? 2 ಕ್ರೋಮಿಯಂಗೆ ಇಷ್ಟ ಆಗಿದೆ. ಸೊ ದೇರ್ಫೋರ್ ಟೋಟಲ್ ಚೇಂಜ್ ಬಗ್ಗೆ ಮಾತಾಡಿದ್ರೆ ಇಟ್ ವಿಲ್ ಬಿ ಟ್ವೈಸ್. ಸೊ ದೇರ್ಫೋರ್ 6 ಆಕ್ಸಿಡೇಷನ್ ಚೇಂಜ್ ಅಲ್ಲಿ ಚೇಂಜ್ ಆಗಿದೆ. ಸೊ ದೇರ್ಫೋರ್ ಇಟ್ ವಿಲ್ ರಿಕ್ವೈರ್ 6 ಎಲೆಕ್ಟ್ರಾನ್ ಇನ್ ಟೋಟಲ್. ಕ್ಲಿಯರಾ? ಸೊ ಇಲ್ಲಿ ನಿಮ್ದೇನ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಯು ಹ್ಯಾವ್ ಟು ಕನ್ಸಿಡರ್ ದಿಸ್ ನಂಬರ್ ಆಫ್ ಕ್ರೋಮಿಯಂ ಆಟಮ್ಸ್. 6 ಎಲೆಕ್ಟ್ರಾನ್ಸ್ ಚೇಂಜಸ್ ಆಗೋಯ್ತಿಲ್ಲಿ. ಸೊ ಒಂದು ಕ್ರೋಮಿಯಂದು +6 ಇತ್ತು ಅಂಡ್ ಇಲ್ಲಿ 2 ಕ್ರೋಮಿಯಂದು +3 ಇದೆ. ಸೊ ದೇರ್ಫೋರ್ ಟೋಟಲ್ ಚೇಂಜ್ +6. 6 ಇಂದ ಡಿವೈಡ್ ಮಾಡಿ ನಿಮ್ಗೆ ಈಕ್ವಿವೆಲೆಂಟ್ ವೇಟ್ ಸಿಕ್ತು. ನೆಕ್ಸ್ಟ್ ಬರೋಣ, ಯಾವ್ಯಾವ ಜೊತೆ ರಿಯಾಕ್ಟ್ ಮಾಡಿ ಹೇಗೆ ಆಗತ್ತೆ ಅಂತ ನೋಡೋಣ. ಸೊ ಫಸ್ಟ್ ಬಂತು KI ಸೊಲ್ಯೂಷನ್, ಪೊಟ್ಯಾಷಿಯಂ ಅಯೋಡೈಡ್ ಸೊಲ್ಯೂಷನ್. ಪೊಟ್ಯಾಷಿಯಂ ಅಯೋಡೈಡು ನಿಮ್ಗೆ ಆಕ್ಸಿಡೈಸ್ ಆಗ್ಬೇಕು ಅಂತ ಹೇಳಿದ್ರೆ ಅಯೋಡಿನ್ ಏನಾಗತ್ತೆ ಇಲ್ಲಿ? KI ಇಲ್ಲಿ ಅಯೋಡಿನ್ -1 ಅಲ್ಲಿ ಇತ್ತು. ಬಟ್ ವೆನ್ ರಿಯಾಕ್ಷನ್ ಹ್ಯಾಪನ್ಸ್, ಆಕ್ಸಿಡೇಷನ್ ಆದ್ರೆ I2 ಆಗತ್ತೆ ಅಂತ ಗೊತ್ತಿದೆ. ದಟ್ ಈಸ್ -1 to 0 ಆಕ್ಸಿಡೇಷನ್ ಆಯ್ತಾ? ರೈಟ್? ಈಗ ಇದಂತೂ ಈಕ್ವೇಶನ್ ಗೊತ್ತು. ಇದನ್ನ ಮಲ್ಟಿಪ್ಲೈ ಯಾವ್ದ್ರಲ್ಲಿ ಮಾಡ್ತೀರಾ? ಟೋಟಲ್ ಚೇಂಜ್ ಇನ್ ಎಲೆಕ್ಟ್ರಾನ್ ಎಷ್ಟಿತ್ತು? 3 ಇತ್ತಾ? 3 ಅಲ್ಲಿ ಮಾಡಿದೆ. ಬಟ್ ಈಕ್ವಿವೆಲೆಂಟ್ ವೇಟ್ ಅಲ್ಲಿ ನೀವು 3 ಅಲ್ಲಿ ಮಾಡಂಗಿಲ್ಲ, ಡಿವೈಡೆಡ್ ಬೈ 6 ಮಾಡಬೇಕು. ಬಿಕಾಸ್ ದೇರ್ ಯು ಹ್ಯಾವ್ ಸೀನ್ ಫಾರ್ ಟೋಟಲ್ ಚೇಂಜ್. ಆಯ್ತಾ? ಇಲ್ಲಿ 3 ಅಲ್ಲಿ ಮಾಡಿದ್ರ ಅಂಡ್ ನಾರ್ಮಲ್ ಫಸ್ಟ್ ಏನ್ ಇಕ್ವೇಶನ್ ಇತ್ತು ಅದೇ ಇಕ್ವೇಶನ್ ಬರ್ಕೊಂಡ್ರ ಅಂಡ್ ಯು ವಿಲ್ ರೈಟ್ ಅ ಫುಲ್ ಕಂಪ್ಲೀಟ್ ರಿಯಾಕ್ಷನ್. ನೆಕ್ಸ್ಟ್ ಬಂದ್ಬಿಟ್ಟು ನೀವು ಅಯಾನಿಕ್ ಫಾರ್ಮ್ ಅಲ್ಲೂ ಬರಿಬಹುದು ಇದನ್ನ. ದಟ್ ಇಸ್ K2Cr2O7 ಇದೆ. ದಟ್ ಇಸ್ Cr2O7 2- ಆಯ್ತು. H2SO4 ನ ಇನ್ ಟರ್ಮ್ಸ್ ಆಫ್ ಅಯಾನ್ಸ್ ಅಲ್ಲಿ ಬರೆದ್ರೆ ಎಷ್ಟು? ಹೈಡ್ರೋಜನ್ ಅಯಾನ್ಸ್ ವಿಲ್ ಬಿ 14 H+ ಅಂಡ್ 6 ಎಲೆಕ್ಟ್ರಾನ್ಸ್ ಇನ್ ಟೋಟಲ್ ಚೇಂಜ್. 6 ಎಲೆಕ್ಟ್ರಾನ್ ಅಲ್ಲಿ ಹೇಳಿದೆ. 2 Cr3+ ಅಂಡ್ 7 H2O ಬರುತ್ತೆ. ಅಂಡ್ ನೆಕ್ಸ್ಟ್ ಅಯೋಡಿನ್ I- ಅಲ್ಲಿ ಇತ್ತು, ಕನ್ವರ್ಟೆಡ್ ಇಂಟು I2. ಎಷ್ಟು ಎಲೆಕ್ಟ್ರಾನ್ ಬೇಕು I2 ಕನ್ವರ್ಟ್ ಆಗಕ್ಕೆ? 2 ಎಲೆಕ್ಟ್ರಾನ್ಸ್ ಬೇಕು ಅಂಡ್ ಮಲ್ಟಿಪ್ಲೈ ಬೈ 3. ಇವಾಗ ನೋಡಿ 2 + 3, 2 × 3 ಎಷ್ಟಾಯ್ತು? 6 ಆಯ್ತು. ಬ್ಯಾಲೆನ್ಸ್ ಔಟ್ ಆಯ್ತಾ? 6 ಎಸ್, ದಟ್ಸ್ ವೆರಿ ಸಿಂಪಲ್. ಅಂಡ್ ಈಗ ಬರೋಣ ಫೆರಸ್ ಸಾಲ್ಟ್ ಟು ಫೆರಿಕ್ ಸಾಲ್ಟ್. ಫೆರಸ್ ಅಂತ ಬಂದ್ರೆ Fe2+ ಇಂದ ಹಿಡಿದು Fe3+ ಆಗೋದು. ಸೊ ಎಷ್ಟು ಎಲೆಕ್ಟ್ರಾನ್ ಚೇಂಜ್ ಇದೆ? ನೆಟ್ ಎಲೆಕ್ಟ್ರಾನ್ ಚೇಂಜ್ 1 ಇದೆ. ರೈಟ್? ಸೊ ಈಗ ಫಸ್ಟ್ ಒಂದಲ್ಲಿ ನಿಮ್ದು 3 ಆಕ್ಸಿಜನ್ ಆಯ್ತಾ ರಿಲೀಸ್? ಎಸ್, 3 ಆಕ್ಸಿಜನ್ ರಿಲೀಸ್ ಆಯ್ತು. ಅಂಡ್ ದೆನ್ ನಿಮ್ದು ನಾರ್ಮಲ್ ಆಗಿ FeSO4 ಜೊತೆ H2SO4 ನ ಹಾಕಿದ್ರಿ ಅಂಡ್ ದಿಸ್ ನೇಸೆಂಟ್ ಆಕ್ಸಿಜನ್ ಈಸ್ ಬೀಯಿಂಗ್ ಯೂಸ್ಡ್ ಹಿಯರ್ ಅಂಡ್ ಇಟ್ ಗೆಟ್ ಕನ್ವರ್ಟೆಡ್ ಇಂಟು ಫೆರಿಕ್ ಸಾಲ್ಟ್. ಅಂಡ್ ಎಷ್ಟು ಮಲ್ಟಿಪ್ಲೈ ಮಾಡ್ತೀರಾ? 3 ಮಲ್ಟಿಪ್ಲೈ ಮಾಡ್ತೀರಾ. ಕ್ಲಿಯರಾ? ನೆಕ್ಸ್ಟ್ ಹೈಡ್ರೋಜನ್ ಸಲ್ಫೈಡ್ ಟು ಸಲ್ಫರ್. ಹೈಡ್ರೋಜನ್ ಸಲ್ಫೈಡ್ ಎಲ್ಲೆಲ್ಲಿ ಇರುತ್ತೆ? ಸಲ್ಫರಿಗೆ ಕನ್ವರ್ಟ್ ಆಗತ್ತೆ ಅಂತ ಗೊತ್ತಾ? ಓಕೆ, ಇದು ಮಲ್ಟಿಪ್ಲೈ ಬೈ 3 ನಾರ್ಮಲ್ ಗೊತ್ತೇ ಇದೆ. ಅಂಡ್ ಈ ರಿಯಾಕ್ಷನ್ ಪ್ರಾಡಕ್ಟ್ ಅಲ್ಲಿ ನೀವು ಓದಿದ್ದೀರಾ. ಸೊ ಇವೆಲ್ಲ ರಿಯಾಕ್ಷನ್ ಅಲ್ಲಿ ಒಂದು ನೀವು ನೋಡ್ತಿದ್ದೀರಾ ಏನ್ ಕಾಮನ್ ಇದೆ ಅಂತ. ಸೊ ಕಾಮನ್ ಏನಿತ್ತು? ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಅಂಡ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ರಿಯಾಕ್ಷನ್ಸ್ ಅಲ್ಲಿ ನಿಮ್ಗೆ ಫಸ್ಟ್ ಬೇಸಿಕ್ ರಿಯಾಕ್ಷನ್ ಗೊತ್ತಿರಬೇಕು. ದಟ್ ಈಸ್ ಫಾರ್ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಅಸಿಡಿಕ್ ಮೀಡಿಯಂ ಅಲ್ಲಿ ಏನ್ ಪ್ರಾಡಕ್ಟ್ಸ್ ಕೊಡುತ್ತೆ, ಬೇಸಿಕ್ ಮೀಡಿಯಂ ಅಲ್ಲಿ ಏನ್ ಪ್ರಾಡಕ್ಟ್ಸ್ ಕೊಡುತ್ತೆ, ದಟ್ ಈಸ್ ಆಲ್ಕಲಿನ್ ಮೀಡಿಯಂ, ಅಂಡ್ ನ್ಯೂಟ್ರಲ್ ಮೀಡಿಯಂ ಅಲ್ಲಿ ಏನ್ ಪ್ರಾಡಕ್ಟ್ಸ್ ಕೊಡುತ್ತೆ. ಸೆಕೆಂಡ್ ಥಿಂಗ್ ಏನ್ ಬರ್ಕೊಬೇಕು ಟೇಬಲ್ ಅಲ್ಲಿ? ದಟ್ ಈಸ್ ನಂಬರ್ ಆಫ್ ಎಲೆಕ್ಟ್ರಾನ್, ನೆಟ್ ಚೇಂಜ್ ಇನ್ ಆಕ್ಸಿಡೇಷನ್ ಸ್ಟೇಟ್ ಎಷ್ಟು, ಅದನ್ನ ಒಂದು ಟೇಬಲ್ ಅಲ್ಲಿ ಬರ್ಕೊಳ್ಳಿ. ಅಂಡ್ ನೆಕ್ಸ್ಟ್ ರೆಸ್ಟ್ ಪಾರ್ಟ್ ಆಫ್ ಟೇಬಲ್ ಅಲ್ಲಿ ಏನ್ ಬರ್ಕೊಂತಾರೆ? ಇನ್ನೊಂದು ಟೇಬಲ್ ಅಲ್ಲಿ ದಟ್ ಈಸ್ ನೀವು ಒಂದೊಂದು ಹೈಡ್ರೋಜನ್ ಸಲ್ಫೈಡ್ ತಗೊಂಡ್ರೆ ಆಕ್ಸಿಡೇಷನ್ ಆದ್ರೆ ಏನಾಗತ್ತೆ ಇರೋದು? ಪೊಟ್ಯಾಷಿಯಂ ಅಯೋಡೈಡ್ ತಗೊಂಡ್ರೆ ಆಕ್ಸಿಡೇಷನ್ ಆದ್ಮೇಲೆ ಯಾವ ಪ್ರಾಡಕ್ಟ್ ಬರುತ್ತೆ? ಈ ಪ್ರಾಡಕ್ಟ್ ನೆನ್ಪಿಟ್ಕೊಂಡ್ರೆ ನೀವು ಎರಡರದ್ದು ರಿಯಾಕ್ಷನ್ ಈಸಿಲಿ ನೆನ್ಪಿಟ್ಕೊಬಹುದು. ಓಕೆ, ಸೊ ಕೈಂಡ್ಲಿ ಫಾರ್ಮ್ ದಿಸ್ ಟೇಬಲ್. ಇಟ್ ವಿಲ್ ಬಿ ಯೋರ್ ಹೋಮ್ ವರ್ಕ್. ನಾವು ಸ್ಟ್ರಕ್ಚರಿಗೆ ಬರೋಣ. CrO4 ದಟ್ ಈಸ್ ಕ್ರೋಮೇಟ್, ಡೈಕ್ರೋಮೇಟ್ ಅಲ್ಲ ಕ್ರೋಮೇಟ್. ಕ್ರೋಮೇಟ್ ಅಲ್ಲಿ ಏನಾಗುತ್ತೆ? CrO4 2- ಅಂದ್ರೆ 2 ಆಕ್ಸಿಜನ್ ಏನಾಗಿದೆ ನಿಮ್ದು ಮೈನಸ್ ಚಾರ್ಜ್ ಇರುತ್ತೆ ಅಂತ ಅರ್ಥ.
ಸೊ therefore 2 ಆಕ್ಸಿಜನ್ ಮೈನಸ್ ಚಾರ್ಜ್ ಇದೆಯಾ? ಎಸ್. ಅಂಡ್ 2 ಆಕ್ಸಿಜನ್ ಡಬಲ್ ಬಾಂಡೆಡ್. ಇದೇನಕ್ಕೆ ಆಯ್ತು? ಬಿಕಾಸ್ ಆಫ್ ದಿ ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್. ಸಿಆರ್ದು ಮ್ಯಾಕ್ಸಿಮಮ್, ಕ್ರೋಮಿಯಂದು ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್ ಎಷ್ಟು? +6. ಸೊ +6 ಆಗಿರೋದ್ರಿಂದ ಟೋಟಲ್ 6 ಬಾಂಡ್ಸ್ ಆಗಿದಾವಲ್ಲ? ಎಸ್, ಕರೆಕ್ಟ್. ನಾವು ಇದೇ ಟೆಟ್ರಾಹೈಡ್ರಲ್ ಸ್ಟ್ರಕ್ಚರ್ ಆಗಿರುತ್ತೆ. ಬಟ್ ಅದನ್ನೇ ನೀನು ಡೈಕ್ರೋಮೇಟ್ ತಗೊಂಡ್ರೆ ಏನಾಗುತ್ತೆ ನೋಡಿ. ಡೈಕ್ರೋಮೇಟ್ ತಗೊಂಡಾಗ ಈ ಒಂದು ಆಕ್ಸಿಜನ್ ಈ ಒಂದು ಆಕ್ಸಿಜನ್ ಜೊತೆ ಬೈಂಡ್ ಆಗುತ್ತೆ. ಸೊ ಬೈಂಡ್ ಆಗಿದ್ಮೇಲೆ ಒಂದೇ ಒಂದು ಈ ಕಡೆ ಅಯಾನ್, ಈ ಕಡೆ ಒಂದು ಅಯಾನ್ ಉಳಿಯುತ್ತೆ. ಕ್ಲಿಯರ್? ಸೊ ದಿಸ್ ಇಸ್ ಹ್ಯಾಪನಿಂಗ್. ಇಟ್ ಇಸ್ ಅ ಡೈಮರ್ ಫಾರ್ಮ್. ಇದನ್ನೇ ಹೇಳದ್ ನೀವು ಡೈಮರ್. ರೂಮೇಟ್ದು ಡೈಮರ್, ಇಟ್ ಈಸ್ ಡೈಕ್ರೋಮೇಟ್. ಕ್ಲಿಯರಾ? ಅಂಡ್ ಈ ಡೈಕ್ರೋಮೇಟ್ ಅಲ್ಲಿ ಒಂದ್ ತಿಳ್ಕೊಳ್ಳಿ, ಎಲ್ಲಾ ಬಾಂಡ್ ಲೆಂತ್ ಆರ್ ಈಕ್ವಲ್. ಆಲ್ ಬಾಂಡ್ ಲೆಂತ್ಸ್ ಆರ್ ಈಕ್ವಲ್. ಓಕೆನಾ? ಸೊ ಇನ್ನ ಇಂಪಾರ್ಟೆಂಟ್ ಕಂಪೌಂಡ್ಸ್ ಆಫ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಲ್ಲಿ ಬಂದ್ರೆ ಅದರದ್ದು ಆಕ್ಸೈಡ್ಸ್ ಆಗತ್ತೆ. ಸೊ ಆಕ್ಸೈಡ್ಸ್ ಅಲ್ಲಿ ಬಂದ್ರೆ ಐ ಹ್ಯಾವ್ ಆಲ್ರೆಡಿ ಮೆನ್ಷನ್, ನಿಮ್ಗೆ ಮೊದಲೇ ಮೆನ್ಷನ್ ಮಾಡಿದೀನಿ, ಮೋಸ್ಟ್ ಸ್ಟೇಬಲ್ ಆಕ್ಸಿಡೇಷನ್ ಸ್ಟೇಟ್ ಅಂಡ್ ಲೀಸ್ಟ್ ಸ್ಟೇಬಲ್ ಆಕ್ಸಿಡೇಷನ್ ಸ್ಟೇಟ್ ಹೇಗೆ ಫೈಂಡ್ ಔಟ್ ಮಾಡೋದು. ಓಕೆನಾ? ಸೊ ಅದ್ರ ಅಕಾರ್ಡಿಂಗ್ ನಾನು ಏನ್ ಮಾಡಿದೀನಿ, ಸ್ಕ್ಯಾಂಡಿನಿಯಂ, ಟೈಟೇನಿಯಂ, ಕ್ರೋಮಿಯಂ, ಮ್ಯಾಂಗನೀಸ್, ಐರನ್, ಕೋಬಾಲ್ಟ್, ನಿಕ್ಕಲ್, ಕಾಪರ್ದು ಆಕ್ಸೈಡ್ಸ್ ನ ಬರ್ದಿದ್ದೀನಿ. ಸ್ಕ್ಯಾಂಡಿನಿಯಂದು ಬಂದ್ರೆ ನೋಡಿ, ದಟ್ ಈಸ್ +3 ಆಕ್ಸಿಡೇಷನ್ ಸ್ಟೇಟ್. ವೆನೇಡಿಯಂ +2, ಕ್ರೋಮಿಯಂ +2, ಮ್ಯಾಂಗನೀಸು +2 ತೋರಿಸುತ್ತೆ, ಐರನ್ +2 ತೋರಿಸುತ್ತೆ, ಕೊಬಾಲ್ಟ್ ಅಂಡ್ ಎವ್ರಿಥಿಂಗ್ ವಿಲ್ ಶೋ ಯು ಅ +2. ಅಂಡ್ ನಿಮ್ದು ಕಾಪರ್ ಬಂದ್ಬಿಟ್ಟು +1 ತೋರಿಸುತ್ತೆ. ಓಕೆನಾ? ಕ್ಲಿಯರ್? ಅಂಡ್ ಅಸಿಡಿಕ್, ಬೇಸಿಕ್, ಆಂಫೋಟೆರಿಕ್ ಆಕ್ಸೈಡ್ ಕೂಡ ಇಲ್ಲಿ ಮೆನ್ಷನ್ ಮಾಡಿದೀನಿ. ಈಗ ಅಸಿಡಿಕ್, ಬೇಸಿಕ್, ಆಂಫೋಟೆರಿಕ್ ಆಕ್ಸೈಡ್ ಅಲ್ಲಿ ನೋಡ್ಕೊಂತ ಹೋಗೋಣ. ನೋಡಿ, ನಿಮ್ದು ಇನಿಷಿಯಲಿ ಏನಾಗಿದೆ, ಲೀಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ನೋಡಿ, ಲೀಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಇರೋದೆಲ್ಲ ಏನಾಗ್ತಿದೆ, ದೇ ಆಕ್ಟ್ ಬೇಸಿಕ್ ಇನ್ ನೇಚರ್. ಕರೆಕ್ಟ್? ಅಸಿಡಿಕ್ ನೇಚರ್ ಆಫ್ ಆಕ್ಸೈಡ್ಸ್ ನಾನು ಹೇಳಿದೀನಿ. ಆಕ್ಚುಲ್ ಆಗಿ ನಿಮ್ಗೆ ದಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಅಸಿಡಿಕ್ ಕ್ಯಾರೆಕ್ಟರ್. Acidic character is directly proportional to oxidation state and it is also directly proportional to number of oxygen atoms. Okay na? So idu kuda basic in nature. This is also basic in nature. And acidic nature alli yadide nimdu? Here only one, M2O7. ಇನ್ ಮಿಕ್ಕಿದೆಲ್ಲ ಏನು ಆಂಫೋಟೆರಿಕ್ ಇನ್ ನೇಚರ್, ಯಾವುದು ಇಂಟರ್ಮೀಡಿಯೇಟ್ ಅಲ್ಲಿ ಬಂದಿದೆ. ಕ್ಲಿಯರಾ? ಓಕೆ, ಈಗ ನಾವು ಪರ್ಟಿಕ್ಯುಲರ್ ಆಗಿ ಮ್ಯಾಂಗನೀಸ್ ಆಕ್ಸೈಡ್ ನ ನೋಡ್ತಾ ಹೋಗೋಣ. ಸೊ ಮ್ಯಾಂಗನೀಸ್ ಆಕ್ಸೈಡ್ ಅಲ್ಲಿ ಬಂದ್ರೆ +2 ಇಂದ ಹಿಡಿದು +3, +4, +7 ನೋಡ್ತಾ ಹೋಗೋಣ. ಸೊ +2, +3, +4, +7 ಅಂದ್ರೆ MnO, Mn3O4, Mn2O3, Mn2O2, Mn2O7. ಇದದು ಅಯಾನಿಕ್ ಕ್ಯಾರೆಕ್ಟರ್ ಇವಾಗ ಯಾವ ತರ ಇನ್ಕ್ರೀಸ್ ಆಗುತ್ತೆ ನೋಡ್ತಾ ಹೋಗೋಣ. ಸೊ ಆಸ್ ಆಕ್ಸಿಡೇಷನ್ ಸ್ಟೇಟ್ ಇನ್ಕ್ರೀಸಸ್, ನಿಮ್ದು ಏನಾಗಿರುತ್ತೆ, ಅಯಾನಿಕ್ ಕ್ಯಾರೆಕ್ಟರ್ ಆಲ್ಸೋ ಇನ್ಕ್ರೀಸ್. ಅಯಾನಿಕ್ ಕ್ಯಾರೆಕ್ಟರ್ ಡಿಕ್ರೀಸ್ ಅಂಡ್ ಕೋವಲೆಂಟ್ ಕ್ಯಾರೆಕ್ಟರ್ ಇನ್ಕ್ರೀಸ್. ಇದು ಯಾವ್ದ್ರ ರೂಲ್ ಮೇಲೆ? ಫಜಾನ್ಸ್ ರೂಲ್. ಫಜಾನ್ಸ್ ರೂಲ್ ಎಲ್ಲರೂ ಓದಿತೀರಾ, ರೈಟ್? ಸೊ ಇಟ್ ಈಸ್ ಡಿಪೆಂಡಿಂಗ್ ಅಪಾನ್ ಯೋರ್ ಸೈಜ್ ಆಫ್ ಆಟಮ್ ಕ್ಯಾಟಯಾನ್ ಅಂಡ್ ಸೈಜ್ ಆಫ್ ಅನಾಯಾನ್ ಮೇಲೂ ಡಿಪೆಂಡ್ ಆಗುತ್ತೆ, ರೈಟ್? ಆ ಫಜಾನ್ಸ್ ರೂಲ್ ಅಪ್ಲೈ ಮಾಡಬಹುದು. ಅಂಡ್ ಆಲ್ಸೋ ಯು ಕ್ಯಾನ್ ಕನ್ಸಿಡರ್ ದಿಸ್ ಟ್ರೆಂಡ್ ಆಫ್ ಅಯಾನಿಕ್ ಅಂಡ್ ಕೋವಲೆಂಟ್ ಕ್ಯಾರೆಕ್ಟರ್. Ionic character decreases and covalent character increases as number of oxygen atom increases. Clear? Next, acidic and basic character obviously avagale helde. Acidic character increases and nimdu basic character ಏನಾಗುತ್ತೆ, decrease ಆಗ್ತಾ ಹೋಗುತ್ತೆ as oxidation state increases. Clear? And idrali ನೋಡಿ, ಎಲ್ಲಾರ್ಕಿಂತ ಲೀಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಇರೋದು ಬೇಸಿಕ್, ಮೋಸ್ಟ್ ಅಸಿಡಿಕ್, ಇನ್ ಬಿಟ್ವೀನ್ they are amphoteric in nature. Okay, your D block is complete by now. Now we'll start with F block. F block ಅಲ್ಲಿ ನಿಮಗೆ ಏನು ಜಾಸ್ತಿ ಹೈಯರ್ ಲೆವೆಲ್ ಕ್ವಶನ್ಸ್ ಕೇಳೋದಿಲ್ಲ. ಇದರಲ್ಲಿ ಜನರಲ್ ಪ್ರಾಪರ್ಟೀಸ್ ಮೇಲೆ ಕೇಳ್ತಾರೆ, ಲೈಕ್ ಜನರಲ್ ಕ್ಯಾರೆಕ್ಟರಿಸ್ಟಿಕ್ ಲೈಕ್ ಆಕ್ಸಿಡೇಷನ್ ಸ್ಟೇಟ್ ಮೇಲೆ ಕೇಳ್ತಾರೆ, ಫಿಸಿಕಲ್ ಪ್ರಾಪರ್ಟೀಸ್ ಕೇಳ್ತಾರೆ, ಅಂಡ್ ಕೆಲವೊಂದು
ಸಿಮಿಲಾರಿಟೀಸ್ ಆ್ಯಂಡ್ ಡಿಫ್ರೆನ್ಸಸ್ ಬಿಟ್ವೀನ್ ಲ್ಯಾಂಥನಾಯ್ಡ್ಸ್ ಆ್ಯಂಡ್ ಆಕ್ಟಿನಾಯ್ಡ್ಸ್ ಕೇಳ್ತಾರೆ. ಆ್ಯಂಡ್ ರೆಸ್ಟ್ ಬಂದ್ಬಿಟ್ಟು ನಿಮ್ಮದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಾವು ಲೆಟ್ ಸ್ಟಾರ್ಟ್. ಸೊ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಇಂದ ಸ್ಟಾರ್ಟ್ ಮಾಡೋಣ. ಸೊ ಲ್ಯಾಂಥನೈಡ್ಸ್ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಅಲ್ಲಿ ಲ್ಯಾಂಥನಮ್ ಇಂದ ಸ್ಟಾರ್ಟ್ ಆಗುತ್ತೆ, ಲ್ಯುಟೇಷಿಯಂ ವರ್ಗೂ ಎಂಡ್ ಆಗುತ್ತೆ. ಓಕೆನಾ? ಸೊ ಇದಂತೂ ನಿಮಗೆ ಗೊತ್ತಿದೆ, ಪೀರಿಯಾಡಿಕ್ ಟೇಬಲ್ ಇಂದ ಹೇಗೆ ಐಡೆಂಟಿಫೈ ಮಾಡಬೇಕು ಅಟೋಮಿಕ್ ನಂಬರ್ನ ಕ್ವಿಕ್ ಆಗಿ ಅಂತ ಹೇಳ್ಕೊಟ್ಟಿದ್ದೀನಿ ಆಲ್ರೆಡಿ ಸ್ಟಾರ್ಟಿಂಗ್ ಅಲ್ಲೇ. ಸೊ ಐ ಹೋಪ್ ಯು ನೋ ಇಟ್. ಈಗ ಔಟರ್ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ಗೆ ಬರೋಣ. ಸೊ ಇದ್ರಲ್ಲಿ ಏನಾಗುತ್ತೆ ನಿಂದು N-2 ಎಫ್ ಸಬ್ಶೆಲ್ ಫಿಲ್ ಆಗತ್ತಾ? ಇದರಲ್ಲಿ ಲಾಸ್ಟ್ ಎಲೆಕ್ಟ್ರಾನ್ ಈ ಒಂದು ಸಬ್ಶೆಲ್ಗೆ ಹೋಗುತ್ತೆ, ರೈಟ್? ಸೊ ಜನರಲ್ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಏನಾಗ್ಬೋದು ನಿಮ್ದು ಎಫ್ N-1 ಡಿ ಅಂಡ್ NS2. ಓಕೆನಾ? ಸೊ ಎಫ್ ಏನಾಗಿರ್ಬೇಕು? ಸೊ 1 to 0 to 14 and N-1 ಡಿ ಎಷ್ಟಾಗಿರ್ಬೇಕು? 0 to 1. So this will be your general electronic configuration for F block elements. ಈಗ ನೋಡ್ತಾ ಹೋಗೋಣ. ಫಸ್ಟ್ ಒನ್ ಲ್ಯಾಂಥನಮ್. ಲ್ಯಾಂಥನಮ್ ಅಲ್ಲಿ ನಿಮ್ದು ಪಿ ಬ್ಲಾಕ್ ಅಲ್ಲೂ ಇದನ್ನು ನೋಡಿದೀರಾ ನೀವು, ಅಂಡ್ ಆಲ್ಸೋ ವಿಲ್ ಸಿ ಇನ್ ಎಫ್ ಬ್ಲಾಕ್, ಅಂಡ್ ಹಿಯರ್ ಸಿ ನೋ 0 electrons in F orbital. Okay, F subshell N-2, that is 4 F 0 5 D1 6S2. ಈಗ ನೆಕ್ಸ್ಟ್ ಬರ್ತಾ ಹೋದ್ರೆ ಇನ್ನೊಂದು ಎಲೆಕ್ಟ್ರಾನ್ ಆಡ್ ಆಗತ್ತಾ? ಈ ಎಲೆಕ್ಟ್ರಾನ್ ಯಾವ್ದ್ರಲ್ಲಿ ಹೋಗುತ್ತೆ ಹೇಳಿ ನೋಡೋಣ. ನನಗೆ ಎಫ್ ಅಲ್ಲಿ ಹೋಗುತ್ತೋ ಅಥವಾ ನಿಮ್ದು ಡಿ ಎಲ್ ಫಿಲ್ ಆಗತ್ತೋ? ಎಫ್ ಬ್ಲಾಕ್ ಎಲಿಮೆಂಟ್ಸ್ ಆಗಿರೋದ್ರಿಂದ ಎಫ್ ಅಲ್ಲಿ ಹೋಗುತ್ತೆ, ಅಂಡ್ ಈ ಡಿ ಎಲ್ ಇದಿದ್ದು ಇನ್ನೊಂದು ಎಲೆಕ್ಟ್ರಾನ್ ಕೂಡ ಇಲ್ಲಿ ಜಂಪ್ ಆಗುತ್ತೆ. ಸೊ ಈಗ ನೋಡಿ, ಇದರಲ್ಲಿ ಜನರಲ್ ಆಗಿ ಟ್ರೆಂಡ್ ಅಂತ ಹೇಳಿದ್ರೆ ಫಸ್ಟ್ ಎಲಿಮೆಂಟ್ ಬಿಟ್ಬಿಟ್ಟು ಇನ್ ಎಲ್ಲಾ ಎಲಿಮೆಂಟ್ಸ್ದು ನಿಮ್ದು ಡಿ ಏನಾಗಿರುತ್ತೆ? ಎಫ್ ಡಿ 0 ಆಗಿರುತ್ತೆ, ಅಂಡ್ ಇಂಟರ್ಮೀಡಿಯೇಟ್ ಮತ್ತೆ ಇದಾಗುತ್ತೆ, ಅಂಡ್ ದೆನ್ ಅಗೇನ್ 0. ಈ ಟ್ರೆಂಡ್ ಗೊತ್ತಾಗ್ತಿದ್ಯಾ? ಅಂಡ್ ನಾನೇನಾದ್ರೂ ಈ 6s ಬಗ್ಗೆ ಮಾತಾಡ್ತಾ ಹೋದ್ರೆ ಎನರ್ಜಿ ಗ್ಯಾಪ್ ತುಂಬಾ ಜಾಸ್ತಿ ಇರತ್ತೆ ಅಂತ ಹೇಳಿದೆ. ಸೊ ದೇರ್ ಫೋರ್ ಇಲ್ಲಿ ಯಾವುದೇ ಒಂದು ಜಂಪಿಂಗ್ ಆಗೋದಿಲ್ಲ ಅಂತ ಕೂಡ ಮೆನ್ಷನ್ ಮಾಡಿದ್ದೀನಿ, ರೈಟ್? ಸೊ ಇದೊಂದು ಟ್ರೆಂಡ್ ನಿಮ್ಗೆ ಗೊತ್ತಾಯ್ತು. ಸೊ 6s2 ನಾರ್ಮಲಿ ಫುಲ್ ಫಿಲ್ಡ್ ಆಗಿರ್ಬೇಕು, 5Dದು ಇನಿಷಿಯಲಿ ಮಧ್ಯದಲ್ಲಿ ಕಂಪ್ಲೀಟ್ಲಿ ಲೈಕ್ 0 ಇರಬೇಕು, ಅಂಡ್ ದೆನ್ ಇಟ್ಸ್ ಆಲ್ಸೋ 0, ಅಂಡ್ ಇನ್ ಇಂಟರ್ಮೀಡಿಯೇಟ್ ಲೆವೆಲ್ ಅಲ್ಲಿ ಗ್ಯಾಡೋಲಿನಿಯಂ ಅಲ್ಲಿ 5D1 ಇರುತ್ತೆ, ಅಂಡ್ ಯುವರ್ ಲುಟೇಷಿಯಂ ಅಲ್ಲಿ 5D1 ಇರುತ್ತೆ, ಅಂಡ್ ದೆನ್ ಯುವರ್ ಲ್ಯಾಂಥನಮ್ 5D1 ಇರುತ್ತೆ. 5D1 ಯಾವ್ದಕ್ಕಿದೆ? ಲ್ಯಾಂಥನಮ್, ಗೆಡೋಲಿನಿಯಂ ಅಂಡ್ ಲುಟೇಷಿಯಂ. ಕ್ಲಿಯರ್? ಇಸ್ ಕ್ಲಿಯರ್. ನೆಕ್ಸ್ಟ್ ಮಾಡ್ತಾ ಹೋಗೋಣ. 2 3 4 5 6 7 7 ಆದ್ಮೇಲೆ ಇದ್ರಲ್ಲಿ ಡಿ ಆರ್ಬಿಟಲ್ಸ್ ಡಿ ಸಬ್ಶೆಲ್ಗೆ ಹೋಗುತ್ತೆ, ಆಯ್ತಾ? ನೆಕ್ಸ್ಟ್ ಇದ್ರಲ್ಲಿ ಡಿ ಎಲ್ ಹೋಯ್ತಾ? ನೆಕ್ಸ್ಟ್ 0 ಬಂತು ಅಂತ ಹೇಳಿದ್ರೆ 8 ಇತ್ತಾ? ಇನ್ನೊಂದು ಎಲೆಕ್ಟ್ರಾನ್ ಆಡ್ ಆಯ್ತು ಅಂತ ಹೇಳಿದ್ರೆ 9 ಆಗತ್ತಾ? 9 10 11 12 13 14 14 ಅಲ್ಲಿತ್ತು, 15 ಅಲ್ಲಿ ಅಂತ ಹೇಳಿದ್ರೆ ಇದ್ರಲ್ಲಿ ಹೋಗುತ್ತಾ? ಸಿಂಪಲ್. ಓಕೆ, ಸೊ ಸಾರಿ 14 15 ಅಲ್ಲಿದ್ರೆ ಡಿ ಎಲ್ ಹೋಗುತ್ತೆ ತಾನೆ? 15 ಹಾಕಕ್ಕಾಗತ್ತಾ 4F ಅಲ್ಲಿ? ಎಫ್ ಅಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ 14. ಸೊ 14 ಇಸ್ ದ ಥ್ರೆಶೋಲ್ಡ್ ವ್ಯಾಲ್ಯೂ, ಇದ್ರಕ್ಕಿಂತ ಮೇಲೆ ಹೋಗ್ಲಿಕ್ಕೆ ಆಗಲ್ಲ. ಸೊ ಆ ಎಲೆಕ್ಟ್ರಾನ್ ಎಲ್ಲಿ ಹೋಗ್ಬೇಕು? ಇನಿಷಿಯಲಿ 5D ಅಲ್ಲಿ ಹೋಗ್ಬೇಕು, ದೇರ್ಫೋರ್ 5D1 ಆಗೋಗುತ್ತೆ. ಕ್ಲಿಯರಾ? ಸೊ 5D1 is for only 3 elements, that is lanthanum, gadolinium, lutetium. 6s2 ಎಲ್ಲದಕ್ಕೂ 6s2 ಇರುತ್ತೆ. ನೆಕ್ಸ್ಟ್ ಕಮ್ ಟು ದ ಎಫ್ ಅಲ್ಲಿ ಬರ್ತಾ ಹೋದ್ರೆ ಫಸ್ಟ್ ಒನ್ ಲ್ಯಾಂಥನಮ್ ಅಲ್ಲಿ 0 ಇರುತ್ತೆ, ದೆನ್ 2 ಇಂದ ಸ್ಟಾರ್ಟ್ ಆಗುತ್ತೆ, 7 ವರ್ಗೂ ಹೋಗುತ್ತೆ, 8 ಎಕ್ಸಿಸ್ಟ್ ಆಗಲ್ಲ ಇಲ್ಲಿ ಎಲ್ಲೂ, 9 10 11 12 13 14 ವರ್ಗೂ ಎಕ್ಸಿಸ್ಟ್ ಆಗುತ್ತೆ. ಕ್ಲಿಯರ್? ಓಕೆ, ನೆಕ್ಸ್ಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಆಕ್ಟಿನೈಡ್ಸ್. ಸೊ ಆಕ್ಟಿನೈಡ್ಸ್ ಅಲ್ಲೂ ನೋಡಿ ನಿಮ್ದು 7s ಎಲ್ಲ ಕಡೆನೂ ಕಂಪ್ಲೀಟ್ಲಿ ಫಿಲ್ಡ್ ಇದೆ. ಓಕೆನಾ? 7s ಎಲ್ಲಾದ್ರೂ ಕಂಪ್ಲೀಟ್ ಫಿಲ್ಡ್. ಓಕೆ, ಡಿಗೆ ಹೋಗೋಣ. ಡಿಗೆ ಯಾವ ತರ ಆಗಿದೆ? ಸೊ ನೋಡಿ, ಡಿ ಎಲ್ಲಾ ಕಡೆನೂ ಇಲ್ಲಿ 1 ಇದೆ, ಇಲ್ಲಿ ಸಾರಿ 1, ಇಲ್ಲಿ 1,
ಇಲ್ಲಿ 1 ಅಂಡ್ ಇಲ್ಲಿ 1. ನೆಕ್ಸ್ಟ್ ಅಲ್ಲಿ 0 ಎಲ್ಲೆಲ್ಲಿದೆ? ಇಲ್ಲಿ 0 2 ಇದೊಂದು. ಓಕೆನಾ? ಸೊ 7s2 ಅಂತೂ ಎಲ್ಲಾದ್ರಲ್ಲೂ ಫಿಲ್ ಆಯ್ತು. ಬಟ್ ಯೂಶಲಿ ಅಲ್ಲಿ ಹೆಂಗೆ 0 ನೋಡ್ತೀವಿ ನೀವು ಡಿ ಅಲ್ಲಿ ಇರೋದು, ಇದರಲ್ಲಿ 1 ಇರುತ್ತೆ, 1 ಎಲೆಕ್ಟ್ರಾನ್ ಡಿ ಅಲ್ಲಿ ಇದ್ದೇ ಇರುತ್ತೆ, ಡಿ ಸಬ್ಶೆಲ್ ಅಲ್ಲಿ. ಸೊ ದೇರ್ ಫೋರ್ ಇಟ್ ಈಸ್ ಇನಿಷಿಯಲಿ ಸ್ಟಾರ್ಟ್ ವಿತ್ 1 ಅಂಡ್ ದೆನ್ ನೆಕ್ಸ್ಟ್ ಥೋರಿಯಂಗೂ ಎಫ್ ಅಲ್ಲಿ ಹೋಗೋದ್ ಬಿಟ್ಟು ಡಿ ಅಲ್ಲೇ ಹೋಗುತ್ತೆ. ಥೋರಿಯಂದು ಇಂಪಾರ್ಟೆಂಟ್. ನೆಕ್ಸ್ಟ್ ಪ್ರೋಟಾಕ್ಟಿನಮ್ದು ಏನಾಗುತ್ತೆ? F2 ಇಂದ ಸ್ಟಾರ್ಟ್ ಆಗುತ್ತೆ. F2 ಇಂದ ಸ್ಟಾರ್ಟ್ ಆಗಿ 3 4 5 ಇರಲ್ಲ. ಸೊ ನೋಡಿ, F1 ನಾಟ್ ಎಕ್ಸಿಸ್ಟೆಡ್, F5 ಎಕ್ಸಿಸ್ಟ್ ಆಗಿಲ್ಲ, ಎಲ್ಲೂ 6 7 8, F8 ಎಕ್ಸಿಸ್ಟ್ ಆಗಿಲ್ಲ, 9 10 11 12 13 14. ಓಕೆ, ಸೊ F1 F5 F8 ಎಕ್ಸಿಸ್ಟ್ ಆಗಿಲ್ಲ. ಅಂಡ್ ಇದರಲ್ಲಿ 6D ಅಲ್ಲಿ 0 to 2 ಇರುತ್ತೆ, ನಾಟ್ 0 to 1. ಇದೊಂದು ಇಂಪಾರ್ಟೆಂಟ್. ಕ್ಲಿಯರ್? ಸೊ ಯು ಹ್ಯಾವ್ ಟು ಪ್ರಾಕ್ಟೀಸ್ ದಿಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಈಗ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲ್ಯಾಂಥನಾಯ್ಡ್ಸ್ ಅಂಡ್ ಆಕ್ಟಿನಾಯ್ಡ್ಸ್ ಬಗ್ಗೆ ಮಾತಾಡ್ತಾ ಹೋಗೋಣ. ಸೊ ಈ ಕಡೆ ಲ್ಯಾಂಥನಾಯ್ಡ್ಸ್ ಬರೀತೀನಿ, ಲ್ಯಾಂಥನಾಯ್ಡ್ಸ್, ಈ ಕಡೆ ಆಕ್ಟಿನಾಯ್ಡ್ಸ್. ಓಕೆ, ಸೊ ಫಸ್ಟ್ ಜನರಲ್ ಕ್ಯಾರೆಕ್ಟರಿಸ್ಟಿಕ್. ಫಸ್ಟ್ ಜನರಲ್ ಕ್ಯಾರೆಕ್ಟರಿಸ್ಟಿಕ್ ಬಂದ್ಬಿಟ್ಟು ಇದರಲ್ಲಿ ಓಕೆ ಅಬಿಡೆನ್ಸಿ ಹೇಳಿಲ್ಲ ಅಲ್ವಾ? ಸೊ ಅಬಿಡೆನ್ಸಿಯಲ್ಲಿ ಬಂದ್ರೆ ನಿಂದು ಮೋಸ್ಟ್ ಅಬಿಡೆಂಟು ಐರನ್, ನೆಕ್ಸ್ಟ್ ಮ್ಯಾಂಗನೀಸ್. ಓಕೆ, ಪೂರಾ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಲ್ಲಿ ಕಂಪೇರ್ ಮಾಡಿದ್ರೆ. ನಾವ್ ಲೆಟ್ಸ್ ಸ್ಟಾರ್ಟ್ ವಿತ್ ಯೋರ್ ಫಸ್ಟ್ ಒನ್ ಪ್ರಾಪರ್ಟಿ, ದಟ್ ಈಸ್ ಆಕ್ಸಿಡೇಷನ್ ಸ್ಟೇಟ್. ಆಕ್ಸಿಡೇಷನ್ ಸ್ಟೇಟ್ ಬಗ್ಗೆ ನೋಡೋಣ. ಸೊ ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಪಾಯಿಂಟ್ ನಂಬರ್ 1 ನೆನ್ಪಿಟ್ಕೊಳ್ಬೇಕು, ದಟ್ ಈಸ್ ಲ್ಯಾಂಥನಾಯ್ಡ್ಸ್ ಅಲ್ಲಿ ಮೋಸ್ಟ್ ಸ್ಟೇಬಲ್ ಆಕ್ಸಿಡೇಷನ್ ಸ್ಟೇಟ್ ಯಾವುದು? ಸೊ ಇದರಲ್ಲಿ ಮೋಸ್ಟ್ ಸ್ಟೇಬಲ್ ಆಕ್ಸಿಡೇಷನ್ ಸ್ಟೇಟ್ +3. ಮೋಸ್ಟ್ ಸ್ಟೇಬಲ್ ಈಸ್ +3. ಇದರಲ್ಲೂ ಕೂಡ ಮೋಸ್ಟ್ ಸ್ಟೇಬಲ್ +3ನೇ ಆಗಿರುತ್ತೆ. ಅಂಡ್ ಅದರ್ ಆಕ್ಸಿಡೇಷನ್ ಸ್ಟೇಟ್ ಯಾವ್ದ್ಯಾವ್ದು ಶೋ ಆಗತ್ತೆ ಅಂತ ಹೇಳಿದ್ರೆ, ಇದರಲ್ಲಿ ಬಂದ್ಬಿಟ್ಟು +2 +3 +4 +3 +4 ಅಂಡ್ ಆಕ್ಟಿನಾಯ್ಡ್ಸ್ ಅಲ್ಲಿ ಬಂದ್ಬಿಟ್ಟು +4 +5 +6 +7 +4 +5 +6 +7 ಅದರ್ಸ್. ಅಂಡ್ ಈಗ ನೇಚರ್ ಬಗ್ಗೆ ಮಾತಾಡೋಣ. ಸೊ ನೇಚರ್ ಅಲ್ಲಿ ಮಾತಾಡಿದ್ರೆ +2 ಯೂಶಲಿ ಗುಡ್ ರೆಡ್ಯೂಸಿಂಗ್ ಏಜೆಂಟು ಬಂದ್ರೆ, ಗುಡ್ ರೆಡ್ಯೂಸಿಂಗ್ ಏಜೆಂಟ್ ತನ್ನನ್ನ ಆಕ್ಸಿಡೈಸ್ ಮಾಡತ್ತೆ, ಹೈಯರ್ ಆಕ್ಸಿಡೇಷನ್ ಸ್ಟೇಟಿಗೆ ಹೋಗ್ಬೋದು. ಅದರಿಂದ +4 ಗುಡ್ ಆಕ್ಸಿಡೈಸಿಂಗ್ ಏಜೆಂಟ್, ಯಾಕಂದ್ರೆ ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಇದೆ, ಗುಡ್ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿರುತ್ತೆ. ಆಕ್ಸಿಡೇಷನ್ ಸ್ಟೇಟ್ ಆಫ್ ಲ್ಯಾಂಥನಾಯ್ಡ್ಸ್ ಅಲ್ಲಿ ಅಂಡ್ ಆಕ್ಟಿನಾಯ್ಡ್ಸ್ ಅಲ್ಲಿ ನಾರ್ಮಲಿ ಸೇಮ್. ಸೊ ಇಟ್ ವಿಲ್ ಆಕ್ಟ್ ಆಸ್ ಗುಡ್ reducing agent and this will act as good oxidizing agent. Clear? So oxidation state complete ಆಯ್ತು. Next one thing ಬರೋಣ. So the next one is your physical properties. Physical properties, lanthanoids, actinides. So first one ಬರ್ತಾ ಹೋದ್ರೆ ಎರಡು ಕಲರ್ಡ್, ಎಸ್ ಕಲರ್ಡ್ ಕಲರ್ಡ್ ಎರಡು ಕ್ರಿಸ್ಟಲೈನ್ ಫಾರ್ಮ್ ಅಲ್ಲಿ ಕಲರ್ಡ್ ಫಾರ್ಮೇಶನ್ ಇರುತ್ತೆ ಬಿಕಾಸ್ ಆಫ್ ಅನ್ಫಿಲ್ಡ್ ಎಫ್ ಆರ್ಬಿಟಲ್, ಎಫ್ ಸಬ್ಶೆಲ್. ಓಕೆನಾ? ನೆಕ್ಸ್ಟ್ ಕಲರ್ ಯಾವ ತರ ಇರುತ್ತೆ? ನಾರ್ಮಲಿ
ನಾರ್ಮಲಿ ನೋಡ್ತಾ ಹೋದ್ರೆ ಸ್ಟೇಟ್ ಅಲ್ಲಿ ಇದ್ದಾಗ ಸಿಲ್ವರಿ ವೈಟ್, ಇದು ಕೂಡ ಸಿಲ್ವರಿ ವೈಟ್ ಫಿಸಿಕಲ್ ಪ್ರಾಪರ್ಟೀಸ್ ಅಲ್ಲಿ. ನೆಕ್ಸ್ಟ್ ಫಿಸಿಕಲ್ ಪ್ರಾಪರ್ಟಿಯಲ್ಲಿ ಬಂದ್ಬಿಟ್ಟು ನಾವು ಅದರದ್ದು ಹಾರ್ಡ್ನೆಸ್ ನ ನೋಡ್ತಾ ಹೋಗೋಣ. ಸೊ ಇಟ್ ಈಸ್ ಜನರಲಿ ಸಾಫ್ಟ್, ಇದು ಜನರಲಿ ಹಾರ್ಡ್ ಆಗಿರುತ್ತೆ, ಇದು ಗೊತ್ತಿರಬೇಕು. ನೆಕ್ಸ್ಟ್ ಬರ್ತಾ ಹೋಗಿ ಇದರಲ್ಲಿ ನಾವು ದಟ್ ಈಸ್ ಹಾರ್ಡ್ನೆಸ್ ಟು ಅಟೋಮಿಕ್ ನಂಬರ್ ಮೇಲೆ ಇದು ಇನ್ನೊಂದು ಯು ಕ್ಯಾನ್ ರೈಟ್ ಹಿಯರ್ ಹಾರ್ಡ್ನೆಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಅಟೋಮಿಕ್ ನಂಬರ್. ಸೊ ಅಟೋಮಿಕ್ ನಂಬರ್ ಎಷ್ಟು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಹಾರ್ಡ್ನೆಸ್ ಕೂಡ ಅಷ್ಟೇ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಓಕೆನಾ? ಸೊ ಡೆನ್ಸಿಟಿ highly dense, ಇದು ಕೂಡ highly dense, except ಯಾದ್ ಬಿಟ್ಟು except ಥೋರಿಯಂ. ಥೋರಿಯಂ ಬಿಟ್ಬಿಟ್ಟು ಇನ್ನೆಲ್ಲ ಹೈಲಿ ಡೆನ್ಸ್ ಆಗಿರುತ್ತೆ. ಓಕೆನಾ? ನೆಕ್ಸ್ಟ್ ಬರೋಣ ನಾವು ವಿ ಕ್ಯಾನ್ ಡೆನ್ಸಿಟಿನೂ ಕೂಡ ಅಟೋಮಿಕ್ ನಂಬರ್ ಮೇಲೆ ಡಿಪೆಂಡ್ ಆಗುತ್ತಾ? ಎಸ್, ಇಟ್ ವಿಲ್ ಡಿಪೆಂಡ್. ಇದನ್ನು ಕೂಡ ಬರಿಬೋದು ಹಾರ್ಡ್ನೆಸ್ ಆರ್ ಡೆನ್ಸಿಟಿ. ಡೆನ್ಸಿಟಿನ ನಾನು ಹೇಳಿದ್ದೆ ನೋಡಿ, ಲಾಂಗ್ ದಿ ಪೀರಿಯಡ್ ಯಾವಾಗ ಮಾತಾಡ್ತೀರಾ ಸೊ ನಿಮ್ದು ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಂಡ್ ಅಟೋಮಿಕ್ ಸೈಜ್ ಡಿಕ್ರೀಸ್ ಆಗ್ತಾ ಇರುತ್ತೆ. ಅಟೋಮಿಕ್ ಸೈಜ್ ಡಿಕ್ರೀಸ್ ಆಗ್ತಿದೆ, ದಟ್ ಈಸ್ ಯುವರ್ ವಾಲ್ಯೂಮ್ ಇಸ್ ಗೋಯಿಂಗ್ ಟು ಡಿಕ್ರೀಸ್, ವೇರ್ ಆಸ್ ವಾಟ್ ಹ್ಯಾಪನ್ ಯುವರ್ ಮಾಸ್ ಇಸ್ ಗೋಯಿಂಗ್ ಟು ಇನ್ಕ್ರೀಸ್. ಅದರಿಂದ ಏನಾಗುತ್ತೆ, ಡೆನ್ಸಿಟಿ ವಿಲ್ ಆಲ್ಸೋ ಇನ್ಕ್ರೀಸ್. ಕ್ಲಿಯರ್? ನೆಕ್ಸ್ಟ್ ಒನ್ ಈಸ್ ಯುವರ್ ಅಯೋನೈಸೇಷನ್ ಎನರ್ಜಿ. ಅಯೋನೈಸೇಷನ್ ಎನರ್ಜಿ ಬಗ್ಗೆ ಮಾತಾಡೋಣ. ಸೊ ಲ್ಯಾಂಥನಾಯ್ಡ್ಸ್ ಅಯೋನೈಸೇಷನ್ ಎನರ್ಜಿ ತಗೊಂಡ್ರೆ ಆಲ್ಕಲೀನ್ ಅರ್ತ್ ಮೆಟಲ್ಗೆ ಕಂಪೇರಿಟ್ ಆಗುತ್ತೆ. ಸಿಮಿಲರ್ ಟು ಗ್ರೂಪ್ 2 ಎಲಿಮೆಂಟ್ಸ್. ಅಂಡ್ ಗ್ರೂಪ್ 2 ಎಲಿಮೆಂಟ್ಸ್ ನಿಮಗೆ ಗೊತ್ತು, ಗುಡ್ ರೆಡ್ಯೂಸಿಂಗ್ ಏಜೆಂಟ್ ಅಂತ. ಸೊ ಗುಡ್ ರೆಡ್ಯೂಸಿಂಗ್ ಏಜೆಂಟ್ಸ್. ಅದೇ ನಿಂದು ಆಕ್ಟಿನೈಡ್ಸ್ ಬಗ್ಗೆ ಮಾತಾಡ್ತಾ ಹೋದ್ರೆ ದೇ ಆರ್ ಆಲ್ಸೋ ಸ್ಟ್ರಾಂಗ್ ರೆಡ್ಯೂಸಿಂಗ್ ಏಜೆಂಟ್. ಸೊ ಸ್ಟ್ರಾಂಗ್ ರೆಡ್ಯೂಸಿಂಗ್ ಏಜೆಂಟ್, ದೇರ್ಫೋರ್ ಆಕ್ಸಿಡೈಸ್ ಆಗೋದು ಈಸಿ ಇರುತ್ತೆ. ಅದರಿಂದ ಅಯೋನೈಸೇಷನ್ ಎನರ್ಜಿ ಈಸ್ ಲೋ, ಈಸ್ ಕಂಪೇರಿಟಿವ್ಲಿ ಲೋ ಅಂತ ನಾನು ಹೇಳ್ಬೋದು. ಕಂಪೇರಿಟಿವ್ಲಿ ಅಂತ ವರ್ಡ್ ಯೂಸ್ ಮಾಡಿದ್ದೀನಿ. ಓಕೆನಾ? ನೆಕ್ಸ್ಟ್ ಬರೋಣ ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಬಂದ್ರೆ ಎರಡು ಕೂಡ ಪ್ಯಾರಾಮ್ಯಾಗ್ನೆಟಿಕ್ ಇರುತ್ತೆ. ನಾರ್ಮಲಿ ಪ್ಯಾರಾಮ್ಯಾಗ್ನೆಟಿಕ್, ದಿಸ್ ಇಸ್ ಆಲ್ಸೋ ಪ್ಯಾರಾಮ್ಯಾಗ್ನೆಟಿಕ್ ಇನ್ ನೇಚರ್. ಓಕೆನಾ? ಸೊ ದೀಸ್ ಆರ್ ಸಮ್ ಜನರಲ್ ಪ್ರಾಪರ್ಟೀಸ್ ನಿಮಗೆ ಗೊತ್ತಿರಬೇಕು. ಈಗ ಅಟೋಮಿಕ್ ರೇಡಿಯಾಗೆ ಬರೋಣ ಫಾರ್ ಲ್ಯಾಂಥನೈಡ್ಸ್. ಸೊ ಲ್ಯಾಂಥನೈಡ್ಸ್ ಅಲ್ಲಿ ನಿಂದು ಅಟೋಮಿಕ್ ರೇಡಿಯಾ ಏನಾಗಿರ್ಬೇಕು, ನಾರ್ಮಲಿ ಡಿಕ್ರೀಸ್ ಆಗ್ತಿರ್ಬೇಕಾ? ಸೊ ಲೆಟ್ ಸೇ ವಾಟ್ ಹ್ಯಾಪನ್ಸ್ ಟು ದ ಟ್ರೆಂಡ್ ಹಿಯರ್, ಡಿಕ್ರೀಸ್ ಡಿಕ್ರೀಸ್ ಡಿಕ್ರೀಸ್, ಸಿಮಿಲರ್ ಡಿಕ್ರೀಸ್, ಆಮೇಲೆ ಏನಾಗ್ತಾ ಹೋಯ್ತು, ಇನ್ ಮಿಡಲ್ ಇನ್ಕ್ರೀಸ್ ಆಯಿತು. ಸೊ ಹಿಯರ್ ಇಟ್ ಈಸ್ ಇನ್ಕ್ರೀಸ್ಡ್, ರೈಟ್? ಅಗೇನ್ ಡಿಕ್ರೀಸ್ 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 ಆಯಿತು. ಸೊ ಅಬ್ ನಾರ್ಮಲಿ ಯುರೋಪಿಯಂದು ಏನಾಗಿದೆ, ಇನ್ಕ್ರೀಸ್ ಆಗಿದೆ. ಕ್ಲಿಯರಾ? ಸೊ ದಿಸ್ ಟ್ರೆಂಡ್ ಯು ಮಸ್ಟ್ ನೋ. ಸೊ ಅಟೋಮಿಕ್ ರೇಡಿಯೈ ಡಿಕ್ರೀಸಸ್ ಬಟ್ ಯುರೋಪಿಯಂ ಹ್ಯಾಸ್ ಎಕ್ಸೆಪ್ಷನಲಿ ಹೈ ಅಟೋಮಿಕ್ ರೇಡಿಯೈ than their neighboring elements. ಕ್ಲಿಯರಾ? ಸೊ ಗ್ರೂಪ್ ಯಾವ್ದಕ್ಕೆ ಬಿಲಾಂಗ್ ಆಗಿರುತ್ತೆ, ಎಲ್ಲಾ ಲ್ಯಾಂಥನೈಡ್ಸ್ ಅಂಡ್ ಆಕ್ಟಿನೈಡ್ಸ್ ಬಿಲಾಂಗ್ ಟು ಗ್ರೂಪ್ ನಂಬರ್ 3. ಅಂಡ್ ಇಲ್ಲಿ ಇನ್ನೊಂದು ನೋಡಿ, ಸೊ ನನ್ನ ಹತ್ರ ಗ್ರೂಪ್ 3 ಅಂಡ್ ಗ್ರೂಪ್ 4 ಅಂಡ್ ಗ್ರೂಪ್ 5 ಎಲಿಮೆಂಟ್ಸ್ ನಾನು ಬರ್ಕೊಂಡಿದ್ದೀನಿ. ಗ್ರೂಪ್ 3 ಏನಾಯ್ತು, ಸ್ಕ್ಯಾಂಡೇನಿಯಂ, ಯುಟ್ರಿಯಂ, ಲ್ಯಾಂಥನಮ್ ಇದೆ, ರೈಟ್? ದಟ್ ಈಸ್ ಯೋರ್ 3D 4D 5D ಸೀರೀಸ್ ಅಲ್ಲಿ. ಆಯ್ತಾ?
ಸೊ ಇವೆರಡರದ್ದು ನೀವು ನೋಡಿ, ಲ್ಯಾಂಥನಮ್ದು ಇಟ್ರಿಯಮ್ದು ನಿಮ್ದು ಅಟೋಮಿಕ್ ರೇಡಿಯೈ ನೋಡಿ, ದಟ್ ಈಸ್ 187 ಪಿಕೋಮೀಟರ್ ಇದೆ, ಇದು 180 ಪಿಕೋಮೀಟರ್ ಇದೆ. ಸೊ ಇದು ಇದಕ್ಕಿಂತ ಜಾಸ್ತಿ ಇರಬೇಕು, ಜನರಲ್ ಟ್ರೆಂಡ್ ಫಾಲೋ ಆಗ್ತದೆ. ಬಟ್ ನೆಕ್ಸ್ಟ್ ಅಲ್ಲಿ ನೋಡ್ತಾ ಹೋದ ತಕ್ಷಣ ಈ ಜಿರ್ಕಾನಿಯಮು, ಹಾಫ್ನಿಯಮು ಇವೆಲ್ಲ ಏನಾಗ್ತಿದೆ ನೋಡಿ, 158 ಪಿಕೋಮೀಟರ್, 160 ಪಿಕೋಮೀಟರ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಬರ್ತಾ ಹೋಗುತ್ತೆ. ಸೊ 146 ಅಪ್ರಾಕ್ಸಿಮೇಟ್ಲಿ ಈಕ್ವಲ್. ಬಟ್ ಡೌನ್ ದಿ ಗ್ರೂಪ್ ಏನಾಗಿರ್ಬೇಕಾಗಿತ್ತು, ಅಟೋಮಿಕ್ ರೇಡಿಯೈ ಇನ್ಕ್ರೀಸ್ ಆಗಿರ್ಬೇಕಾಗಿತ್ತು. ಬಟ್ ಇಲ್ಲಿ ಡಿಕ್ರೀಸ್ ಆಗಿರಕ್ಕೆ ಏನ್ ಕಾರಣ ಆಗಿದೆ? ಸೊ ದ ರೀಸನ್ ಈಸ್ ಯೋರ್ lanthanoid contraction. ಸೊ ಹೇಗೆ ನಾವು ಕಾಂಟ್ರಾಕ್ಷನ್ ಅಲ್ಲೇ ಹೇಳಿದೆ ನಾನು, ಇಂಟರ್ವೆನ್ಷನ್ ಆಫ್ ಯೋರ್ ಎಫ್ ಸಬ್ಶೆಲ್ ಅಂಡ್ ಕಂಪ್ಲೀಟ್ಲಿ ಫಿಲ್ಡ್ ಎಫ್ ಸಬ್ಶೆಲ್ ಬಿಫೋರ್ ಯೋರ್ 5D ಸೀರೀಸ್. ಆಯ್ತಾ? ಸೊ ಇದ್ರಲ್ಲಿ ನೋಡಿ 5D ಸೀರೀಸ್ ಅಲ್ಲಿ ಇದೆ. ಈ 5D ಸೀರೀಸ್ ಅಲ್ಲಿ ಇರೋದ್ರಿಂದ ಇಲ್ಲಿ ಹೋಗ್ತಾ ಹೋಗ್ತಾ ಏನಾಗಿರುತ್ತೆ, ಇಲ್ಲಿ ಕಂಪ್ಲೀಟ್ ಆಗಿ F14 ಆಗಿರುತ್ತೆ. ರೈಟ್? ಸೊ ಕಂಪ್ಲೀಟ್ಲಿ ಎಫ್ ಶೆಲ್ ಕಂಪ್ಲೀಟ್ ಆಗಿರೋದ್ರಿಂದ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ದು 5D ಸಬ್ಶೆಲ್ ಅಲ್ಲಿ ಎಲೆಕ್ಟ್ರಾನ್ಸ್ ಹೋಗ್ತಿರುತ್ತೆ. ಅಂಡ್ ಈ 5D ಇದು 4D 14 ಎಲೆಕ್ಟ್ರಾನ್ಸ್ ಗಳು ಏನ್ ಮಾಡ್ತವೆ, ಮಧ್ಯದಲ್ಲಿ ಕಿತ್ತಾಪತಿ ಮಾಡುತ್ತೆ. ಅಂಡ್ ದೇರ್ ಫೋರ್ ಆ ಪ್ರಾಪರ್ಟೀಸ್ ನ ಡಿಫರ್ ಮಾಡುತ್ತೆ. ಓಕೆನಾ? ನೆಕ್ಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಬಗ್ಗೆ ಮಾತಾಡ್ತಾ ಹೋದ್ರೆ ನೋಡಿ, ನಾನೇನ್ ಹೇಳಿದೆ, ಜನರಲ್ ಆಕ್ಸಿಡೇಷನ್ ಸ್ಟೇಟ್ ಈಸ್ ಯೋರ್ +3. ಸೊ +3 ಮ್ಯಾಕ್ಸಿಮಮ್ ತೋರಿಸ್ಬೇಕಾ? +3 ಎಲ್ಲ ತೋರಿಸ್ಬೇಕು. +3 ಸೊ ಎಲ್ಲಾದ್ರಲ್ಲೂ +3 ಅಂತೂ ಬರ್ಕೊಂತ ಹೋಗ್ಬಿಡ್ತೀರಾ, ಜನರಲ್ ಆಗಿರೋದ್ರಿಂದ ಅದು. ರೈಟ್? ಎಸ್, +3 ಇದೆ. ಇನ್ ಮಿಕ್ಕಿದ್ ಯಾವ್ದಾದ್ರು ಆಕ್ಸಿಡೇಷನ್ ಸ್ಟೇಟ್ ಇದೆ ಅದನ್ನು ಹೇಳಿದೆ ನಾನು. ದಟ್ ಈಸ್ ಯೋರ್ +2 ಅಂಡ್ +4. +4 ಎಲ್ಲಿರತ್ತೆ ನೋಡಿ, ಮೇಲ್ಗಡೆ ಇರೋದೆಲ್ಲ ನಿಮ್ದು +4 ಜನರಲಿ ಶೋ ಮಾಡುತ್ತೆ. ಓಕೆನಾ? ಕೆಳಗಡೆ ಇರೋದೆಲ್ಲ +2 ಜನರಲಿ ಶೋ ಮಾಡುತ್ತೆ. ಅಂಡ್ ಇದನ್ನ ನಾವು ಇನರ್ಟ್ ಪೇರ್ ಎಫೆಕ್ಟಲ್ ಟೈಪ್ ಅಲ್ಲಿ ಹೇಳ್ಬೋದಾ? ಎಸ್, ಹೈಯರ್ ಆಕ್ಸಿಡೇಷನ್ ಸ್ಟೇಟ್ ಕೆಳಗ್ ಬರ್ತಾ ಬರ್ತಾ ಅದು ಜಾಸ್ತಿ ಸ್ಟೇಬಲ್ ಇರೋದಿಲ್ಲ. ಸೊ ದಿಸ್ ಟ್ರೆಂಡ್ ಯು ಕ್ಯಾನ್ ಸಿ. ಈ 4 ಬರೆಯೋದ್ ಬದಲು ನೀವು +2 ಬರೆದ್ಬಿಟ್ಟು ಮೇಲ್ಗಡೆ +4 ಬರೆದ್ರು ಇಟ್ಸ್ ಓಕೆ. ನೆಕ್ಸ್ಟ್ ಆಕ್ಟಿನೈಡ್ಸ್ ಅಲ್ಲಿ ಯಾವ್ಯಾವ್ದು ಜನರಲ್ ನಾನು +3 ಹೇಳಿದೆ, +3 ಇದೆಯಾ? ಎಸ್, ಎಲ್ಲಾದ್ರಲ್ಲಿ ಇದೆ. ನೆಕ್ಸ್ಟ್ ಏನ್ ಹೇಳಿದೆ? 4, 5, 6, 7 ಹೇಳಿದಲ್ವಾ? ಸೊ ನೋಡಿ, ಇಲ್ಲಿಂದ ಹಿಡಿದು ಇಲ್ಲಿವರೆಗೂ +4 ಶೋ ಆಗ್ತದೆ. ರೈಟ್? ಸೊ ಫಸ್ಟ್ ಒಂದ್ ಎಲಿಮೆಂಟ್ ಬಿಟ್ಬಿಟ್ಟು ನೆಕ್ಸ್ಟ್ ಕೆಳಗಿಂದ ಬಂದ್ರೆ 1, 2, 3, 4, 5, 6 ಎಲಿಮೆಂಟ್ಸ್. ಸೊ 6 ಹಿಯರ್, 1 ಹಿಯರ್ ಬಿಟ್ಟು ಇನ್ನೆಲ್ಲ ಶೋ ಮಾಡುತ್ತೆ. ನೆಕ್ಸ್ಟ್ ಬರ್ತಾ ಹೋಗೋಣ, ಇನ್ನ ಒಂದ್ ಇಲ್ಲಿಂದ ಬಿಟ್ಟು ಇನ್ನ 2 ಕೆಳಗಡೆಯಿಂದ ಬಿಟ್ಟು 5 ಶೋ ಮಾಡುತ್ತೆ. ಅಂಡ್ ದೆನ್ 6 ಅಂಡ್ ದೆನ್ ಮಧ್ಯದಲ್ಲಿ 7 ಈ ತರ ಶೋ ಮಾಡತ್ತಾ? ಈಗ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ವಿತ್ ನೋಡೋಣ, ಏನಾದ್ರೂ ಅರ್ಥ ಆಗತ್ತೆ. +3 ಶೋ ಮಾಡತ್ತೆ ಅಂತ ಹೇಳಿದ್ರೆ ಡಿ ಇಂದ 1 ಎಲೆಕ್ಟ್ರಾನ್ ಕೊಟ್ಬಿಡತ್ತೆ ಅಂಡ್ ಎಸ್ ಇಂದ 1 ಎಲೆಕ್ಟ್ರಾನ್ ಕೊಟ್ಬಿಡತ್ತೆ. ಸೊ ಏನಾಯ್ತು, ನಿಮ್ದು +3 ಶೋ ಆಯ್ತು. ನಾನೇನ್ ಹೇಳಿದೆ, ಆಕ್ಸಿಡೇಷನ್ ಸ್ಟೇಟ್ ಮಾಡ್ಬೇಕಾದ್ರೆ NS when we were talking about D block elements, NS total electron ಏನಿದೆ that will be your minimum oxidation state. Maximum oxidation state ಏನಾಗತ್ತೆ, that is NS electron plus unpaired D electrons. ಆಯ್ತಾ? ಸೊ N-1 D ಸಬ್ಶೆಲ್ ಅಲ್ಲಿ ಎಷ್ಟು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇತ್ತು ಅದನ್ನ ಆಡ್ ಮಾಡೋದು. ನೆಕ್ಸ್ಟ್ ಬರೋಣ, +3 ಅಂಡ್ +4. ಇದು +3 ಆಯ್ತಾ? ಇದನ್ನು ಹೋದ್ರೆ +4. ನೆಕ್ಸ್ಟ್ +3, +4, +5. ಸೊ ನೋಡಿ, +3 ಇದೆಯಾ ಇಲ್ಲಿ, ಇಲ್ಲಿಂದ 1 ಹೋದ್ರೆ +4, ಇಲ್ಲಿಂದ ಇನ್ನೊಂದು ಹೋದ್ರೆ +5 ಅದೇ ತರ. ಸೊ ಅದೇ ತರ ನೀವೇನು ಮಾಡಿ, ಇನ್ಕ್ರೀಸ್ ಮಾಡ್ತಾ ಹೋಗಿ. ಅಂಡ್ ಇನರ್ಟ್ ಪೇರ್ ಎಫೆಕ್ಟ್ ನ ಕೆಳಗಡೆ ಹಾಕ್ಬಿಡಿ ಅಷ್ಟೇ. ಹೈಯರ್ ಆಕ್ಸಿಡೇಷನ್ ಸ್ಟೇಟ್ ಅನ್ಸ್ಟೇಬಲ್ ಆಗಿರತ್ತೆ ಕೆಳಗೆ ಹೋಗ್ತಾ ಹೋಗ್ತಾ. ಸೊ ಇಲ್ಲಿ ನಾನು ಕಲರ್ ಆಫ್ ಕಂಪೌಂಡ್ಸ್ ಬಗ್ಗೆ ಮಾತಾಡಿದ್ದೀನಿ. ಕಲರ್ ನಿಮ್ಗೆ ಅಲ್ಲೂ ಹೇಳಿದೆ, ಮೆನ್ಷನ್ ಮಾಡಿದೆ. ಕಲರ್ ಏನಿಂದ ಆಗತ್ತೆ, ಸೊ ಟ್ರಾನ್ಸಿಷನ್ ಆದಾಗ. ಸೊ
ಸೊ ಡಿ ಟು ಡಿ ಟ್ರಾನ್ಸಿಷನ್, ಎಫ್ ಟು ಎಫ್ ಟ್ರಾನ್ಸಿಷನ್ ಇರುತ್ತೆ. ಸೊ ಯಾವಾಗ ಈ ಟ್ರಾನ್ಸಿಷನ್ಸ್ಗಳಾಗತ್ತೆ ಅವಾಗ ಮಾತ್ರ ಕಂಪೌಂಡು ಕಲರ್ನ ಶೋ ಮಾಡುತ್ತೆ, ರೈಟ್. ಕಾಂಪ್ಲಿಮೆಂಟ್ರಿ ಕಲರ್ ಥಿಯರಿನೂ ಹೇಳಿದೆ, ಸೇಮ್ ಇಲ್ಲೂ ಕೂಡ ನೋಡ್ತಾ ಹೋಗೋಣ. ಈಗ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 4f0 ಇದೆ, ಯಾವುದೇ ಒಂದು ಅನ್ಪೇರ್ಡ್ ಎಲೆಕ್ಟ್ರಾನ್ ಇದೆಯಾ? ಇಲ್ಲ. ಸೊ ದೇರ್ ಫೋರ್ ಇಟ್ ಈಸ್ ಕಲರ್ಲೆಸ್. 4f14 ಇದೆ, ಯಾವುದೇ ಒಂದು ಅನ್ಪೇರ್ಡ್ ಎಲೆಕ್ಟ್ರಾನ್ ಇದೆಯಾ? ಯಾವುದಿಲ್ಲ. ಸೊ ದೇರ್ ಫೋರ್ ಇಟ್ ಈಸ್ ಆಲ್ಸೋ ಕಲರ್ಲೆಸ್. ಅಂಡ್ ಮಿಕ್ಕಿದ್ರಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದಾವೆ. ಸೊ ಈ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರೋದ್ರಿಂದ ಏನಾಗುತ್ತೆ, ಇಲ್ಲಿ ನಿಮ್ಗೆ ಕಲರ್ ಶೋ ಮಾಡುತ್ತಿಲ್ಲ ಅದು. ಕ್ಲಿಯರ್? ನೆಕ್ಸ್ಟ್ ಆಕ್ಟಿನಾಯ್ಡ್ಸ್ ಅಲ್ಲೂ ಸಿಮಿಲರ್ ಅಲ್ಲಿ ನೋಡಿ, F0 ಕಲರ್ಲೆಸ್, ನೆಕ್ಸ್ಟ್ F0 ಇನ್ನೊಂದು ಕಲರ್ಲೆಸ್, F7 ಅಲ್ಲಿ ಇದ್ದು ನೋಡಿ ದಿಸ್ ಇಸ್ ಇಂಪಾರ್ಟೆಂಟ್. F7 ಅಲ್ಲಿ ಇದ್ದು ಕೂಡ ಕಲರ್ಲೆಸ್ ಆಗಿದೆ. ದಟ್ ಈಸ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದಾವೆ 7 ಎಲೆಕ್ಟ್ರಾನ್ಸ್, ಬಟ್ ಸ್ಟಿಲ್ ಕಲರ್ಲೆಸ್. ಸೊ ದಿಸ್ ಯು ಮಸ್ಟ್ ನೋ. ಅಂಡ್ ಇಲ್ಲೂ ಕೂಡ 1 ಎಲೆಕ್ಟ್ರಾನ್ ಇದೆ, ಬಟ್ ಸ್ಟಿಲ್ ಇಟ್ ಈಸ್ ಆಲ್ಸೋ ಕಲರ್ಲೆಸ್. ಸೊ ದೀಸ್ 3 ಎಕ್ಸಾಂಪಲ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯು. ಎಕ್ಸೆಪ್ಷನಲ್ ಕೇಸಸ್. ಓಕೆ, ನೋಟ್ ಡೌನ್ ಈ 3 ಪಾಯಿಂಟ್ಸ್ ಮಾತ್ರ ನೋಟ್ ಡೌನ್ ಮಾಡ್ಕೊಳ್ಳಿ. ಅಂಡ್ ರೆಸ್ಟ್ ಯು ಕ್ಯಾನ್ ನೋ. ಯಾರು ನಿಮ್ಗೆ ಈ ಕಲರ್ ಏನು ಅಂತ ಕೇಳಲ್ಲ ಡೈರೆಕ್ಟ್ ಆಗಿ, ಸೊ ಡೋಂಟ್ ವರಿ ಅಬೌಟ್ ಇಟ್. ಈಗ ಬರೋಣ ಕೆಮಿಕಲ್ ಪ್ರಾಪರ್ಟೀಸ್. ಸೊ ಲ್ಯಾಂಥನೈಡ್ಸ್ ನೀವೇನಾದ್ರೂ ಫಸ್ಟ್ ಆಕ್ಸಿಜನ್ ಜೊತೆ ಬರ್ನ್ ಮಾಡಿದಾಗ ಸೊ ನಿಮ್ಗೆ ಆಕ್ಸೈಡ್ ಸಿಗತ್ತೆ, ಓಕೆನಾ. ಸೊ ಯಾವ ಫಾರ್ಮಲ್ ಇರತ್ತೆ? ಲ್ಯಾಂಥನೈಡ್ಸ್ ಟ್ವೈಸ್ ಅಂಡ್ ಆಕ್ಸಿಜನ್ ಥ್ರೈಸ್. ಈ ಒಂದು ಜನರಲ್ ಫಾರ್ಮುಲಾದಲ್ಲಿ ಸಿಗತ್ತೆ. ಅಂಡ್ ಅದೇ ನೀವು ನೈಟ್ರೋಜನ್ ಜೊತೆ ಮಾಡಿದ್ರೆ ನೈಟ್ರೈಟ್ ಸಿಗತ್ತೆ, ನೈಟ್ರೈಟ್ಸ್. ಹ್ಯಾಲೋಜನ್ ಜೊತೆ ಮಾಡಿದ್ರೆ ಹ್ಯಾಲೈಟ್ ಸಿಗತ್ತೆ, ರಿಯಾಕ್ಟ್ ಆಗ್ತಿದೆ ಅಂತ ಅರ್ಥ. ಕಾರ್ಬನ್ ಜೊತೆ ಮಾಡಿದ್ರೆ ಕಾರ್ಬೈಡ್ ಸಿಗತ್ತೆ. ಅಂಡ್ ಹಾಟ್ ವಾಟರ್ ಜೊತೆ ಮಾಡಿದ್ರೆ ನಿಮ್ಗೆ ಹೈಡ್ರಾಕ್ಸೈಡ್ ಸಿಗತ್ತೆ. ಅಂಡ್ ಅದೇ ಆಸಿಡ್ಸ್ ಜೊತೆ ಮಾಡಿದ್ರೆ ಹೈಡ್ರೋಜನ್ ಲಿಬರೇಟ್ ಆಗುತ್ತೆ. ಅಂಡ್ ಸಲ್ಫರ್ ಜೊತೆ ಮಾಡಿದ್ರೆ ಸಲ್ಫೈಡ್ ಸಿಗುತ್ತೆ. ಓಕೆ, ಸೊ ಎಷ್ಟು ರಿಯಾಕ್ಷನ್ಸ್ ಇಲ್ಲಿ ನೆನಪಿಟ್ಕೊಬೇಕು? ಕಂಪ್ಲೀಟ್ ರಿಯಾಕ್ಷನ್ ಯಾರು ಕೇಳಲ್ಲ. ಸೊ ಯು ಮಸ್ಟ್ ನೋ ಪ್ರಾಡಕ್ಟ್ಸ್. ಸೊ O2 ಜೊತೆ ಮಾಡಿದ್ರೆ ಆಕ್ಸಿಜನ್ ಆಕ್ಸೈಡ್, ನೆಕ್ಸ್ಟ್ ನೈಟ್ರೋಜನ್ ನೈಟ್ರೈಟ್ಸ್, ಹ್ಯಾಲೋಜನ್ ಹ್ಯಾಲೈಟ್ಸ್, ಕಾರ್ಬನ್ ಕಾರ್ಬೈಡ್ಸ್, ಹಾಟ್ ವಾಟರ್ ಹೈಡ್ರಾಕ್ಸೈಡ್, acids hydrogen released, next is sulfur sulfides. and general formula ಏನು ನಿಮ್ದು? Ln2O3, Ln ಅಂದ್ರೆ ಲ್ಯಾಂಥನೈಡ್ಸ್ ಅಂತ ಯಾವುದೇ ಒಂದು. ನೆಕ್ಸ್ಟ್ ನೈಟ್ರೈಡ್ಗೆ Ln ಯಾಕೆ? 3 ಇತ್ತು ಆಲ್ರೆಡಿ ಅಲ್ಲಿ, ಅದಕ್ಕೆ. ನೆಕ್ಸ್ಟ್ ಬರೋಣ, ಏನ್ರಿಂದ ಮಾಡಿದೀನಿ ಅಂತ ಹೇಳಿದ್ರೆ ಜನರಲ್ ಆಕ್ಸಿಡೇಷನ್ ಸ್ಟೇಟ್ +3 ಇದೆ ಲ್ಯಾಂಥನೈಡ್ಸ್. ಸೊ ಈ +3 ನ ಮೈಂಡ್ ಅಲ್ಲಿ ಇಟ್ಕೊಂಡು ಈ ಜನರಲ್ ಫಾರ್ಮುಲಾನ ಮಾಡಿರೋದು, ಓಕೆನಾ. ಸೊ ಹೈಲೈಟ್ಸ್ ಅಲ್ಲಿ X3, ಯಾಕಂದ್ರೆ +3 ನ -3 ಮಾಡ್ಬೇಕಿರೋದಕ್ಕೆ. ಕಾರ್ಬೈಡ್ಸ್ ಮತ್ತೆ ಸಿ, ಅಥವಾ ಇದ್ರಲ್ಲಿ 2 ಟೈಪ್ಸ್ ಬರ್ತವೆ, ಸಾರಿ 3 ಟೈಪ್ಸ್, ಸಿ ಆರ್ C3 ಆರ್ C2. ಇದನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಆಕ್ಸೈಡ್ಸ್ ಅಲ್ಲಿ ಬಂದ್ರೆ ಥ್ರೈಸ್ ಸಿಂಪಲ್ H2 releases 2s3 simple, ಓಕೆನಾ. ಸೊ ಕೆಮಿಕಲ್ ಪ್ರಾಪರ್ಟೀಸ್ ಆರ್ ಡನ್. ಈಗ ಡಿಫ್ರೆನ್ಸಸ್ ಅಂಡ್ ಸಿಮಿಲಾರಿಟೀಸ್ ಅಲ್ಲಿ ಮಾತಾಡೋಣ. ಸೊ ಫಸ್ಟ್ ವಿ ವಿಲ್ ಟಾಕ್ ಅಬೌಟ್ ದಿ ಡಿಫ್ರೆನ್ಸಸ್. ಆಕ್ಸಿಡೇಷನ್ ಸ್ಟೇಟ್ ಬಗ್ಗೆ ಡಿಫ್ರೆನ್ಸ್ ಅಲ್ಲಿ ಮಾತಾಡಿದೀನಿ. ಸೊ 2 +3 ಆಕ್ಸಿಡೇಷನ್ ಸ್ಟೇಟ್ ತೋರಿಸುತ್ತೆ, ಬಟ್ ವೆನ್ ಯು ಕಂಪೇರ್ ಫಾರ್ ಲ್ಯಾಂಥನೈಡ್ಸ್ ಬರೀ +2 ಅಂಡ್ +4 ಇರುತ್ತೆ. ಅದೇ ಆಕ್ಟಿನೈಡ್ಸ್ ಅಲ್ಲಿ ಹೋದ್ರೆ ನಿಮ್ದು 4, 5, 6, 7 ತೋರಿಸುತ್ತೆ. ಅಂಡ್ ಎಲ್ಲೆಲ್ಲೋ ಎಕ್ಸೆಪ್ಷನಲ್ ಕೇಸ್ ಅಲ್ಲಿ ನಿಮ್ದು +3 ಅಲ್ಲ, +4, +5, +6, ಎಸ್ +6 ತೋರಿಸ್ತಾ ಇರುತ್ತೆ. ಅಂಡ್ ಇಟ್ ವಿಲ್ ಬಿ ಸ್ಟೇಬಲ್ ಆಲ್ಸೋ. ಬೈಂಡಿಂಗ್ ಎನರ್ಜೀಸ್ ಅಲ್ಲಿ ಬರೋಣ. ಸೊ ಬೈಂಡಿಂಗ್ ಎನರ್ಜೀಸ್ ಆಫ್ 4f ಆರ್ ಹೈಯರ್ ಅಂಡ್ ಬೈಂಡಿಂಗ್ ಎನರ್ಜೀಸ್ ಆಫ್ 5f ಇಸ್ ಲೋಯರ್. ಸೊ ಬೈಂಡಿಂಗ್ ಎನರ್ಜಿನ ಕಂಪೇರ್ ಮಾಡಿದ್ರೆ 4f ಸಬ್ಶೆಲ್ ಅಂಡ್ 5f ಸಬ್ಶೆಲ್ದು ಏನಾಗಿರುತ್ತೆ? 5fದು ಕಡಿಮೆ ಇರುತ್ತೆ, ವೇರ್ ಆಸ್ 4fದು ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಶೀಲ್ಡಿಂಗ್ ಎಫೆಕ್ಟ್ ಅಲ್ಲಿ ಕಂಪೇರ್ ಮಾಡಿದ್ರೆ ಏನಾಗುತ್ತೆ? 4f ಗೆ ಆಬ್ವಿಯಸ್ಲಿ ಜಾಸ್ತಿ ಶೀಲ್ಡಿಂಗ್ ಎಫೆಕ್ಟ್ ಇರುತ್ತೆ ದ್ಯಾನ್ 5f. ಓಕೆ, ದೆನ್
ಶೀಲ್ಡಿಂಗ್ ಎಫೆಕ್ಟ್ ನಾನು ಸ್ಟಾರ್ಟಿಂಗ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದೀನಿ. ಟೆಂಡೆನ್ಸಿ ಟು ಫಾರ್ಮ್ ಕಾಂಪ್ಲೆಕ್ಸಸ್ ಫಾರ್ಮೇಶನ್ ಮಾಡಕ್ ಟೆಂಡೆನ್ಸಿನ ನೋಡ್ತಾ ಇರೋಣ. ಸೊ ಸೈಜು ಇವೆಲ್ಲ ಡಿಪೆಂಡ್ ಆಗುತ್ತೆ ಅಂತ ನಾನು ಫಸ್ಟ್ ಅಲ್ಲೇ ಹೇಳಿದೆ. ಸೊ ದೇರ್ ಫೋರ್ ಶೀಲ್ಡಿಂಗ್ ಎಫೆಕ್ಟ್ ಇಲ್ಲಿ ಜಾಸ್ತಿ ಇರೋದ್ರಿಂದ ಟೆಂಡೆನ್ಸಿ ಟು ಫಾರ್ಮ್ ಕಾಂಪ್ಲೆಕ್ಸಸ್ ಇಸ್ ಲೆಸ್, ವೆರಸ್ ಟೆಂಡೆನ್ಸಿ ಟು ಫಾರ್ಮ್ ಕಾಂಪ್ಲೆಕ್ಸಸ್ ಇಸ್ ಮೋರ್ ಹಿಯರ್. ಈಗ ಬೇಸಿಕ್ ಕ್ಯಾರೆಕ್ಟರ್ ಬಂದ್ರೆ ದೇ ಆರ್ ಲೆಸ್ ಬೇಸಿಕ್ ಅಂಡ್ ಆಕ್ಟಿನೈಡ್ಸ್ ಆರ್ ಮೋರ್ ಬೇಸಿಕ್. ಮೋರ್ ಬೇಸಿಕ್ ಹೇಗಾಯ್ತು ನೋಡಿ, ಹೈಯರ್ ಆಕ್ಸಿಡೇಷನ್ ಸ್ಟೇಟ್ ತೋರಿಸಿದ್ಯಾ, +6 +5 +7 ತೋರಿಸಿದೆ. ಬಟ್ ವೆರ್ ಕಮ್ ಟು ಲ್ಯಾಂಥನಾಯ್ಡ್ಸ್ ಓನ್ಲಿ +2 ಅಂಡ್ +4 ದೇ ಆರ್ ಶೋಯಿಂಗ್. ನೆಕ್ಸ್ಟ್ ಬರೋಣ, ಟೆಂಡೆನ್ಸಿ ಟು ಫಾರ್ಮ್ ಆಕ್ಸೋ ಅಯಾನ್ಸ್. ಲ್ಯಾಂಥನಾಯ್ಡ್ಸ್ ಆಕ್ಸೋ ಅಯಾನ್ಸ್ ನ ಫಾರ್ಮ್ ಮಾಡಲ್ಲ, ವೇರ್ ಆಸ್ ನಿಮ್ದು ಆಕ್ಟಿನೈಡ್ಸ್ ಆಕ್ಸೋ ಅಯಾನ್ ನ ಫಾರ್ಮ್ ಮಾಡುತ್ತೆ. ನೆಕ್ಸ್ಟ್ ರೇಡಿಯೋ ಆಕ್ಟಿವಿಟಿ, ಇದರಲ್ಲಿ ಪ್ರೋಮಿಥಿಯಂ ಬಿಟ್ಟು ಎಲ್ಲ ನಾನ್ ರೇಡಿಯೋ ಆಕ್ಟಿವ್, ಬಟ್ ಆಕ್ಟಿನಾಯ್ಡ್ಸ್ ಅಲ್ಲಿ ಇರತಕ್ಕಂಥ ಎಲ್ಲ ಎಲಿಮೆಂಟ್ಸ್ ರೇಡಿಯೋ ಆಕ್ಟಿವ್. ಓಕೆ, ಕಲರ್ಸ್ ಅಲ್ಲಿ ಬರೋಣ. ಮೋಸ್ಟ್ ಆಫ್ ದಿ ಅಯಾನ್ಸ್ ಆರ್ ಕಲರ್ಲೆಸ್. ಸೊ ಎಷ್ಟೊಂದು ಅಯಾನ್ಸ್ ಕಲರ್ಲೆಸ್ ಆಗಿರುತ್ತೆ, ವೇರ್ ಆಸ್ ಆಕ್ಟಿನಾಯ್ಡ್ಸ್ ಅಲ್ಲಿ ಎಷ್ಟೊಂದು ಅಯಾನ್ಸ್ ಕಲರ್ಡ್ ಆಗಿರುತ್ತೆ. ಓಕೆ, ಪ್ಯಾರಾಮ್ಯಾಗ್ನೆಟಿಕ್ ಅಲ್ಲಿ ಬಂದ್ರೆ they are paramagnetic and their magnetic property can easily explained. They are also paramagnetic but their magnetic properties cannot be explained. higher energy level ಗೆ ಹೋಗಿರೋದ್ರಿಂದ, ಏನಕ್ಕಂದ್ರೆ ಎಷ್ಟು ಹೈಯರ್ ಎನರ್ಜಿ ಲೆವೆಲ್ ಹೋಗ್ತಾ ಹೋಗ್ತಾನೆ ಇದು ಆರ್ಬಿಟಲ್ ಆಂಗ್ಯುಲರ್ ಮೊಮೆಂಟಮ್ ಕೂಡ ಏನಾಗುತ್ತೆ ಕಮ್ ಪ್ಲೇಸ್ ಇನ್ ಟು ದ ರೋಲ್. ನೆಕ್ಸ್ಟ್ ಸಿಮಿಲಾರಿಟೀಸ್ ನೋಡ್ತಾ ಹೋಗೋಣ. ಇವೆರಡರಲ್ಲಿ ಏನೇನು ಸಿಮಿಲರ್ ಇದೆ. ಸೊ ಫಸ್ಟ್ ಸಿಮಿಲಾರಿಟಿ ಏನು, 2 +3 ಆಕ್ಸಿಡೇಷನ್ ಸ್ಟೇಟ್ ನ ಪ್ರಿಡಾಮಿನೆಂಟ್ಲಿ ಶೋ ಮಾಡುತ್ತೆ. ನೆಕ್ಸ್ಟ್ ಏನಂತ ಹೇಳಿದ್ರೆ, 2 ಎಫ್ ಆರ್ಬಿಟಲ್ಸ್ ಅಲ್ಲಿ ಲಾಸ್ಟ್ ಎಲೆಕ್ಟ್ರಾನ್ ಎಫ್ ಸಬ್ಶೆಲ್ ಅಲ್ಲಿ ಫಿಲ್ ಆಗ್ತಿರುತ್ತೆ. ಆಯ್ತಾ. ನೆಕ್ಸ್ಟ್ ಎರಡರಲ್ಲೂ ಹ್ಯಾವಿಂಗ್ ಸೇಮ್ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಹ್ಯಾವ್ ಕ್ವೈಟ್ ಸಿಮಿಲರ್ ಸ್ಪೆಕ್ಟ್ರಾ. ಯಾವ್ಯಾವ ಲ್ಯಾಂಥನಾಯ್ಡ್ ಅಂಡ್ ಆಕ್ಟಿನಾಯ್ಡ್ಸ್ ಅಲ್ಲಿ ಸಿಮಿಲರ್ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇತ್ತು ಅನ್ಕೊಳ್ಳಿ. ಒಂದು ಲ್ಯಾಂಥನಾಯ್ಡ್ ತಗೊಳ್ಳಿದ್ರಲ್ಲಿ 5 ಅನ್ಪೇರ್ಡ್ ಎಲೆಕ್ಟ್ರಾನ್ ಇದೆ, ಇನ್ನೊಂದು ಆಕ್ಟಿನೈಡ್ ತಗೊಳ್ರಿ ಅದರಲ್ಲೂ 5 ಅನ್ಪೇರ್ಡ್ ಎಲೆಕ್ಟ್ರಾನ್ ಇದೆ ಅಂತ ಹೇಳಿದ್ರೆ, ಎರಡರದು ಸ್ಪೆಕ್ಟ್ರಾ ಯಾವಾಗ ನೀವು ಫೈಂಡ್ ಔಟ್ ಮಾಡ್ತೀರಾ, ದಟ್ ಈಸ್ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಾ, ಇವೆಲ್ಲ ಏನಾಗಿರುತ್ತೆ ಸಿಮಿಲರ್ ಆಗಿರುತ್ತೆ. ಓಕೆನಾ. ಲೈಕ್ ದೇರ್ ವಿಲ್ ಬಿ ಶಾರ್ಪ್ ಲೈನ್ ಪ್ರೊಡ್ಯೂಸ್ ಆಗಿರುತ್ತೆ. ಏನ್ರಿಂದ ಎಫ್ ಅಲ್ಲಿ F2F ಟ್ರಾನ್ಸಿಷನ್ಸ್ ಆಗಿರುತ್ತೆ ಅದರಿಂದ. ಓಕೆನಾ. ಎರಡೂ ಕೂಡ ಎಲೆಕ್ಟ್ರೋ ಪಾಸಿಟಿವ್ ಆಗಿರುತ್ತೆ ಅಂಡ್ ಹೈ ರಿಯಾಕ್ಟಿವಿಟಿ ಇರುತ್ತೆ. ರಿಯಾಕ್ಷನ್ ಎಲ್ಲಾದ್ರಲ್ಲೂ ತೋರ್ಸತ್ತೆ ನಾರ್ಮಲ್ ಆಗಿ. ಆಯ್ತಾ. ಲೈಕ್ ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್ ದೇರ್ ಇಸ್ ಅನ್ ಆಕ್ಟಿನೈಡ್ ಕಾಂಟ್ರಾಕ್ಷನ್ಸ್. ಸೊ ಎರಡರಲ್ಲೂ ಕಾಂಟ್ರಾಕ್ಷನ್ ಇದ್ದೇ ಇರುತ್ತೆ. ಯಾಕೆ ಕಾಂಟ್ರಾಕ್ಷನ್ ಇರುತ್ತೆ, ಎಫ್ ಸಬ್ಶೆಲ್ ಇಂದ. ಎಫ್ ಸಬ್ಶೆಲ್ ದೆ ಶೀಲ್ಡಿಂಗ್ ಎಫೆಕ್ಟ್ ಕಡಿಮೆ ಇದೆ, ದಾಟ್ಸ್ ವೈ. ಅಂಡ್ ನೈಟ್ರೇಟ್ಸ್ ಪರ್ ಕ್ಲೋರೇಟ್ಸ್ ಅಂಡ್ ಸಲ್ಫೇಟ್ಸ್ ಆಫ್ ಟ್ರೈವೇಲೆಂಟ್ ಆಕ್ಟಿನಾಯ್ಡ್ಸ್ ಅಂಡ್ ಲ್ಯಾಂಥನಾಯ್ಡ್ಸ್ ಆರ್ ಸಾಲ್ಯುಬಲ್. ಸೊ ಸಾಲ್ಯುಬಿಲಿಟಿ ಬರ್ತಾ ಹೋದ್ರೆ, ಸೊ ಗ್ರೂಪ್ 2 ಎಲಿಮೆಂಟ್ಸ್ ಏನಿದಾವಲ್ವಾ, ಸೊ ಆ ಗ್ರೂಪ್ 2 ಎಲಿಮೆಂಟ್ಸ್ಗೆ ಸಿಮಿಲರ್ ಆಗಿ ಸಾಲ್ಯುಬಿಲಿಟಿ ಇರುತ್ತೆ. ಸೊ ಗ್ರೂಪ್ 2 ಎಲಿಮೆಂಟ್ಸ್ ಅಲ್ಲೂ ಕೂಡ ನೀವು ನೈಟ್ರೇಟ್ಸ್ ಪರ್ ಕ್ಲೋರೇಟ್ಸ್ ಅಂಡ್ ಸಲ್ಫೇಟ್ಸ್ ತಗೊಂಡ್ರೆ ಏನಾಗಿರುತ್ತೆ, ಸಾಲ್ಯುಬಲ್ ಇನ್ ವಾಟರ್. ಅದೇ ಹೈಡ್ರಾಕ್ಸೈಡ್ ಫ್ಲೂರೈಡ್ಸ್ ಅಂಡ್ ಕಾರ್ಬೋನೇಟ್ಸ್ ತಗೊಂಡ್ರೆ ದೇ ಆರ್ ಇನ್ಸಾಲ್ಯುಬಲ್. ಆಯ್ತಾ. ನೆಕ್ಸ್ಟ್ ಆಕ್ಟಿನಾಯ್ಡ್ಸ್ ಅಂಡ್ ಲ್ಯಾಂಥನಾಯ್ಡ್ಸ್ ಅಯಾನ್ ಎಕ್ಸ್ಚೇಂಜ್ ಬಿಹೇವಿಯರ್ ನ ಶೋ ಮಾಡುತ್ತೆ. ಎಕ್ಸ್ಚೇಂಜ್ ಆಫ್ ಅಯಾನ್ ಕ್ಯಾನ್ ಬಿ ಈಸಿಲಿ ಪಾಸಿಬಲ್ ಹಿಯರ್. So these are the few things which will be asked in your board examination. Mainly differences and similarities board exam ಅಲ್ಲಿ ಕಾಮನ್ ಕ್ವೆಶ್ಚನ್ ಇರುತ್ತೆ. ಇಷ್ಟೊಂದು ಪಾಯಿಂಟ್ಸ್ ಏನು ಬರೆಯೋ ನೆಸೆಸರಿ ಇಲ್ಲ, 2-3 ಪಾಯಿಂಟ್ಸ್ ಇಸ್ ಎನಫ್. ಸೊ ಐ ಹೋಪ್ ಈ ಚಾಪ್ಟರ್ ನಿಮಗೆ ಅರ್ಥ ಆಗಿದೆ. ಆ್ಯಂಡ್ ಕ್ವೆಶನ್ಸ್ನ ನೀವು DPP ನ ನೀಟಾಗಿ ಸಾಲ್ವ್ ಮಾಡಿ ಅಕಾರ್ಡಿಂಗ್ ಟು ನಾನು ಏನು ನಿಮಗೆ ಕೊಟ್ಟಿದ್ದೀನಲ್ವಾ, ದಟ್ ಈಸ್ ಒಂದು ಶಾರ್ಟ್ ನೋಟ್ಸ್ ಆಗಿ ಒಂದು ರಿಲೇಷನ್ಸ್ನ ತೋರಿಸಿದ್ದೀನಿ ಮಧ್ಯದಲ್ಲಿ. ಸೊ ಆ ರಿಲೇಷನ್ ನೆನ್ಪಿಟ್ಕೊಳ್ಳಿ, DPP ನ ನೀಟಾಗಿ ಸಾಲ್ವ್ ಮಾಡಿ. ಆಲ್ ದ ಬೆಸ್ಟ್ ಆಫ್ ಲಕ್.